ಕರಾವಳಿಯ ಕಲಾ ದೇಕುಲ ಮಂತ್ರನಾಟ್ಯ ಕಲಾ ಗುರುಕುಲ ಮದನಾರಿ ಶಿವನ ಆಡುಂಬೊಲ ಕಡಲ ತೀರತಿ ಕಂಗೊಳಿಸಿರುವುದು ಕರಾವಳಿಯ ಕಲಾ ದೇಕುಲ ಮಂತ್ರನಾಟ್ಯ ಕಲಾ ಗುರುಕುಲ ಮದನಾರಿ ಶಿವನ ಆಡುಂಬೊಲ ಕಡಲ ತೀರದಿ ಕಂಗೊಳಿಸಿರುವುದು ಕರಾವಳಿಯ ಕಲಾ ದೇಕುಲ ಮಂತ್ರನಾಟ್ಯ ಕಲಾ ಗುರುಕುಲ ಮದನಾರಿ ಶಿವನ ಆಡುಂಬೊಲ ಮಂತ್ರನಾಟ್ಯ ಕಲಾ ಗುರುಕುಲ ಮಂತ್ರನಾಟ್ಯ ಕಲಾ ಗುರುಕುಲ ಮಂತ್ರನಾಟ್ಯ ಕಲಾ ಗುರುಕುಲ ಮಂತ್ರನಾಟ್ಯ ಕಲಾ ಗುರುಕುಲ. ನಿಜಕ್ಕೂ ಇಡೀ ಸಂಸ್ಥೆಯ 10 ವರ್ಷದ ಸಮಯದಲ್ಲಿ ಈ ಗೀತೆಯನ್ನು ನೋಡುವುದು ಒಂದು ರೀತಿಯ ಅವಲೋಕನವೂ ಹೌದು, ಮುನ್ನಡೆಗೆ ಇರುವ ದಿಗ್ದರ್ಶನವೂ ಹೌದು. ಒಂದು ಸಾರ್ಥಕ ಕ್ಷಣದಲ್ಲಿ ನಾವಿದ್ದೇವೆ ಬಂಧುಗಳೇ. ಇದೀಗ ಇಡೀ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುವಂತಹ ಸಭೆಗಳಿಗೆ ಅದು ದೇವತಾ ಜ್ಯೋತಿ ಪ್ರಜ್ವಲನದ ಮೂಲಕ ಈ ದಿನ ಪ್ರಜ್ವಲನೆ ಮಾಡುವುದಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ನಮಗೆಲ್ಲರಿಗೂ ಗುರು ಸದೃಶರಾಗಿರುವಂತಹ ನಾಟ್ಯಾಚಾರ್ಯ ಶಾಂತಲ ಪುರಸ್ಕೃತ ಉಳ್ಳಾಳ ಮೋಹನ್ ಕುಮಾರ್ ಮತ್ತು ಅವರ ಸುಪುತ್ರಿ ರಾಜಶ್ರೀ ಉಳ್ಳಾಳ್, ಜೊತೆಯಲ್ಲಿ ಬೇರೆ ಬೇರೆ ನಾಟ್ಯ ಸಂಸ್ಥೆಗಳನ್ನು ನಡೆಸಿಕೊಂಡು ಬರ್ತಾ ಇರುವಂತಹ ನಾಟ್ಯ ಗುರುಗಳೆಲ್ಲರೂ ಅವರ ಜೊತೆಯಲ್ಲಿ ಅವರ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ವಿದ್ವಾನ್ ಶ್ರಾವಣ್ ಉಳ್ಳಾಳ್, ಕಿರಣ್ ಉಳ್ಳಾಳ್ ಅವರು ಪೂಜ್ಯ ಗುರುಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಭಿನ್ನಃ ನಟರಾಜನ ಮುಂಭಾಗದಲ್ಲಿರುವಂತಹ ಪರಮ ಪವಿತ್ರ ದೇವಿಗೆ ಬೆಳಕು ಕಾಣಿಸಬೇಕಾಗಿ ಅವರಲ್ಲಿ ಕರುಣೆಯ ಕೋರಿಕೆ. ಸ್ನೇಹಿತರೆ, ನಮಗೆ ಗೊತ್ತಿದೆ ಕೊಲ್ಯದ ನಾಟ್ಯನಿಕೇತನ ಎಂಬುದು ಕರಾವಳಿಯ ಶಾರದಾ ಪೀಠ ಇದ್ದ ಹಾಗೆ. ಸಾರಸ್ವತ ಕರ್ಮಗಳು ವಿವಿಧ ನೆಲೆಯಲ್ಲಿ ಅತ್ಯಂತ ಸೊಗಸುಳ್ಳ ರೀತಿಯಲ್ಲಿ, ಶೋಭಾಯಮಾನ ರೀತಿಯಲ್ಲಿ, ಅದಕ್ಕಿಂತಲೂ ಮುಖ್ಯವಾಗಿ ತಿರುಳುಳ್ಳ ರೀತಿಯಲ್ಲಿ ನಡೆದುಕೊಂಡು ಬಂದಂತಹ ಅಪೂರ್ವವಾಗಿರುವಂತಹ ಕಲಾಭೂಮಿ ನಾಟ್ಯನಿಕೇತನ. ಆ ನಾಟ್ಯನಿಕೇತನದಲ್ಲಿ ನಿತ್ಯ ನಿರಂತರವಾಗಿ ಭರತನಾಟ್ಯವನ್ನು ಪ್ರಬೋಧಿಸುವುದರ ಮೂಲಕ ಪಂದನಲ್ಲೂರು ಎನ್ನುವ ಶಾಸ್ತ್ರೀಯ ಶೈಲಿಗೆ ಕರಾವಳಿಯ ಭಾಗದ ಚೈತನ್ಯವನ್ನು ಕೊಟ್ಟ ನಾಟ್ಯರಂಗದ ಅನಭಿಷಕ್ತ ದೊರೆ ಪೂಜ್ಯರಾಗಿರುವ ಉಳ್ಳಾಳ ಮೋಹನ್ ಕುಮಾರ್ ಅವರು ಪರಮ ಪವಿತ್ರವಾಗಿರುವಂತಹ ದೇವತಾ ಜ್ಯೋತಿಗೆ ಪ್ರಭೆ ಬೀರಬೇಕಾಗಿ ಕೋರಿಕೆ. ಇತರ ಗುರುಗಳು, ಸಂಯೋಜಕರು ಜೊತೆಯಲ್ಲಿ ಉಪಸ್ಥಿತರಿರಬೇಕಾಗಿ ಭಿನ್ನ. ಈ ಬೆಳಕು ಮುಂಜಾವು ಕೊಟ್ಟಂತಹ ನವಪ್ರಭೆಯೂ ಹೌದು. ಇಲ್ಲಿ ಯಾರೂ ಇಲ್ಲ ಎನ್ನುವಂತಹ ದಿಕ್ಕೆಟ್ಟ ಸ್ಥಿತಿಯಲ್ಲಿ ಇರುವ ಭರವಸೆಯೂ ಹೌದು. ಬೆಳಗಿದ ಸೂರ್ಯ ಸಂಜೆ ಹೊತ್ತಿಗಾಗುವಾಗ ನಾನಿಲ್ಲದ ಈ ಜಗತ್ತನ್ನು ಯಾರಪ್ಪ ಬೆಳಗ್ತಾರೆ, ತಮದಲ್ಲಿ ಮುಳುಗಿ ಹೋಗುವುದಲ್ಲ ಎನ್ನುವ ಆತಂಕವನ್ನು ವ್ಯಕ್ತಪಡಿಸಿದಾಗ ಇಂತಹದ್ದೇ ಸಣ್ಣ ಜೀವಿಗೆ ದೇವತಾ ಜ್ಯೋತಿ ಎಂದು ನಾನಿದ್ದೇನೆ ಎನ್ನುವ ಭರವಸೆಯನ್ನು ಕೊಟ್ಟಿದ್ದಂತೆ. ಅಂತಹ ಜೀವಿಗೆ ನನ್ನ ಹಾಗೆ ಇನ್ನಷ್ಟು ಮಂದಿ ಜೊತೆ ಜೊತೆ ದೀಪಗಳಾಗಿ ಸಾವು ಜೀವಿಗೆಯಾಗಿ
ನಾಟ್ಯಾವಳಿಯಲ್ಲಿ ದೀಪಾವಳಿಯಲ್ಲೇ ಪಡಿಮೂಡಿಸುವಂತಹ ಪ್ರಯತ್ನ, ಜಗತ್ತಿಗೆ ಬೆಳಕಿನ ಜ್ಞಾನದ ಆದರ್ಶ, ಇಡೀ ದಶಮಾನೋತ್ಸವದ ಗುರುಕುಲೋತ್ಸವಕ್ಕೆ ಇದೀಗ ದೀಪದ ಚಾಲನೆ. ದೇವತಾ ಜ್ಯೋತಿಯ ಪ್ರಜ್ವಲನೆ ಮೂಲಕ ನಟರಾಜಾರಾಧನೆ. ಭರತನಾಟ್ಯದ ಆಡುಂಬರ ಎಂಬಂತಿರುವ ಕೊಲ್ಯದ ನಾಟ್ಯನಿಕೇತನದ ಗುರುಗಳು ವಿದ್ವಾನ್ ಶ್ರಾವಣ್ ಉಳ್ಳಾಳ್ ಇವರ ಗುರುಗಳು. ಅದಕ್ಕಿಂತಲೂ ವಿಶೇಷವಾಗಿ ಇಲ್ಲಿ ನೆರೆದಿರುವ ಬಹುತೇಕ ಭರತನಾಟ್ಯ ಗುರುಗಳಾಗಿರುವ ಪರಮ ಗುರುಗಳು, ಪರಮೇಶ್ವರಿ ಗುರುಗಳಾಗಿರುವ ಉಳ್ಳಾಳ ಮೋಹನ್ ಕುಮಾರ್ ಅವರು ತಮ್ಮ ಹರಾರದಿಂದಗಳಿಂದ ಮಂಗಳಾಂಜನ ನೀರಾಂಜನವನ್ನು ಬೆಳಗಬೇಕಾಗಿ ವಿನ್ನಹ ಮಂತ್ರನಾಟ್ಯ ಕಲಾ ಗುರುಕುಲ ಈ ತರಹದ ಎಲ್ಲ ಕಾರ್ಯಕ್ರಮದ ಪ್ರಾರಂಭವನ್ನು ಕೂಡ ಶಾಸ್ತ್ರೀಯವಾಗಿಯೇ ಮಾಡಿತ್ತು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು. ನಟರಾಜನ ಉಪಸ್ಥಿತಿಯ ಜೊತೆಗೆ ಆನಂತರದಲ್ಲಿಯೇ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸಿರುವುದು ವಿಶೇಷ ಮತ್ತು ಸ್ವಾಗತಾರ್ಹವೂ. ಈ ದಿನ ಕೂಡ ಗುರುಕುಲೋತ್ಸವ ಆರಂಭದಲ್ಲಿ ಧೂಪಾರತಿ ಅನಂತರ ದೀಪಾರತಿಯೊಂದಿಗೆ ಸಾಂಪ್ರದಾಯಿಕ ರೀತಿಯಲ್ಲೇ ಮೊದಲುಗೊಳ್ತಾ ಇದೆ. ಪರಮ ಪವಿತ್ರವಾಗಿರುವಂತಹ ದೀವಿಗೆಯನ್ನು ಬೆಳಗಿ ನಟರಾಜನ ಅಡಿದಾವರೆಗಳಿಗೆ ದೀಪ ನಮನ, ಶುಭ ನಮನ, ಪ್ರಾರ್ಥನಮನ. ಇಲ್ಲಿರುವ ಗುರುಗಳ ಹೆಜ್ಜೆ ಹೆಜ್ಜೆಗಳಿಗೆ ನಟುವಾಂಗವನ್ನು ಹಿಡಿದ ಕೈಗಳು ಇದೀಗ ಶ್ರಾವಣ್ ಉಳ್ಳಾಳ್ ಅವರ ಗುರುಕುಲೋತ್ಸವಕ್ಕೆ ನಟುವಾಂಗವನ್ನು ನೀಡಿಯೇ ಸಾಂಪ್ರದಾಯಿಕವಾದ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಚಪ್ಪಾಳೆಯ ಮೂಲಕ ಶುಭವನ್ನು ಬಯಸೋಣ. ಸಂಜೆ ಪರ್ಯಂತ ನಡೆಯುವಂತಹ ಕಾರ್ಯಕ್ರಮ ಅತ್ಯಂತ ಸಾಂಗವಾಗಿಯೂ ಭವ್ಯವಾಗಿಯೂ ದಿವ್ಯವಾಗಿಯೂ ಮೂಡಿಬರಲಿ ಎಂಬ ಶುಭಾಶೀರ್ವಾದ ಪೂಜ್ಯ ಗುರುಗಳಿಂದ. ಬಹುಶಃ ಗುರುಕುಲ ಮಾದರಿಯ ಶಿಸ್ತು ಸಂಯಮಗಳು, ಸಂಪ್ರದಾಯಗಳು, ಶಾಸ್ತ್ರೀಯತೆಗಳು ಉಳಿದಿದ್ದರೆ ಅದು ಶಾಸ್ತ್ರೀಯವಾದ ಸಂಗೀತ, ಶಾಸ್ತ್ರೀಯವಾದ ಸಾಹಿತ್ಯ ಮತ್ತು ಶಾಸ್ತ್ರೀಯವಾದ ನಾಟ್ಯದಿಂದ ಮಾತ್ರ. ಇವತ್ತಿಗೂ ಆ ಗತ ಪರಂಪರೆಯನ್ನು ಅದೇ ಬಗೆಯಲ್ಲಿ ಕಾಯ್ದಿರಿಸಿಕೊಳ್ಳುವಂತಹ ಪ್ರಯತ್ನವನ್ನು ನಾಟ್ಯ ಸಂಸ್ಥೆಗಳು ಕರಾವಳಿಯ ಉದ್ದಕ್ಕೂ ಮಾಡ್ತಾ ಬಂದಿರುವುದು ನಿಜಕ್ಕೂ ಸ್ವಾಗತಾರ್ಹ ಮತ್ತು ಮೆಚ್ಚಬೇಕಾಗುತ್ತೆ. ಅಂತಹದ್ದೇ ಒಂದು ನೋಟ ಇದೀಗ ಈ ಡಾನ್ ಬಾಸ್ಕೋ ಸಭಾಂಗಣದ ರಂಗ ಚಟುವಟಿಕೆಗೆ ಹೆಸರಾದ ವೇದಿಕೆಯಲ್ಲಿ ಮಂತ್ರನಾಟ್ಯ ಕಲಾ ಗುರುಕುಲದ ಈ ಕಾರ್ಯಕ್ರಮದ ಶುಭಾರಂಭದಲ್ಲಿ ಕಣ್ತುಂಬಿಕೊಳ್ಳುವಂತಾಯಿತು. ದೇವತಾ ಜ್ಯೋತಿಯನ್ನು ಪ್ರಜ್ವಲಿಸಿ ಶುಭಾಶೀರ್ವಾದವನ್ನಿಟ್ಟಂತಹ ಪೂಜ್ಯರಾದ ಉಳ್ಳಾಳ ಮೋಹನ್ ಕುಮಾರ್ ಅವರಿಗೆ ಗೌರವಪೂರ್ವಕ ವಂದನೆಗಳು. ನಟರಾಜನ ಅಡಿದಾವರೆಗಳಿಗೆ ಇದೀಗ ಪುಷ್ಪನಮನ. ಈ ದಿನದ ಕಾರ್ಯಕ್ರಮವನ್ನು ನೀಡಲು ಆಗಮಿಸಿರುವಂತಹ ಗೌರವಾನ್ವಿತ ದೀಪಕ್ ಮಂಜುದಾರ್ ಅವರಿಂದ ಪುಷ್ಪವಂದನೆ. ಸಪ್ತಕಲಾಶ್ರೀವಂದನಂ ಕಾರ್ಯಕ್ರಮದಲ್ಲಿ ವಂದನೆಯನ್ನು ಸ್ವೀಕರಿಸಲಿರುವ ಗುರುಗಳು ನಟರಾಜನಿಗೆ ಪುಷ್ಪವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಬಹುಸಂಖ್ಯೆಯ ಪ್ರತಿಭೆಗಳನ್ನು ನಾಟ್ಯರಂಗದಲ್ಲಿ ನಾಡಿಗೆ ಕೊಟ್ಟಂತಹ ಗುರುಗಳಿವರು.
ಈ ವಿನಯತೆ, ಈ ವಿಧೇಯತೆ ಭರತನಾಟ್ಯದಲ್ಲದೆ ಇನ್ನೆಲ್ಲಿ ಕಾಣಲಿಕ್ಕೆ ಸಾಧ್ಯ? ನಟರಾಜನಿಗೆ ಪುಷ್ಪವಂದನೆಯನ್ನು ಸಲ್ಲಿಸಿದ ಗುರುಗಳೆಲ್ಲರೂ ತಮ್ಮ ಪಾಲಿನ ಅಭಿನವ ನಟರಾಜನಂತಿರುವ ಉಳ್ಳಾಳ ಮೋಹನ್ ಕುಮಾರರವರ ಪಾದಗಳಿಗೂ ಯಾರೂ ಹೇಳದೆ ವಂದಿಸುವಂತಹ ಪರಿಕ್ರಮವನ್ನು ಇಟ್ಟುಕೊಂಡರು. ಇದು ಬಹುಶಃ ಇಂದಿನ ಸಂಸ್ಕೃತಿಯಿಂದ ವಿಮುಖರಾಗುತ್ತಿರುವಂತಹ ಆಧುನಿಕ ಪೀಳಿಗೆಗೆ ಸ್ಪಷ್ಟವಾದಂತಹ ಆದರ್ಶ ರೂಪಕ. ಹಾಗಾಗಿ ಇಂತಹ ಮೈಮನಸ್ಸು ರೋಮಾಂಚನಗೊಳ್ಳುವಂತಹ ಸಾಂಪ್ರದಾಯಿಕವಾಗಿರುವ ನೋಟವನ್ನು ಬಿತ್ತರಗೊಳಿಸಿದ ಎಲ್ಲ ಗುರುಗಳಿಗೂ ಪೂಜ್ಯ ಉಳ್ಳಾಳ ಮೋಹನ್ ಕುಮಾರ್ ಅವರಿಗೂ ಹೃದಯ ತುಂಬಿ ಒಂದು ಚಪ್ಪಾಳೆಯ ವಂದನೆಯನ್ನು ಸಲ್ಲಿಸೋಣ. ಅವರ ಶುಭಾಶೀರ್ವಾದ ನಿರಂತರವಾಗಿರಲಿ, ಸಂಜೆ ತನಕದ ಕಾರ್ಯಕ್ರಮ ಯಶಪ್ರದವಾಗಲಿ ಎಂಬ ಆಶಯದೊಂದಿಗೆ ಇದೀಗ ವೇದಿಕೆಯಲ್ಲಿ ಈ ದಿನದ ಮುಖ್ಯ ಕಾರ್ಯಕ್ರಮವನ್ನು ನೀಡಲಿರುವ ಮತ್ತು ನಾಟ್ಯ ಮಂತ್ರೈಕ್ಯ ಎನ್ನುವಂತಹ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಶ್ರೀ ದೀಪಕ್ ಮಂಜುದಾರ್ ಮುಂಬೈ ಅವರಿಂದ ಇದೀಗ ಒಂದಷ್ಟು ನೃತ್ಯ ಪ್ರಸ್ತುತಿಗಳು ಮೂಡಿಬರಲಿದೆ. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಅಲ್ಲದೆ ವಿಶ್ವದ ಬೇರೆ ಬೇರೆ ವೇದಿಕೆಯಲ್ಲಿ ಮಹತ್ವದ ಕಾರ್ಯಕ್ರಮವನ್ನು ಕೊಟ್ಟು ಅನುಭವ ಇರುವವರು, ನಮಗೆಲ್ಲರಿಗೂ ಮಾರ್ಗದರ್ಶಕರು ಮತ್ತು ಆದರ್ಶರೂ ಹೌದು. ನಾಟ್ಯ ಮಂತ್ರೈಕ ಎನ್ನುವಂತಹ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಮುಂಬಯಿಯ ಶ್ರೀ ದೀಪಕ್ ಮಂಜುದಾರ್ ಅವರಿಂದ ಇದೀಗ ವಿವಿಧ ಹಂತದ, ವಿವಿಧ ಆಯಾಮಗಳುಳ್ಳ, ವಿವಿಧ ಒಳನೋಟಗಳುಳ್ಳ, ಸೂಕ್ಷ್ಮ ಗ್ರಹಿಕೆಗೆ ಸಾಧ್ಯತೆಗಳಿರುವ ನಾಟ್ಯ ಪ್ರಸ್ತುತಿ ಚಪ್ಪಾಳೆಯ ಮೂಲಕ ಇದಿರುಗೊಳ್ಳುವ ದೀಪಕ್ ಮಂಜುದಾರ್. Distinguished guest, dear audience, I will be presenting first Shiva Parvati Parinaya. This is the first wedding night of Shiva and Parvati. Parvati's encounter so closely for the very first night, and how she reacts at Shiva's outer look. She is completely amazed to have this Lord as her beloved. She has Karuna looking at the Gajacharma. She has Trasa looking at the serpent all over his body. She is amused seeing at the moon, the crescent moon on his forehead. Jata Mukuta. She is jealous as she sees Ganga. She is again in tears when Shiva has the bowl of Bhikshatana Murti. She says, now anymore you don't have to ask for this Bhiksha. I am the Annapurna and you are my beloved. I am your second half now. We will leave this samsara in a very beautiful way. The very first wedding night of Shiva and Parvati. Thank you so much. ಲೂಸ್ ಉಂಟಾ?
अपहरन्ति तत्कृताक्षेपमीशः अपि शयन सखोभ्यो दत्तवाचं कथञ्चित् प्रमथमुखविकारैर्भासयामास नवसङ्गमप्रणयिनी दृष्टिः पार्वत्या नवसङ्गमप्रणयिनी
revered Guru, Padma Bhushan Dr. Kanakreddy. The second piece also has been conceived by Dr. Srimati Padma Bhushan Kanakreddy. This is the item from Krishna Karnamritam. Here, after the day-long journey of Krishna with Gopapalas and cow, he returns back to the home. Mother Yashoda feeds him with the fresh butter and a delicious food. Now it's time to sleep. It's full moon and the stars are glittering. Mother says that, "Oh my child, go off to sleep." Krishna says, on one condition, provided you tell me the story. So mother thinks, what story? He says, I want to hear something very nice, very old. So mother picks up the story of Ramayana. She narrates one after the episodes that once upon a time there was a Rama who got married to Sita, and how he won breaking the bow of Shiva. And then further, as Kaikeyi was asked for those two big wounds which Manthara has decided that she will twist her ear, and thus asking those two wounds that my Bharata should become the king and Rama should go for 14 years Vanvasa. Further she says, at that point of time Ravana comes. He comes in the form of sannyasi and takes the Sita away. The moment Krishna is in half sleep, he hears that the Ravana has kidnapped Sita. He gallops from the lap of the mother Yashoda and says, "Oh Lakshmana, where is my dhanush? Where is my dhanush?" And mother gets carried away. She thinks all of a sudden he was all right. What has happened to him that he is bluffing something, he's just murmuring something? Somebody has done a black magic on him. She removes the drishti, and Krishna, again not revealing that he only was Rama in his past incarnation, he says, no, I dreamt of something very scary. So I responded in that sense. And mother again puts him to sleep. This is Rama Nama Babu from Krishna Karnamritam. ಧಿಗುತೆತ್ತೆತ್ತು ಧಿಗುತೆತ್ತೆತ್ತು ಧಿಗುತೆಕ್ಕ ಧಿಗುತೆಕ್ಕ ಧೀಮ್ ತೆಕ್ಕೆತ್ತು ಧಿಗುತೆತ್ತೆತ್ತು ಧಿಗುತೆತ್ತೆತ್ತು ಧಿಗುತೆಕ್ಕ ಧಿಗುತೆಕ್ಕ ಧೀಮ್ ತೆಕ್ಕೆತ್ತು ಧಿಗುತೆತ್ತೆತ್ತು ಧಿಗುತೆತ್ತೆತ್ತು ಧಿಗುತೆಕ್ಕ ಧಿಗುತೆಕ್ಕ ಧೀಮ್ ತೆಕ್ಕೆತ್ತು ಧಿಗುತೆತ್ತೆತ್ತು ಧಿಗುತೆತ್ತೆತ್ತು
ಸಾಯಂತನೇ
ಸೌಮಿತ್ರೇ ಯಾವುದೇ ಒಂದು ಗೌರವ ಸಲ್ಲುವ ವೇಳೆಗೆ ಆ ಗೌರವಕ್ಕೆ ಭಾಜನರಾದವರ ಅರ್ಹತೆ, ಮಾನತೆ, ಗೌರವ ಮತ್ತು ಆ ಸಂಪನ್ನತೆಯ ಬಗ್ಗೆ ಅಲ್ಲಲ್ಲೇ ಸಾಕಾರಗೊಳ್ಳುವಂತಹ ಕ್ಷಣಗಳು ಬಂದಾಗ ಹೆಚ್ಚು ಅರ್ಥಪೂರ್ಣ ಆಗ್ತದೆ ಮತ್ತು ಪ್ರಸ್ತುತಗೊಳ್ಳುತ್ತದೆ. ಅದೇ ರೀತಿ ಈ ದಿನ ನಾಟ್ಯ ಮಂತ್ರೈಕ್ಯ ಎನ್ನುವಂತಹ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವಂತಹ ಶ್ರೀ ದೀಪಕ್ ಮಂಜೂದಾರ್ ಮುಂಬಯಿಯ ಕಲಾವಿದರು, ಅವರ ನಾಟ್ಯ ಪ್ರಸ್ತುತಿ ಈ ದಿನ ಏಕೆ ಅಂತಹ ಗೌರವವನ್ನು ಮುಂಬಯಿಯಿಂದ ಆಹ್ವಾನಿಸಿ ನೀಡಲಾಗುತ್ತದೆ ಎನ್ನುವುದಕ್ಕೆ ಬಹಳ ಒಳ್ಳೆಯ ಸ್ಪಷ್ಟೀಕರಣ. ಒಂದು ಅರ್ಥಪೂರ್ಣವಾದ, ಸೊಗಸಾದ, ಸೂಕ್ಷ್ಮವಾಗಿರುವ ಸಂವೇದನೆಗಳುಳ್ಳ ಭರತನಾಟ್ಯದ 2 ನಾಟ್ಯಗಳನ್ನು ಪ್ರಸ್ತುತಗೊಳಿಸಿದಂತಹ ಶ್ರೀ ದೀಪಕ್ ಮಂಜೂದಾರ್ ಮುಂಬೈ ಇವರಿಗೆ ಹೃದಯ ತುಂಬಿದ ಚಪ್ಪಾಳೆಯ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ, ಅಭಿನಂದನೆಗಳನ್ನು ಸಲ್ಲಿಸೋಣ. ಮುಂಬಯಿಯ ಕಲಾವಿದರು ಮಂಗಳೂರಿನ ಡಾನ್ ಬಾಸ್ಕೋ ಸಭಾಂಗಣದಲ್ಲಿ ಇಂತಹ ಸಾಲಂಕೃತ ಅರ್ಥಪೂರ್ಣ ನೃತ್ಯ ಪ್ರಸ್ತುತಿಯನ್ನು ವ್ಯಕ್ತಗೊಳಿಸುವುದು ಮತ್ತು ಅದನ್ನು ನೋಡುವುದು ಒಂದು ಸೌಭಾಗ್ಯ, ಸುಯೋಗವೇ ಸರಿ. ಇದೀಗ ಆ ಕಾರ್ಯಕ್ರಮದ ನಂತರ ನೇರವಾಗಿ ಸಭಾ ಕಲಾಪದ ಶುಭಾರಂಭ. ಮಂತ್ರನಾಟ್ಯ ಕಲಾವಿದರು ನಮ್ಗೆ 10 ವರ್ಷಗಳಿಂದ ಪಂದನಂದೂರು ಶೈಲಿಯಲ್ಲಿ ಭರತನಾಟ್ಯದ ಶಾಸ್ತ್ರಬದ್ಧವಾಗಿರುವಂತಹ ನಾಟ್ಯಾಭ್ಯಾಸಕ್ಕೆ ಒತ್ತು ನೀಡುತ್ತಿರುವಂತಹ ಸಂಸ್ಥೆ. ನೂರಾರು ಪ್ರತಿಭೆಗಳಿಗೆ ಅವಕಾಶವನ್ನು, ಅನುಕೂಲಗಳನ್ನು ಮಾಡಿಕೊಟ್ಟಿರುವಂತಹ ಸಂಸ್ಥೆ. ಬೇರೆ ಬೇರೆ ಕಾರ್ಯಕಲಾಪಗಳು, ವಿಚಾರಪೂರ್ಣವಾಗಿರುವಂತಹ ಸಂಕಿರಣಗಳ ಆಯೋಜನೆ ಜೊತೆಯಲ್ಲಿ ಆ ಎಲ್ಲ ಕಾರ್ಯಕ್ರಮದ ಒಂದು ಐಕ್ಯ ಸ್ವರೂಪವಾಗಿ, ಸಂಗಮ ಸ್ವರೂಪವಾಗಿ ಈ ದಿನ ಈ ಗುರುಕುಲೋತ್ಸವ ನಡೆಯುತ್ತಾ ಇದೆ. ನಮಗೆಲ್ಲ ತಿಳಿದಿರುವ ಹಾಗೆ ಕಳೆದ 10 ವರ್ಷಗಳಿಂದ
ಗುರುಕುಲೋತ್ಸವ ಬೇರೆ ಬೇರೆ ನೆಲೆಯಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಸಾಧಕರನ್ನು ಜೊತೆ ಇಟ್ಟುಕೊಂಡು ಮಾಡಲಾಗಿದೆ. ಆ ನಂತರ ಒಂದಷ್ಟು ಅರ್ಥಪೂರ್ಣವಾಗಿರುವಂತಹ ಜೋಡಣೆಯನ್ನು ನಾಟ್ಯದ ಜೊತೆಗೆ ಮಾಡಬಹುದು ಎನ್ನುವ ಹೊಸ ಸಾಧ್ಯತೆಗಳನ್ನು ಕೂಡ ರೂಪಿಸಿ ನಾಡಿಗೆ ಪರಿಚಯಿಸಲಾಗಿದೆ. ಈ ಸಲವಂತೂ 10ನೇ ವರ್ಷ 10 ಕಾರ್ಯಕ್ರಮಗಳನ್ನು ಭಿನ್ನ ಭಿನ್ನ ನೆಲೆಗಳಲ್ಲಿ ಕಟ್ಟಿಕೊಂಡು ಆ 10 ಕಾರ್ಯಕ್ರಮದ ಒಂದು ಸಮಾರೋಪದ ರೀತಿಯಲ್ಲಿ ಈ ಗುರುಕುಲೋತ್ಸವ ಇಲ್ಲಿ ನಡೆಯುತ್ತಾ ಇದೆ. ಈಗಾಗಲೇ ನಮ್ಮ ಗೌರವದ ಆಹ್ವಾನವನ್ನು ಮನ್ನಿಸಿಕೊಂಡು ಅತಿಥಿಗಳು ಚಿತ್ತೈಸಿದ್ದಾರೆ. ವೇದಿಕೆಯನ್ನು ಶುಭಾರಂಭಗೊಳಿಸುವಂತಹ ಗಳಿಗೆ ಸ್ನೇಹಿತರೆ, ನಾವೆಲ್ಲ ಕಾಯುತ್ತಿರುವ ಇಡೀ ದಿನದ ಕಾರ್ಯಕ್ರಮದ ಪ್ರಧಾನ ಭಾಗ ಅದು ಗುರುಕುಲೋತ್ಸವದ ಸಭಾಕಲಾಪ. ಕಾರ್ಯಕ್ರಮಕ್ಕೆ ಆಯ್ಕೆ ಅತಿಥಿಗಳನ್ನು ನಾವು ಆಹ್ವಾನಿಸಿದ್ದೇವೆ. ಸಾಮಾನ್ಯವಾಗಿ ಭರತನಾಟ್ಯದಂತಹ ಕಾರ್ಯಕ್ರಮದಲ್ಲಿ, ಯಾವುದೇ ಕಲಾ ಕಾರ್ಯಕ್ರಮದಲ್ಲಿ ಬಹುಭಾಗವನ್ನು ಈ ಸಭಾ ಕಲಾಪದ ವಾಗ್ಜರಿಯೇ ತುಂಬಿಕೊಳ್ತದು, ನುಂಗಿಕೊಳ್ತದೆ ಎನ್ನುವ ಆತಂಕ ಸಹಜವಾದದ್ದೇ. ಕಾರ್ಯಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ನಡೆದುಕೊಂಡು ಬರುತ್ತಿರುವಂತಹ ರೀತಿ ಅಂತಹದ್ದು. ಆದರೆ ಇಲ್ಲಿ ಕೊಂಚ ಭಿನ್ನವಾಗಿ, ವಿಚಾರಪೂರ್ಣವಾಗಿ ಮತ್ತು ಆಯ್ಕೆಯ ಅತಿಥಿಗಳ ಮಾರ್ಗದರ್ಶನ ಮತ್ತು ದಿಗ್ದರ್ಶನ ಎನ್ನುವ ಅರ್ಥದಲ್ಲಿ ಒಂದು ಸಭಾ ಕಲಾಪವನ್ನು ನಾವು ಆಯೋಜನೆಗೊಳಿಸಿದ್ದೇವೆ. ಈ ದಿನದ ಆಶೀರ್ವಚನವನ್ನು ನೀಡಲಿದ್ದಾರೆ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನ ಉಕ್ಕಾಜೆ ಮಾಡಿಲ ಇದರ ಶ್ರೀ ಶ್ರೀ ಕೃಷ್ಣ ಗುರೂಜಿ. ಜೊತೆಗೆ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇದರ ಜಿಲ್ಲಾಧ್ಯಕ್ಷರು, ಚಲನಚಿತ್ರ ನಿರ್ಮಾಪಕರು ಹಾಗೂ ನಮಗೆಲ್ಲರಿಗೂ ಆತ್ಮೀಯರಾಗಿರುವ ಶ್ರೀ ಆನಂದ್ ಎನ್ ಬಂಟ್ವಾಳ. ಗೌರವ ಉಪಸ್ಥಿತಿಯಲ್ಲಿ ಉಳ್ಳಾಳ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ತೀಯ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಚಂದ್ರಹಾಸ್ ಉಳ್ಳಾಳ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಾಯಕ ನಿರ್ದೇಶಕರಾಗಿರುವ ಶ್ರೀ ರಾಜೇಶ್ ಜಿ, ಮಂತ್ರ ನಾಟ್ಯ ಕಲಾ ಗುರುಕುಲ ರಿಜಿಸ್ಟರ್ ಉಳ್ಳಾಳ ಅದರ ಸ್ಥಾಪಕ ಅಧ್ಯಕ್ಷರಾಗಿರುವ ಶ್ರೀಮತಿ ಶಕೀಲ ಜನಾರ್ದನ ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಜೊತೆಗೆ ಪೂಜ್ಯ ಉಪಸ್ಥಿತಿಗಾಗಿ ಇಂದಿನ ದೇವತಾ ಜ್ಯೋತಿಯನ್ನು ಪ್ರಜ್ವಲನೆಗೊಳಿಸಿದ ಶ್ರೀ ಉಳ್ಳಾಳ ಮೋಹನ್ ಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾದ ವಿನಂತಿ. ದಯವಿಟ್ಟು ನಮ್ಮ ನಿರ್ದೇಶಕರಾಗಿರುವ ಶ್ರಾವಣ್ ಉಳ್ಳಾಳ್ ಮತ್ತು ಕಿರಣ್ ಉಳ್ಳಾಳ್ ಅವರು ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೋರಿಕೆ. ಅತಿಥಿಗಳನ್ನು ಶ್ರಾವಣ್ ಉಳ್ಳಾಳ್ ಅವರು ವಿನಯಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದಾರೆ. ಶ್ರೀ ಕೃಷ್ಣ ಗುರೂಜಿ, ಶ್ರೀ ಆನಂದ್ ಎನ್ ಬಂಟ್ವಾಳ, ಶ್ರೀ ರಾಜೇಶ್ ಜಿ, ಶ್ರೀಮತಿ ಶಕೀಲಾ ಜನಾರ್ದನ್, ಜೊತೆಯಲ್ಲಿ ನಮಗೆಲ್ಲರಿಗೂ ಗುರುಗಳಾಗಿರುವಂತಹ ಶ್ರೀ ಉಳ್ಳಾಳ ಮೋಹನ್ ಕುಮಾರ್ ಅವರು ವೇದಿಕೆಗೆ ಬಂದು ಗೌರವ ಆಸನವನ್ನು ಸ್ವೀಕರಿಸಬೇಕಾಗಿ ವಿನ್ನಹ. ಅತಿಥಿಗಳೆಲ್ಲರೂ ವೇದಿಕೆಯಲ್ಲಿ ಆಸೀನರಾಗಬೇಕು. ಜೊತೆಯಲ್ಲಿ ಶ್ರಾವಣ್ ಉಳ್ಳಾಳ್ ಅವರ ಗುರುಗಳಾಗಿರುವಂತಹ ರಾಜಶ್ರೀ ಮತ್ತು ಈ ದಿನದ ಸಪ್ತಶ್ರೀ ಕಲಾ ವಂದನಂ ಸ್ವೀಕರಿಸಲಿರುವಂತಹ ಶ್ರೀ ಪಿ ಕಮಲಾಕ್ಷ ಆಚಾರ್, ವಿದೂಷಿ ಶ್ರೀಮತಿ ನಯನ ವಿ ರೈ, ವಿದೂಷಿ ಶ್ರೀಮತಿ ಕಮಲಾ ಭಟ್, ವಿದೂಷಿ ಶ್ರೀಮತಿ ಗೀತಾ ಸರಳಾಯ, ವಿದೂಷಿ ಶ್ರೀಮತಿ ರಾಜಶ್ರೀ ಎಸ್ ಶೆಣೈ, ವಿದ್ವಾನ್ ಕೆ ಚಂದ್ರಶೇಖರ ನಾಬಡ, ವಿದೂಷಿ ಶ್ರೀಮತಿ ಶಾರದಾ ಮಣಿಶೇಖರ್ ಇವರು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ಭಿನ್ನಹ.
ಕಲಾ ಸಹೃದಯಿ ಸ್ನೇಹಿತರೆ, ಉಳ್ಳಾಳ ಸದಾ ಚೈತನ್ಯದ ಊರು. ರುದ್ರಶಿಲೆಯನ್ನೇ ಸಾಕ್ಷಿಯನ್ನಾಗಿಟ್ಟುಕೊಂಡ ಕಲ್ಲಾಯದಲ್ಲಿ ಶಿಲಾಪೀಠದಲ್ಲಿ ಅಲಂಕೃತನಾದ ಮಾಗಣೆಯ ಒಡೆಯ ಸಪರಿವಾರ ಸಮೇತ ಸೋಮನಾಥನ ಸಾನ್ನಿಧ್ಯ. ಚೌಟಾಳ್ವಿಕೆಯಲ್ಲಿ ಹೆಣ್ಣಾಳ್ವಿಕೆ ಎಂಬುದು ಹೀಗಿರುತ್ತದೆ ಎನ್ನುವುದನ್ನು ನಾಡಿನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತೋರಿಸಿಕೊಟ್ಟ ಅಬ್ಬಕ್ಕ ರಾಣಿಯ ಆಳ್ವಿಕೆಯ ಭೂಮಿ. ದೈವ ದೇವರು ಹೀಗೆ ನಿತ್ಯ ನಿರಂತರ ನಿತ್ಯೋತ್ಸವವಾಗುತ್ತಿರುವಂತಹ ಧಾರ್ಮಿಕ ಶಿಲಾಭೂಮಿಕೆ. ಜೊತೆಯಲ್ಲಿ ಒಂದಷ್ಟು ಜನಸಂದಣಿ ಆರಂಭದ ಕಾಲದಿಂದಲೂ ಇಂದಿನ ತನಕ ಬಾರ್ಕೂರಿನಂತೆ ರೇವು ಪಟ್ಟಣ. ಆ ದಿನದಲ್ಲಿ ಈ ಮಣ್ಣಿಗೆ ಬಂದ ಪಿಯಾತ್ರೋ ದೆಲ್ಲಾವೆಲ್ಲಿ ಎನ್ನುವ ಯಾತ್ರಿಕನೇ ಹೇಳಿದ ಹಾಗೆ ಇದೊಂದು ಸರ್ವ ಸಂಗಮ ಭೂಮಿ, ಸೌಹಾರ್ದತೆಯ ಭೂಮಿ, ನಿತ್ಯ ಚಲನಶೀಲ ಭೂಮಿ, ವ್ಯಾಪಾರ ವಹಿವಾಟಿನ ಭೂಮಿ. ಅಂತಹ ಉಳ್ಳಾಳದಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆ ಹಿಂದಿನಿಂದಲ್ಲ, ಬಹಳ ಹಿಂದಿನಿಂದಲೂ ನಡೆಯುತ್ತಾ ಬಂದಿರುವುದು ನಮಗೆ ವಿದಿತ ವಿದ್ಯಮಾನ. ಹೀಗಿರುವಾಗ ಒಂದಷ್ಟು ನಾಟ್ಯ ಎನ್ನುವಂತಹ ರಂಗಕ್ಕೆ ಕೊಡುಗೆಯನ್ನು ಉಳ್ಳಾಳ ನೀಡ್ತಾನೆ ಬಂದಿದೆ. ಅದರಲ್ಲಿ ಉಳ್ಳಾಳ ಮೋಹನ್ ಕುಮಾರ್ರವರ ಹೆಸರಿನ ಜೊತೆ ಇರುವಂತಹ ಉಳ್ಳಾಳ ಹೆಸರಂತೂ ನಾಟ್ಯ ರಂಗದ ವಿವಿಧ ಸಾಧ್ಯತೆಗಳಿಗೆ ಉಳ್ಳಾಳದ ಕಡೆಗೆ ಒಮ್ಮೆ ಇಣುಕಿ ನೋಡುವಂತೆ ಮಾಡಿದ್ದು ಸುಳ್ಳಲ್ಲ. ಹೀಗಿರುವಾಗ ಮತ್ತೆ ಉಳ್ಳಾಳದಲ್ಲಿ ಹೊಸ ಹೊಸ ನಾಟ್ಯ ಗುರುಗಳು, ನಾಟ್ಯ ಸಂಸ್ಥೆಗಳು, ನಾಟ್ಯ ಚಟುವಟಿಕೆಗಳು ನಡೆಯಬೇಕು ಎನ್ನುವ ಉದ್ದೇಶದಿಂದ ವಿವಿಧ ಆಯಾಮಗಳಲ್ಲಿ ನಾಟ್ಯ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ, ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಾ ಇದೆ. ಇಂತಹ ಸಂಸ್ಥೆಯಲ್ಲಿ ಒಂದು ಮಂತ್ರ ನಾಟ್ಯ ಕಲಾ ಗುರುಕುಲ ಉಳ್ಳಾಳ ಮೊದಲ್ಗೊಂಡಂತಹ ಈ ಸಂಸ್ಥೆ ಅಂದು ಕೂಡ ಉಳ್ಳಾಳ ಮೋಹನ್ ಕುಮಾರ್ ಮತ್ತು ರಾಜಶ್ರೀ ಶೆಣೈ ಅವರ ಕರಾರವಿಂದಗಳ ದಿವ್ಯ ದೀವಿಗೆ ಮೂಲಕವೇ ಪ್ರಾರಂಭಗೊಂಡಿತ್ತು. ಆ ನಂತರ ನಿತ್ಯ ನಿರಂತರವಾಗಿ ನಾಟ್ಯ ಪ್ರಬೋಧನೆಯನ್ನು ಶಾಸ್ತ್ರಬದ್ಧ ರೀತಿಯಲ್ಲೇ ನಡೆಸಿಕೊಂಡು ಬಂತು. ಉಳ್ಳಾಳ ಮೋಹನ್ ಕುಮಾರ್ ಅವರ ಮಾರ್ಗದರ್ಶನವನ್ನಿಟ್ಟುಕೊಂಡೇ ಅವರ ನುಡಿಗೆ ತಪ್ಪದೆ ಅತ್ಯಂತ ಅಚ್ಚುಕಟ್ಟಾದಂತಹ ಪಂದನಲ್ಲೂರು ಶೈಲಿಯ ಪರಿಕ್ರಮವನ್ನು ಇಟ್ಟುಕೊಂಡು ಬಂದಿರುವುದು ಈ ಸಂಸ್ಥೆಯ ನೆಗಳ್ತೆಗಳಲ್ಲಿ ಒಂದು. ಅಲ್ಲದೆ ಕೂಚಿಪುಡಿ, ಭರತನಾಟ್ಯ, ಕಥಕ್, ಒಡಿಸ್ಸಿ, ಯಕ್ಷಗಾನಗಳನ್ನು ಮೇಳೈಸಿಕೊಂಡಿರುವ ವಿವಿಧ ವಿನೂತನ ಪ್ರಯೋಗಗಳನ್ನು ಮಾಡಿಕೊಂಡು ಬಂದಿದೆ. ಕೊಲಂಬೋದಲ್ಲಿ, ಮಾತಳದಲ್ಲಿ, ಶ್ರೀಲಂಕಾದಲ್ಲಿ, ಅಲ್ಲದೆ ಬೇರೆ ಬೇರೆ ಆಗ್ರಾದಲ್ಲಿ, ಅವಧ್ಪುರಿ, ನವದೆಹಲಿ, ಮಹಾರಾಷ್ಟ್ರ, ಮುಂಬೈ, ಚೆನ್ನೈ, ಕೊಚ್ಚಿನ್, ಕೇರಳ, ಪಶ್ಚಿಮ ಬಂಗಾಳ, ಕಲ್ಕತ್ತಾ, ಒರಿಸ್ಸಾ, ಗೋವಾ, ರೂರ್ಕೆಲ್, ಒರಿಸ್ಸಾ, ಹೈದರಾಬಾದ್, ತೆಲಂಗಾಣ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕಾರ್ಯಕ್ರಮ ಕೊಟ್ಟಂತಹ ದೊಡ್ಡ ಕೀರ್ತಿ ಮಂತ್ರ ನಾಟ್ಯ ಕಲಾ ಗುರುಕುಲಕ್ಕೆ ಸಲ್ತದೆ. ಈ ವರ್ಷವಂತೂ 10ನೇ ಸಂಭ್ರಮ. ಪ್ರತಿ ವರ್ಷವೂ ಗುರುಕುಲ ಆಗುವುದು ನಮಗೆ ತಿಳಿದಿದೆ. ಗುರುಕುಲೋತ್ಸವದಲ್ಲಿ ಒಂದಷ್ಟು ಸಾಧಕರನ್ನು ಬೇರೆ ರಾಜ್ಯಗಳಿಂದ ಆಹ್ವಾನಿಸಿ ಇಲ್ಲಿ ನಾಟ್ಯ ಮಂತ್ರೈಕೆ ಎನ್ನುವ ಪ್ರಶಸ್ತಿಯ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಈ ಬಾರಿ ದಶಮಾನೋತ್ಸವ ಏನಾದರೂ ಹೊಸತು ಮಾಡಬೇಕು, ಏನಾದರೂ ಹೊಸತನವನ್ನು ನಾಡಿಗೆ ಪರಿಚಯಿಸಬೇಕು ಎನ್ನುವ ಉದ್ದೇಶಕ್ಕೆ ಅಷ್ಟಸಿದ್ಧಿಗಳ ಹೆಸರಿನಲ್ಲಿ, ಅಣಿಮಗರಿಮಾದಿ ಅಷ್ಟಸಿದ್ಧಿಗಳ ಹೆಸರಿನಲ್ಲಿ 8 ಅಚ್ಚುಕಟ್ಟಾದ ನಾಟ್ಯ ತಂಡವನ್ನು ಮಂತ್ರನಾಟ್ಯ ಕಲಾ ಗುರುಕುಲದೊಳಗೆ ಸಿದ್ಧಪಡಿಸಲಾಗಿದೆ. ಅದರ ಪ್ರಸ್ತುತಿಯನ್ನು ಮುಂದಿನ ಕ್ಷಣಗಳಲ್ಲಿ ನಾವು ವೀಕ್ಷಿಸಲಿದ್ದೇವೆ. ಅಲ್ಲದೆ ಇದು 10ನೇ ಕಾರ್ಯಕ್ರಮ. ಈ ಹಿಂದೆ 9ಮ ಕಾರ್ಯಕ್ರಮ, 9 ಕಾರ್ಯಕ್ರಮಗಳ ಮೂಲಕ ವಿಚಾರ ಸಂಕಿರಣ, ಪ್ರಾತ್ಯಕ್ಷಿಕೆ, ಕಾರ್ಯಾಗಾರ, ನಾಟ್ಯದ ವಿವಿಧ ಸಾಧ್ಯತೆಗಳು, ಹೊಸ ಪರಿಚಯ, ಅತಿಥಿಗಳ ಮುಖಾಮುಖಿ, ವಿವಿಧ ಸ್ಥಳಗಳ ಸಂದರ್ಶನ, ವಿವಿಧ ದೇಗುಲಗಳ ಸಂದರ್ಶನ, ವಿವಿಧ ಶಾಸ್ತ್ರ ವಿಚಾರಗಳ ಪರಿಚಯ, ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಜನೋಪಯೋಗಿಯಾಗಿ ಆಯೋಜಿಸಲಾಗಿದೆ. ಅದೆಲ್ಲವೂ ಹರಿದು ಬಂದು ದಾಟಿ ಬಂದು ಇದೀಗ ಗುರುಕುಲೋತ್ಸವ ಎನ್ನುವ ದಶಮ ಕಾರ್ಯಕ್ರಮದ ದಶಮಾನೋತ್ಸವದ ಸಂಭ್ರಮ. ಈ ದಶಮಾನೋತ್ಸವ ಕಾರ್ಯಕ್ರಮ ಇದೀಗ ತಮ್ಮೆಲ್ಲರ
ಅನುವನ್ನು ಭಿನ್ನವಿಸಿಕೊಂಡು ಭಗವದನುಗ್ರಹವನ್ನು ಬೇಡಿಕೊಂಡು ಗುರುಚರಣಕ್ಕೆ ಪೊಡಮಟ್ಟುಕೊಂಡು ಇದೀಗ ಶುಭಾರಂಭಗೊಳ್ಳುತ್ತದೆ ನವ್ಯ ಎನ್ ಭಟ್ ಮತ್ತು ಸಿಂಚನ ಎನ್ ಭಟ್ ಇವರ ಪ್ರಾರ್ಥನೆಯೊಂದಿಗೆ. ಗಣಪತಿಯನ್ನ ಪಾಲಿಸು ಗಂಭೀರ ಗಣಪತಿಯನ್ನ ಪಾಲಿಸು ಪಂಕಜನಯನ ವೆಂಕಟ ವಿಠಲನೆ ಪಂಕಜನಯನ ಶ್ರೀ ವೆಂಕಟ ವಿಠಲನೆ ಕಿಂಕರನೆ ನಿಸಂಗ ಶಂಕರ ತನಯ ಕಿಂಕರನೆ ನಿಸಂಗ ಶಂಕರ ತನಯ ಗಣಪತಿಯನ್ನ ಪಾಲಿಸು ಗಂಭೀರ ಗಣಪತಿಯನ್ನ ಪಾಲಿಸು ಗಣಪತಿಯನ್ನ ಪಾಲಿಸು ಗಂಭೀರ ಗಣಪತಿಯನ್ನ ಪಾಲಿಸು ಗಣಪತಿ ಎಲ್ಲ ಪಾಲಿಸು ಭಕ್ತಿಯ ನವ್ಯ ಭಾವದ ಸಿಂಚನ. ನವ್ಯ ಸಿಂಚನ ಅವರಿಗೆ ಚಪ್ಪಾಳೆಯ ಮೂಲಕ ಒಂದು ವಂದನೆಯನ್ನು ಸಲ್ಲಿಸೋಣ. ಸ್ನೇಹಿತರೆ, ಮಂತ್ರ ನಾಟ್ಯಕಲಾ ಗುರುಕುಲದ ನಿರ್ದೇಶಕರು ವಿದ್ವಾನ್ ಶ್ರಾವಣ್ ಉಳ್ಳಾಳ್. ಶ್ರೀಮತಿ ಶಕೀಲಾ ಜನಾರ್ದನ ದಂಪತಿಗಳ ಸುಪುತ್ರರಾಗಿರುವ ಶ್ರಾವಣ್ ಉಳ್ಳಾಳರು ಭರತನಾಟ್ಯವನ್ನು ಪಂದನಲ್ಲೂರು ಸಂಪ್ರದಾಯದ ನೃತ್ಯ ಗುರು ಶ್ರೀ ಉಳ್ಳಾಳ ಮೋಹನ್ ಕುಮಾರ್ ಹಾಗೂ ಶ್ರೀಮತಿ ರಾಜಶ್ರೀ ಉಳ್ಳಾಳ್ ಇವರಲ್ಲಿ ಅಭ್ಯಸಿಸಿದವರು. ದೂರದರ್ಶನ ಗ್ರೇಗೇಡ್ ಕಲಾವಿದರಾಗಿರುವ ಇವರು ಶ್ರೀಮತಿ ಸಾವಿತ್ರಿ ರಾಮರಾವ್ ರವರಲ್ಲಿ ವೀಣಾವಾದನವನ್ನು ಕರಗತ ಮಾಡಿಕೊಂಡವರು. ಕಾನೂನು ಪದವೀಧರರಾಗಿರುವ ಇವರು ನೃತ್ಯದಲ್ಲಿ ಸ್ನಾತಕೋತ್ತರ MA ಪದವಿಯನ್ನು ಕಲೈ ಕಾವೇರಿ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ತಮಿಳುನಾಡು ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ. ಇವರು ಕಳೆದ ಒಂದಷ್ಟು ವರ್ಷಗಳಿಂದ ಉಳ್ಳಾಳ ಮೋಹನ್ ಕುಮಾರ್ ರವರ ಗರಡಿಯಲ್ಲಿ ಪಳಗಿ ಅಲ್ಲಿ ನೃತ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಆ ನಂತರದಲ್ಲಿ ತನ್ನ ಸ್ವತಂತ್ರವಾದಂತಹ ಒಂದು ಸಂಸ್ಥೆಯನ್ನು ಮಾಡಬೇಕು ಎನ್ನುವ ಸಹಜವಾದ ಅಭಿಲಾಷೆಯನ್ನಿಟ್ಟುಕೊಂಡು ಪೂಜ್ಯ ಗುರುಗಳ ಹತ್ರ ಅನುವನ್ನು ಸ್ವೀಕರಿಸಿದಾಗ ಅವರದಕ್ಕೆ ಸರ್ವಾನುಮತದಿಂದ ಹೃದಯವಾಗಿ ಒಪ್ಪಿದಾಗ ಅವರು ಈ ಮಂತ್ರ ನಾಟ್ಯ ಕಲಾ ಗುರುಕುಲವನ್ನು ಪ್ರಾರಂಭಿಸಿದರು. ಈ ಪ್ರಯಾಣ ಈ ಬಾರಿ 10ಕ್ಕೆ ಹತ್ತಿರವಾಗಿದೆ. ಅಂತಹ ಸಂಭ್ರಮದಲ್ಲಿ, ರೋಮಾಂಚನದಲ್ಲಿ ಮತ್ತು
ಒಂದು ಅಷ್ಟು ಗಡಿಬಿಡಿಯ ಮನೋಭೂಮಿಕೆಯಲ್ಲಿರುವ ಶ್ರಾವಣ್ ಉಳ್ಳಾಳ್ರವರು ಅವರಾಗಿಯೇ ಬಂದು ಸ್ವಾಗತವನ್ನು ಕೋರಿದರೆ ಹೆಚ್ಚು ಔಚಿತ್ಯ, ಹೆಚ್ಚು ಪ್ರಸ್ತುತ, ಇನ್ನಷ್ಟು ಅರ್ಥಪೂರ್ಣ. ಹಾಗಿರುವಾಗ ಈಗ ಸ್ವಾಗತದ ನುಡಿಗಳು ಮಂತ್ರನಾಟ್ಯ ಕಲಾ ಗುರುಕುಲದ ನಿರ್ದೇಶಕರು, ಗುರುಗಳು ಆಗಿರುವ ಮತ್ತು ಒಟ್ಟು ಸಮಿತಿಯ ಅಧ್ಯಕ್ಷರಾಗಿರುವ ವಿದ್ವಾನ್ ಶ್ರೀ ಶ್ರಾವಣ್ ಉಳ್ಳಾಳ್ ಇವರಿಂದ. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ನಟರಾಜ ಮಂತ್ರಮೂರ್ತಿಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಆರಾಧ್ಯ ದೇವರಾದಂತಹ ಶ್ರೀ ನಟರಾಜ ಮಂತ್ರಮೂರ್ತಿಯನ್ನು ನೆನವರಿಕೆ ಮಾಡಿಕೊಳ್ಳುತ್ತಾ, ನಮ್ಮೆಲ್ಲ ಗುರು ಪರಂಪರೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಂತ್ರನಾಟ್ಯ ಕಲಾ ಗುರುಕುಲ 2013ರಲ್ಲಿ ನಮ್ಮ ಪೂಜ್ಯ ಗುರುಗಳಿಂದ ಉದ್ಘಾಟಿಸಲ್ಪಟ್ಟು ಇದೀಗ 10ನೇ ವರ್ಷದ ಸಂಭ್ರಮದಲ್ಲಿದೆ. ದಶಮಾನೋತ್ಸವದ ಸಂಭ್ರಮ. ಈ 10 ವರ್ಷದಲ್ಲಿ ಏಳು ಬೀಳು, ಹಾಗೆ ಕಲಿಕೆ, ಹಾಗೆ ಹಲವಾರು ಗಣ್ಯರಿಂದ ನಮಗೆ ಸಹಕಾರ ಎಲ್ಲವನ್ನೂ ಅನುಭವಿಸಿ 10 ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದೇವೆ. 10 ವರ್ಷದ ಮಗು ಇನ್ನೂ ಕಲಿತು ದುಡಿಯುವಂತಹ ಕೆಲಸ ನಮಗೆ ನಮ್ಮ ಗುರುಕುಲಕ್ಕೆ ಒದಗಿ ಬರಬೇಕು. ಹಾಗೆ ಈ ನಮ್ಮ ದಶಮಾನೋತ್ಸವದ ಸಂಭ್ರಮದ ಕಾರ್ಯಕ್ರಮ ಗುರುಕುಲ ಉತ್ಸವ 2023, ಈ ಕಾರ್ಯಕ್ರಮವನ್ನು ನಮ್ಮ ಪೂಜ್ಯ ಗುರುಗಳಾದಂತಹ ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಅವರು ದೇವತಾ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಚಾಲನೆ ನೀಡಿದ್ದಾರೆ. ಹಾಗೆ ಈಗ ಗುರುಕುಲ ಉತ್ಸವ ಉದ್ಘಾಟನೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಶೀರ್ವದಿಸಲು ಆಗಮಿಸಿದಂತಹ ನನ್ನ ಪೂಜನೀಯ ಗುರುಗಳಾದಂತಹ ಶ್ರೀ ಉಳ್ಳಾಲ ಮೋಹನ್ ಕುಮಾರ್, ನಮ್ಮ ನಾಡಿನ ಓರ್ವ ಹಿರಿಯ ನಾಟ್ಯ ವಿದ್ವಾಂಸರು, ಪಂದನಲ್ಲೂರು ಶೈಲಿಯ ಪರಂಪರೆಯನ್ನು ದಕ್ಷಿಣ ಕನ್ನಡದಲ್ಲಿ ಪಸರಿಸಿದವರು, ಅದೆಷ್ಟೋ ಮಂದಿ ಗುರು ಪರಂಪರೆಯನ್ನು ಹಾಗೆ ಗುರುಕುಲವನ್ನು ಸೃಷ್ಟಿಸಿದವರು, ಎಲ್ಲ ತಮ್ಮ ಶಿಷ್ಯಂದಿರ ಬದುಕಿಗೆ ಒಂದು ಮಾರ್ಗವನ್ನು ಮಾಡಿಕೊಟ್ಟವರು. ಅವರ ಮಸ್ತಕದಲ್ಲಿ ಪುಸ್ತಕದ ಬರಹಗಳನ್ನು, ನಾಟ್ಯಶಾಸ್ತ್ರದ ಬರಹಗಳನ್ನು ತುಂಬಿಸಿ ಅವರು ಜೀವನದ ಅವರಿಗೆ ಜೀವನದ ದಾರಿಯನ್ನು ಮಾಡಿಕೊಟ್ಟವರು. ಅಂತಹ ನಮ್ಮ ದಕ್ಷಿಣ ಕನ್ನಡದ ಹೆಮ್ಮೆಯ ಗುರುಗಳಾದಂತಹ ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಅವರನ್ನು ಗುರುಕುಲ ಉತ್ಸವದ ಈ ಕಾರ್ಯಕ್ರಮಕ್ಕೆ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಕಿರಣ್ ಉಳ್ಳಾಲ್ ಇವರು ಸ್ವಾಗತವನ್ನು ನೀಡಬೇಕು. ಹಾಗೆ ಗುರುಕುಲ ಉತ್ಸವ ಉದ್ಘಾಟನೆಯನ್ನು ಮಾಡಲು ಶ್ರೀ ಆನಂದ್ ಎನ್ ಬಂಟ್ವಾಳ ಇವರು ಆಗಮಿಸಿದ್ರು. ತುರ್ತು ಕಾರ್ಯ ನಿಮಿತ್ತ ಅವರು ತೆರಳಬೇಕಾಗಿ ಬಂತು. ಅವರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಗುರುಕುಲ ಉತ್ಸವವನ್ನು ತಮ್ಮ ಆಶೀರ್ವಚನದ ಮೂಲಕ ನಮ್ಮೆಲ್ಲ ಶಿಷ್ಯ ವೃಂದದವರಿಗೆ ಹಾಗೂ ಪೋಷಕರಿಗೆ ಹಾಗೂ ಕಲಾಭಿಮಾನಿ ರಸಿಕರಿಗೆ ನೀಡಲು ಬಂದಂತಹ ನಮ್ಮ ಪೂಜನೀಯ ಧರ್ಮದರ್ಶಿಗಳು ಶ್ರೀ ಶ್ರೀಕೃಷ್ಣ ಗುರೂಜಿ, ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನ, ಕುಕ್ಕಾಜೆ, ಮಾಣಿಲ, ಕಳೆದ 10 ವರ್ಷಗಳಿಂದ ನಮ್ಮ ಗುರುಕುಲಕ್ಕೆ ನಿಕಟಪೂರ್ವ ಆಗಿದ್ದುಕೊಂಡು ನಮ್ಮ ಪ್ರೀತಿ ಪಾತ್ರರು, ಪೂಜನೀಯರು, ಹಾಗೆ ನಮ್ಮ ಹಿತೈಷಿಗಳು ಆಗಿದ್ದುಕೊಂಡು ನಮ್ಮನ್ನು ಹರಸಿಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ಈ ಗುರುಕುಲೋತ್ಸವದ ಕಾರ್ಯಕ್ರಮಕ್ಕೆ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀ ಸಂಗ್ರಾಮ್ ಶ್ರೀಯಾನ್ ಇವರು ಸ್ವಾಗತವನ್ನು ನೀಡಬೇಕು. ಇವರಿಗೆ ಶ್ರೀ ಕಿರಣ್ ಉಳ್ಳಾಲ್ ಇವರು ಸ್ವಾಗತವನ್ನು ನೀಡಬೇಕು.
ಹಾಗೆ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಮಂತ್ರನಾಟ್ಯ ಕಲಾ ಗುರುಕುಲ ಆರಂಭಗೊಂಡಂತಹ ಪುಣ್ಯಕ್ಷೇತ್ರ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ, ಶ್ರೀ ಚಿರುಂಬ ಭಗವತಿ ಮಾತೆಯ ಸನ್ನಿಧಿಯಲ್ಲಿ ನಾವು ಆರಂಭಿಸಿದ್ದು. ಹಾಗೆ ಆ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀ ಚಂದ್ರ ಸುಳ್ಳ ಇವರು ಆಗಮಿಸಬೇಕಿತ್ತು. ಆರೋಗ್ಯ ಸಮಸ್ಯೆ ನಿಮಿತ್ತವರು ಆಗಮಿಸಲಿಲ್ಲ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮುಂದಕ್ಕೂ ಅವರ ಸಹಕಾರವನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ. ಹಾಗೆ ಮುಂದಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ರಾಜೇಶ್ ಜಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಎಲ್ಲ ಕಲಾವಿದರಿಗೆ ಬೇಕಾದಂತಹ ಅನುಕೂಲಗಳನ್ನು ಹಾಗೆ ಸವಲತ್ತುಗಳನ್ನು ಮಾಡಿಕೊಟ್ಟವರು ಶ್ರೀ ರಾಜೇಶ್ ಜಿಯವರು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡುತ್ತಾ ಬಂದವರು, ಪ್ರೀತಿಪೂರ್ವಕವಾಗಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಗುರುಕುಲೋತ್ಸವದ ಕಾರ್ಯಕ್ರಮಕ್ಕೆ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀ ಸಂಗ್ರಾಮ್ ಸಿರಿಯನ್ ಇವರು ಸ್ವಾಗತವನ್ನು ನೀಡಬೇಕು. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ದೂರದ ಮುಂಬಯಿಯಿಂದ ಆಗಮಿಸಿದಂತಹ ನಾಡಿನ ಒಬ್ಬ ಪ್ರಬುದ್ಧ ನಾಟ್ಯ ವಿದ್ವಾಂಸರು, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಶ್ರೀ ದೀಪಕ್ ಮಜುಮ್ದಾರ್ ನಮ್ಮೊಂದಿಗೆ ಬಹಳ ಆತ್ಮೀಯರಾಗಿದ್ದುಕೊಂಡು ಈ ಹೊತ್ತಿಗೆ ಈ ದಶಮಾನೋತ್ಸವ ಸಂಭ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಹಿಯರ್ ಫಾರ್ ಅವರ್ 10th ಎಡಿಷನ್ ಆಫ್ ಗುರುಕುಲೋತ್ಸವ. ಇಟ್ಸ್ ಅ ಪ್ಲೆಷರ್ ಹ್ಯಾವಿಂಗ್ ಯು ವಿತ್ ಅಸ್ ಟುಡೇ. ಥ್ಯಾಂಕ್ ಯು. ಇವರಿಗೆ ಕಿರಣ್ ಉಳ್ಳಾಲ್ ಇವರು ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ಹಾಗೆ ಸಪ್ತ ನದಿಗಳಾಗಿ ಹರಿದು ಬಂದುಕೊಂಡು ನಾಟ್ಯದ ತಪಸ್ಸನ್ನು ಮಾಡಿ ಸಪ್ತ ಋಷಿಗಳ ಶೋಭೆಯಲ್ಲಿ ಶೋಭಿಸಿಕೊಂಡು ಅಪಾರ ಶಿಷ್ಯವೃಂದಕ್ಕೆ ತಮ್ಮ ವಿದ್ಯೆಯನ್ನು ದಾರಿ ಎರೆದುಕೊಟ್ಟು ಎಲ್ಲರ ಬದುಕಿಗೆ ಒಂದು ದಾರಿಯನ್ನು ಮಾಡಿಕೊಟ್ಟಂತಹ ನಮ್ಮ ದಕ್ಷಿಣ ಕನ್ನಡದ ಹಿರಿಯ ನೃತ್ಯ ವಿದ್ವಾಂಸರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇದು ಮಂತ್ರನಾಟ್ಯ ಕಲಾ ಗುರುಕುಲದ ಪರಮ ಭಾಗ್ಯ. ಯಾಕೆಂದ್ರೆ ಈ ಸಪ್ತ ಕಲಾಶ್ರೀಗಳನ್ನು ವಂದಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಆ ದೇವರ ಅನುಗ್ರಹದಿಂದ ನಾವು ಮಾತ್ರ. ಹಾಗೆ ನಮ್ಮ ಜೊತೆಗೆ ನನ್ನ ಗುರುಗಳಾದಂತಹ ಶ್ರೀಮತಿ ರಾಜಶ್ರೀ ಉಳ್ಳಾಲ್, ನಾಟ್ಯನಿಕೇತನ ಕೊಲ್ಯ ಇವರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನನ್ನ ಧರ್ಮಪತ್ನಿಯಾದ ಶ್ರೀಮತಿ ಶ್ರಾವಣ ಉಳ್ಳಾಲ್ ಇವರು ಸ್ವಾಗತವನ್ನು ನೀಡಬೇಕು. ಹಾಗೆ ಇನ್ನೋರ್ವ ನಾಟ್ಯಾಚಾರ್ಯರು ಶ್ರೀ ಪಿ ಕಮಲಾಕ್ಷ ಆಚಾರ್, ನೃತ್ಯ ನಿಕೇತನ ಬೆಳ್ತಂಗಡಿ. ಇವರು ಪ್ರೀತಿಯಿಂದ ಆಗಮಿಸಿ ನೀಡಲಿದ್ದಾರೆ. ಇವರಿಗೂ ಕೂಡ ಈ ಗುರುಕುಲೋತ್ಸವದ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಬಬಿತಾ ಕಿರಣ್ ಇವರು ಸ್ವಾಗತವನ್ನು ನೀಡಬೇಕು. ಶ್ರೀ ಪಿ ಕಮಲಾಕ್ಷ ಆಚಾರ್ ಇವರಿಗೆ ಸಂಗ್ರಾಮ ಇವರು ಸ್ವಾಗತವನ್ನು ನೀಡಬೇಕು. ಇನ್ನೋರ್ವ ನೃತ್ಯ ಗುರುಗಳು ವಿದುಷಿ ಶ್ರೀಮತಿ ನಯನಾ ವೀರ, ವಿಶ್ವಕಲಾ ನಿಕೇತನ ಪುತ್ತೂರು, ಕುತ್ಕಾಡಿ ವಿಶ್ವನಾಥ್ ರೈ ಇವರ ಧರ್ಮಪತ್ನಿ. ಇವರು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಮೋಹಿನಿ ಸುವರ್ಣ ಇವರು ಸ್ವಾಗತವನ್ನು ನೀಡಬೇಕು. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ನೃತ್ಯಗಳು, ಇನ್ನೋರ್ವ ಹಿರಿಯ ನೃತ್ಯ ಗುರುಗಳಾದಂತಹ ವಿದುಷಿ ಶ್ರೀಮತಿ ಕಮಲಾ ಭಟ್, ನಾಟ್ಯಾಲಯ ಗುರುವ. ಇವರು ಕೂಡ ಪ್ರೀತಿ ಇಟ್ಟುಕೊಂಡು ನಮ್ಮೆಲ್ಲರನ್ನು ಹರಸಲು ಬಂದಿದ್ದಾರೆ. ಗುರುಕುಲ ಉತ್ಸವದ ದಶಮಾನೋತ್ಸವಕ್ಕೆ ಶ್ರೀಮತಿ ಕಮಲಾ ಭಟ್ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಬಬಿತಾ ಕಿರಣ್ ಇವರು ಸ್ವಾಗತವನ್ನು ನೀಡಬೇಕು.
ಹಾಗೆ ಇನ್ನೋರ್ವ ನೃತ್ಯ ಗುರು ನಮ್ಮ ಪ್ರೀತಿಯ ವಿದುಷಿ ಶ್ರೀಮತಿ ಗೀತಾ ಸರಳಾಯ, ನೃತ್ಯ ಭಾರತಿ ಕದ್ರಿ ಮಂಗಳೂರು, ಇವರು ಪ್ರೀತಿಯಿಟ್ಟು ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ದಶಮಾನೋತ್ಸವ ಈ ಸಂಭ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಶೈನಾ ಶ್ರಾವಣ್ ಇವರು ಸ್ವಾಗತವನ್ನು ನೀಡಬೇಕು. ಹಾಗೆ ನಮ್ಮ ಪ್ರೀತಿಯ, ನಾನು ಯಾವಾಗಲೂ ಅವರನ್ನು ನಾವಡ ಸರ್ ಅಂತ ಕರೆಯುವುದು, ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಹಿರಿಯ ನೃತ್ಯ ಗುರು, ಭರತನಾಟ್ಯ ಹಾಗೂ ಯಕ್ಷಗಾನದಲ್ಲಿ ಎಲ್ಲ ಅನೇಕ ಶಿಷ್ಯವೃಂದವನ್ನು ಈ ಸಮಾಜಕ್ಕೆ ನೀಡಿದವರು ಶ್ರೀ ವಿದ್ವಾನ್ ಕೆ ಚಂದ್ರಶೇಖರ ನಾವಡ, ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿ ಸುರತ್ಕಲ್, ಇವರು ಪ್ರೀತಿಯಿಟ್ಟು ಆಗಮಿಸಿದ್ದಾರೆ. ಇವರಿಗೂ ಕೂಡ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಕಿರಣ್ ಉಳ್ಳಾಲ್ ಇವರು ಸ್ವಾಗತವನ್ನು ನೀಡಬೇಕು. ಹಾಗೆ ಇನ್ನೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ನೃತ್ಯ ಗುರು ವಿದುಷಿ ಶ್ರೀಮತಿ ಶಾರದಮಣಿ ಶೇಖರ್, ಸನಾತನ ನಾಟ್ಯಾಲಯ ಮಂಗಳೂರು, ಪ್ರೀತಿಯಿಟ್ಟು ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ಈ ಗುರುಕುಲೋತ್ಸವ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀಮತಿ ಬಬಿತಾ ಕಿರಣ್ ಇವರು ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ಹಾಗೆ ನಮ್ಮ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಮತಿ ಶಕೀಲಾ ಜನಾರ್ದನ್, ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀಮತಿ ಶೈನಾ ಶ್ರಾವಣ್ ಇವರು ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಿರೂಪಣೆಯಲ್ಲಿ ಆಗಮಿಸಿದಂತಹ ಡಾಕ್ಟರ್ ಅರುಣ್ ಉಳ್ಳಾಲ್, ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಎಲ್ಲ ಹೆಮ್ಮೆಯ ಪ್ರೀತಿಯ ಶಿಷ್ಯವೃಂದಗಳು, ಹಾಗೆ ಪೋಷಕ ಮಿತ್ರರು, ಕಲಾಭಿಮಾನಿ ಬಂಧುಗಳು, ಹಾಗೆ ಮಾಧ್ಯಮ ವರ್ಗದವರು, ಹಾಗೆ ವಿಚಾರ ಪ್ರಾತ್ಯಕ್ಷಿಕೆಯನ್ನು ನಡೆಸಲು ದೂರದ ಬಾಗಲಕೋಟೆಯಿಂದ ಆಗಮಿಸಿದಂತಹ ಶ್ರೀ ಅನಶ್ಕು ಇವರಿಗೂ, ಹಾಗೆ ಧ್ವನಿ ಮತ್ತು ಬೆಳಕಿನಲ್ಲಿ ನಮಗೆ ಸಹಕರಿಸಿದಂತಹ ಶ್ರೀ ಸೃಜನ್ ಸೌಂಡ್ಸ್ ಇಲ್ಲಿಯ ಮಾಲಕರು ಶ್ರೀ ಗಣೇಶ್ ಮತ್ತು ಅವರ ತಂಡಕ್ಕೂ, ಹಾಗೆ ಹೊಸಕುರಲ್ ವಾಹಿನಿಯಿಂದ ಆಗಮಿಸಿದಂತಹ ವಿದ್ಯಾಧರ್ ಶೆಟ್ಟಿ ಹಾಗೂ ಅವರ ಬಳಗಕ್ಕೂ, ಹಾಗೆ ಫೋಟೋಗ್ರಫಿಯಲ್ಲಿ ನಮಗೆ ಸಹಕಾರ ನೀಡಿದಂತಹ ಶ್ರೀ ಗಣೇಶ್ ಇವರಿಗೂ, ಹಾಗೆ ಎಲ್ಲ ನಮ್ಮ ಯೂಟ್ಯೂಬ್ ಲೈವ್ ಅಲ್ಲಿ ವೀಕ್ಷಿಸುವಂತಹ ಎಲ್ಲ ನಮ್ಮ ಕಲಾ ರಸಿಕರಿಗೆ ಹೃದಯ ತುಂಬಿದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆ ಆ ನಾಟ್ಯಾಧಿದೇವನು ಎಲ್ಲರಿಗೂ ಒಳ್ಳೇದು ಮಾಡಲಿ ಹೇಳ್ತೇನೆ. ನಮಸ್ಕಾರ. ವಂದನೆಗಳು ಶ್ರಾವಣ ಉಳ್ಳಾಳ್ ಅವರಿಗೆ. ಬಹಳ ಅಭಿಮಾನದ ಮಾತುಗಳ ಮೂಲಕ ವೇದಿಕೆಯಲ್ಲಿ ಉಪಸ್ಥಿತರಿರುವರಿಗೆ, ಆಗಮಿಸಿದ ಚಿತ್ತೈಸಿದವರಿಗೆ ನೊಲುಮೆಯ ಸ್ವಾಗತವನ್ನು ಬಯಸಿದರು. ಅವರಿಗೊಮ್ಮೆ ಚಪ್ಪಾಳೆ ಮೂಲಕ ಪ್ರೀತಿಯ ಸ್ವಾಗತವನ್ನು ಬಯಸೋಣ. ಇಡೀ ಈ ಕಾರ್ಯಕ್ರಮಕ್ಕೆ ರಾತ್ರಿ ಹಗಲೆನ್ನದೆ ಅವರು ಎಷ್ಟು ಪರಿಶ್ರಮಿಸಿದ್ದಾರೆ ಎಂಬುದು ಅವರಿಗೂ ಅವರ ಜೊತೆಗಾರರಿಗೂ ಗೊತ್ತಿದೆ. ಹಾಗಾಗಿ ಒಂದು ಸಂಸ್ಥೆಯ ಕಾರ್ಯಕ್ರಮ ಎಂಬುದು ಅದು 10 ಮನಸ್ಸನ್ನು ಜೋಡಿಸುವಂತಹ ಕೆಲಸ. ಆಗ ಆಗುವಂತಹ ಏರುಪೇರು ಅವುಗಳನ್ನೆಲ್ಲ ಸಹಿಸಿಕೊಂಡು, ಕಷ್ಟ ನಷ್ಟಗಳನ್ನೆಲ್ಲ ನಿಭಾಯಿಸಿಕೊಂಡು ಯಶಸ್ಸಿನ ಕಡೆಗೆ ಸಾಗಬೇಕಾಗಿರುವುದು ಬಹಳ ಮುಖ್ಯವಾಗಿರುವಂತಹ ಉದ್ದೇಶ. ಆ ನಿಟ್ಟಿನಲ್ಲಿ ಶ್ರಾವಣ್ ಅವರ ಪ್ರಾಮಾಣಿಕ ಪ್ರಯತ್ನ ನಿಜಕ್ಕೂ ಮೆಚ್ಚುವಂಥದ್ದೇ. ಸ್ನೇಹಿತರೆ, ಒಂದು ಕಾರ್ಯಕ್ರಮ ಒಂದು ಹಂತಕ್ಕೆ ಬಂದು ನಿಂತಾಗ, ಒಂದು ಸಂಸ್ಥೆಯ ಪ್ರಯಾಣ ಒಂದು ಮೈಲಿಗಲ್ಲನ್ನು ದಾಟಿದಾಗ ಆ ತನಕ ಬಂದಂತಹ ದಾರಿಯ ಅವಲೋಕನ ಬಹಳ ಮುಖ್ಯ. ಮಂತ್ರ ನಾಟ್ಯ ಕಲಾ ಗುರುಕುಲದ 10 ವರ್ಷಗಳ ಪ್ರಯಾಣ ಎಂಬುದು ಅದು ಅಜಂತ ಗವಿಯ ವಿಹಾರ. ಕಂಡಷ್ಟು ಸೊಬಗು, ಬಗೆದಷ್ಟು ಸೊಗಸು. ಅಂತಹ 10 ಏರಿ ನಿಂತ ಸಂಸ್ಥೆಯ ಸೊಬಗನ್ನು ಮೇಲಿಂದ ಕೆಳಕ್ಕೊಮ್ಮೆ ಇಣುಕಿ ನೋಡಿದಾಗ ಯಾವ ರೀತಿಯ ಸಾರ್ಥಕ್ಯ ಭಾವ್ಯವನ್ನು ಮೂಡಿಸ್ತದೆ ಎಂಬುದನ್ನು ಇದೀಗ ನಮ್ಮ ಸಂಸ್ಥೆಯ ಟ್ರಸ್ಟಿಗಳು ಮತ್ತು ಕಾರ್ಯದರ್ಶಿಗಳು ಆಗಿರುವಂತಹ ಕಿರಣ್ ಉಳ್ಳಾಳ್ ಅವರು ತಮ್ಮ ವರದಿಯ ಮೂಲಕ ಬಿತ್ತರಿಸಲಿದ್ದಾರೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅಭ್ಯಾಗತರಿಗೆ ವಂದಿಸುತ್ತಾ, ಹಾಗೆ ಹಿರಿಯ ಗುರುಗಳ ಪಾದಾರವಿಂದಗಳಿಗೆ ಕೊಡಮಾಡುತ್ತಾ,
ಗುರುಕುಲ ಉತ್ಸವ ಇಂದು ದಶಮಾನೋತ್ಸವದ ಸಂಭ್ರಮದಲ್ಲಿದೆ. ಈ ದಶಮಾನೋತ್ಸವದ ಸಂಭ್ರಮದ ಹಿಂದೆ ಅನೇಕ ನಿದ್ದೆ ಇಲ್ಲದ ರಾತ್ರಿಗಳಿವೆ. ಇಲ್ಲಿ ನೋಡುವಾಗ ಒಂದು ಗುರುಕುಲ ಉತ್ಸವ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಅನ್ನಿಸಬಹುದು. ಆದರೆ ಇದರ ಹಿಂದೆ ಇರುವಂತಹ ಶ್ರಮ ತುಂಬ ಇದೆ. 2013 ಹಿಂದಕ್ಕೆ ಹೋಗೋದಾದರೆ ಶ್ರಾವಣ್ ವಿದ್ಯಾಭ್ಯಾಸವನ್ನು ನಿಮಗೆಲ್ಲರಿಗೂ ಗೊತ್ತಿರಬಹುದು. ಹೆಚ್ಚಿನವರಿಗೆ ಅವರು LLB ಗ್ರಾಜುಯೇಟ್, LLB ವ್ಯಾಸಂಗವನ್ನು ಮಾಡಿದವರು, ಲಾಯರ್ ಆಗಿದ್ದವರು. ಕಡೆಗೆ ಯಾಕೋ ಒಂದು ಒತ್ತಡದ ವಾತಾವರಣದಲ್ಲಿ ನಾನಿದ್ದೇನೆ ಅನ್ನುವಂತಹ ಭಾವನೆ ಅವರಲ್ಲಿ ಮೂಡಿತು. ನಾನು ಕಲಿತಂತಹ ವಿದ್ಯೆ ಇದೆ, ಅದನ್ನ ಇನ್ನುಳಿದಂತಹ ಯಾರೆಲ್ಲ ನೃತ್ಯಾಸಕ್ತರಿದ್ದಾರೆ ವಿದ್ಯಾರ್ಥಿಗಳಿಗೆ ಅವರಿಗೆ ಹೇಳಿಕೊಡುವಂತಹ ಕೆಲಸವನ್ನು ನಾನು ಮಾಡಬೇಕು ಅನ್ನುವಂತಹ ಆ ಒಂದು ಭಾವನೆ ಅವರಿಗೆ ಆ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಮೂಡಿತ್ತು. ನಾನು ಪ್ರತಿ ಸಲ 2013 ಹಿಂದಿನ ವಿಷಯ ಹೇಳ್ತಾ ಇದ್ದೇನೆ. ಪ್ರತಿ ಸಲ ಆದಿತ್ಯವಾರ ನಾವು ಎಲ್ಲಿಗಾದ್ರೂ ನಮಗಿಬ್ಬರಿಗೆ ದಯವಿಟ್ಟು ಕ್ಷಮಿಸಿ, ನಾನು ಮತ್ತೆ ಶ್ರವಣ್ ಹೋಗಬಾರು ಅನ್ನುವಷ್ಟು ಆತ್ಮೀಯ ಗೆಳೆಯರು. ಹಾಗಾಗಿ ನಾನು ಅವನು ಇವನು ಅಂತಾನೆ ಮಾತಾಡ್ತೇನೆ, ದಯವಿಟ್ಟು ಕ್ಷಮಿಸಿ. ಆ ಹೊತ್ತಿಗೆ ಆದಿತ್ಯವಾರ ಏನಾದ್ರು ನಮಗೊಂದು ಹವ್ಯಾಸ ಇತ್ತು. ಆದಿತ್ಯವಾರ ಎಲ್ಲಾದ್ರೂ ಭೂತಕೋಲ ನೇಮ ಏನಾದ್ರೂ ಆಗ್ತಾ ಇದೆ ಅಂತಂದ್ರೆ ಅಲ್ಲಿಗೆ ಒಟ್ಟಿಗೆ ಹೋಗುವಂತದ್ದು ನಮ್ಮದೊಂದು ಪರಿಪಾಠದಲ್ಲಿತ್ತು. ಪ್ರತಿ ಆದಿತ್ಯವಾರ ನಾನು ಆ ಸಂದರ್ಭದಲ್ಲಿ ಆಗ ಗುರುಕುಲ ಉತ್ಸವ ಇನ್ನೂ ಆರಂಭ ಆಗಿರಲಿಲ್ಲ. ಪ್ರತಿ ಆದಿತ್ಯವಾರ ಶ್ರಾವಣನ ಕರೆದು ಶ್ರಾವಣ ಎಲ್ಲಿಗಾದ್ರೂ ಕೋಲಕ್ಕೆ ಹೋಗೋಣ ಅಂತಂದ್ರೆ, ಇಲ್ಲ ನನಗೆ ಗುರುಗಳ ಮನೆಯಲ್ಲಿ ತರಗತಿ ನಡೆಸಲಿಕ್ಕೆ ಹೋಗಬೇಕಿದೆ, ಹಾಗಾಗಿ ನಾನು ನನಗೆ ಸಿಗುವುದು ಸಂಜೆ ಅಂತ ಅದನ್ನೇ ಹೇಳ್ತಾ ಇದ್ದೆ. ನಾನು ಏನು ಇದು ಇಷ್ಟು ಆಸಕ್ತಿ ಅಂದ್ರೆ ಕಲಿಸುವುದಂತ ಹೇಳಿದ್ರೆ ಆಸಕ್ತಿ. ಈಗಲೂ ಕೆಲವು ಪೇರೆಂಟ್ಸ್ಗಳು ಹೇಳಿಕೊಂಡು ಅವರು ಬೆಳಿಗ್ಗೆ 9-10 ಗಂಟೆಗೆ ಕ್ಲಾಸ್ ಮುಗಿತದೆ ಅಂತ ಹೇಳ್ತಾರೆ, ಮತ್ತೆ 11:30 ಗಂಟೆ ತನಕ ಕೂಡ ಕ್ಲಾಸ್ ಮಾಡ್ತಾನೆ ಇರ್ತಾರೆ ಅಂತ. ಅದೊಂದು ಕಲಿಸುವುದರಲ್ಲಿರುವಂತಹ ಆಸಕ್ತಿ ಆ ಸಮಯದಿಂದ. ಕಲಿಸ್ಲಿಕ್ಕೆ ಕೂತ್ರೆ ಊಟ ಬೇಡ, ನಿದ್ದೆ ಬೇಡ, ಏನು ಬೇಡ, ಆ ರೀತಿಯಾದಂತ ಆಸಕ್ತಿ ಇತ್ತು. ವ್ಯಾಸಂಗವನ್ನೆಲ್ಲ ಮುಗಿಸಿದಾದ್ಮೇಲೆ ಜೀವನಕ್ಕಾಗಿ ಏನಾದರೂ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ತೊಡಗುತ್ತಾರೆ. ಇಬ್ರು ಒಟ್ಟಿಗೆ ತೊಡಗುತ್ತಿದ್ದೇವೆ. ಅಲ್ಲಿ ಕೂಡ ಏನೋ ಒಂದು ರೀತಿಯಾದಂತಹ ಉಸಿರುಗಟ್ಟಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಯಾಕಂತ ಹೇಳಿದ್ರೆ ಆಗಬೇಕಾದದ್ದು ಏನೋ ಆದದ್ದು ಏನೋ ಅನ್ನುವಂತಹ ಒಂದು ಭಾವನೆ ಮನಸ್ಸಿನಲ್ಲಿ, ಒಂದು ರೀತಿಯಾದಂತಹ ಬೇಜಾರು. ಇದೆಲ್ಲ ಆದ್ಮೇಲೆ ಆ ಕೆಲಸವನ್ನು ತ್ಯಜಿಸ್ತಾರೆ. 1-2 ವರ್ಷ ಏನೂ ಕೆಲಸ ಇಲ್ಲ, ಏನು ಮಾಡೋದು ಅಂತ ಹೇಳಿ ಆ ಸಂದರ್ಭದಲ್ಲಿ ಅವರ ಗುರುಗಳಾದಂತಹ ನಾಟ್ಯಾಚಾರ್ಯ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಅವರಲ್ಲಿ ಅವರ ತಾಯಿ ಮತ್ತೆ ಅವರು ಹೋಗಿ ಭಿನ್ನಮಿಸಿಕೊಳ್ತಾರೆ. ಅವನಿಗೆ ಈ ಕ್ಷೇತ್ರದಲ್ಲೇ ಮುಂದುವರಿಬೇಕನ್ನುವಂತಹ ಹಂಬಲ ಇದೆ, ನೀವು ಅವರನ್ನ ಹರಸಬೇಕು ಅಂತ ಕೇಳಿಕೊಳ್ತಾರೆ. ಆ ಹೊತ್ತಿಗೆ ಸರಿಯಾಗಿ ಗುರುಗಳವರನ್ನ ಹರಿಸಿ, ನೀನು ಕೂಡ ಈ ವಿದ್ಯೆಯನ್ನ ಆಸಕ್ತ ವಿದ್ಯಾರ್ಥಿಗಳಿಗೆ ನೀನು ಕಲಿಸಬೇಕು, ಈ ಕ್ಷೇತ್ರವನ್ನ ಅಂದ್ರೆ ಈ ನೃತ್ಯ ಕ್ಷೇತ್ರವನ್ನ ಇನ್ನೂ ಮೇಲ್ಮಟ್ಟಿಗೆ ಕೊಂಡೋಗಬೇಕು ಅನ್ನುವಂತಹ ಮಾತನ್ನ ಹೇಳಿ ಆಶೀರ್ವದಿಸಿ ಕಳಿಸ್ತಾರೆ. ಅಂದಿನಿಂದ ಅಂದ್ರೆ 2013ರಿಂದ ಉಳ್ಳಾಲ ಭಗವತಿ ದೇವಸ್ಥಾನದಲ್ಲಿ ಎಲ್ಲರ ಸಹಕಾರ, ಇಲ್ಲಿ ಅವರು ಇವರು ಅಂತ ಹೇಳಿದ್ರೆ ಯಾರಿಗಾದ್ರೂ ಬೇಜಾರಾಗಬಹುದು, ಅದಕ್ಕೋಸ್ಕರ ಎಲ್ಲರ ಸಹಕಾರದಿಂದ ಮಂತ್ರನಾಟ್ಯ ಕಲಾ ಗುರುಕುಲ ಆರಂಭ ಆಗ್ತದೆ. 2014ಕ್ಕೆ 1 ವರ್ಷ ಪೂರೈಸುವಂತಹ ಹೊತ್ತಿನಲ್ಲಿ ಗುರುಕುಲ ಉತ್ಸವವನ್ನ ಆಚರಿಸಬೇಕು. ಇನ್ನೇನು ಗುರುಕುಲ ಉತ್ಸವಕ್ಕೆ ನಾನಂದ್ರೆ ಅಷ್ಟರವರೆಗೆ ನಾನು ಈ ಗುರುಕುಲ ಉತ್ಸವ ಈ ಕಾರ್ಯಕ್ರಮಗಳನ್ನೆಲ್ಲ ಆಯೋಜಿಸುವುದರಲ್ಲಿ ನಾನು ಸ್ವಲ್ಪ ಹಿಂದೆ ಇದೆ. ನನಗೆ ಇದರ ಅನುಭವಗಳಿರಲಿಲ್ಲ. ಶ್ರಾವಣ ಒಬ್ಬನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು, ಆಮೇಲೆ ಹೊರಗಡೆ ತಿರುಗಾಡುವಂಥದ್ದೆಲ್ಲ ಮಾಡ್ತಾ ಇದ್ರು. ಇನ್ನೇನು
2 ವಾರಗಳಿದೆ ಕಾರ್ಯಕ್ರಮಕ್ಕೆ ಗುರುಕುಲೋತ್ಸವಕ್ಕೆ. ಶ್ರಾವಣಿಗೆ ಜಾಂಡಿಸ್ ಆಗುತ್ತೆ. ಏನು ಮಾಡುದು? ಜಾಂಡಿಸ್ ಆಗಿದೆ. ಡಾಕ್ಟರ್ ಹೇಳ್ತಾ ಇದ್ದಾರೆ ಜಾಂಡಿಸ್ ಅಂತ ಹೇಳಿದ್ರೆ ಕಣ್ಣೆಲ್ಲ ಹಳದಿಯಾಗಿದೆ, ದೇಹ ಎಲ್ಲ ಹಳದಿಯಾಗಿದೆ. ಈ ಪಿಕ್ಚರ್ಗಳಲ್ಲಿ ನೀವು ನೋಡಬಹುದು, ಅವರೊಂದು ಡಾನ್ಸ್ ಮಾಡುವಂತಹ ಒಂದು ಫೋಟೋ ತೆಗೆದಿದ್ದಾರೆ. ಈಗಲೂ ನೋಡಿದ್ರು ಕೂಡ ದೇಹವೆಲ್ಲ ಹಳದಿಯಾಗಿದೆ, ಕಣ್ಣು ಹಳದಿಯಾಗಿದೆ. ಡಾಕ್ಟರ್ ಹೇಳಿದ್ದಾರೆ ಒಂದು ಹೆಜ್ಜೆ ಕೂಡ ಆ ಕಡೆ ಇರಬಾರ್ದು, ಅಂತಹ ಪರಿಸ್ಥಿತಿ. ಅವರದು ಅವತ್ತು ಕಾರ್ಯಕ್ರಮ ಕೂಡ ಇದೆ. ಸ್ಥಿತಿಯಲ್ಲಿ ನಾನಾಗಲೇ ಹೇಳಿದಾಗೆ ನಾನು ಅನನುಭವಿ ಈ ಕ್ಷೇತ್ರದಲ್ಲಿ. ಶ್ರಾವಣ್ ನನಗೆ ಗೈಡ್ ಮಾಡ್ತಾರೆ, ಹೀಗೀಗೆ ಇವರನ್ನ ಹೋಗಿ ಹೀಗೆ ಕಾಂಟ್ಯಾಕ್ಟ್ ಮಾಡು. ಆದರೂ ಕೂಡ ಅಂತಹ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಕೂಡ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸುವುದಾಗ್ಬೋದು ಎಲ್ಲ ಮಾಡ್ತಾ ಇದ್ರು. ನಾನು ಹೇಗೋ ಹಾಗೂ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಪುರಭವನದಲ್ಲಿ ಕಾರ್ಯಕ್ರಮ ಗುರುಕುಲ ಉತ್ಸವ ಎಲ್ಲ ಸಂಪನ್ನವಾಗಿದೆ. ಪ್ರಥಮ ವರ್ಷದ ಕಾರ್ಯಕ್ರಮ ನಿಮಗೆಲ್ಲರೂ ಗೊತ್ತಿರ್ಬೋದು. ಟೌನ್ ಹಾಲ್ನಲ್ಲಿ ನಾವು ಯಾವುದೇ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡಿದರೆ ಅಲ್ಲಿ ಯಾವುದಾದ್ರೂ ಗೌರ್ಮೆಂಟ್ ಪ್ರೋಗ್ರಾಮ್ ಆಯೋಜನೆ ಅದೇ ದಿನಕ್ಕಾದರೆ ನಮ್ಮ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿಸ್ತಾರೆ. ನಾವು ಇನ್ವಿಟೇಷನ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ನಮ್ಮ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿಸ್ತಾ ಇದ್ದಾರೆ. ದೇವರ ದಯವೋ ಏನೋ ನಮ್ಮ ಕಾರ್ಯಕ್ರಮವನ್ನು ಸ್ವಲ್ಪ ಮುಂದಕ್ಕೆ ಹಾಕಿದ್ರು. 3 ಗಂಟೆಗೆ ಆರಂಭ ಆಗಬೇಕಿದ್ದ ನಮ್ಮ ಕಾರ್ಯಕ್ರಮ 5-6 ಗಂಟೆಗೆ ಆರಂಭ ಆಯಿತು. ಇದು ಒಂದು ರೀತಿಯಾದಂಥ ಒಂದು ಕಡೆಯಲ್ಲಿ ಇವರಿಗೆ ಹುಷಾರಿಲ್ಲ, ಜಾಂಡಿಸ್ ಆಗಿದೆ. ಬಾಲ್ಕನಿಯಲ್ಲಿ ಶ್ರಾವಣ್ ಕೂತಿದ್ದಾರೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಹಾಗೆ ಮಾತೃಗೌರವವನ್ನು ಸ್ವೀಕರಿಸಬೇಕಾಗಿ ಶ್ರಾವಣ್ ಉಳ್ಳಾಳ್ ಅವರ ತಾಯಿಯವರು ಶಕಿಲಾ ಜನಾರ್ದನ್ ಅವರು ಸ್ವೀಕರಿಸಬೇಕು. ಮನೆ ಮಗ ಊರಿಗೆ ಗುರುವಾಗಿ ನಿಂತಿರುವ ಸುಗಳಿಗೆ ಪ್ರತಿ ಗೌರವದಲ್ಲಿ ಕೂಡ, ಪ್ರತಿ ಗುರುಕುಲೋತ್ಸವದಲ್ಲಿ ಕೂಡ ತಾಯಿಯವರಿಗೆ ವಂದಿಸುವಂತಹ ಕ್ರಮವನ್ನು ರೂಢಿಸಿಕೊಂಡಿದ್ದಾರೆ ಶ್ರಾವಣವರು. ನೋಡಿ, ಸಹಜವಾಗಿ ಶಕಿಲಕ್ಕನವರೇ ಹೇಳ್ತಾ ಇದ್ದಾರೆ ದಾಯಮಾರ ಎಂದು ಇದು ಬರಬೊಡ್ಚಿ ಅಂತ. ಅದು ತಾಯಿಗೆ ಇರುವಂತಹ ಸೌಜನ್ಯತೆ. ಮತ್ತು ಇದು ಇಂತೆಲ್ಲ ಸಾಧಕರ ಜೊತೆ ನಾನೆಷ್ಟರವಳು ಎನ್ನುವಂತಹ ಸಂದೇಹವೂ ಹೌದು. ಆದರೆ ಅವರು ಆ ದಿನ ಉಳ್ಳಾಳ ಮೋಹನ್ ಕುಮಾರರ ನಾಟ್ಯ ನಿಕೇತನಕ್ಕೆ ಈ ಹುಡುಗನನ್ನು ಕರ್ಕೊಂಡು ಹೋಗದಿದ್ರೆ ಇವತ್ತು ಈ ಕಾರ್ಯಕ್ರಮವೇ ಆಗ್ತಿರ್ಲಿಲ್ಲ ಬಿಡಿ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಸುಮ್ಮನನ್ನು ಆಲೋಚಿಸಿ ನೋಡೋಣ. ಮಂಗಳೂರಿನ ಅನೇಕ ಫ್ಲ್ಯಾಟ್ಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ ಇರುವಂಥದ್ದು ಒಬ್ಬರು ವೃದ್ಧ ತಾಯಿ, ಒಬ್ಬರು ವೃದ್ಧ ತಂದೆ, ಮತ್ತೊಂದು ನಾಯಿ. ಇದು ಇವತ್ತಿನ ವಿದ್ಯಮಾನ. ತಪ್ಪಿದ್ರೆ ಅನೇಕ ಹಿರಿಯರೆಲ್ಲ ಇದ್ದಾರೆ ವೃದ್ಧಾಶ್ರಮದಲ್ಲಿ. ಹೀಗಿರುವಾಗ, ಬದುಕೆ ಪರತಂತ್ರವಾಗಿರುವಾಗ, ಪರದೇಶದಲ್ಲಿರುವಂತಹ ಮಕ್ಕಳಿಗೆ ಪರಿತಪಿಸುತ್ತಿರುವಾಗ ತಾಯಿಯನ್ನು ವೇದಿಕೆಯಲ್ಲಿ ಎಲ್ಲ ಈ ಸಂಪ್ರದಾಯ ಇದೆ ಅಲ್ಲ, ಇದು ನಾಟ್ಯ ಕೊಟ್ಟಂತಹ ಸಂಸ್ಕಾರ, ಸಂಸ್ಕೃತಿ. ಹಾಗಾಗಿ ಚಪ್ಪಾಳೆ ಮೂಲಕ ಶುಭವಂದನೆಯನ್ನು ಸಲ್ಲಿಸೋಣ. ಇದೀಗ 2ನೇ ಹಂತ ಸಾಧಕ ಸನ್ಮಾನ ಪ್ರಶಸ್ತಿ ಪ್ರದಾನ. ನಾಟ್ಯ ಮಂತ್ರೈಕ್ಯ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಸ್ನೇಹಿತರೆ, ಪ್ರಶಸ್ತಿ ಪ್ರದಾನಕ್ಕಿಂತ ಮುಂಚಿತವಾಗಿ ಗುರುವಂದನೆಯನ್ನು ಸ್ವೀಕರಿಸಿದ ಉಳ್ಳಾಳ ಮೋಹನ್ ಕುಮಾರರು ನಮ್ಮನ್ನುದ್ದೇಶಿಸಿ ತಮ್ಮ ಆಶೀರ್ನುಡಿಗಳನ್ನು ನೀಡಬೇಕಾಗಿ ಭಿನ್ನಹ ಇದೀಗ ನಮ್ಮೆದುರು ಪೂಜ್ಯರಾದ ಉಳ್ಳಾಳ ಮೋಹನ್ ಕುಮಾರು ಹೃದಯದ ಚಪ್ಪಾಳೆಯ ಮೂಲಕ ಗೌರವದಿಂದ ಬರಮಾಡಿಕೊಳ್ಳೋಣ.
ಓಂ ಶ್ರೀ ಗುರುಭ್ಯೋ ನಮಃ. ಮಂತ್ರ ನಾಟ್ಯಕಲಾ ಗುರುಕುಲ ಇದರ 10ನೆಯ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿದ್ದ ಶ್ರೀಕೃಷ್ಣ ಗುರೂಜಿ, ಕಾಳಿಕಾಂಬ ಆಂಜನೇಯ ದೇವಸ್ಥಾನ ಇವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಮುಖ್ಯವಾಗಿ ಅಷ್ಟು ದೂರದಿಂದ ಘನ ವಿದ್ವಾಂಸ, ಮಹಾ ವಿದ್ವಾಂಸ, ಇವತ್ತಿನ ನಾಟ್ಯ ಮಾಂತ್ರಿಕ ಸನ್ಮಾನವನ್ನು ಸ್ವೀಕಾರ ಮಾಡಲು ಬಂದಿದ್ದಾರೆ. ಅವರಿಗೆ ಮಂಗಳೂರಿನ ಕಲಾವಿದರ ಪರವಾಗಿ ಬಹಳ ಪ್ರೀತಿಯಿಂದ ಅವರನ್ನು ನಾನು ಸ್ವಾಗತಿಸಿಕೊಳ್ತೇನೆ. ಯಾಕಂದರೆ ಅವರು ಮೇರು ಕಲಾವಿದ. ನಾನು ಮುಂಬೈಗೆ ಹೋಗಿದ್ದಾಗ ನನ್ನ ಶಿಷ್ಯ ಧನ್ಯಾ ಶೆಟ್ಟಿ ಅವಳ ಮಗಳು ಇವರಲ್ಲಿ ಅಭ್ಯಾಸ ಮಾಡ್ತಿದ್ದ ಸಮಯ. ಆಗ ನಾನು ಅವರ ಮನೆಗೆ, ಅವರ ತರಗತಿಗೆ ನಾನು ಹೋಗಿದ್ದೆ. ನಾನು ಅಲ್ಲಿ ಕಂಡಿದ್ದೇನೆ. ಏನಂದರೆ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ ನಾನು. ಅಂದರೆ ನಾನು ಹೋಗಿದ್ದಾಗ ಹಲವಾರು ಸಾಧಾರಣ ಪ್ರಾಯದ ಹೆಣ್ಮಕ್ಕಳು ಕಲೀಲಿಕ್ಕೆ ಬಂದಿದ್ದರು. ಅವರು ಬರುವಾಗ ನಾನು ಕೂತ್ಕೊಂಡಲ್ಲೇ ಗ್ರಹಿಸಿದೆ, ಅವರ ವೇಷಭೂಷಣ ಎಲ್ಲ ಈಗಿನ ವಾತಾವರಣಕ್ಕೆ ಸರಿಯಾಗಿರೋದು. ಅವರು ಹೇಗಪ್ಪ ಮಾಡ್ತಾರೆ ಅಂತ. ಎಲ್ಲರೂ ಒಂದು ರೂಮಿನ ಒಳಗೆ ಹೋಗಿ ಕ್ಲಾಸು ಪಾಠ ಆರಂಭ ಆಗುವಾಗ ಸಾಧಾರಣ ತಮಿಳುನಾಡಿನ ಹುಡುಗಿಯರಂತೆ ತಲೆಯನ್ನು ಹೀಗೆ ಬಾಚಿಕೊಂಡು, ಒಂದು ಬೊಟ್ಟ ಹಾಕಿಕೊಂಡು, ಬೈತಲ್ಲಿ ತೆಗೆದು ಬಾಚಿಕೊಂಡು, ಜಡೆ ಹಾಕಿಕೊಂಡು, ಸೊಂಟಕ್ಕೆ ಐದನ್ನು ಉಟ್ಟುಕೊಂಡು ಬಂದು ನಿಲ್ಲುವಾಗ ನಾನು ಗ್ರಹಿಸಿದೆ, ಇವರು ಸಂಪ್ರದಾಯಕ್ಕೆ ಎಷ್ಟು ಗೌರವ ಕೊಡುವಂಥ ಮಹಾಗುರು ಅಂತ. ಆಮೇಲೆ ಅವರ ಶಿಷ್ಯ ಶಿಷ್ಯ ಪವಿತ್ರ ಭಟ್ಟರ ಕಾರ್ಯಕ್ರಮವನ್ನು ನಾನು ನೋಡಿದ್ದೇನೆ. ಅದಕ್ಕೆ ಪುತ್ತೂರಿಗೆ ಕೂಡ ಹೋಗಿದ್ದೆ. ಇವರೇ ನಟುವಂಗ ಮಾಡಿದ್ದು. ಹಾಗೆ ಅವರು ಬಹಳ ಮೇರು ಕಲಾವಿದ. ಅವರು ಈ ವೇದಿಕೆಯಲ್ಲಿ ಸನ್ಮಾನಗೊಳ್ಳುವ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿ ಇರುವುದು ಇಂದ ಅವರಿಗೆ ನನ್ನ ನಾಟ್ಯನಿಕೇತನದ ಪರವಾಗಿ ಇನ್ನೊಂದು ಪ್ರೀತಿಯ ಸ್ವಾಗತವನ್ನು ಹೇಳುತ್ತಾ, 10 ವರ್ಷ ಆಯಿತು ಸಾಧಾರಣ. ನಾನು ಅಧ್ಯಾಪಕನಾಗಿ ಒಂದು 35-40 ವರ್ಷ ಅಧ್ಯಾಪಕನಾಗಿದ್ದೆ. ಇದರ ಎಡೆಯಲ್ಲಿ ಇದನ್ನು ಕೂಡ ನಡೆಸ್ತಾ ಬಂದಿದ್ದೇನೆ. ಆಗ ಉಳ್ಳಾಲದಲ್ಲಿರುವಾಗ ಇವನ ಅಮ್ಮ ನಮ್ಮ ಶಾಲೆಯ ವಿದ್ಯಾರ್ಥಿನಿ. ಶಾಲೆಯ ವಾರ್ಷಿಕೋತ್ಸವದಲ್ಲಿ ಅವಳು ಬಹಳ ನಮ್ಮ ಕಣ್ಣಿಗೆ ಕಾಣುವಂತಹ, ಮೊದಲು ಕಾಣುವಂತಹ ಒಂದು ಒಳ್ಳೆಯ ಕಲಾತ್ಮಕೆಯನ್ನು ಆವರಿಸಿಕೊಂಡೊಂದು ಹುಡುಗಿ. ಹಾಗೆ ಮುಖ್ಯ ಪಾತ್ರ ಎಲ್ಲ ಅವಳು ಮಾಡ್ತಿಲ್ಲ ಆ ವಾರ್ಷಿಕೋತ್ಸವದ ಹೇಳುದು ನಾನು. ಆನಂತರ ಅವಳಿಗೆ ಕಲೀಲಿಕ್ಕೆ ಮನಸ್ಸಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವಳಿಗೆ ಬರಲಿಕ್ಕಾಗಲಿಲ್ಲ. ಆ ಮಗನನ್ನಾದರೂ ಕಲಿಸಿ ಒಂದು ಇದು ಮಾಡಿ ಸರ್ ಅಂತ ಹೇಳಿದ್ದಕ್ಕೆ 7ನೇ ವರ್ಷ ಕಾಣ್ತದೆ ಆಗ ಅವನಿಗೆ, ಸರಿ ನೆನಪಿಲ್ಲ. ವಿದ್ವಾನ್ ಆಗೋವರೆಗೆ ಈಗ ಕೂಡ ಇಲ್ಲಿಯವರೆಗೆ ನನ್ನ ಒಟ್ಟಿಗೆ ಇದ್ದಾನೆ. ಒಳ್ಳೆಯ ಹುಡುಗ, ಮತ್ತು ಹೇಳಿದ್ದನ್ನು ಗ್ರಹಿಸಿಕೊಳ್ಳುವವ, ಮತ್ತು ನಾಟ್ಯಕ್ಕೆ ಬೇಕಾಗುವಂತಹ ತಾಳಜ್ಞಾನ, ಸಂಗೀತ ಜ್ಞಾನ ಎಲ್ಲ ಅವನಲ್ಲಿ ಉಂಟು. ಅದರಂತೆ MA ಕೂಡ ಮಾಡಿಕೊಂಡಿದ್ದಾನೆ. ಈ ಗುರುಕುಲವನ್ನು ಉದ್ಘಾಟನೆ ಮಾಡಲಿಕ್ಕೆ ನನ್ನ ಹತ್ರ ಹೇಳುವಾಗ ನಾನು ಆಗ ಹೋಗಿ ಉದ್ಘಾಟನೆ ಮಾಡಿದ್ದೇನೆ. ಇವರೆಲ್ಲರಿಗೂ ನನ್ನ ಶಿಷ್ಯರ ಹೆಚ್ಚಿನವರಿದ್ದಾರೆ ಇಲ್ಲಿ. ಅವರೆಲ್ಲರಿಗೂ ನಾನು ಪಾಠ ಆರಂಭ ಮಾಡಲಿಕ್ಕೆ ನಿಜವಾಗಿ ಇಲ್ಲ, ಆರಂಭ ಮಾಡಲಿಕ್ಕೆ ನಾನು ಹೆಚ್ಚು ಒತ್ತು ಕೊಡ್ತೀನಿ. ಯಾಕಂದರೆ ನಮ್ಮ ಗುರುಗಳಾದ ರಾಜರತ್ನ ಪಿಳ್ಳೆಯವರು ಇಲ್ಲಿ ಬಂದಿದ್ದಾಗ ಹೇಳಿದರು, ಇಲ್ಲಿ ನಮ್ಮ ಒಂದು ಸಂಪ್ರದಾಯ, ಶಾಸ್ತ್ರೀಯ ಸಂಪ್ರದಾಯವನ್ನು ಉಳಿಸಬೇಕು. ನೀವು ಮೊದಲಾಗಿ ಇಂತಹ ಶಿಕ್ಷಕರನ್ನು ತಯಾರು ಮಾಡೋದಕ್ಕೆ ಹೆಚ್ಚು ಗಮನ ಕೊಡಿ ಅಂತ.
ಹಾಗೆ ಅದಕ್ಕೆ ಗಮನ ಕೊಡುತ್ತಾ ಎಲೆಮರೆಯ ಕಾಯಿಯಂತೆ 57ನೇ ಇಸವಿಯಿಂದ ಈ ವರ್ಷಕ್ಕೆ ಬಹುಶಃ 65 ವರ್ಷ ಆಗ್ತದೆ ಕಾಣ್ತದೆ. ಇಷ್ಟವರೆಗೆ ನಿಧಾನವಾಗಿಕೊಂಡು ಕೆಲವರನ್ನು ನಾನು ತಯಾರು ಮಾಡಿದ್ದೇನೆ. ನನಗೆ ಒಂದು ತುಂಬ ಸಂತೋಷ ಏನಂದರೆ, ನನ್ನ ಹೆಚ್ಚಿನ ವಿದ್ಯಾರ್ಥಿಗಳು ಈಗ ಗುರುಗಳಾಗಿ ಒಂದಲ್ಲ ಒಂದು ರೀತಿಯಲ್ಲಿ ವೈವಿಧ್ಯಮಯವಾಗಿ ಅವರ ಜ್ಞಾನವನ್ನು ಅದರಲ್ಲಿ ತುಂಬಿಸಿಕೊಂಡು ಈ ನೃತ್ಯ ಕ್ಷೇತ್ರದಲ್ಲಿ ಅವರು ಸೇವೆ ಮಾಡುತ್ತಿರುವುದರಿಂದ ಈ ಇಳಿ ವಯಸ್ಸಿನಲ್ಲಿ ಕಂಡು ನಾನು ತುಂಬ ಸಂತೋಷ ಪಡುತ್ತೇನೆ. ಹಾಗಾಗಿ ನನ್ನ ಶಿಷ್ಯರು ನನಗೆ ಮಕ್ಕಳ ಸಮಾನ. ಹಾಗೆ ನನಗೆ ಎಷ್ಟೇ ಕಷ್ಟ ಆದರೂ ಅವರು ಯಾವ ಕಾರ್ಯಕ್ರಮ ಕರೆದರೂ ನಾನು ಭಾಳ ಕಷ್ಟದಿಂದ ಹೋಗ್ತೇನೆ, ಪ್ರೀತಿಯಿಂದ ಹೋಗ್ತೇನೆ ಮತ್ತು ಅವರಿಗೆ ಭಗವಂತನಲ್ಲಿ ಸದಾ ಆಶೀರ್ವಾದವನ್ನು ಬೇಡ್ತೇನೆ. ಹಾಗೆ ಇವನ ವಿಷಯದಲ್ಲಿ ನಾನು ಹೇಳಿದೆ, ಈಗ 10ನೇ ವರ್ಷಕ್ಕೆ ಬಂದಿದೆ. ಇಲ್ಲಿ ಅವರ ಕೆಲವರೊಂದು ರೀತಿಯ ಸಾಮರ್ಥ್ಯ ಇರ್ತದೆ. ಒಬ್ಬರು ಒಂದು ಚಂದ್ರಶೇಖರ್ ನಾವುಡ್ರಲ್ಲಿ, ಶಾರದಾ ಮಣಿಯಲ್ಲಿ, ಕಮಲಾ ಭಟ್ಟಲ್ಲಿಗೆ ಹೆಸರು ತುಂಬ ಜನ ಇದ್ದಾರೆ. ಎಲ್ಲರಲ್ಲೂ ಒಂದು ರೀತಿಯ ಸಾಮರ್ಥ್ಯ ಇರ್ತದೆ. ಈ ನೃತ್ಯವನ್ನು ಕೂಡ ಹೊಂದಿಸಿಕೊಂಡು ಹೋಗುವಾಗ ಅದು ಒಳ್ಳೆಯ ದಾರಿಯಲ್ಲಿ ಹೋದರೆ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ಹಾಗೇ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇನ್ನೊಮ್ಮೆ ಭಗವಂತನಲ್ಲಿ ಆಶೀರ್ವಾದ ಬೇಡುತ್ತಾ, ಮತ್ತು ಈ ಗುರುಕುಲಕ್ಕೆ ದಲ್ಲಿ ಅವನ ಮಡದಿ ಕೂಡ ನಮ್ಮ ಶಿಷ್ಯೆಯವಳು. ಇವನು ಕಲಿತು ಆದ ಮೇಲೆ ಒಂದು ವಿಷಯ, ಕಲಿತು ಆದ ಮೇಲೆ ಇವನು ವಕೀಲ ಆಗಿ ಯಾಕೆ ಒಂದು ದಿವಸ ತಾಯಿ ಮಗ ಮನೆಗೆ ಬಂದು, ಸರ್ ಅವನಿಗೆ ವಕೀಲ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ, ಅವನಿಗೆ ಅವನ ನೃತ್ಯದಲ್ಲಿ ಮುಂದುವರೆದು ಹೋಗ್ತಾನಂತೆ, ನೀವು ಸಹಾಯ ಮಾಡಬೇಕು ಅಂತ. ಖಂಡಿತ ಮಾಡ್ತೇನೆ ಹೇಳಿದೆ. ಯಾಕಂದರೆ ಅವನಲ್ಲಿ ಆ ಕಲೆಯ ಒಂದು ಗುಣ ಉಂಟು. ಅದನ್ನು ಸಾಧಿಸಿಕೊಂಡು ಬಂದಿದ್ದಾನೆ, ಒಳ್ಳೆಯದಾಗಿದ್ದಾನೆ, ಇನ್ನೂ ಕೂಡ ಒಳ್ಳೆಯದಾಗಬೇಕು. ಮತ್ತು ಯಾವತ್ತೂ ಶಾಸ್ತ್ರೀಯವಾಗಿ ಎಲ್ಲರೂ ಇಟ್ಟುಕೊಂಡ್ರೆ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ಉಟ್ಟುಕೊಂಡಿದ್ದಾರೆ, ಇತರರನ್ನು ಸೇರಿಸಿದ ಬೇರೆ ಇಡಿ, ಅದನ್ನು ಇತೊಟ್ಟಿಗೆ ಸೇರಿಸಿದ ಕೂಡಲೇ ಮೂಲ ಮರೆತು ಹೋಗ್ತದೆ. ಹಾಗೆ ಅವರು ಮಾಡ್ತಾ ಇಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಸಂತೋಷ ಭರಿತವಾದ ಹೇಳ್ತೇನೆ ಏನಂದರೆ, ನಮ್ಮ ದಕ್ಷಿಣ ಕನ್ನಡಕ್ಕೆ ತುಂಬ ಸಲ ನಾನು ಹೇಳಿದ್ದೇನೆ, ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಉಂಟು, ಇಲ್ಲಿಯ ಜನರು ತುಂಬ ಒಳ್ಳೆಯವರು, ಇಲ್ಲಿಯ ಕಲಾವಿದರು ಒಳ್ಳೆಯವರು, ಯಾವುದೊಂದು ಕಾರ್ಯಕ್ರಮ ಆದರೆ ಎಲ್ಲರೂ ಸೇರ್ತಾರೆ. ಹಾಗೆ ಅದು ನಮಗೆ ಒಂದು ಹೆಸರುಂಟು, ಅದನ್ನು ನಾವು ಉಳಿಸಿಕೊಳ್ಳುವ. ಮತ್ತು ಎಲ್ಲರೂ ನೃತ್ಯಗಾರರು ಒಗ್ಗಟ್ಟಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಸೇರಿಕೊಂಡು ನಾವು ಆನಂದಿಸೋಣ ಅಂತ ಹೇಳಿಕೊಂಡು, ಇನ್ನು ಇವನಿಗೆ ಅವಳಿ ಮಕ್ಕಳಾಗಿ ಕಿರಣ್ ಒಟ್ಟಿಗೆ ಇದ್ದಾರೆ. ಅವರಿಬ್ಬರು ಇದರಲ್ಲಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬನಿಂದ ಸಾಧ್ಯ ಇಲ್ಲ ಅಥವಾ ಇಬ್ಬರಿಂದ ಸಾಧ್ಯ ಇಲ್ಲ. ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಶಕ್ತಿ ಇರುವವರು ಬೇಕು. ಹಾಗೆ ಕಿರಣ್ಗೆ ಕೂಡ ಇವನೊಟ್ಟಿಗೆ ಸೇರಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರು ಇನ್ನೂ ಇದನ್ನು ಈ ನಾಟ್ಯ ಕಲೆಯನ್ನು ನೃತ್ಯ ತುಂಬ ಉಂಟು. ಅದಲ್ಲ, ನಮ್ಮ ಪನ್ನನಲ್ಲೂರು ಅಂತ ಹೇಳಿದರೆ ಅದನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸಿಕೊಂಡು ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಅವನಿರಲ್ಲಿ ಬರುವಂತೆ ಭಗವಂತ ಅವನಿಗೆ ಅನುಗ್ರಹ ಮಾಡಲಿ ಅಂತ ಆತನಲ್ಲಿ ಬೇಡಿಕೊಂಡು ನನ್ನ 2 ಮಾತುಗಳಲ್ಲಿ ಇಲ್ಲಿ ಸಂಪೂರ್ಣಗೊಳಿಸ್ತೇನೆ. ನನಗೆ ಶಿಷ್ಯರೆಂದರೆ ಮಕ್ಕಳಿದ್ದ ಹಾಗೆ. ಅವರು ಯಾವುದೇ ಕಾರ್ಯಕ್ರಮ ಮಾಡಿ ಎಷ್ಟು ದೂರಕ್ಕೂ ಕರೆಯಲಿ, ಎಷ್ಟೇ ಕಷ್ಟ ಆದರೂ ನಾನು ಅಲ್ಲಿಗೆ ಹೋಗ್ತೇನೆ. ಏಕೆಂದರೆ ನಮಗೊಂದು ಹೆಸರುಂಟು, ಅದನ್ನು ಹಾಗೆ ಉಳಿಸಿಕೊಂಡು ಬರಬೇಕು ನಾನು, ನಮ್ಮ ಶಿಷ್ಯರು. ಒಂದು ಗುರು ಇದಕ್ಕಿಂತ ಭವ್ಯವಾಗಿ ದಿವ್ಯವಾಗಿ ಮಾತನಾಡಲಿಕ್ಕೆ ಸಾಧ್ಯವಿದೆ. ಎಂತಹ ಎತ್ತರಕ್ಕೇರಿದಾಗ ಕೂಡ ನೆಲ ಬಿಡದಂತಹ ಸೌಜನ್ಯತೆ, ಸಂಪ್ರೀತಿ. ಉಳ್ಳಾಳ ಮೋಹನ್ ಕುಮಾರ್ ಅವರ ನುಡಿಗಳು ಅದು ಕಡಲು. ಮತ್ತೆ ಬೊಗಸೆಯಲ್ಲಿ ಹಿಡಿಯುವುದು ಬೇಡ, ಚಪ್ಪಾಳೆಯ ಮೂಲಕ ವಂದನೆ, ಶಿರಸ ಮನಸ್ಸ. ಇದೀಗ ಕಾರ್ಯಕ್ರಮದ ಮುಂದಿನ ಹಂತ ನಾಟ್ಯ ಮಂತ್ರೈಕ್ಯ ಪ್ರಶಸ್ತಿ ಪ್ರದಾನ. ಮುಂಬಯಿಯ ಖ್ಯಾತ ನಾಟ್ಯ ವಿದ್ವಾಂಸರು, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿರುವ ಶ್ರೀ ದೀಪಕ್ ಮಂಜುದಾರ್ ಇವರಿಗೆ ಅವರು ದಯವಿಟ್ಟು ವೇದಿಕೆಗೆ ಬಂದು ಗೌರವಾಸನದಲ್ಲಿ ಆಸೀನರಾಗಬೇಕಾಗಿ ವಿನ್ನಃ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ.
ಈ ದಿನದ ನಾಟ್ಯ ಮಂತ್ರೈಕ್ಯ 2023 ದಶಮಾನೋತ್ಸವದ ಗೌರವವನ್ನು ಸ್ವೀಕರಿಸಲಿರುವ ಶ್ರೀ ದೀಪಕ್ ಮಂಜುದಾರ್ ಅವರನ್ನು ಹೃದಯ ತುಂಬಿದ ಚಪ್ಪಾಳೆ ಮೂಲಕ ಕರಾವಳಿಯ ಜನತೆಯ ವಂದನೆಯನ್ನು ಸಲ್ಲಿಸೋಣ. ಅವರ ವಿವರ ಪ್ರವರಗಳು ಇದೀಗ ಶೈನಾ ಶ್ರಾವಣ್ ನಮ್ಮ ಕಾರ್ಯದರ್ಶಿ ಇವರಿಂದ. One of the most respected names in classical dance in India, Deepak Mazumdar, is an artist per excellence. Deepak Mazumdar is known for his deep sensitivity and subtlety in Abhinaya and mesmerizing presence, his scholarly approach, lens, and in-depth understanding of characters and a unique perspective in their expression. He is also a very imaginative and versatile choreographer and natwana. His creative works and presentations have won him many honors and accolades, apart from winning the hearts of his spectators, who often left spellbound. He is a recipient of the prestigious Senior National Scholarship instituted by the Ministry of Culture, Government of India, and is also the A+ top grade artist of the Doordarshan Kendra. Recently, in 2019, he has been honored by the prestigious Sangeet Natak Academy Award for his contribution to dance by the Government of India. Prestigious awards like the Rajya Sanskritik Puraskar, Maharashtra Gaurav, 2018, Nartaka Nipurna, Abhay, 2017, Nritya Mauli, Kalakshetra, 2017, Kanak Nartana Puraskar by Nalanda Dance Research Center, 2017, Sambrama Puraskar, Bengaluru, 2016, Jayaspriti Award, honored by Hema Malini, 2016, to name a few. He credits his artist merits to his mentor and guide Padma Bhushan Dr. Srimati Kanak Rele and Kalaimamani Shri Kadir Vellu Pillai for honoring his flair for rhythm and Natwangam. We at the Mantranatikala Gurukula salute this legendary dancer Shri Deepak Mazumdar and proudly present the Natya Mantraka Award for his outstanding services in the field of dance on this occasion of our 10th edition of Gurukula Utsava. We wish him many more accolades and pray that he continues his journey of dance till eternity. ಶೈನಾ ಅವರಿಗೆ ವಂದನೆಗಳು. ಇದೀಗ ಮಂತ್ರನಾಟ್ಯ ಕಲಾ ಗುರುಕುಲ ಉಳ್ಳಾಳ ಗುರುಕುಲೋತ್ಸವ 2023 ದಶಮಾನೋತ್ಸವದ ನಾಟ್ಯ ಮಂತ್ರೈಕ್ಯ 2023 ಎನ್ನುವಂತಹ ಗೌರವದ ಪ್ರಶಸ್ತಿ ಪ್ರದಾನ 10ನೇ ವರ್ಷದ ಗೌರವ ಉಳ್ಳಾಳ ಮೋಹನ್ ಕುಮಾರ್ ಅವರು ಮುಂಬಯಿಯ ಮಹಾಗುರುವಿಗೆ ಪುಷ್ಪಹಾರವನ್ನು ಸಲ್ಲಿಸಿ ಗೌರವವನ್ನು ಸಲ್ಲಿಸಿದ್ದಾರೆ. ಬಹಳ ಆತ್ಮೀಯವಾದ ಗಳಿಗೆ ಕಣ್ತುಂಬಿಕೊಳ್ಳಬೇಕಾದ ಗಳಿಗೆ ನಲುಮೆಯ ಚಪ್ಪಾಳೆ ಮೂಲಕ ಅಭಿವಂದನೆಗಳನ್ನು ಸಲ್ಲಿಸೋಣ. ದೀಪಕ್ ಮಂಜುದಾರ್ ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿಯ ಪರಮೋಚ್ಚ ಪ್ರಶಸ್ತಿಯನ್ನು ಪಡೆದಿರುವಂತಹ ಭಾರತದ ಶ್ರೇಷ್ಠವಾದ ನಾಟ್ಯ ಗುರುಗಳು ದೀಪಕ್ ಮಂಜುದಾರ್ ಇವರಿಗೆ ಕರಾವಳಿಯ ಜನತೆ ನೀಡುವ ಮಂತ್ರ ನಾಟ್ಯ ಕಲಾ ಗುರುಕುಲ ನೀಡುವ, ತುಳುನಾಡು ನೀಡುವ, ನಮ್ಮ ನಾಡು ಸಂಸ್ಕೃತಿ ನೀಡುವ, ಈ ಭಾಗದ ನಾಟ್ಯ ಗುರುಗಳು ನೀಡುವ ಗೌರವ ಪ್ರಶಸ್ತಿ ಮಂತ್ರ ನಾಟ್ಯ ಕಲಾ ಗುರುಕುಲ ನೀಡುವ ಈ ಪ್ರಶಸ್ತಿಯನ್ನು ನಲುಮೆಯಿಂದ ಸ್ವೀಕರಿಸಬೇಕಾಗಿ, ನಾಟ್ಯ ಮಂತ್ರೈಕ್ಯ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ದೀಪಕ್ ಮಂಜುದಾರ್ ಅವರಲ್ಲಿ ವಿನಃ
ಹೃದಯ ತುಂಬಿದ ಚಪ್ಪಾಳೆ ಮೂಲಕ ಈ ಸ್ಮರಣೀಯ ನೋಟಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸೋಣ. ಕಣ್ಪಟದಲ್ಲಿ ಸದಾಕಾಲ ಉಳಿಯುವಂತಹ ನೋಟ ಮುಂಬಯಿಯ ಶ್ರೇಷ್ಠ ಗುರುಗಳಿಗೆ ಕರಾವಳಿಯ ಜನತೆ ಮಂತ್ರನಾಟ್ಯ ಕಲಾ ಗುರುಕುಲದ ಗುರುಕುಲೋತ್ಸವದಲ್ಲಿ ಕೊಟ್ಟಂತಹ ಗೌರವ ಇದು. ವಿವಿಧ ರಂಗ ಚಟುವಟಿಕೆಗಳಿಗೆ ಹೆಸರುವಾಸಿಯಾದ ಮಂಗಳೂರಿನ ಡಾನ್ ಬಾಸ್ಕೋ ಸಭಾಂಗಣದಲ್ಲಿ ನೀಡುವಂತಹ ಈ ಗೌರವ ಅವರಿಗೆ ಸ್ಮರಣೀಯವಾಗಿರಲಿ. ಈ ಸ್ಮರಣಿಕೆಗಳು ಕೊಟ್ಟಂತಹ ಫಲಕಾಣಿಕೆಗಳು ನಿತ್ಯ ನಿರಂತರವಾಗಿ ಫಲಸಮೃದ್ಧವಾಗಿರಲಿ. ಈ ಸ್ಮರಣ ಕಾಣಿಕೆಗಳು ಕರಾವಳಿಯ ನೆನಪಿಗೆ ಪೂರಕವಾಗಲಿ, ಪ್ರೇರಕವಾಗಲಿ. ಅವರ ನಾಟ್ಯ ಭವಿಷ್ಯ, ಕೌಟುಂಬಿಕ ಹಿನ್ನೆಲೆ ಅದು ಇನ್ನಷ್ಟು ಬೆಳಗಿ ಬರಲಿ. ಭಗವದ್ ಅನುಗ್ರಹ ನಿರಂತರವಾಗಿರಲಿ. ಉನ್ನತೋನ್ನತ ಮಹೋನ್ನತವಾಗಿರುವಂತಹ ವೇದಿಕೆಗಳಲ್ಲಿ ಅವರಿಗೆ ಕಾರ್ಯಕ್ರಮ ನೀಡುವಂತಹ ಸದವಕಾಶಗಳು ಪ್ರಾಪ್ತಗೊಳ್ಳಲಿ. ಆರೋಗ್ಯಪೂರ್ಣವಾದ ದೀರ್ಘ ಆಯುಷ್ಯ ಅವರಿಗೆ ಪ್ರಾಪ್ತಗೊಳ್ಳಲಿ ಎಂಬ ಸದಾಶಯದೊಂದಿಗೆ ಇದೀಗ ಪ್ರಶಸ್ತಿ ಪುರಸ್ಕೃತರಾಗಿರುವ ಈ ಸಂದರ್ಭದ ಬಹಳ ಕೇಂದ್ರ ಕಲಶಪ್ರಾಯರಾಗಿರುವಂತಹ ದೀಪಕ್ ಮಂಜುದಾರ್ ಅವರು ನಮ್ಮನ್ನುದ್ದೇಶಿಸಿ ತಮ್ಮ ಹಿತನುಡಿಗಳನ್ನು, ಸನ್ಮಾನ ಪ್ರಕ್ರಿಯೆಯನ್ನು ನೀಡಬೇಕಾಗಿ ಭಿನ್ನಃ. ದೀಪಕ್ ಸರ್, ಓವರ್ ಟು ಯು. Namaskar. I'm really honored today to receive the very first award at the very beginning of the year, and I offer this award at the feet of my Guru, Dr. Srimati Kanakareleji and Kadarvelu Pillai. It is the 10th year, and both the brothers, Kiran and Shravan, are doing a wonderful work. It is not easy to celebrate a festival like this. And you should have a golden heart to invite the artist and honor them with such respect. At his institute, he works very, very hard, and I bless that year by year it grows into a bigger institute. It is a very difficult art. Please don't pursue as an entertainment. Take it as a sadhana. It takes several births to become the artist, and one birth is just not enough to master the divine art form which God has created. For that, you need the blessings of your parents, you need the blessings of your Guru, and then only you can come and stand on this Vyasapita. It is the most divine platform that you perform not to entertain but to elevate. I congratulate both the Ullal brothers for celebrating it in a very beautiful way. Thank you so much. ದೀಪಕ್ ಮಂಜುದಾರ್ ಅವರ ದೀಪ ಬೆಳಗಿದಂತಹ ನುಡಿಗಳು, ತುಂಬು ನುಡಿಗಳು, ತುಂಬು ಭಾವದ ನುಡಿಗಳು, ತುಂಬು ವ್ಯಕ್ತಿತ್ವದ ನುಡಿಗಳು. ಈ ತನಕದ ಸಾಂಸ್ಕೃತಿಕ ಪ್ರಯಾಣದಿಂದ ಪಡೆದುಕೊಂಡಂತಹ ದಿವ್ಯ ಅನುಭವಗಳನ್ನು ಅನುರಣಿಸಿಕೊಂಡು ತಮ್ಮ ಸನ್ಮಾನ ಪ್ರಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಹೃದಯವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ
ಸ್ನೇಹಿತರೆ, ವೇದಿಕೆಯಲ್ಲಿ ಆಶೀರ್ವಚನವನ್ನು ನೀಡಲು ಆಗಮಿಸಿರುವ ಶ್ರೀ ಕೃಷ್ಣ ಗುರೂಜಿ ಶ್ರಾವಣ ಉಳ್ಳಾಳ್ ಕುಟುಂಬಕ್ಕೆ ನಿರಂತರ ಮಾರ್ಗದರ್ಶಕರು, ಧಾರ್ಮಿಕ ದಿಗ್ದರ್ಶಕರು. ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನ ಕುಕ್ಕಾಜ ಮಾಡಿಲ ಇಲ್ಲಿ ನಿರಂತರವಾಗಿ ಧಾರ್ಮಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಅನೇಕ ಬಂಧುಗಳ ಬದುಕಿಗೆ ಬೇಕಿರುವಂತಹ ಸ್ಥೈರ್ಯ ಧೈರ್ಯವನ್ನು ಕೊಡುವಂತಹ ಮಂಗಳ ಕಾರ್ಯಗಳನ್ನು ಮತ್ತು ಅನೇಕ ಸಲಹೆಗಳನ್ನು ನೀಡ್ತಾ ಬಂದಿರುವವರು. ಧಾರ್ಮಿಕ ಮಾರ್ಗದರ್ಶಕರಾಗಿರುವ ಶ್ರೀ ಕೃಷ್ಣ ಗುರೂಜಿ ಅವರಿಗೆ ಶ್ರಾವಣ ಉಳ್ಳಾಳ್ ಅವರು ಗೌರವಪೂರ್ವಕವಾಗಿ ಒಂದು ಗುರುವಂದನೆಯನ್ನು ಸಲ್ಲಿಸಬೇಕು ಎಂಬ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಯವಿಟ್ಟು ಕೃಷ್ಣ ಗುರೂಜಿಯವರು ಗೌರವ ಆಸನದಲ್ಲಿ ಆಸೀನರಾಗಬೇಕಾಗಿ ಭಿನ್ನಃ ಈ ತನಕದ ಮಂತ್ರನಾಟ್ಯ ಕಲಾ ಗುರುಕುಲದ ಚಟುವಟಿಕೆಗಳಿಗೆ ಕೃಷ್ಣ ಗುರೂಜಿಯವರ ಮಾರ್ಗದರ್ಶನ ಇರುವುದು ನಾವು ಒಪ್ಪಲೇಬೇಕಾಗಿರುವಂತಹ ಸಂಗತಿ. ಹಾಗಾಗಿ ಅವರಿಗೆ ಗೌರವಪೂರ್ವಕವಾಗಿ ನಮನಗಳು ಸಲ್ಲಿಸ್ತಾ ಇದ್ದಾರೆ ಶ್ರಾವಣ್ ಉಳ್ಳಾಳ್ ಅವರು. ಇನ್ನು ಮುಂದಕ್ಕೂ ಧಾರ್ಮಿಕವಾದ ಮಾರ್ಗದರ್ಶನವನ್ನು ಮಂತ್ರನಾಟ್ಯ ಕಲಾ ಗುರುಕುಲಕ್ಕೆ ಸಲ್ಲಿಸಬೇಕು. ಗುರು ಸದೃಶರಿಗೆ ವಿರಕ್ತಿ ಭಾವವನ್ನು ಸೂಸುವಂತಹ ಕೃಷ್ಣಪ್ರಿಯವಾದ ತುಳಸಿಯ ಹಾರವನ್ನು ಹಾಕಿ ಶನಿವಾರದ ಈ ದಿನ ಪವಿತ್ರವಾಗಿರುವಂತಹ ಕೃಷ್ಣ ತುಳಸಿಯ ಹಾರವನ್ನು ಹಾಕಿ ಅರ್ಥಪೂರ್ಣವಾದ ಮತ್ತು ಹೆಚ್ಚು ಪ್ರಸ್ತುತ ಎನ್ನಬಹುದಾದಂತಹ ಗುರುವಂದನೆಯನ್ನು ಸಲ್ಲಿಸಿದ್ದಾರೆ. ನಾಟ್ಯ ಗುರುಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಶ್ರಾವಣ ಉಳ್ಳಾಳ್ರವರು. ಮಾತೃಗುರುಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಶ್ರಾವಣ ಉಳ್ಳಾಳ್ರವರು. ಇದೀಗ ಧಾರ್ಮಿಕ ಗುರುಗಳಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಅರ್ಥಪೂರ್ಣವಾದಂತಹ ಜೋಡಣೆ, ಚಪ್ಪಾಳೆಯ ಮೂಲಕ ಅಭಿವಂದನೆಯನ್ನು ಸಲ್ಲಿಸೋಣ. ಪೂಜ್ಯ ಗುರುಗಳ ಮಾರ್ಗದರ್ಶನ ನಿರಂತರವಾಗಿ ನಮ್ಮ ಜೊತೆ ಇರಲಿ ಎಂಬ ಸದಾಶಯದೊಂದಿಗೆ ವಂದನೆಗಳು, ಅಭಿವಂದನೆಗಳು, ಅಭಿನಂದನೆಗಳು. ನಮ್ಮ ಈ ಗುರುವಂದನೆಯನ್ನು ಸ್ವೀಕರಿಸಿದ ಪೂಜ್ಯರಾಗಿರುವ ಶ್ರೀ ಕೃಷ್ಣ ಗುರೂಜಿ ಅವರು ತಮ್ಮ ಆಶೀರ್ನುಡಿಗಳನ್ನು ನೀಡಬೇಕಾಗಿ ಭಿನ್ನಃ. ಗುರುಭ್ಯೋ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತೇನ ಚರಾಚರಂ ತತ್ಪದಾದರ್ಶನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದರಲ್ಲಿ ಪ್ರಥಮ ಪಾತ್ರವನ್ನು ವಹಿಸುವಂತಹಕ್ಕೆ ಭರತನಾಟ್ಯ ಪ್ರಥಮ ಪಾತ್ರ ವಹಿಸಿದೆ. ಒಂದು ನಮ್ಮ ದೇಶ ಸಂಸ್ಕೃತಿಗೆ ಇರಬೇಕು, ಗುರುಭಕ್ತಿ ಇರಬೇಕು, ದಿವ್ಯಭಕ್ತಿ ಇರಬೇಕಂತೇಳಿ ಎಲ್ಲ ವಿಷಯಗಳನ್ನು ತಿಳಿಸ್ಕೊಳ್ಳೋದಕ್ಕೆ ಈ ಭರತನಾಟ್ಯ ಸಾಧ್ಯವಾಗುತ್ತದೆ. ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಾನು ಚಿಕ್ಕದಿರುವಾಗಲೇ ಕಲೆಯಲ್ಲಿ ತುಂಬ ಪ್ರೋತ್ಸಾಹ, ನನಗೆ ತುಂಬ ಅದರ ಬಗ್ಗೆ ಆಶೆ. ಯಕ್ಷಗಾನ, ಸಾಹಿತ್ಯ, ಸಂಗೀತ, ನಾಟಕ ಎಲ್ಲವನ್ನು ಸ್ವಲ್ಪ ಮಟ್ಟಿಗೆ ನಾನು ಸ್ಟಡಿ ಮಾಡಿದ್ದೇನೆ. ಆದರೆ ಅದನ್ನು ಪೂರ್ತಿ ಮಾಡಲಿಕ್ಕೆ ನಾನು ಆಗಲಿಲ್ಲ. ಯಾಕಂದರೆ ನನಗೆ ಈ ಧಾರ್ಮಿಕ ಚೇತೋಗಾಯಿತು. ಪುತ್ತೂರು ವಿವೇಕಾನಂದ ಲಾ ಕಾಲೇಜಲ್ಲಿ ಪದವೀಧರನಾಗಿರುವಾಗ ಕೆಲವು ನಾಟಕ, ಸಾಹಿತ್ಯ, ಸಂಗೀತ ಒಂದು 10-15 ನಾಟಕಗಳನ್ನೆಲ್ಲ ಬರೆದು ಕಣ್ಣೀರ್ದ ಕಥೆ ಅನ್ನೋ ನಾಟಕ 100 ಪ್ರದರ್ಶನ ಆಗಿದೆ. ಅದು ನನಗೆ ಪೂರ್ತಿ ಮಾಡಲಿಕ್ಕೆ ಆಗೋ ಉದ್ದೇಶಕ್ಕಾಗಿ ನಾನು ಎಲ್ಲ ಮಕ್ಕಳಿಗೆ ಉಚಿತವಾಗಿ ಯಕ್ಷಗಾನ, ಸಾಹಿತ್ಯ, ಸಂಗೀತ, ಈಗ ಭರತನಾಟ್ಯ ನಮ್ಮ ಕ್ಷೇತ್ರ ನಡೀತಾ ಇದೆ. ತುಂಬ ಮಕ್ಕಳಿದ್ದಾರೆ, ಬಂದಿದ್ದಾರೆ ಎಲ್ಲ ಮಕ್ಕಳು. ನಮ್ಮ ಶ್ರವಣ ಕಿರಣ್ ಇವರು ಬಂದು ಆ ಮಕ್ಕಳಿಗೆ ತರಬೇತಿ ಕೊಡ್ತಿದ್ದಾರೆ. ಅದೆಲ್ಲ ಮಕ್ಕಳಿಗೆ ಉಚಿತವಾಗಿ ಕೊಡ್ತಿದ್ದೇವೆ. ಯಾಕೆಂದರೆ ಆ ಕ್ಲಾಸ್ ಮಾಡುವಾಗ ನಾನು ಒಂದಿಷ್ಟು ಸಮಯ ಇದ್ದರೆ ಅಲ್ಲಿ ಕೂತ್ಕೊಳ್ತೇನೆ. ಯಾಕೆ ಕೂತ್ಕೊಳ್ಳೋದಂದರೆ, ಒಂದು ನೋಡುವಂಥ ಆಸೆ, ಜೊತೆಗೆ ಅವರಿರುವಂಥ ಕೆಲವು ನೀತಿ ಪಾಠ ಹೇಳ್ತಾರೆ ಸರ್ ಅವರು, ಕಿರಣ್ ಸರ್ ಅವರು. ಗುರುಭಕ್ತಿ ಇರಬೇಕು, ನಮ್ಮ ಹಿರಿಯರಿಗೆ ನಾವು ಹೇಗಿರಬೇಕು, ನಮ್ಮ ದೇಶವನ್ನು ಹೇಗಿರಬೇಕು, ನಾವು ಹೇಗಿರಬೇಕು, ಇದನ್ನೆಲ್ಲ ನಾಟ್ಯದ ಜೊತೆ ಅವರು ನೀತಿ ಪಾಠವನ್ನು ಕೊಡ್ತಾರೆ. ಜೊತೆಗೆ ಶ್ರಮದಾನ ಮಾತ್ರ ಮತ್ತು ವ್ಯಾಯಾಮ, ನೀತಿ ಪಾಠ, ಜೊತೆಗೆ ಈ ನಿತ್ಯಾಭ್ಯಾಸಗಳು, ಇದೆಲ್ಲ ನಮ್ಮ ದೇಶದ ರಕ್ಷಣೆಗೆ ಒಂದು ದೊಡ್ಡ ಒಂದು ರಕ್ಷಣೆ ಕವಚ ಆಗಿದೆ. ಇಲ್ಲಿ ಹೆಚ್ಚಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೊಡ್ಡ ದೊಡ್ಡ ಮೇಧಾವಿಗಳಿದ್ದಾರೆ, ವಾಗ್ಮಿಗಳಿದ್ದಾರೆ, ಗುರುಭಕ್ತರಿದ್ದಾರೆ. ಎಲ್ಲರಿಗೂ ನಾನು ಆಶೀರ್ವಚನ ಕೊಡಲಿಕ್ಕೆ ಬಂದವನಲ್ಲ, ಅವರಿಂದ ಆಶ್ರಯ ತಗೊಳ್ಳಿಕ್ಕೆ ಬಂದವ ಅಂತ ಹೇಳ್ಬೋದು.
ಅಂಥ ದೊಡ್ಡ ಜನ ಅಲ್ಲ. ಯಾಕಂದರೆ ನನ್ನ ಚಿಕ್ಕಂದರೆ ದೇವರಿಗೆ ಬಿಟ್ಟಿದ್ದಾರೆ, ನಾನು ದೇವರು ಬೇಕು ಹೇಳ್ತಾರೆ, ದೇವರಿಗೆ ಕೊಟ್ಟು ಗೋಳಿ ಅಂತೇಳಿ. ಅದೇ ರೀತಿ ನಾನು ದೇವರಿಗೆ ಬಿಟ್ಟ ಅಂತ ಮನುಷ್ಯ ಅಂತ ಹೇಳ್ತಾರೆ. ಈ ಮಂತ್ರನಾಟ್ಯ ಕಲಾ ಗುರುಕುಲ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ಮೋಹನ್ ಕುಮಾರ್ ಗುರುಗಳ ಶಿಷ್ಯಂದಿರು ಇನ್ನಷ್ಟು ಸಸ್ಯನ ಸಂಪಾದನೆ ಮಾಡಿಕೊಳ್ಳಿ. ಆದಷ್ಟು ಇನ್ನು 25 ವರ್ಷ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಆಚರಣೆ ಮಾಡುವ ಮಟ್ಟ ಬರ್ತದೆ, ಅದು ಚೆನ್ನಾಗಿ ನಡೆಯುತ್ತದೆ. ಅದಕ್ಕೆ ಭಯಪಡ್ಕೊಳ್ಪಂತಹ ಆತುರ ಇಲ್ಲ ಕಿರಣ್ ಸರ್. ಆವಾಗ ನನಗೆ ನೀವು ಮಾತಾಡುವಾಗ ಏನೋ ಮಾನಸಿಕವಾದ ಖಿನ್ನತೆಯಲ್ಲಿ ಮಾತಾಡಿದರೆ ನನಗೆ ಅರ್ಥ ಆಯಿತು. ಒಬ್ಬ ಕಲಾವಿದನ ನೋವು ಗೊತ್ತಾಗೋದು ಕಲಾವಿದನಿಗೆ ಮಾತ್ರ. ಬಣ್ಣ ಹಚ್ಚಿಕೊಂಡು ಕುಣಿಯವರಿಗೆ ಹೇಳ್ತಾರೆ ಕೆಲವು ಬಣ್ಣ ಬಾಡ್ನಾಕ್ಲ ಅಂತೇಳಿ, ಅದರ ನೋವುಗಳು ಅವರಿಗೆ ಮಾತ್ರ ಗೊತ್ತಿರ್ತದೆ. ದೀಪ ಬೆಳಗ್ತದೆ, ಅಡಿಯಲ್ಲಿ ಕತ್ತಲೆ ಇರ್ತದೆ. ಕಲಾವಿದ ಹಾಗೆ ಜಗತ್ತಿಗೆ ಬೆಳಕು ಕೊಡ್ತಾನೆ, ಅವನ ಅಡಿಯಲ್ಲಿ ಕತ್ತಲೆ ಇರ್ತದೆ. ಪ್ರತಿಯೊಬ್ಬ ಕಲಾವಿದರಿಗೆ ಕೊಡುವಂಥ ಮಾರ್ಗದರ್ಶನ ನಾವು ಭಯ ಪಡಬೇಕಾಗಿಲ್ಲ. ಯಾರು ನಮ್ಮನ್ನು ಕೈ ಬಿಟ್ಟರು, ಆ ಕಲಾಮಾತೆ ಸರಸ್ವತಿ ನಮ್ಮನ್ನು ಕೈ ಬಿಡಲಿಕ್ಕಿಲ್ಲ. ಧೈರ್ಯವಾಗಿ ನಾವು ಮುನ್ನುಗ್ಗಬೇಕು. ಮಾನಸಿಕವಾದ ನೋವು ಬಂದರು, ಕಷ್ಟಗಳು ಬಂದಾವಾಗ ನಾವು ಎದೆಗುಂದದೆ ನಾವು ಧೈರ್ಯವಾಗಿ ಎದುರಿಸಿದವಾಗ ಆ ಕಲಾಮಾತೆ ನಟರಾಜನ ಅನುಕೂಲ ನಮ್ಮಲ್ಲಿ ಇದ್ದೇ ಇರ್ತದೆ. ಇನ್ನಷ್ಟು ಬೆಳೆಯಲಿ ಈ ಮಂತ್ರನಾಟ್ಯ ಕಲಾ ಗುರುಕುಲ ಬೆಳೆಗೂ. ಕಿರಣ್ ಹಾಗೂ ಶ್ರವಣ್ ನಮ್ಮ 2 ಕಣ್ಣುಗಳಿದ್ದಂತೆ. ಆ ಕಣ್ಣುಗಳಿಂದ ಇಡೀ ಜಗತ್ತನ್ನು ವಿಶ್ವವನ್ನು ಆಕರ್ಷತಕ್ಕಂತಹ ಯೋಗವನ್ನು ಭಗವಂತ ಅವರಿಗೆ ಅನುಗ್ರಹಿಸಲಿ. ವೇದಿಕೆ ಇರ್ತಕ್ಕಂತಹ ಹಿರಿಯರಿಗೆ ನಿಮ್ಮ ಕ್ಷೇತ್ರದಲ್ಲಿ ಆ ಮುಖ್ಯಪ್ರಾಣ ದೇವರದೇ ಶ್ರೀ ಕಾಳಿಕಾಮಾತೆಯ ಅನುಗ್ರಹ ಇರಲಿ. ಎಲ್ಲ ನೆರೆದಂಥ ನಿಮಗೆ ಪ್ರಥಮವಾಗಿ ನೆರೆದಂಥ ಮಾತೆಯವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ನಮ್ಮ ಮಕ್ಕಳನ್ನು ಇಂಥ ಕಾರ್ಯಕ್ರಮ ನಾಟ್ಯಕ್ಕೆ ನಾವು ನಡೆದುಕೊಳ್ಳುವಂಥ ನಿಮ್ಮ ದೊಡ್ಡ ಕೆಲಸ ಆಗಿದೆ. ನಮ್ಮ ಮಕ್ಕಳಿಗೆ ಇಂಥ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಸಹಕರಿಸಬೇಕು. ಸಮಾಜ ಕಟ್ಟಿ ಬೆಳೆಯೋದಕ್ಕೆ ನಾವು ಒಂದಾಗೋಣ, ದೇಶದ ರಕ್ಷಣೆಗೆ ನಾವು ಒಂದಾಗೋಣ. ಇನ್ನಷ್ಟು ಈ ನಾಟ್ಯ ತರಬೇತಿ, ಸಂಗೀತ ತರಬೇತಿ ಎಲ್ಲವನ್ನು ಕೊಟ್ಟು ಮಕ್ಕಳನ್ನು ಸಂಸ್ಕಾರಯುಕ್ತ ಮಕ್ಕಳನ್ನಾಗಿ ದೇಶದ ಸುಪ್ರಜೆಯ ಒಳ್ಳೆಯ ಪ್ರಜೆಯನ್ನಾಗಿ ನಿರ್ಮಿಸೋದಕ್ಕೆ ನಾವು ಶ್ರಮಿಸೋಣ. ಈ ಮಂತ್ರನಾಟ್ಯ ಕಲಾ ಸೂರ್ಯ ಚಂದ್ರಯ ತನಕ ಬೆಳಗಲಿ. ಶ್ರೀ ಆರಾಧ್ಯ ದೇವರಾದಂತಹ ಮುಖ್ಯಪ್ರಾಣ, ಅದೇ ರೀತಿ ಶ್ರೀ ಕಾಳಿಕಾಮಾತೆಯ ಅನುಕೂಲ ಅಭಯ ನಿಮ್ಮ ಜೊತೆ ಇರಲಿ, ಯಶಸ್ಸಾಗಲಿ ಅಂತೇಳಿ ಹೇಳುತ್ತಾ ನನ್ನೆರಡು ಮಾತನ್ನು ಆರಾಧ್ಯ ದೇವರಾದಂತಹ ಶ್ರೀ ಮುಖ್ಯಪ್ರಾಣ ದೇವರ ಪಾದಕ್ಕೆ ಸಮರ್ಪಿಸ್ತೇನೆ. ಜೈ ಭಾರತ್ ಮಾತಾ. ಬೇರೆ ಬೇರೆ ಒತ್ತಡ ಇರುವಾಗ ನಾನು ಆಗಲೇ ಹೋಗ್ತೇನೆ ಅಂತೇಳಿ ಮೂರು ಕಾರ್ಯಕ್ರಮ ಹೋಗಿ ಇವರು ಮಕರ ಸಂಕ್ರಮಣ ಆದ ಕಾರಣ ಬೇರೆ ಬೇರೆ ಕಾರ್ಯಕ್ರಮ ಇದೆ. ದಯಮಾಡಿ ನಾನು ನಿಮ್ಮನ್ನು ಬಿಟ್ಟು ಖಾತ್ರಿ ಹೋಗ್ತಿದ್ದೇನೆ. ಕ್ಷಮಿಸಬೇಕು, ತಾಯಿ ಒಳ್ಳೆಯದು ಮಾಡಿ. ಕುಕ್ಕಾಜೆಯ ಕಾಳಿಕಾಂಬೆ ನುಡಿದಂತಾಯಿತು. ನಿಜಕ್ಕೂ ಭಗವತ್ ಸದೃಶವಾಗಿರುವ ನುಡಿಗಳ ಮೂಲಕ ಇಡೀ ಕಾರ್ಯಕ್ರಮಕ್ಕೆ ಶುಭಾಶೀರ್ವಾದವನ್ನು ಗೈದ ಶ್ರೀ ಕೃಷ್ಣ ಗುರೂಜಿ ಅವರಿಗೆ ಹೃದಯವಾದಂತಹ ಚಪ್ಪಾಳೆಯ ಮೂಲಕ ಒಂದು ವಂದನೆಯನ್ನು ಸಲ್ಲಿಸೋಣ. ಅವರ ಮಾರ್ಗದರ್ಶನ ನಿರಂತರವಾಗಿ ಇರಲಿ ಎಂಬ ಸದಾಶಯದೊಂದಿಗೆ ಅವರನ್ನು ಬೀಳುಕೊಡುತ್ತಿದ್ದೇವೆ. ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವ ಶ್ರೀ ರಾಜೇಶ್ ಜಿ ಉಪಸ್ಥಿತರಿದ್ದಾರೆ. ಅವರು ಈ ಹಿಂದೆ ಕಾರ್ಯಕ್ರಮದ ಪ್ರಾರಂಭದಿಂದಲೂ ವಿಚಾರಿಸ್ತಾ ಇದ್ದಾರೆ. ಒಂದಷ್ಟು ಶನಿವಾರದ ಬೇರೆ ಬೇರೆ ಸರಕಾರಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡದಲ್ಲಿದ್ದರೂ ಕೂಡ ನಲುಮೆಯ ಆಹ್ವಾನವನ್ನು ಮನ್ನಿಸಿ ನಾನೊಮ್ಮೆ ಬರಲೇಬೇಕು ಎಂಬ ಸದಾಶಯವನ್ನು ಇಟ್ಟುಕೊಂಡವರು. ರಾಜೇಶಣ್ಣನ ಮಾತಿಗಿಂತ ಮೊದಲು ಎಲ್ಲರೆದುರು ನಿರ್ಭೀಡೆಯಿಂದ ಒಂದು ಮಾತನ್ನು ನಾನು ಹೇಳಲೇಬೇಕು. ಏಕೆಂದರೆ ಇಲ್ಲಿ ಬೇರೆ ಬೇರೆ ಕಾರಣಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬಾಗಿಲಿಗೆ ಹೋಗಿ ಬಂದವರೇ ಹೆಚ್ಚು. ಏಕೆಂದರೆ ನಾಟ್ಯ ತಂಡ, ನಾಟ್ಯದ ಜೊತೆ ಸಂಯೋಜನೆ, ಒಡನಾಟ ಇದ್ದವರಿಗೆಲ್ಲರಿಗೂ ಒಂದಲ್ಲ ಒಂದು ದಿವಸ ಆ ಪ್ರವೇಶ ದ್ವಾರದ ಅಗತ್ಯವಿದ್ದೇ ಇರ್ತದೆ. ಈ ಹಿಂದೆಲ್ಲ ಅಲ್ಲಿಗೆ ಹೋಗುವುದಕ್ಕೆ ಒಂದು ಆತಂಕ ಇತ್ತು ಮತ್ತು ಸಿಗಬಹುದೇ ಎನ್ನುವ ಸಂದೇಹವೂ ಇತ್ತು. ಆದರೆ ರಾಜೇಶಣ್ಣ ಬಂದ ನಂತರ ಅವರು ಕೊಟ್ಟಂತಹ ಸ್ಫೂರ್ತಿ ಬಹಳ ದೊಡ್ಡದು. ನಿರಂತರವಾಗಿ ಪ್ರಾಮಾಣಿಕವಾಗಿ ಯಾವ ಕಲಾವಿದರಿಗೆ ಸಲ್ಲಬೇಕೋ ಆ ಅರ್ಹತೆಯನ್ನು ನೋಡಿ ಅವರು ನೀಡ್ತಾ ಇದ್ದಾರೆ. ಅದಕ್ಕೊಮ್ಮೆ ಆರಂಭದಲ್ಲಿ ಹೃದಯಪೂರ್ವಕವಾದ ಚಪ್ಪಾಳೆಯನ್ನು ಅವರಿಗೆ ಸಲ್ಲಿಸುತ್ತಾ ರಾಜೇಶ ಉವಾಚ.
ಎಲ್ಲರಿಗೂ ನಮಸ್ಕಾರ. ಮಂತ್ರ ನಾಟ್ಯ ಗುರುಕುಲ ಇದರ ದಸರಾ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೂ ನಮಸ್ಕಾರವನ್ನು ಮಾಡುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಬಂಧುಗಳೇ, ಮಂತ್ರ ನಾಟ್ಯ ಗುರುಕುಲ ಉಳ್ಳಾಳ, ಬಹುಶಃ ಉಳ್ಳಾಳ ಎನ್ನುವುದು ನಮ್ಮ ಭರತನಾಟ್ಯ ಕ್ಷೇತ್ರಕ್ಕೆ ಒಂದು ಫೌಂಡೇಶನ್ ಕೊಟ್ಟಂಥ ಊರು. ಬಹುಶಃ ಇಡೀ ಜಿಲ್ಲೆಯಲ್ಲಿ ಭರತನಾಟ್ಯ ಒಂದು ಹೆಮ್ಮರವಾಗಿ ಬೆಳೆಯಲಿಕ್ಕೆ ಉಳ್ಳಾಳ ಮೋಹನ್ ಕುಮಾರ್ ಅವರ ಒಂದು ಮಾರ್ಗದರ್ಶನ, ಅವರ ತಪಸ್ಸು ಸುಮಾರು 60-70 ವರ್ಷದ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಹೇಗಿತ್ತು ಅಂತ ಪರಿಸ್ಥಿತಿ ಹಿರಿಯರಿಗೆಲ್ಲ ಗೊತ್ತಿದೆ. ತೀರಾ ಬಡತನ, ಯಾರು ಕಲೆ ಸಂಗೀತಕ್ಕೆ ಅಷ್ಟು ಬೆಂಬಲ ಇಲ್ಲದ ಕಾಲದಲ್ಲಿ ಉಚಿತವಾಗಿ ಮನೆಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಿ, ಆ ಮೂಲಕ ನಾಡಿನಾದ್ಯಂತ ಅನೇಕ ಶಿಷ್ಯಂದರ ಮುಖಾಂತರ ಆ ಜಿಲ್ಲೆಯಲ್ಲಿ ಒಂದು ಭರತನಾಟ್ಯವನ್ನು ಪ್ರಸಾರ ಮಾಡಲಿಕ್ಕೆ ಪ್ರಾರಂಭವಾದ ಊರು ಉಳ್ಳಾಳ. ಅದೇ ರೀತಿ ವೇದಿಕೆಯಲ್ಲಿ ಬಹುಶಃ ಇದೊಂದು ಅಪರೂಪದ ವೇದಿಕೆ. ಇವತ್ತು ಎಷ್ಟು ಜನ ಹಿರಿಯರಿದ್ದಾರೆ, ಕಮಲಾಕ್ಷಾಚಾರ್ಯ ಇರ್ಬೋದು, ನಯನ ಮೇಡಮ್ ಇರ್ಬೋದು, ಕಮಲಾ ಭಟ್ ಮೇಡಮ್ ಇರ್ಬೋದು, ಗೀತಾ ಸರಳ ಮೇಡಮ್ ಇರ್ಬೋದು, ರಾಜಶ್ರೀ ಮೇಡಮ್ ಇರ್ಬೋದು, ಚಂದ್ರನ ಶೇಖರ ನಾಡ್ರು ಇರ್ಬೋದು, ಶಾರದಾ ಮಣಿಶೇಖರ್ ಮೇಡಮ್ ಇರ್ಬೋದು. ಇವರೆಲ್ಲ ಒಂದು ರೀತಿಯಲ್ಲಿ ಇವರ ವೇದಿಕೆಯಲ್ಲಿದ್ದರೆ ಅಂದರೆ ಒಂದು ರೀತಿ ಜಿಲ್ಲೆಯ ಎಲ್ಲ ಭರತನಾಟ್ಯದ ಶಿಷ್ಯಂದರು ಇದ್ದ ಹಾಗೆ. ಯಾಕಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ಜಿಲ್ಲೆಯ ಭರತನಾಟ್ಯ ಅವರಿಗೆ ಕನೆಕ್ಷನ್ ಇದೆ. ಅವರ ಶಿಷ್ಯಂದರ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಬೇರೆ ಹಬ್ಬಿದೆ ಇವರದ್ದು ಇಡೀ. ಸೊ ಒಂದು ರೀತಿಯ ಒಂದು ಅಪರೂಪದ ಒಂದು ಕ್ಷಣ ಇದು. ಎಲ್ಲ ಹಿರಿಯರಿಗೆ ಇವತ್ತೊಂದು ಈ ದಶಮಾನೋತ್ಸವ ಸಂದರ್ಭದಲ್ಲಿ ಒಂದು ಈ ಸನ್ಮಾನ ಮಾಡುವಂಥ ಅವಕಾಶವನ್ನು ಇವತ್ತು ಮಾಡಿದ್ದಾರೆ. ಈ ದಶಮಾನೋತ್ಸವ ಸಂದರ್ಭದಲ್ಲಿ ಆಚರಿಸುವಂಥ ಮಂತ್ರ ನಾಟ್ಯ ಗುರುಕುಲಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಇನ್ನೂ 25 ವರ್ಷ ಆಚರಣೆ ಆಗುವಂಥದ್ದು ಆಗಲಿ ಆದಷ್ಟು ಬೇಗ. ಅದರ ಮೂಲಕ ಇನ್ನೂ 25 ವರ್ಷಕ್ಕಿಂತ ಮುಂಚೆ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳನ್ನು, ಭರತನಾಟ್ಯದ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಸೇವೆ ಈ ಮಂತ್ರ ನಾಟ್ಯ ಗುರುಕುಲ ಮುಖಾಂತರ ಆಗಲಿ ಅಂತ ಹಾರೈಸಿದ ಮತ್ತೊಮ್ಮೆ ಈ ದಶಮಾನೋತ್ಸವಕ್ಕೆ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ರಾಜೇಶಣ್ಣನ ಹೊನ್ನುಡಿಗಳಿಗೆ ಹೃದಯಪೂರ್ವಕವಾಗಿರುವ ಕೃತಜ್ಞತೆಗಳು. ಈ ದಿನದ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗ ಕೂಡ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಈ ಸಹಕಾರವನ್ನು ಒದಗಿಸಿಕೊಡುವಲ್ಲಿ ಪ್ರಾಮಾಣಿಕವಾಗಿ ಪರಿಶ್ರಮಿಸಿದ ನಿರ್ದೇಶಕರಾಗಿರುವ ರಾಜೇಶ್ ಜಿ ಇವರಿಗೆ ಒಂದು ಪ್ರೀತಿಪೂರ್ವಕ ಚಪ್ಪಾಳೆ ಮೂಲಕ ವಂದನೆಯನ್ನು ಸಲ್ಲಿಸೋಣ. ಅವರಿಗೆ ಮಂತ್ರ ನಾಟ್ಯ ಕಲಾ ಗುರುಕುಲದ ದಶಮಾನೋತ್ಸವದ ಈ ಗುರುಕುಲೋತ್ಸವದ ನೆನಪಿಗಾಗಿ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರಾವಣ್ ಉಳ್ಳಾಳ್ ಇವರಲ್ಲಿ ಭಿನ್ನಹ ಚಪ್ಪಾಳೆ ಮೂಲಕ ಶುಭ ನಮನವನ್ನು ಸಲ್ಲಿಸೋಣ. ಭಗವದ್ ಅನುಗ್ರಹ ಇರಲಿ. ರಾಜೇಶ್ ಅಣ್ಣನಿಗೆ ಇನ್ನಷ್ಟು ಉನ್ನತ ಸರಕಾರಿ ಹುದ್ದೆಗಳು ಪ್ರಾಪ್ತ ಆಗಲಿ ಎಂಬ ಆಶಯದೊಂದಿಗೆ ಪ್ರೀತಿಯಿಂದ ಅವರನ್ನು ಬೀಳುಕೊಡುತ್ತಿದ್ದೇವೆ. ಇನ್ನೊಂದು ಕಾರ್ಯಕ್ರಮಕ್ಕೆ ಅವರು ತೆರಳುವಂತಹ ತುರ್ತಿನಲ್ಲಿದ್ದಾರೆ. ಹಾಗಾಗಿ ಹೃದಯಪೂರ್ವಕವಾದ ಕೃತಜ್ಞತೆಗಳು ಅವರ ಉಪಸ್ಥಿತಿಗೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ನಾವೆಲ್ಲ ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತಹ ಸಪ್ತಕಲಾ ಶ್ರೀವಂದನ, ಕರಾವಳಿಯ 7 ಮಂದಿ ಕಲಾಶ್ರೀ ಪುರಸ್ಕೃತ ಭರತನಾಟ್ಯ ಗುರುಗಳಿಗೆ ಗುರುಗಳ ಗುರು ಎಂದೆನಿಸಿಕೊಂಡಿರುವ ಉಳ್ಳಾಳ ಮೋಹನ್ ಕುಮಾರ್ ಅವರ ದಿವ್ಯ ಉಪಸ್ಥಿತಿಯ ಜೊತೆಗೆ ಮತ್ತು ನಮ್ಮೆಲ್ಲರ ಕಣ್ಣೆದುರು ಸಪ್ತಕಲಾ ಶ್ರೀವಂದನ ಎನ್ನುವಂತಹ ವಿನೂತನ ಪರಿಕಲ್ಪನೆಯಲ್ಲಿ ಗೌರವ ಸಮರ್ಪಣೆ ಆರಂಭದ ಗೌರವವನ್ನು ಸ್ವೀಕರಿಸಲಿದ್ದಾರೆ ಉಳ್ಳಾಳ ಮೋಹನ್ ಕುಮಾರ್ ಅವರ ಶಿಷ್ಯೆ ಪುತ್ರಿ ಶ್ರಾವಣ್ ಉಳ್ಳಾಳ್ ಅವರ ಗುರುಗಳಾಗಿರುವ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವ ನೃತ್ಯಗುರು ಶ್ರೀಮತಿ ರಾಜಶ್ರೀ ಎಸ್ ಶೆಣೈ. ಅವರನ್ನು ನಲುಮೆಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಅವರು ಆಸನವನ್ನು ಸ್ವೀಕರಿಸಬೇಕಾಗಿ ಭಿನ್ನಹ.
ನೃತ್ಯಗುರು ರಾಜಶ್ರೀ ಅವರು ಕರಾವಳಿ ಜಿಲ್ಲೆಗಳಲ್ಲಿ ಪಂದನಲ್ಲೂರು ಸಂಪ್ರದಾಯದ ಭರತನಾಟ್ಯ ಕಲೆಯನ್ನು ಪ್ರಚಾರಗೊಳಿಸಿದ ಕರ್ನಾಟಕ ರಾಜ್ಯೋತ್ಸವ ಶಾಂತಲಾ ಪ್ರಶಸ್ತಿ ಪುರಸ್ಕೃತ ನಾಟ್ಯನಿಕೇತನ ನೃತ್ಯ ಕೇಂದ್ರದ ಸಂಸ್ಥಾಪಕರಾಗಿರುವ ನೃತ್ಯಗುರು ಉಳ್ಳಾಳ ಮೋಹನ್ ಕುಮಾರ್ ಮತ್ತು ಶ್ರೀಮತಿ ಸಬಿತಾ ದಂಪತಿಗಳ ಪುತ್ರಿ. ಬಳಿಕ ಬೆಂಗಳೂರಿನ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಆ್ಯಂಡ್ ಕೊರಿಯೋಗ್ರಫಿ ಕೇಂದ್ರದಲ್ಲಿ ತರಬೇತಿ ಪಡೆದು BA ಪದವಿ ಗಳಿಸಿದವರು. ಮುಂದಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಭರತನಾಟ್ಯದಲ್ಲಿ ಸ್ನಾತಕೋತ್ತರ MA ಪದವಿಯನ್ನು ಪಡೆದವರು. ಭರತನಾಟ್ಯದೊಂದಿಗೆ ಅಂತಾರಾಷ್ಟ್ರೀಯ ಕಥಕ್ ನೃತ್ಯ ಪಟು ಶ್ರೀಮತಿ ಮಾಯಾ ರಾವ್ ಮತ್ತು ಶ್ರೀಮತಿ ಚಿತ್ರಾ ವೇಣುಗೋಪಾಲ್ ಇವರಲ್ಲಿ ಕಥಕ್ ನೃತ್ಯ ಅಭ್ಯಾಸವನ್ನು ಮಾಡಿದವರು. ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಪದ್ಮಭೂಷಣ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯ ಇವರ ಹಲವು ನೃತ್ಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ತಮ್ಮ ಅನುಭವವನ್ನು ಹೆಚ್ಚಿಸಿಕೊಂಡವರು. ತನ್ನ ತಂದೆಯವರು ಸ್ಥಾಪಿಸಿರುವ ನಾಟ್ಯನಿಕೇತನ ನೃತ್ಯ ಕೇಂದ್ರದ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಳೆದ 44 ವರ್ಷಗಳಿಂದ ನೃತ್ಯ ತರಬೇತಿ ನೀಡುತ್ತಾ ಕರ್ನಾಟಕ ಸರ್ಕಾರ ಜರುಗಿಸುವ ಪ್ರಾಥಮಿಕ ಮಾಧ್ಯಮಿಕ ವಿದ್ವತ್ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿ ಉತ್ತಮ ಫಲಿತಾಂಶ ಪಡೆದು ಪ್ರಶಂಸಿಸಲ್ಪಟ್ಟವರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೃತ್ಯದ ಉಪನ್ಯಾಸಕರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸ್ವತಃ ಪ್ರದರ್ಶನ ಕಲಾವಿದೆಯಾಗಿರುವ ಇವರು ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದವರು ನಡೆಸುವ ಪ್ರಸಿದ್ಧ ನೃತ್ಯೋತ್ಸವಗಳಾಗಿರುವ ಆಗ್ರಾ, ಹಂಪಿ, ಕರಾವಳಿ ಉತ್ಸವ, ಹಬ್ಬಕ್ಕ ಉತ್ಸವಗಳಲ್ಲಿ ಕಾರ್ಯಕ್ರಮ ನೀಡಿರುವವರು. ಕರ್ನಾಟಕ, ಕೇರಳ, ಗೋವಾ, ಮಹಾರಾಷ್ಟ್ರ ಮುಂತಾದ ಕಡೆಗಳಲ್ಲಿ ವೈಯಕ್ತಿಕ ಮತ್ತು ಸಮೂಹ ನೃತ್ಯವನ್ನು ನೀಡಿ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಭಾರತದ ಉದ್ದಗಲ ಮಾತ್ರವಲ್ಲದೆ ಗಲ್ಫ್ ರಾಷ್ಟ್ರಗಳಾದ ಅಬುದಾಬಿ, ದೋಹಾ, ಕತಾರ್ಗಳಲ್ಲಿ, ಮಲೇಷ್ಯಾದಲ್ಲಿ ಕೂಡ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ನಾಟ್ಯನಿಕೇತನ ನೃತ್ಯ ಕೇಂದ್ರಕ್ಕೆ ವಿದೇಶಗಳಿಂದ ನೃತ್ಯಾರ್ಥಿಗಳಾಗಿ ಬಂದ ಅನೇಕರನ್ನು ನೃತ್ಯದಲ್ಲಿ ತರಬೇತಿಗೊಳಿಸಿ ಉತ್ತಮ ಕಲಾವಿದರನ್ನಾಗಿ ರೂಪುಗೊಳಿಸಿರುವುದು ಇವರ ವಿಶೇಷತೆ. ಬೆಂಗಳೂರು ದೂರದರ್ಶನದಲ್ಲಿ ಶ್ರೇಣಿಯ ಕಲಾವಿದೆಯಾಗಿ ಆರಿಸಲ್ಪಟ್ಟವರು. ಇವರಲ್ಲಿ ತರಬೇತಿ ಪಡೆದ ಅನೇಕ ಶಿಷ್ಯಂದಿರು ದೂರದರ್ಶನದಲ್ಲಿ ಮಿಂಚಿದವರು. ಇವರ ಶಿಷ್ಯರಲ್ಲಿ ಹಲವರು ಉತ್ತಮ ರೀತಿಯಲ್ಲಿ ರಂಗಪ್ರವೇಶವನ್ನು ನೀಡಿ ಕಲಾವಿದರಿಂದ ಪ್ರಶಂಸಿಸಲ್ಪಟ್ಟವರು. ಅನೇಕ ಮಾರ್ಗೀಯ ನೃತ್ಯ ಬಂಧಗಳಿಗೆ, ಪ್ರಸಿದ್ಧ ವಾಗ್ಗೇಯಕಾರರ ಕೀರ್ತನೆಗಳಿಗೆ ನಿರ್ದೇಶನ ಮಾಡಿರುವವರು. ಇವರ ಸಂಸ್ಥೆಯಾದ ನಾಟ್ಯನಿಕೇತನ 60ನೇ ವರ್ಷ ಪೂರೈಸಿದ ಸಂದರ್ಭದಲ್ಲಿ 2018 ಜನವರಿಯಲ್ಲಿ ನಾಟ್ಯೋತ್ಸವವನ್ನು ತಮ್ಮ ಊರಿನಲ್ಲಿ ಆರಂಭಿಸಿ ವರ್ಷಪೂರ್ತಿ ನೃತ್ಯಕ್ಕೆ ಸಂಬಂಧಪಟ್ಟ ವಿವಿಧ ಕಾರ್ಯಕ್ರಮವನ್ನು ಆಯೋಜಿಸಿರುವರು. ಇವರಿಗೆ ಕಲಾ ವಿಕಾಸ ಪರಿಷತ್ ಗದಗ ಇವರಿಂದ ಪಂಡಿತ ಪುಟ್ಟರಾಜ ಗವಾಯಿ 93ನೇ ಹುಟ್ಟುಹಬ್ಬದ ಸಂಗೀತ ನೃತ್ಯ ಸಮ್ಮೇಳನದಲ್ಲಿ ಪಂಡಿತ್ ಪುಟ್ಟರಾಜ ಕಲಾಭೂಷಣ ರಾಷ್ಟ್ರೀಯ ಯುವ ಪ್ರಶಸ್ತಿ, ಶ್ರೀ ಒಡಿಯೂರು ಕ್ಷೇತ್ರದ ಸ್ವಾಮಿಗಳಿಂದ ದ್ವಾದಶ ಪ್ರಶಸ್ತಿ, ಕೊಲ್ಯ ಮಠಾಧೀಶರಿಂದ ಅನುಗ್ರಹ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ನೃತ್ಯ ಗುರುಗಳು ತಂದೆಯವರು ಆಗಿರುವ ಉಳ್ಳಾಳ ಮೋಹನ್ ಕುಮಾರ್ ಅವರ ಶೈಲಿಯಲ್ಲಿ ಭರತನಾಟ್ಯದ ಗುಣಮಟ್ಟವನ್ನು ಕಾಪಾಡಿಕೊಂಡು ನೃತ್ಯದಲ್ಲಿ ಹಳೆಯ ಬೇರಿನೊಂದಿಗೆ ಹೊಸತನವನ್ನು ಶಾಸ್ತ್ರೀಯತೆಗೆ ಕುಂದು ಉಂಟಾಗದಂತೆ ಪ್ರಯೋಗಶೀಲರಾಗಿರುವ ಇವರು ಉತ್ತಮ ನೃತ್ಯ ಪಟುವಾಗಿ ಪ್ರಶಂಸಿಸಲ್ಪಟ್ಟವರು. ಕಳೆದ 44 ವರ್ಷಗಳಿಂದ ಗುರುಕುಲ ಪದ್ಧತಿಯಲ್ಲಿ ತರಬೇತಿ ನೀಡುತ್ತಾ ಇರುವವರು ಅನೇಕ ಶಿಷ್ಯರಿಗೆ ಉಚಿತ ಶಿಕ್ಷಣವನ್ನು ಕೂಡ ನೀಡಿದ್ದಾರೆ. ಅಲ್ಲದೆ ಬೇರೆ ಬೇರೆ ಮಹತ್ವದ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಟ್ಟು ಹಲವು ಶಿಷ್ಯರನ್ನು ರೂಪಿಸಿದ ರಾಜಶ್ರೀ ಶೆಣೈ ಅವರಿಗೆ ಇದೀಗ ಮೊದಲಾಗಿ ಕಲಾಶ್ರೀ ಗೌರವ, ಕಲಾಶ್ರೀ ಪ್ರಶಸ್ತಿಯನ್ನು ಪಡೆದ ಕಾರಣಕ್ಕೋಸ್ಕರ ಸಪ್ತ ಕಲಾಶ್ರೀ ಗೌರವ ಎನ್ನುವ ಪರಿಕಲ್ಪನೆಯಲ್ಲಿ ಮೊದಲ ಗೌರವವನ್ನು ಸ್ವೀಕರಿಸಬೇಕಾಗಿ ರಾಜಶ್ರೀ ಶೆಣೈ ಇವರಲ್ಲಿ ನಲುಮೆಯ ಭಿನ್ನ. ಚಪ್ಪಾಳೆಯೊಂದಿಗೆ ಶುಭವನ್ನು ಬಯಸೋಣ, ಅಭಿನಂದನೆಯನ್ನು ಬಯಸೋಣ. ಉಳ್ಳಾಳ ಮೋಹನ್ ಕುಮಾರ್ ಅವರ ಸುಪುತ್ರಿ ಶಿಷ್ಯೆಯಾಗಿರುವಂತಹ ನಾಟ್ಯನಿಕೇತನ ಕೊಲ್ಯ ಇದರ ನಿರ್ದೇಶಕಿಯಾಗಿರುವಂತಹ ರಾಜಶ್ರೀ ಶೆಣೈ ಉಳ್ಳಾಳ್ ಇವರಿಗೆ ಸಪ್ತ ಕಲಾಶ್ರೀ ವಂದನದ ಪ್ರಥಮ ಗೌರವ ಸಲ್ತಾ ಇದೆ. ವೇದಿಕೆಯಲ್ಲಿರುವ ಅನೇಕ ಗುರುಗಳಿಗೆ ಇವರು ಕೂಡ ಗುರುಗಳಾಗಿರುವವರು. ಮಂತ್ರನಾಟ್ಯ ಕಲಾ ಗುರುಕುಲದ ದಶಮಾನೋತ್ಸವದ ಗುರುಕುಲ ಉತ್ಸವದ ಸಪ್ತ ಕಲಾಶ್ರೀ ಬಂಧನ ರಾಜಶ್ರೀ ಉಳ್ಳಾಳ್ ಇವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದನೆ, ಅಭಿವಂದನೆ. ಸಪ್ತಕಲಾಶ್ರೀ ವಂದನ ಮುಂದಿನ ಗೌರವವನ್ನು ಸ್ವೀಕರಿಸಬೇಕಾಗಿ ಹಿರಿಯರಾಗಿರುವ ಶ್ರೀ ಪಿ ಕಮಲಾಕ್ಷ ಆಚಾರ್ ಇವರಲ್ಲಿ ಕೋರಿಕೆ. ಬೆಳ್ತಂಗಡಿ ತಾಲೂಕಿನ ಪಡ್ಪೀರೆ ಎಂಬಲ್ಲಿ ಕಾಷ್ಟಶಿಲ್ಪಿ ಶ್ರೀ ಗಿರಿಯಪ್ಪ ಆಚಾರ್ ಮತ್ತು ಶ್ರೀಮತಿ ಕಮಲಾ ದಂಪತಿಗಳ ಪುತ್ರರು. ಮಂಗಳೂರಿನ TCH ಶಿಕ್ಷಕ ತರಬೇತಿ ಪಡೆಯುತ್ತಿರುವಾಗ ಕದ್ರಿ ನೃತ್ಯ ವಿದ್ಯಾಲಯದಲ್ಲಿ ನಾಟ್ಯಾಚಾರ್ಯ ಶ್ರೀ US ಕೃಷ್ಣರಾಯರ
ಬಳಿ ನೃತ್ಯಾಭ್ಯಾಸವನ್ನು ಆರಂಭಿಸಿದ್ದಾರೆ. ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿರುವ ಸಮಯದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯಿಂದಲೇ ನಿಯೋಜನೆಗೊಂಡು ಬೆಂಗಳೂರಿನ ಸನಾತನ ಕಲಾಕ್ಷೇತ್ರದಲ್ಲಿ ಗುರು VS ಕೌಶಿಕ್ ಇವರಲ್ಲಿ ತರಬೇತಿಯನ್ನು ಪಡೆದು ನೃತ್ಯದಲ್ಲಿ ಡಿಪ್ಲೊಮಾ ಪದವಿಯನ್ನು ಗಳಿಸಿದವರು. ಪಂದನಲ್ಲೂರು ಭರತನಾಟ್ಯ ಶೈಲಿಯ ನೃತ್ಯಗುರು ಅಭಿನಯ ಶಿರೋಮಣಿ MR ರಾಜರತ್ನಂ ಪಿಳ್ಳೆ ಅವರಲ್ಲಿ ಕೆಲವು ವರ್ಷಗಳವರೆಗೆ ಭರತನಾಟ್ಯದಲ್ಲಿ ವಿಶೇಷ ಅಭ್ಯಾಸವನ್ನು ಮಾಡಿರುವುದಲ್ಲದೆ ಬೆಂಗಳೂರಿನ ಗುರು ಶ್ರೀಮತಿ ನರ್ಮದಾ ಮತ್ತು ಗುರು B ಭಾನುಮತಿ ಅವರಿಂದಲೂ ನೃತ್ಯ ಮತ್ತು ಅಭಿನಯದಲ್ಲಿ ಉನ್ನತ ತರಬೇತಿಯನ್ನು ಪಡೆದಿರುವವರು. 1976ರಲ್ಲಿ ಬೆಳ್ತಂಗಡಿಯಲ್ಲಿ ನೃತ್ಯನಿಕೇತನ ಎಂಬ ನೃತ್ಯ ಸಂಸ್ಥೆಯನ್ನು ಪ್ರಾರಂಭಿಸಿ ಹವ್ಯಾಸಿಯಾಗಿ ಭರತನಾಟ್ಯ ಶಿಕ್ಷಣವನ್ನು ನೀಡಲು ಪ್ರಾರಂಭ ಮಾಡ್ತಾರೆ. ಅಲ್ಲದೆ ವಿದ್ವಾನ್ ಶ್ರೀ ವಿಷ್ಣುಮೂರ್ತಿ ಭಟ್ ಇವರಲ್ಲಿ ಶಾಸ್ತ್ರೀಯ ಸಂಗೀತಾಭ್ಯಾಸವನ್ನು ಕೂಡ ಮಾಡಿರುತ್ತಾರೆ. ಇವರಿಗೆ ನೃತ್ಯ ವಿದ್ಯಾನಿಧಿ ಬಿರುದು, ನೃತ್ಯ ಕಲಾ ಪರಿಷತ್ತು ಮೈಸೂರು ಇವರಿಂದ, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ, ವಿಶ್ವಕರ್ಮಾಭ್ಯುದಯ ಸಭಾ ಬೆಳ್ತಂಗಡಿ ಇವರ ಸನ್ಮಾನ, ಯಕ್ಷಬ್ರಹ್ಮಲಗರಿ ಅಗರಿ ಇವರ ಬೆಳ್ತಂಗಡಿಯ ಸನ್ಮಾನ, ನಾಗಧರ್ಮೇಂದ್ರ ಸೇವಾ ಸಮಿತಿ ಕಟಪಾಡಿ ಇವರ ಗೌರವ, ಹೆಜ್ಜೆಗೆಜ್ಜೆ ನೃತ್ಯ ಕಲಾ ಸಂಸ್ಥೆ ಉಡುಪಿ ಇವರ ಗೌರವ, ಕರ್ನಾಟಕ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಸನ್ಮಾನ, ಸುರತ್ಕಲ್ ನಾಟ್ಯಾಂಜಲಿ ಇವರ ಸನ್ಮಾನ, ಭರತ ಪ್ರಶಸ್ತಿ ಶ್ರೀ ರಾಧಾಕೃಷ್ಣ ನೃತ್ಯ ನಿಕೇತನ ಉಡುಪಿ ಇವರಿಂದ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಆನೆಗುಂದಿ ಪ್ರಶಸ್ತಿ, ಕಲಾವತಂಸ ಪ್ರಶಸ್ತಿ, ನೃತ್ಯ ಸೌರಭ ಮಂಗಳೂರಿನ ಸೌರಭ ಕಲಾ ಅಕಾಡೆಮಿಯಿಂದ ನೃತ್ಯ ನಿಧಿ ಪ್ರಶಸ್ತಿ, ಹೆಜ್ಜೆಗೆಜ್ಜೆ ಮಣಿಪಾಲ ಇವರಿಂದ, ನೃತ್ಯ ಕಲಾ ಸಂಸ್ಕಾರ ರತ್ನ ಪ್ರಶಸ್ತಿ ಸಂಸ್ಕಾರ ಭಾರತಿ ತುಮಕೂರು ಶಾಖೆಯಿಂದ. ಅಲ್ಲದೆ 14 ವರ್ಷಗಳಲ್ಲಿ ಪ್ರತಿಷ್ಠಿತ ನೃತ್ಯ ಗುರುಗಳ ಭರತನಾಟ್ಯ ಕಾರ್ಯಕ್ರಮವನ್ನು ಬೆಳ್ತಂಗಡಿಯಂತಹ ಗ್ರಾಮೀಣ ಪ್ರದೇಶದಲ್ಲಿ ಆಯೋಜಿಸುವ ಮೂಲಕ ನೃತ್ಯಾಭ್ಯಾಸಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಲೆಯ ಬಗ್ಗೆ ವಿಶೇಷ ಜ್ಞಾನವನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ತು ರಿಜಿಸ್ಟರ್ ಮಂಗಳೂರು ಇದರ ಸ್ಥಾಪಕಾಧ್ಯಕ್ಷರಾಗಿ 2009ರಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಶಾಸ್ತ್ರೀಯ ನೃತ್ಯ ಕಲಾವಿದರ ಸಂಘಟನೆಯಾಗಿರುವ ಪರಿಷತ್ತಿನ ಮೂಲಕ ಭರತಮುನಿ ಜಯಂತಿ ಕಾರ್ಯಕ್ರಮ, ರಾಜ್ಯದ ಹೆಸರಾಂತ ನೃತ್ಯ ಕಲಾವಿದರನ್ನು ಆಮಂತ್ರಿಸಿ ನೃತ್ಯ ಪ್ರದರ್ಶನ, ಪ್ರಾತ್ಯಕ್ಷಿಕೆ, ಉಪನ್ಯಾಸ, ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಲ್ಲದೆ ನೃತ್ಯ ಪರೀಕ್ಷಕರಾಗಿ, ಸಲಹೆಗಾರರಾಗಿ, ನೃತ್ಯ ಪರೀಕ್ಷೆಗಳ ಸುಧಾರಣೆಗಾಗಿ ಅನೇಕ ರಚನಾತ್ಮಕ ಕೆಲಸಗಳನ್ನು ಮಾಡಿರುವ ಶ್ರೀ P ಕಮಲಾಕ್ಷ ಆಚಾರ್ ಇವರಿಗೆ ಇದೀಗ ಗೌರವ ಸಂದಾಯ ಸಪ್ತಕಲಾ ಶ್ರೀವಂದನ 2023. ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಶ್ರೀ P ಕಮಲಾಕ್ಷ ಆಚಾರ್ ಇವರಿಗೆ 2022ನೇ ಅಂದರೆ ಕಳೆದ ವರ್ಷದ ಕರ್ನಾಟಕ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಅತ್ಯಂತ ಹೃದಯವಾದಂತಹ ಚಪ್ಪಾಳೆಯನ್ನು ಸಲ್ಲಿಸೋಣ. ವಂದನೆಗಳು, ಅಭಿವಂದನೆಗಳು ಕಮಲಾಕ್ಷ ಸರ್ ಅವರಿಗೆ. ಹಿರಿಯರು ನೃತ್ಯ ಕ್ಷೇತ್ರದ ಶಾಸ್ತ್ರೀಯತೆಯನ್ನು ಉಳಿಸಿಕೊಳ್ಳುವಲ್ಲಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವ ಕಮಲಾಕ್ಷ ಸರ್ ಅವರಿಗೆ ಗೌರವ ಸಂದಾಯ. ವಂದನೆಗಳು, ಅಭಿನಂದನೆಗಳು. ಚಪ್ಪಾಳೆಯ ಮೂಲಕ ಹೃದಯ ತುಂಬಿದ ವಂದನೆಗಳನ್ನು ಸಲ್ಲಿಸೋಣ, ಅಭಿನಂದನೆಯನ್ನು ಸಲ್ಲಿಸೋಣ. ಮುಂದಿನ ಗೌರವವನ್ನು ಸ್ವೀಕರಿಸಬೇಕಾಗಿ ವಿದುಷಿ ಶ್ರೀಮತಿ ನಯನ ವಿ ರೈ ಇವರಲ್ಲಿ ಕೋರಿಕೆ. ಅವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ವಿಶ್ವಕಲಾ ನಿಕೇತನ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್ ರಿಜಿಸ್ಟರ್, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಡುವನ್ನೂರು ಗ್ರಾಮದ ಕೃಷಿಕ ಕುಟುಂಬದ ಶ್ರೀಯುತ ಮೇನಾಲ ಆನಂದ ಆಳ್ವ ಮತ್ತು ದಬ್ಬೇಲಿ ವಿಮಲ ಆಳ್ವರ ಪುತ್ರಿ. 1973ರಲ್ಲಿ ಕರ್ನಾಟಕ ಕಲಾಶ್ರೀ ಭರತನಾಟ್ಯದಲ್ಲಿ ವಿದ್ವಾನ್ ಕುತ್ಕಾಡಿ ವಿಶ್ವನಾಥ ರೈಯವರೊಡನೆ ವಿವಾಹವಾದ ಬಳಿಕ ಪತಿಯು ಗುರುಗಳಾಗಿ ಮಾರ್ಗದರ್ಶನ ನೀಡಿ ಭರತನಾಟ್ಯದಲ್ಲಿ ಸೀನಿಯರ್ ವಿದ್ವತ್ ಪರೀಕ್ಷೆಯನ್ನು 1985ರಲ್ಲಿ ಪೂರೈಸಿರುತ್ತಾರೆ. ವಿಶ್ವಕಲಾ ನಿಕೇತನ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್ ಎಂಬ ನೃತ್ಯ ಸಂಸ್ಥೆಯನ್ನು ಪತಿ ಕುತ್ಕಾಡಿ ವಿಶ್ವನಾಥ ರೈ ಅವರ ಜೊತೆ 1975ರಲ್ಲಿ ಸ್ಥಾಪಿಸುತ್ತಾರೆ. ಅಲ್ಲದೆ ಬಹ್ರೈನ್ನಲ್ಲಿ ವಿಶ್ವಕಲಾ ನಿಕೇತನ ನೃತ್ಯ ಕಲಾಶಾಲೆಯನ್ನು ಸ್ಥಾಪಿಸಿ ಮಗಳು ವಿದುಷಿ ಆಸ್ತಿಕಾ ಶೆಟ್ಟಿಯವರು ಜೊತೆ ಕೈಜೋಡಿಸಿ ಅಲ್ಲಿನ ಶಿಷ್ಯರು ಉತ್ತಮ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿದ್ದಾರೆ. 12 ಮಂದಿ ಶಿಷ್ಯರು ರಂಗಪ್ರವೇಶ ಕಾರ್ಯಕ್ರಮವನ್ನು ನೀಡಿರುವುದಲ್ಲದೆ ಪ್ರತಿಷ್ಠಿತ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿರುವವರು. ವಿಶ್ವಕಲಾ ನಿಕೇತನವು 60 ಸಂವತ್ಸರಗಳನ್ನು ಪೂರೈಸಿರುವುದಲ್ಲದೆ ಷಟ್
ಷಡ್ದಶ ಸಂಭ್ರಮ ಎನ್ನುವ ಕಾರ್ಯಕ್ರಮವನ್ನು ವರ್ಷಪೂರ್ತಿ ಆಚರಿಸುವುದು ಹೆಮ್ಮೆಯ ಸಂಗತಿ. ಸಪ್ತಗರಿಗಳ ಷಡ್ದಶ ಸಂಭ್ರಮ, ಚಿಣ್ಣರ ಚಿಗುರು, ನೃತ್ಯ ವೈಭವ, ನೃತ್ಯ ವೈವಿಧ್ಯ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದಾರೆ. ಅಲ್ಲದೆ ಭಾರತೀಯ ನೃತ್ಯ ಕಲಾ ಪರಿಷತ್ತಿನ ನರ್ತನ ಚತುರೆ ಪ್ರಶಸ್ತಿ 1985ರಲ್ಲಿ, ಕಲಾಶ್ರಯ ಪ್ರಶಸ್ತಿ 2011ರಲ್ಲಿ, ಸುಮಸೌರಭ ಪ್ರಶಸ್ತಿ, ಜನಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿ, ಗಡಿನಾಡ ಕರ್ನಾಟಕ ಪ್ರಶಸ್ತಿ, ವೈಷ್ಣವಿ ನಾಟ್ಯಾಲಯದ ಗೌರವ, ಬಹ್ರೇನ್ ರಂಗಪ್ರವೇಶ ಗೌರವ, ಪ್ರತಿಭಾ ಪಟ್ಟೆ ಬೆಳ್ಳಿ ಹಬ್ಬ ಸನ್ಮಾನ, ಕಲಾವೈಭವ ಪ್ರಶಸ್ತಿ, ಬಹ್ರೇನ್ ಬಂಟರ ಸಮಾಜ ಗೌರವ, ಕುವೈಟ್ ಬಂಟ ಸಮಾಜ ಗೌರವ, ಪುತ್ತೂರು ಮಹಿಳಾ ಬಂಟ ಗೌರವ, 9ನೇ ತಾಲೂಕು ಸಾಹಿತ್ಯ ಸಮ್ಮೇಳನದ ಪೇಜಾವರ ಶ್ರೀಗಳಿಂದ ಗೌರವ, ಭರತಮುನಿ ಪ್ರಶಸ್ತಿ, ಉಡುಪಿ ಕಲಾಪೋಷಕ ಪ್ರಶಸ್ತಿ, ಕಲಾವಿಶಾರದೆ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಯನ್ನು ಪಡೆದಿರುವವರು. ಅಲ್ಲದೆ ನಾಟ್ಯ ಕಲಾಪಯೋನಿಧಿ ಗೌರವ ಪ್ರಶಸ್ತಿ, ಸಾಧನಾ ಪ್ರಶಸ್ತಿ, ನಾಟ್ಯಾಂಜಲಿ ಸುರತ್ಕಲ್ ಪ್ರಶಸ್ತಿ, ಹೀಗೆ ಬೇರೆ ಬೇರೆ ಪ್ರಶಸ್ತಿಯನ್ನು ಪಡೆದಿರುವಂತಹ ವಿದುಷಿ ನಯನ ವಿ ರೈ. ಈ ಸಂದರ್ಭದಲ್ಲಿ ಅಗತ್ಯವಾಗಿ ನೆನಪಿಸಬೇಕು ಕುತ್ಕಾಡಿ ವಿಶ್ವನಾಥ ರೈ ಅವರ ತುಳು ಸಾಹಿತ್ಯದ ಕೊಡುಗೆಯನ್ನು ಕೂಡ. ತುಳು ಸಾಹಿತ್ಯಕ್ಕೆ ನಾಟ್ಯದ ರೀತಿ ಪ್ರೋತ್ಸಾಹ ಕೊಟ್ಟವರು, ತುಳು ಭಾಷೆಗೋಸ್ಕರ ಪರಿಶ್ರಮಿಸಿದವರು, ತುಳು ಲಿಪಿಯ ಸಂವರ್ಧನೆಗೆ ಪರಿಶ್ರಮಿಸಿದ ಕುತ್ಕಾಡಿ ವಿಶ್ವನಾಥ ರೈ ಅವರನ್ನು ಈ ಸಂದರ್ಭದಲ್ಲಿ ಮನಸಾರೆ ಸ್ಮರಿಸ್ತಾ ಇದ್ದೇವೆ. ಇದೀಗ ವಿದುಷಿ ನಯನ ವಿ ರೈ ಅವರಿಗೆ ಸಪ್ತಕಲಾ ಶ್ರೀವಂದನ 2023. ಕಂಗೊಳಿಸಿರುವುದು ಕರಾವಳಿಯ ಕಲಾ ಏಕುಲ, ಮಂತ್ರನಾಟ್ಯ ಕಲಾ ಗುರುಕುಲ, ಮದನಾರ ಶಿವನ ಆಡುಂಬುಲ, ಮಂತ್ರನಾಟ್ಯ ಕಲಾ ಗುರುಕುಲ, ಮಂತ್ರನಾಟ್ಯ ಕಲಾ ಗುರುಕುಲ, ಮಂತ್ರನಾಟ್ಯ ಕಲಾ ಗುರುಕುಲ, ಮುಂದಿನ ಸಪ್ತಕಲಾ ಶ್ರೀವಂದನವನ್ನು ಸ್ವೀಕರಿಸಬೇಕಾಗಿ ವಿದುಷಿ ಶ್ರೀಮತಿ ಕಮಲಾ ಭಟ್ ಅವರಲ್ಲಿ ಭಿನ್ನಹ, ಕರ್ನಾಟಕ ಸಂಗೀತ ಜೂನಿಯರ್ ಗ್ರೇಡ್ ಪೂರೈಸಿರುವವರು, ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಉಳ್ಳಾಳ ಮೋಹನ್ ಕುಮಾರ್, ವಿದ್ವಾನ್ ಶ್ರೀ ಸುಂದರ್ ಕುಮಾರ್ ಬೆಂಗಳೂರು, ವಿದುಷಿ ಶ್ರೀಮತಿ ರೇವತಿ ನರಸಿಂಹನ್ ಬೆಂಗಳೂರು ಇವರಲ್ಲಿ ಭರತನಾಟ್ಯವನ್ನು ಅಭ್ಯಾಸ ಮಾಡಿರುವವರು, ವಿದ್ವಾನ್ ಶ್ರೀ ಗಣೇಶ್ ರಾಜ್ MV ಇವರಲ್ಲಿ ಸಂಗೀತವನ್ನು ಕೂಡ ಅಭ್ಯಾಸ ಮಾಡಿರುವವರು, ನಾಟ್ಯಾಲಯ ಉರ್ವ ರಿಜಿಸ್ಟರ್ಡ್ ಶಾಸ್ತ್ರೀಯ ನೃತ್ಯ ಸಂಗೀತ ಶಿಕ್ಷಣ ಕೇಂದ್ರವನ್ನು 22/12/1978ರಲ್ಲಿ ಸ್ಥಾಪಿಸಿದವರು, 55ಕ್ಕೂ ಹೆಚ್ಚು ಶಿಷ್ಯರಿದ್ದಾರೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ನೃತ್ಯ ಕಲಾಸಿಂಧು ಪ್ರಶಸ್ತಿ, ಸಂಗೀತ ಸೌರಭ ಪ್ರಶಸ್ತಿ, ನಾಟ್ಯ ಪ್ರವೀಣ ಪ್ರಶಸ್ತಿ, ಭರತ ಪ್ರಶಸ್ತಿ, ನಾಟ್ಯ ಕಲಾನಿಧಿ ಪ್ರಶಸ್ತಿ, ಶ್ರೀ ರಾಮವಿಠಲ ಪ್ರಶಸ್ತಿ, ಬ್ರಾಹ್ಮಣ ಯುವ ವೇದಿಕೆ ಕಾಸರಗೋಡು ಇವರ ಗೌರವ, SVT ಫ್ರೆಂಡ್ಸ್ ಕ್ಲಬ್ ಕಾಸರಗೋಡು ಇವರ ಗೌರವ, ಭರತಾಂಜಲಿ ನೃತ್ಯ ಸಂಸ್ಥೆಯ ಪ್ರಶಸ್ತಿ, ಕೆನರಾ ಶಿಕ್ಷಣ ಸಂಸ್ಥೆಯ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿಯ ಗೌರವ, ಹೀಗೆ ಅನೇಕ ಗೌರವವನ್ನು ಸ್ವೀಕರಿಸಿರುವವರು. ಯಾವುದೇ ಪ್ರಚಾರ ಪ್ರಸಿದ್ಧಿಯ ಹಂಬಲವಿಲ್ಲದೆ ಕಳೆದ 40 ವರ್ಷಗಳಿಂದ ಕರ್ನಾಟಕ ಕರಾವಳಿ ಜಿಲ್ಲೆಗಳಲ್ಲಿ ಭರತನಾಟ್ಯ ಕ್ಷೇತ್ರದಲ್ಲಿ ಸಮರ್ಪಣಾ ಮನೋಭಾವದಿಂದ ಸೇವೆ ಸಲ್ಲಿಸುತ್ತಿರುವವರು ಶ್ರೀಮತಿ ಕಮಲಾ ಭಟ್. ಪಂದನಲ್ಲೂರು ಶೈಲಿಯಲ್ಲಿ ಪರಿಣಿತಿ ಹೊಂದಿರುವ ಇವರು ನಾಡಿನ ನೃತ್ಯರಂಗಕ್ಕೆ ನೀಡಿರುವ ಶಿಷ್ಯರ ಸಂಖ್ಯೆ ಅಪಾರ. ನಾಟ್ಯ ನಿಲಯ ಎಂಬ ನೃತ್ಯ ಸಂಸ್ಥೆಯನ್ನು ಮಂಗಳೂರಿನ ಉರುವ ಎಂಬಲ್ಲಿ ಸ್ಥಾಪಿಸಿ ಸತತ 4 ದಶಕಗಳಿಂದ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಅನವರತ ನೃತ್ಯ ಪ್ರದರ್ಶನ ಕಾರ್ಯಕ್ರಮವನ್ನು ನೀಡುತ್ತಾ ತನ್ನಲ್ಲಿಗೆ ನೃತ್ಯಾಭ್ಯಾಸಕ್ಕೆ ಬರುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನು ಒದಗಿಸಿಕೊಟ್ಟು ಅವರಲ್ಲಿರುವ ಪ್ರತಿಭಾ ವಿಕಾಸನಕ್ಕೆ ಕಾರಣೀಭೂತರಾಗಿದ್ದಾರೆ. ಅನೇಕ ಊರುಗಳಿಗೆ ತೆರಳಿ ಶಾಲಾ ಕಾಲೇಜುಗಳಿಗೆ, ಖಾಸಗಿ ಸಂಸ್ಥೆಗಳಿಗೆ ನೃತ್ಯಾಸಕ್ತರಿಗೆ ಉಚಿತವಾಗಿಯೂ ಶಿಕ್ಷಣವನ್ನು ನೀಡಿದ್ದಾರೆ. ಅಲ್ಲದೆ ಕೇರಳ ರಾಜ್ಯದ ಕಲೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಅಂತಾರಾಜ್ಯ ಕಲಾಗುರು ಎನ್ನುವ ಮಾನ್ಯತೆಯನ್ನು ಕೂಡ ಪಡೆದಿದ್ದಾರೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ವಾರ್ಷಿಕ ಭರತನಾಟ್ಯ ಪರಿವೀಕ್ಷಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ತಮ್ಮದೇ ಆದ ನಾಟ್ಯ ನಿಲಯ ಶಿಕ್ಷಣ ಸಂಸ್ಥೆಯ ಮುಖೇನ ದಶಮಾನೋತ್ಸವ, ವಿಂಶತಿ ಉತ್ಸವ, ತ್ರಿಂಶತಿ ಉತ್ಸವಗಳನ್ನು ಭರ್ಜರಿಯಾಗಿ ನಡೆಸಿದ್ದಾರೆ. ಇವರು ಪ್ರಸಿದ್ಧ ಕಲಾವಿದರನ್ನು ಕರೆಯಿಸಿ ನೃತ್ಯೋತ್ಸವಗಳನ್ನು ಏರ್ಪಡಿಸಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿಯನ್ನು ನೀಡಿ ಪ್ರತಿಭಾನ್ವಿತ ಕಲಾವಿದರನ್ನು ರೂಪಗೊಳಿಸುವಲ್ಲಿ
ಶ್ರಮಿಸಿದ್ದಾರೆ. ಆಕಾಶವಾಣಿ ದೂರದರ್ಶನದಲ್ಲಿ ಕೂಡ ಕಾರ್ಯಕ್ರಮವನ್ನು ನೀಡಿದ್ದಾರೆ. 400ಕ್ಕೂ ಹೆಚ್ಚು ಅಧಿಕ ಶಿಷ್ಯರಿಗೆ ಶಿಕ್ಷಣವನ್ನು ಕೊಟ್ಟಂತಹ ಕೀರ್ತಿ ಕಮಲಾ ಭಟ್ ಅವರಿಗೆ ಸಲ್ತದೆ. ಚಪ್ಪಾಳೆ ಮೂಲಕ ಅಭಿವಂದನೆಯನ್ನು ಸಲ್ಲಿಸೋಣ. ವಿದುಷಿ ಶ್ರೀಮತಿ ಕಮಲಾ ಭಟ್ ಅವರಿಗೆ ಇದೀಗ ಸಪ್ತಕಲಾ ಶ್ರೀವಂದನ 2023. ನೆಲದ ಸೊಗಡು ಗಮಗಮಿಸುವ ಯಕ್ಷಗಾನದ ಐಸಿರಿ ಭರತನಾಟ್ಯ ಬೆಳಗುತ್ತಿಹುದು ಭಾವರಾಗ ತಾಳ ಸೇರಿ ಯೋಗ ಯೋಗ ಕೂಡಿ ಬಂದು ಕಲಿಕೆ ನಡೆಯುತ್ತಿರುವುದು ಕಲೆಯ ಜೊತೆಗೆ ಬದುಕ ಪಾಠ ಗುರುಕುಲವಿಲ್ಲಿ ದೊರೆವುದು. ವಿದುಶ್ರೀ ಕಮಲಾ ಭಟ್ ಅವರಿಗೆ ದಶಮಾನೋತ್ಸವದ ಗುರುಕುಲೋತ್ಸವದ ಸಂದರ್ಭದಲ್ಲಿ ಸಲ್ಲಿಸುತ್ತಿರುವಂತಹ ಗೌರವ. ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ ಕಮಲಾ ಮೇಡಮ್ ಅವರಿಗೆ. ಮುಂದಿನ ಗೌರವವನ್ನು ಸ್ವೀಕರಿಸಬೇಕಾಗಿ ಗುರು ವಿದುಶ್ರೀ ಗೀತಾ ಸರಳಾಯ ಇವರಲ್ಲಿ ಭಿನ್ನಃ ಅವರು ದಯವಿಟ್ಟು ವೇದಿಕೆಯಲ್ಲಿರುವಂತಹ ಗೌರವಾಸನವನ್ನು ಸ್ವೀಕರಿಸಬೇಕು. ಭರತನಾಟ್ಯದಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ವಿದ್ವತ್ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿರುವವರು, ಕರ್ನಾಟಕ ಸಂಗೀತ ಸೀನಿಯರ್ ಪದವಿಯನ್ನು ಪಡೆದವರು, ನಾಟ್ಯಾಚಾರ್ಯ ವಿಷ್ಣುದಾಸ್ ಮೈಸೂರು ಮತ್ತು ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಉಳ್ಳಾಳ ಮೋಹನ್ ಕುಮಾರರಲ್ಲಿ ವಿದ್ವತ್ತನ್ನು ತಲಾ 10 ವರ್ಷಗಳಲ್ಲಿ ಪೂರೈಸಿದವರು. ಸಂಗೀತ ಶಿಕ್ಷಣವನ್ನು ವಿದುಷಿ ಚಂದ್ರಾವತಿ ಮೈಸೂರು ಮತ್ತು ವಿದುಷಿ ನಿರ್ಮಲಾ ನಾಗರಾಜ್ ಮಂಗಳೂರು ಇವರಲ್ಲಿ ಪಡೆದಿರುವವರು. 50 ವರ್ಷಗಳಿಂದ ಭರತನಾಟ್ಯ ನೃತ್ಯ ಕಲಾವಿದೆ, 35 ವರ್ಷಗಳಿಂದ ಸಂಗೀತ ನೃತ್ಯ ಶಿಕ್ಷಕಿ, ನಟುವಾಂಗ, ಸಂಗೀತ ಹಾಡುಗಾರಿಕೆ, ಶಾಸ್ತ್ರೀಯ ಲಘು ಜನಪದ ನೃತ್ಯ ನಿರ್ದೇಶಕರು, ನೃತ್ಯ ವೇಷಭೂಷಣ ಪ್ರಸಾದನ ಕಲಾವಿದೆ, ಕರ್ನಾಟಕ ನೃತ್ಯ ಜ್ಯೋತಿ ಪ್ರಶಸ್ತಿ, ಭರತ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಸೌರಭ ಪ್ರಶಸ್ತಿ, ಕನ್ನಡ ನೃತ್ಯ ರತ್ನ ಪ್ರಶಸ್ತಿ, ಜನಶ್ರೇಷ್ಠ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ, ವಚನಶ್ರೀ ಪ್ರಶಸ್ತಿ, ಕದಳಿವನ ಪ್ರಶಸ್ತಿ, ನೃತ್ಯ ಭ್ರಮರಿ ಪ್ರಶಸ್ತಿ. ನೃತ್ಯ ಸಂಗೀತಕ್ಕೆ 9ನೇ ವಯಸ್ಸಿನಲ್ಲಿ ಪಾದಾರ್ಪಣೆ ಮಾಡಿ 50 ವರ್ಷಗಳಿಂದ ಸುಮಾರು 1500 ಮಿಕ್ಕಿ ವೈಯಕ್ತಿಕ ಸಾಮೂಹಿಕ ನೃತ್ಯ ಪ್ರದರ್ಶನವನ್ನು ನೀಡುತ್ತಾ ಬಂದಿರುವರು. ಇಂದಿಗೂ ನೃತ್ಯ ಪ್ರದರ್ಶನ ನೀಡುತ್ತಿರುವ ಬೆರಳೆಣಿಕೆಯ ರಾಜ್ಯ ಮಟ್ಟದ ಹಿರಿಯ ನೃತ್ಯ ಗುರುಗಳಲ್ಲಿ ನಮ್ಮ ಗೀತಕ್ಕ ಕೂಡ ಒಬ್ಬರು ಎಂಬುದು ನಾವೆಲ್ಲರೂ ಮೆಚ್ಚಬೇಕಾದಂತಹ ಸಂಗತಿ. ಕಳೆದ 20 ವರ್ಷಗಳಿಂದ ಭರತನಾಟ್ಯ ವಿದ್ವತ್ ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದ ಪ್ರಶಸ್ತಿಯಲ್ಲಿ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 1986ರಲ್ಲಿ ನೃತ್ಯ ಭಾರತಿ ರಿಜಿಸ್ಟರ್ ನೃತ್ಯ ಸಂಗೀತ ಸಂಸ್ಥೆಯನ್ನು ಸ್ಥಾಪಿಸಿದವರು. 36 ವರ್ಷಗಳಲ್ಲಿ ಸತತವಾಗಿ ಸಂಸ್ಥೆಯ ಅಧ್ಯಕ್ಷೆಯಾಗಿ ಮುಂದುವರಿದಿದ್ದಾರೆ. ಸುಮಾರು 3000 ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನು ಈ ಸಂಸ್ಥೆ ಮೂಲಕ ನೀಡುತ್ತಾ ಇದ್ದಾರೆ. ನೃತ್ಯ ಸಾಧನೆಗೈದ 30ಕ್ಕೂ ಹೆಚ್ಚು ಶಿಷ್ಯರು ಇಂದು ಯಶಸ್ವಿ ನೃತ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಲವು ಸಂಘ ಸಂಸ್ಥೆ ವಿದ್ಯಾಸಂಸ್ಥೆಗಳಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಪರಿಗಣಿಸಲ್ಪಟ್ಟವರು. ನೃತ್ಯ ಕಾರ್ಯಾಗಾರವನ್ನು ಸಂಯೋಜಿಸಿ ನೃತ್ಯ ಪ್ರದರ್ಶನವನ್ನು ಮಾಡಿರುವುದಲ್ಲದೆ 20 ವರ್ಷಗಳಲ್ಲಿ ಪ್ರದರ್ಶನದ ಅನುಭವವನ್ನು ಕೂಡ ಪಡೆದಿರುವವರು. ವಿದೇಶದಲ್ಲೂ ಕನ್ನಡ ಸಂಘಗಳಿಗೆ ಕಾರ್ಯಾಗಾರ ನಡೆಸಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ನೃತ್ಯ ರೂಪಕದ ಪ್ರದರ್ಶನವನ್ನು ನೀಡಿದ್ದಾರೆ. ದುಬೈ, ಬಹ್ರೇನ್, ಮಸ್ಕತ್, ಅಮೆರಿಕದ ಅಕ್ಕ ಸಂಸ್ಥೆ, ಮಲೇಷಿಯಾ, ಥೈಲ್ಯಾಂಡ್ಗಳಲ್ಲಿ ಕೂಡ ತಮ್ಮ ತಂಡದ ಜೊತೆ ಮತ್ತು ವೈಯಕ್ತಿಕವಾಗಿ ಕಾರ್ಯಕ್ರಮವನ್ನು ಕೊಟ್ಟ ಕೀರ್ತಿ ಗೀತಕ್ಕನವರಿಗೆ ಸಲ್ತದೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಹಲವು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಮೈಸೂರು ದಸರಾ, ಯುವ ದಸರಾ, ಹಂಪಿ ಉತ್ಸವ, ಬೇಲೂರು ಉತ್ಸವ, ಬಾದಾಮಿ ಉತ್ಸವ, ಹಾಸನ ಉತ್ಸವ, ಬೀದರ ಉತ್ಸವ, ಬನವಾಸಿ ಉತ್ಸವ, ಬೀಚ್ ಉತ್ಸವ, ಬೆಂಗಳೂರು ಉತ್ಸವಗಳಲ್ಲಿ, ಚೆನ್ನೈ ಮ್ಯೂಸಿಕ್ ಅಕಾಡೆಮಿಯ ಕಾರ್ಯಕ್ರಮದಲ್ಲಿ, ಬೆಂಗಳೂರು ಜನಪದ ಉತ್ಸವ, ಗಗನಚುಕ್ಕಿ ಕಾರ್ಯಕ್ರಮದಲ್ಲಿ, ಮಲೆಮಹದೇಶ್ವರ ಬೆಟ್ಟದ ಕಾರ್ಯಕ್ರಮದಲ್ಲಿ, ಮುಂಬೈ, ದೆಹಲಿ, ಪೂನಾ ಹಾಗೂ ವಿದೇಶಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. 20 ವರ್ಷಗಳಿಂದ ಸುಮಾರು 30% ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾರೆ. ಉಚಿತ ವಸ್ತ್ರಾಭರಣಗಳನ್ನು ನೀಡಿ ಪ್ರದರ್ಶನದ ಅವಕಾಶವನ್ನು ಕಲ್ಪಿಸಿಕೊಡುತ್ತಿದ್ದಾರೆ. ಪ್ರತಿ ವರ್ಷ ಹಲವು ಉಚಿತ ಕಾರ್ಯಕ್ರಮಗಳನ್ನು ಬಾಲಿಕಾಶ್ರಮ, ವಿಶೇಷ ಶಾಲೆ, ವೃದ್ಧಾಶ್ರಮ, ಬಡ ರೋಗಿಗಳ ಆಶ್ರಮ, ದೇವಸ್ಥಾನ, ಕಾರ್ಯಗೃಹಗಳಲ್ಲಿ ಆಯೋಜಿಸ್ತಾ ಇದ್ದಾರೆ. 2012ರಲ್ಲಿ ಪ್ರತಿ ವರ್ಷ ಪ್ರತಿಷ್ಠಿತ ಆಹ್ವಾನಿತ ನೃತ್ಯ ಕಲಾವಿದರ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ. ಸಂದೇಶ ಪ್ರತಿಷ್ಠಾನದ ಕರ್ನಾಟಕ ಕಲಾ ಕೇಂದ್ರ ಕಲಾ ವಿದ್ಯಾಲಯದ ಸ್ಥಾಪಕ ಸದಸ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕರಾವಳಿ ನೃತ್ಯ ಕಲಾ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಂಗೀತ ಸಭಾ ಮಣಿಕೃಷ್ಣ ಅಕಾಡೆಮಿಯ ಕಾರ್ಯಕಾರಿ ಅಧ್ಯಕ್ಷೆಯಾಗಿ 2014ರಲ್ಲಿ 15ರಲ್ಲಿ ಸೇವೆ ಸಲ್ಲಿಸಿದ್ದಾರೆ. 3ನೇ ವಿಶ್ವ ವಚನ
ಸಾಹಿತ್ಯ ಸಮ್ಮೇಳನದ ಮಲೇಷ್ಯಾದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಗುರು ವಿದುಷಿ ಗೀತಾ ಸರಳಾಯ ಅವರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಅವರಿಗೆ ಸಲ್ಲುವ ಮಂತ್ರ ನಾಟ್ಯ ಕಲಾ ಗುರುಕುಲದ ಗುರುಕುಲೋತ್ಸವ 2023ರ ದಶಮಾನೋತ್ಸವದ ಸಪ್ತಕಲಾಶ್ರೀ ವಂದನ. ತೀರತಿ ಕಂಗೊಳಿಸಿರುವುದು ಕರಾವಳಿಯ ಕಲಾದೇಕುಲ, ಮಂತ್ರನಾಟ್ಯ ಕಲಾ ಗುರುಕುಲ, ಮದನಾರಿ ಶಿವನ ಆಡುಂಬೊಲ. ಕಡಲ ತೀರತಿ ಕಂಗೊಳಿಸಿರುವುದು ಕರಾವಳಿಯ ಕಲಾದೇಕುಲ, ಮಂತ್ರನಾಟ್ಯ ಕಲಾ ಗುರುಕುಲ. ವಂದನೆಗಳು, ಅಭಿನಂದನೆಗಳು. ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ ಗೀತಾ ಸರಳಾಯ ಅವರಿಗೆ. ಮುಂದಿನ ಗೌರವವನ್ನು ಸ್ವೀಕರಿಸಬೇಕಾಗಿ ವಿದ್ವಾನ್ ಶ್ರೀ ಕೆ ಚಂದ್ರಶೇಖರ ನಾವಡ ಅವರಲ್ಲಿ ಭಿನ್ನಹ ಅವರು ಗೌರವಾಸನವನ್ನು ಸ್ವೀಕರಿಸಬೇಕಾಗಿ ಕೋರಿಕೆ. ಶ್ರೀಯುತ ಚಂದ್ರಶೇಖರ ನಾವಡರವರು ಮಂಗಳೂರು ತಾಲೂಕಿನ ಚೇಳ್ಯಾರು ಗ್ರಾಮದ ಕಂಡಿಗೆ ಎಂಬಲ್ಲಿ ಶ್ರೀ ಕೆ ಕುಮಾರ ನಾವಡ ಮತ್ತು ಶ್ರೀಮತಿ ಚಂದ್ರಾವತಿ ನಾವಡ ಇವರ ದಂಪತಿಗಳ ಪುತ್ರ. ಶ್ರೇಷ್ಠ ಗುರು ಪರಂಪರೆಯನ್ನು ಶ್ರೀ ನಾವಡರು ಪಡೆದುಕೊಂಡವರು. ಉತ್ತಮ ಕಲಾವಿದರನ್ನಾಗಿ ರೂಪಿಸಿದೆ. ಭರತನಾಟ್ಯವನ್ನು ಮಾರ್ಟಿಸ್ ಡಿಸೋಜಾ, ದಿವಂಗತ ಕೆ ಶಿವರಾವ್ ಬೆಂಗಳೂರು, ಶ್ರೀಮತಿ ನಿರ್ಮಲಾ ಮಂಜುನಾಥ್, ಶ್ರೀಮತಿ ಪದ್ಮಿನಿ ರಾಮಚಂದ್ರನ್ ಇವರಿಂದ ಪಡೆದು ಪಂದನಲ್ಲೂರು ಶೈಲಿಯ ಪೂರ್ಣ ಪ್ರಮಾಣದ ಭರತನಾಟ್ಯ ತರಬೇತಿಯನ್ನು ಕರಾವಳಿಯ ಹಿರಿಯ ನೃತ್ಯಗುರು ಹಾಗೂ ನಾಟ್ಯರಾಣಿ ಶಾಂತಲ ಪ್ರಶಸ್ತಿ ಪುರಸ್ಕೃತ ಉಳ್ಳಾಳ ಮೋಹನ್ ಕುಮಾರ್ ಅವರಿಂದ ಪಡೆದಿರುವರು. ಕರ್ನಾಟಕ ಸಂಗೀತ ಶಿಕ್ಷಣವನ್ನು ಆಕಾಶವಾಣಿ ಕಲಾವಿದ ಶ್ರೀ ಎಂ ನಾರಾಯಣ್ ಅವರಿಂದ ಅಭ್ಯಾಸ ಮಾಡಿರುವರು. ಗಮಕ ಕಲೆಯನ್ನು ಶ್ರೀ ಪಿ ಸಿ ವಾಸುದೇವರಾವ್ ಅವರಿಂದ ಪಡೆದಿರುವರು. ಯಕ್ಷಗಾನವನ್ನು ಹೊಸೈತ್ಲು ಶ್ರೀ ಮಾಲಿಂಗ ಭಟ್ ಅವರಲ್ಲಿ ತರಬೇತಿ ಹೊಂದಿದವರು. ಶ್ರೀಯುತರು 1985ರಲ್ಲಿ ನಾಟ್ಯಾಂಜಲಿ ಕಲಾ ಸಂಸ್ಥೆಯನ್ನು ಭರತನಾಟ್ಯ ಸಂಸ್ಥೆಯನ್ನು ಸ್ಥಾಪಿಸಿದವರು. ಗ್ರಾಮಾಂತರ ಪ್ರದೇಶದಲ್ಲಿ ಆರಂಭಿಸಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಸಂಸ್ಥೆಯ ಶಾಖೆಗಳಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡವರು. ಸಂಸ್ಥೆಯಲ್ಲಿ ತರಬೇತಿ ಹೊಂದಿದ 2000ದಷ್ಟು ವಿದ್ಯಾರ್ಥಿಗಳು, ಜೂನಿಯರ್ ಹಂತದಲ್ಲಿ 1000ದಷ್ಟು ವಿದ್ಯಾರ್ಥಿಗಳು, ಸೀನಿಯರ್ ಹಂತದಲ್ಲಿ ಹಾಗೂ 100ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ವತ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು. ಶ್ರೀಯುತರು ಪರೀಕ್ಷಾ ಮಂಡಳಿಯಲ್ಲಿ ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ದರ್ಜೆಯ ಪರೀಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಶ್ನಾಪತ್ರಿಕೆಯನ್ನು ರೂಪಿಸುವಲ್ಲಿ ಮತ್ತು ಮೌಲ್ಯಮಾಪಕರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರಲ್ಲಿ ಶಿಕ್ಷಣವನ್ನು ಪಡೆದ ವಿದ್ವತ್ ಪೂರೈಸಿದ ವಿದ್ಯಾರ್ಥಿಗಳು ನೃತ್ಯ ಶಿಕ್ಷಕರಾಗಿ, ಪರೀಕ್ಷಾ ಮಂಡಳಿಯ ಪರೀಕ್ಷಕರಾಗಿ ಮತ್ತು ಮೌಲ್ಯಮಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರು 1985ರಲ್ಲಿ ಪ್ರತಿ ವರ್ಷವೂ ವಾರ್ಷಿಕ ನೃತ್ಯೋತ್ಸವವನ್ನು, ಸಂಗೀತೋತ್ಸವವನ್ನು, ಯಕ್ಷೋತ್ಸವವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಅಲ್ಲದೆ 1995ರಲ್ಲಿ ಸಂಸ್ಥೆಯ ದಶಮಾನೋತ್ಸವ ಸಂದರ್ಭದಲ್ಲಿ 2 ದಿನಗಳ ಕಾರ್ಯಕ್ರಮವನ್ನು 10 ಮಂದಿ ಹಿರಿಯ ಶಿಷ್ಯ ಸಂಗೀತಕಾರರನ್ನು ಗೌರವಿಸಿದ್ದಾರೆ. ಪ್ರತಿ ವರ್ಷವೂ ಹಿರಿಯ ನೃತ್ಯ ವಿದ್ವಾಂಸರನ್ನು ಗುರುತಿಸಿ ನಾಟ್ಯಾಂಜಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಬಂದಿದೆ. ಶಿಷ್ಯರಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಲ್ಲಿ 8 ಮಂದಿ ಏಕವ್ಯಕ್ತಿ ನೃತ್ಯ, 3 ಮಂದಿ ಸಮೂಹ ನೃತ್ಯ, 2 ಮಂದಿ ನೃತ್ಯ ರೂಪಕ ಹಾಗೂ 10 ಜನಪದ ನೃತ್ಯ ಪ್ರದರ್ಶನವನ್ನು ದೂರದರ್ಶನದಲ್ಲಿ ನೀಡಿರುತ್ತಾರೆ. ಅಲ್ಲದೆ 8 ಮಂದಿ ಏಕವ್ಯಕ್ತಿ ಪ್ರದರ್ಶನದಲ್ಲಿ ರಂಗಪ್ರವೇಶವನ್ನು ಮಾಡಿದ್ದಾರೆ. ಇತ್ತೀಚಿನ 10 ವರ್ಷಗಳಲ್ಲಿ ಪ್ರಕೃತಿ ಸೌಂದರ್ಯದಿಂದ ಕೂಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕಂಡಿಗೆಯ ನಂದಿನಿ ನದಿಯ ತಟದಲ್ಲಿ ನಾಟ್ಯಾಂಜಲಿ ಸಾಂಸ್ಕೃತಿಕ ಕಲೋತ್ಸವ ಎಂಬ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ಆಚರಿಸುತ್ತಾ ಬಂದಿದ್ದು ಅದು ಒಂದು ದಾಖಲೆಯಾಗಿ ಗೌರವವನ್ನು ಪಡೆದಿದೆ. 1997ರಲ್ಲಿ ಇಂಡಿಯನ್ ಜೂನಿಯರ್ ಚೇಂಬರ್ನಿಂದ ಕಮಲಪತ್ರ ಪ್ರಶಸ್ತಿ, ಚೈತ್ರದ ಚಿಗುರು ಸಂಪನ್ಮೂಲ ಪ್ರಶಸ್ತಿ, ನಾಟ್ಯ ನಿಕೇತನ ಜಯನಗರ ಬೆಂಗಳೂರು ಇವರಿಂದ ರಜತ ವರ್ಷದ ಪ್ರಶಸ್ತಿ, ವಿಶ್ವರೂಪ ದರ್ಶನದ ಪ್ರಶಸ್ತಿ ಅದಮಾರು ಶ್ರೀಗಳಿಂದ, ದಿವಂಗತ ರಾಮ ಹೆಗಡೆ ಪ್ರಶಸ್ತಿ ಯಕ್ಷಗಾನ ಪ್ರತಿಷ್ಠಾನ ಕೊಂಡದಕುಳಿ ಇವರಿಂದ, ಯುಗಪುರುಷ ಕಿನ್ನಿಗೋಳಿ ಪ್ರಶಸ್ತಿ, ಅಲ್ಲದೆ ಚುಟುಕು ಸಾಹಿತ್ಯ ಪರಿಷತ್ತಿನ ಗೌರವ, ನಾಟ್ಯರಂಗ ಕ್ಷೇತ್ರದ ವಿಶಿಷ್ಟ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಧಾಕೃಷ್ಣ ನೃತ್ಯ ಮಂದಿರದಲ್ಲಿ ಉಡುಪಿಯಲ್ಲಿ ನಡೆಸಿದ ಭರತ ಪ್ರಶಸ್ತಿ, ನೃತ್ಯೋಪಾಸಕ ಪ್ರಶಸ್ತಿ, ನೃತ್ಯರತ್ನ ಪ್ರಶಸ್ತಿ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ, ಕರ್ನಾಟಕ ಕಲಾ ಪರಿಷತ್ ಅವರಿಂದ ಗೌರವ ಪ್ರಶಸ್ತಿ, ಉತ್ತಮ ಶಿಕ್ಷಕ ಪ್ರಶಸ್ತಿ, ನರ್ತನ ಕಲಾಚತುರ ಪ್ರಶಸ್ತಿ, ಗುರು ಕೇಶವಮೂರ್ತಿ ಪ್ರಶಸ್ತಿ, ನಂದಗೋಕುಲ ಪ್ರಶಸ್ತಿ ಮತ್ತು ಪರ್ಯಾಯ ಸಮಿತಿಯವರಿಂದ ಉಡುಪಿ ಬೇಜಾವರ ಮಠದವರಿಂದ ನೃತ್ಯ ಪ್ರಶಸ್ತಿ, ಹೀಗೆ ಅನೇಕ ಗೌರವಗಳು ಸಂದಿದೆ. ಶ್ರೀ
ಕೆ ಚಂದ್ರಶೇಖರ ನಾವಡ್ ಅವರಿಗೆ ಇದೀಗ ದಶಮಾನೋತ್ಸವದ ಸಪ್ತಕಲಾ ಶ್ರೀವಂದನ ಮಂತ್ರನಾಟ್ಯ ಕಲಾ ಗುರುಕುಲ ಇವರಿಂದ. ಕಡಲ ತೀರದಿ ಕಂಗೊಳಿಸಿರುವುದು ಕರಾವಳಿಯ ಕಲಾ ದೇಕುಲ, ಮಂತ್ರನಾಟ್ಯ ಕಲಾ ಗುರುಕುಲ, ಮದನಾರ ಶಿವನ ಆಡುಂಬೊಲ, ಮಂತ್ರನಾಟ್ಯ ಕಲಾ ಗುರುಕುಲ, ಮಂತ್ರನಾಟ್ಯ ಕಲಾ ಗುರುಕುಲ. ಚಪ್ಪಾಳೆಯ ಮೂಲಕ ಅಭಿವಂದನೆಯನ್ನು ಸಲ್ಲಿಸೋಣ ವಿದ್ವಾನ್ ಚಂದ್ರಶೇಖರ ನಾವಡರಿಗೆ. ಈ ದಿನ ಕರಾವಳಿಯ ಕಲಾಶ್ರೀ ಪ್ರಶಸ್ತಿ ಪಡೆದ ಮಹಿಳಾಮಣಿಗಳ ಮಧ್ಯೆ ಏಕೈಕ ಮಹನೀಯ ನಮ್ಮ ಚಂದ್ರಶೇಖರ ಸರ್, ಕಮಲಾಕ್ಷ ಸರ್ ಮತ್ತು ಚಂದ್ರಶೇಖರ ಸರ್. ಅದರಲ್ಲೂ ನಾವಡ ಸರನ್ನು ಅಭಿನಂದಿಸುವಾಗ ವಿಶೇಷವಾಗಿ ಮೋಹನ ಮಾಸ್ಟರ್ಗೆ ನೆನಪಾಗುವುದು ಅದೇ ಅಂದಿನ ದಾರಿಕಾಸುರ, ಅದೇ ವರ್ಚಸ್ಸು, ಅದೇ ಯಕ್ಷಗಾನದ ಹಿನ್ನೆಲೆ. ಎಳುವರ ದೇಯಾರಿಗೆ ಅವರು ಕೊಟ್ಟ ಸ್ಫೂರ್ತಿ ಬಹಳ ದೊಡ್ಡದು. ಮುಂದಿನ ಗೌರವವನ್ನು ಸ್ವೀಕರಿಸಬೇಕಾಗಿ ಶ್ರೀಮತಿ ವಿದುಷಿ ಶಾರದಾ ಮಣಿಶೇಖರ್ ಅವರಲ್ಲಿ ಭಿನ್ನಹ ಗೌರವಾಸನವನ್ನು ಸ್ವೀಕರಿಸಬೇಕು. ಭರತನಾಟ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧಕಿಯಾಗಿ ಗೌರವದ ಸ್ಥಾನವನ್ನು ಗಳಿಸಿಕೊಂಡಿರುವ ಶ್ರೀಮತಿ ಶಾರದಾ ಮಣಿಶೇಖರ್ ಕೂಚಿಪುಡಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೀಗೆ ಪೂರಕ ಮಾಧ್ಯಮಗಳಲ್ಲೂ ಕ್ರಮಬದ್ಧವಾದ ಶಿಕ್ಷಣವನ್ನು ಪಡೆದುಕೊಂಡವರು. ನಾಟ್ಯಾಚಾರ್ಯ ಉಳ್ಳಾಳ ಮೋಹನ್ ಕುಮಾರ್ ಹಾಗೂ ನಾಟ್ಯಾಚಾರ್ಯ ಶ್ರೀ ಕೆ ಮುರಳೀಧರ್ ರಾವ್ ಇವರಲ್ಲಿ ಭರತನಾಟ್ಯದಲ್ಲಿ ಶಿಕ್ಷಣವನ್ನು ಪಡೆದ ಶಾರದಾ ಮಣಿಯವರು ಹೈದರಾಬಾದಿನ ಗುರು ಶ್ರೀಮತಿ ಶೋಭಾ ನಾಯ್ಡು ಮತ್ತು ಬೆಂಗಳೂರಿನ ಶ್ರೀಮತಿ BS ಸುನಂದಾದೇವಿಯವರಲ್ಲಿ ಕೂಚಿಪುಡಿ ನೃತ್ಯ ಶೈಲಿಯನ್ನು ಮಾರ್ಗದರ್ಶನವನ್ನು ಪಡೆದುಕೊಂಡಿದ್ದಾರೆ. ತಮ್ಮ ತಂದೆ ವಿದ್ವಾನ್ NK ಸುಂದರಾಚಾರ್ಯ ಮತ್ತು ವಿದ್ವಾನ್ ಶ್ರೀನಾಥ್ ಮರಾಠೆ ಅವರುಗಳಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಶಿಕ್ಷಣವನ್ನು ಕೂಡ ಪಡೆದಿದ್ದಾರೆ. ನೃತ್ಯ ಗುರುವಾಗಿ ಶ್ರೀಮತಿ ಶಾರದಾ ಮಣಿಯವರದ್ದು 3 ದಶಕಗಳಿಗೂ ಹೆಚ್ಚು ಕಾಲದ ಸೇವೆ ಸಂದಿದೆ. ಮಂಗಳೂರು, ಮೂಡಬಿದ್ರೆ ಹಾಗೂ ಕಾರ್ಕಳಗಳಲ್ಲಿ ನೂರಾರು ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ತಮ್ಮ ಸನಾತನ ನಾಟ್ಯಾಲಯ ಮಂಗಳೂರು ಇದರಲ್ಲಿ ಶ್ರೀಮತಿ ಶಾರದಾ ಮಣಿಯವರು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಉಚಿತವಾಗಿ ನೃತ್ಯ ಶಿಕ್ಷಣವನ್ನು ನೀಡುವುದರೊಂದಿಗೆ ಉಚಿತವಾಗಿ ರಂಗಪ್ರವೇಶಗಳನ್ನು ಕೂಡ ಆಯೋಜಿಸಿದ್ದಾರೆ. ದೇಶಭಕ್ತಿಯನ್ನು ಬಿಂಬಿಸುವ ಇವರ ಸಂಯೋಜನೆ ರಾಷ್ಟ್ರದೇವೋಭವ ಅವರಿಗೆ ಅತ್ಯಂತ ಹೆಚ್ಚಿನ ಕೀರ್ತಿಯನ್ನು ತಂದುಕೊಟ್ಟದ್ದು. ಪ್ರಸಿದ್ಧ ಕವಿ ಸೇಡಿಯಾಪು ಕೃಷ್ಣ ಭಟ್ಟರ ಕವನಗಳನ್ನು ಆಧರಿಸಿ ಪುಣ್ಯಲಹರಿ ಶಬರಿ, ದರಾ ಬೇಂದ್ರೆ ಅವರ ಗೀತೆಗಳನ್ನು ಆಧರಿಸಿ ಕುಣಿಯೋಣು ಬಾರ ಮುಂತಾದವುಗಳನ್ನು ಶಾರದಾ ಮಣಿಯವರ ಕ್ರಿಯಾಶೀಲ ಸಂಯೋಜನೆಗೆ ಸಾಕ್ಷಿಯಾಗಿ ಇಲ್ಲಿ ಉದಾಹರಿಸಬಹುದು. ಶಾರದಾ ಮಣಿಯವರ ಶಿಷ್ಯರ ಕಾರ್ಯಕ್ರಮಗಳು ಮತ್ತು ಅವರ ಸಂಯೋಜನಾ ರೂಪಕಗಳು ಅಮೆರಿಕ ಕನ್ನಡೋತ್ಸವ, ಹಂಪಿ ಉತ್ಸವ, ಲಕ್ಕುಂಡಿ ಉತ್ಸವ, ಬೆಳಗಾವಿಯ ವಿಶ್ವ ಕನ್ನಡ ಸಮ್ಮೇಳನ, ಅಬ್ಬಕ್ಕ ಉತ್ಸವ, ಮಡಿಕೇರಿ ಉತ್ಸವ, ಆಳ್ವಾಸ್ ವಿರಾಸತ್, ಆಳ್ವಾಸ್ ನುಡಿಸಿರಿ, ಮುಂಬೈ ಕನ್ನಡ ಸಂಘದ ಕಾರ್ಯಕ್ರಮ, 66ನೆಯ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂತಾದ ಪ್ರತಿಷ್ಠಿತ ಉತ್ಸವಗಳಲ್ಲದೆ ಪುಣೆ, ನಾಸಿಕ್, ಶಿರಡಿ, ಕೇರಳ ಮೊದಲಾದ ರಾಜ್ಯಗಳಲ್ಲಿ ಕೂಡ ಪ್ರದರ್ಶನಗೊಂಡಿದೆ. ಪ್ರಶಸ್ತಿ ಪುರಸ್ಕಾರಗಳು ಕೂಡ ಈ ಸಾಧಕಿಯ ಸಾಧನೆಯನ್ನು ಗೌರವಿಸಿದೆ. ಕಾರ್ಕಳ, ಮೂಡಬಿದ್ರೆ ಮತ್ತು ಮಂಗಳೂರು ಜೇಸಿಸ್ ಕ್ಲಬ್ಬು ಪ್ರಶಸ್ತಿ, ಕರ್ನಾಟಕ ಯೂತ್ ಬಿರಾದಾರಿ ಪ್ರಶಸ್ತಿ, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವ, ಮಂಗಳೂರು ಕಲಾವೇದಿಕೆ ಗೌರವ, ಮಂಗಳೂರು ಮ್ಯೂಸಿಕಲ್ ಸಂಸ್ಥೆಯ ಗೌರವ ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳಿಂದ ಗೌರವಿಸಲ್ಪಟ್ಟವರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಭರತನಾಟ್ಯ ಮಾಧ್ಯಮದ ಅನನ್ಯ ಸೇವೆಯನ್ನು ಸಲ್ಲಿಸಿ ಶ್ರೀಮತಿ ಶಾರದಾ ಮಣಿಶೇಖರ್ ಅವರಿಗೆ ಇದೀಗ ಸಪ್ತಕಲಾಶ್ರೀ ಗೌರವದ ಸಂದಾಯ. ವಿಶೇಷ ಏನಂತ ಹೇಳಿದರೆ ಈ ದಿನ ಅವರ ಸಂಸ್ಥೆಯ ಕಾರ್ಯಕ್ರಮ ಕೂಡ ಮಂಗಳೂರಿನ ಪುರಭವನದಲ್ಲಿ ನಡೆಯುತ್ತದೆ. ಆದರೂ ಕೂಡ ಆ ಜವಾಬ್ದಾರಿಯನ್ನು ಅವರ ಪತಿದೇವರಾಗಿರುವಂತಹ ಚಂದ್ರಶೇಖರ್ ಶೆಟ್ಟಿಯವರಿಗೆ ನೋಡಿ ಅವರು ಆಗಮಿಸಿದ್ದಾರೆ. ಅವರಿಗೆ ವಹಿಸಿಕೊಂಡು ಮತ್ತು ಶಿಷ್ಯರ ಮೇಲಿನ ಭರವಸೆಯೊಂದಿಗೆ ಮಂಗಳೂರಿನ ಪುರಭವನದ ಕಾರ್ಯಕ್ರಮ ಇವತ್ತು ಸಂಜೆ ನಡೆಯುತ್ತದೆ. ಇಲ್ಲಿಯ ಪ್ರೇಕ್ಷಕರು ಆ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಳಬೇಕು, ಪ್ರೋತ್ಸಾಹಿಸಬೇಕು. ಬೆಳಗಿನಿಂದ ಸಂಜೆಯ ತರಾತುರಿಯಲ್ಲಿದ್ದರೂ ಕೂಡ ಬೆಳಗಿನಿಂದ ನಿರ್ಭಡೆ ಮತ್ತು ನಿರ್ಭಯದಿಂದ ನಿರಾತಂಕವಾಗಿ ವೇದಿಕೆಯಲ್ಲಿ ಈ ತನಕ ನಮ್ಮ ಜೊತೆ ಶಾರದಾ ಅಕ್ಕ ಇದ್ದಾರೆ ಅಂತ ಹೇಳಿದರೆ ಅದು ಅವರಿಗೆ ನೃತ್ಯ ಶಿಕ್ಷಣ ಕೊಟ್ಟಂತಹ ಬದ್ಧತೆ ಮತ್ತು ಶಿಸ್ತು. ಚಪ್ಪಾಳೆಯ ಮೂಲಕ ಅಭಿವಂದನೆಯನ್ನು ಸಲ್ಲಿಸೋಣ. ಸಪ್ತಕಲಾ ಶ್ರೀವಂದನೆಯನ್ನು ಸ್ವೀಕರಿಸಿರುವಂತಹ ಶಾರದಾ ಮಣಿಶೇಖರ್ ಇವರಿಗೆ.
ಆಹಾ, ಇಂತಹ ನೋಟ ನೋಡಿ. ಗುರುಗಳು ಮಹಾಗುರುಗಳ ಜೊತೆಯಲ್ಲಿ, ಶಿಷ್ಯರ ಜೊತೆಯಲ್ಲಿ ಕಾಣುತ್ತಿರುವಂತಹ ನೋಟ. ಕರಾವಳಿಯ ಸಪ್ತಕಲಾ ಶ್ರೀಗಳು ಡಾನ್ ಬಾಸ್ಕೋ ಸಭಾಂಗಣದ ವೇದಿಕೆಯಲ್ಲಿ ಜಗಮಗಿಸ್ತಾ ಇದೆ, ಮಿರುಮಿಂಚುತ್ತಿದೆ, ನಳನಳಿಸ್ತಾ ಇದೆ. ಒಂದೇ ಅರ್ಥದಲ್ಲಿ ಹೇಳುವುದಾದ್ರೆ ಇಡೀ ಸಭೆಗೆ ರಾಜತ್ವದ ಶ್ರೀ ಕೊಟ್ಟು ಆಚಾರ್ಯರಂತೆ ಕಮಲದ ಅಕ್ಷವನ್ನು ತೆರೆದು ಆಲಯದ ಕಮಲ ಅರಳಿ ಆ ಕಮಲದ ನಯನ ಮತ್ತೆ ಕಂಗೊಳಿಸುತ್ತ ಸರಳವಾದ ಗೀತೆಯನ್ನು ಮಾರ್ದನಿಸುತ್ತ ಚಂದ್ರನನ್ನೇ ಶೇಖರಭೂಷಿತನಾಗಿಟ್ಟ ಶಿವಾನುಗ್ರಹದಲ್ಲಿ ಶಾರದೆಯ ಕೈಮಣಿಯಂತೂ ಶೋಭಿಸುತ್ತಿದೆ. ಇದರಲ್ಲಿ ಈ ಶಿಷ್ಯ ಕುಮಾರರು ಮೋಹನನ ಜೊತೆ ನಿಂತಿದ್ದಾರೆ. ಹಾಗಾಗಿ ಅಂತ ಸಪ್ತಕಲಾಶ್ರೀಗೆ ಮತ್ತೊಮ್ಮೆ ಕೈಯನ್ನೆಲ್ಲ ಮೇಲೆ ಎತ್ತಿ ಹೃದಯಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸೋಣ. ಕರಾವಳಿಯ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಅಚ್ಚಳಿಯದಂತಹ ಸ್ಮರಣೀಯವಾಗಿರುವಂತಹ ಒಂದು ನೆನಪು ಮಂತ್ರ ಕಲಾನಾಟ್ಯ ಗುರುಕುಲದ ದಶಮಾನೋತ್ಸವದಲ್ಲಿ ಸಾಕಾರ ಆಯಿತು. ಅಭಿವಂದನೆಗಳು. ಎಲ್ಲ ಸಾಧಕರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಹಾಗಾಗಿ ಈ ಸನ್ಮಾನಿತರಲ್ಲಿ ಯಾರು ಮಾತಾಡ್ತಾರೆ, ಯಾರು ಪ್ರತಿಕ್ರಿಯಿಸ್ತಾರೆ ಅಂತ ಕೇಳುವುದೇ ಔಚಿತ್ಯ ಕಳೆದುಕೊಳ್ತದೆ. ಏಕೆಂದರೆ ಗುರುಗಳು ಎಂದಾಕ್ಷಣ ಸಹಜವಾಗಿ ಮಾತುಗಾರಿಕೆಯ ಕಲೆಯೊಂದು ಅವರ ನಾಲಿಗೆಯಲ್ಲಿ ಸಿದ್ಧಿಸಿರ್ತದೆ. ಎಲ್ಲ ಗುರು ನುಡಿಗಳನ್ನು ಕೇಳಬೇಕು ಎನ್ನುವ ಗುರುತರ ಜವಾಬ್ದಾರಿ ನಮಗಿತ್ತು. ಆದರೆ ಸಮಯದ ಅಭಾವ ಮತ್ತು ಅವರ ಮಧ್ಯೆ ಒಂದು ಒಡಂಬಡಿಕೆಯನ್ನು ಅವರು ಮಾಡಿಬಿಟ್ಟಿದ್ದಾರೆ. ಆ ಕಾರಣದಿಂದ ಎಲ್ಲರ ಪರವಾಗಿ ಈ ದಿನದ ಸಪ್ತಕಲಾಶ್ರೀ ಗೌರವವನ್ನು ಸ್ವೀಕರಿಸಿದ ಶ್ರೀ ಪಿ ಕಮಲಾಕ್ಷ ಆಚಾರ್ ಅವರು ಈ ಸಪ್ತಕಲಾಶ್ರೀ ಗೌರವಕ್ಕೆ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿ ಗೌರವಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಗುರುಭ್ಯೋ ನಮಃ. ಯಕ್ಷಗಾನ ಪ್ರಸಂಗದ ಒಂದು ಸಂದರ್ಭದಲ್ಲಿ ಒಂದು ಪದ್ಯ ಬರ್ತದೆ, ಪರಮ ಋಷಿ ಮಂಡಲದಿ ಶೋಭಿಪ ಅಂತ. ಅದು ಯಾರಿಗೆ ಹೇಳ್ತಾರಂದ್ರೆ ಭರತಕುಲ ಪಿತಾಮಹನಾದ ಭೀಷ್ಮಾಚಾರ್ಯನಿಗೆ ಆ ಮಾತನ್ನು ಭೀಷ್ಮ ಪರ್ವ ಈ ಪ್ರಸಂಗದಲ್ಲಿ ಬರ್ತದೆ. ಇವತ್ತು ಈ ನೃತ್ಯ ಕ್ಷೇತ್ರದ ಕರಾವಳಿ ಭಾಗದ ಭೀಷ್ಮಾಚಾರ್ಯರು ಅಂದರೆ ಉಳ್ಳಾಲ ಶ್ರೀ ಮೋಹನ್ ಕುಮಾರ್ ಅವರು, ಅಂತಹ ನಾಟ್ಯ ಭೀಷ್ಮಾಚಾರ್ಯರಿಗೆ ನಮ್ಮೆಲ್ಲರ ಪರವಾಗಿ ಅವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ನಮ್ಮೆಲ್ಲರಿಗೆ ಗುರುಗಳು, ಗುರು ಸಮಾನರು ಮತ್ತು ಇಲ್ಲಿರುವಂಥ ಎಲ್ಲ ಹಿರಿಯ ಗುರುಗಳು
ಅಂತ ಭೀಷ್ಮಾಚಾರ್ಯರಿಗೆ ಮತ್ತೊಮ್ಮೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಸಂಘಟಕರಾದಂಥ ವಿದ್ವಾನ್ ಉಳ್ಳಾಲ ಮೋಹನಕುಮಾರ್ ಅವರು, ಅವರ ಮಾತೃಶ್ರೀಯವರು ಮತ್ತು ಅವರ ಶ್ರೀಮತಿಯವರು ಮತ್ತು ಕುಟುಂಬ ವರ್ಗದ ಮತ್ತು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನನ್ನ ನಮನವನ್ನು ಹೇಳ್ತೇನೆ. ಸಹೃದಯರಾಗಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾಭಿಮಾನಿಗಳು, ಕಲಾವಿದರು, ಕಲಾ ಪೋಷಕರು ಮತ್ತು ಹೆತ್ತವರಿಗೂ ಕೂಡ ನನ್ನ ಶಿರಸ ವಂದನೆಗಳನ್ನು ನಾನು ಸಲ್ಲಿಸುವುದಕ್ಕೆ ತುಂಬ ಸಂತೋಷ ಪಡ್ತೇನೆ. ಇವತ್ತು ಮಕರ ಸಂಕ್ರಾಂತಿಯ ಶುಭ ದಿನ. ಈ ಶುಭ ದಿನದಿಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ನಮ್ಮ ಶ್ರಾವಣ ಉಳ್ಳಾಲ್ರವರ ಒಂದು ಕಾರ್ಯವೈಖರಿಯ ವಿಶೇಷವಾದಂಥ ಲಕ್ಷಣ ಅಂತ ನಾನು ಭಾವಿಸ್ತೇನೆ. ಇಂತಹ ಒಳ್ಳೆಯ ಸಂದರ್ಭದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇಂತಹ ಪುಣ್ಯಕಾಲದಲ್ಲಿ, ಪರ್ವಕಾಲದಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಅದು ಸಹಸ್ರ ಸಂಖ್ಯೆಯಲ್ಲಿ ಹೆಚ್ಚು ಬೆಳೆದು ಅದರ ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಸಪ್ತರ್ಷಿಗಳು ಅಂತ ನಮ್ಮನ್ನು ಒಂದು ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ನಾವು ಸಪ್ತರ್ಷಿಗಳಾಗಿ ನಾವಿಲ್ಲದಿದ್ದರೂ ಕೂಡ ಸಪ್ತ ಕಲಾವಿದರಾಗಿ ಕಲಾಶ್ರೀ ಪ್ರಶಸ್ತಿಯನ್ನು ಪಡೆದಂಥ ನಮಗೆ ಈ ಪ್ರಶಸ್ತಿಯನ್ನು ಕೊಟ್ಟದ್ರ ಫಲವಾಗಿ ಶ್ರಾವಣ ಉಳ್ಳಾಲರಿಗೆ ಅನೇಕವಾದಂಥ ಒಂದು ಫಲಪ್ರಾಪ್ತಿ ಆಗ್ತದೆ. ಯಾಕೆ ಇದನ್ನು ನಾನು ಹೇಳಬೇಕಂದ್ರೆ, ತನಗಿಂತ ಹಿರಿಯರಾದವರಿಗೆ ಮತ್ತು ಗುರು ಸಮಾನರಾದವರಿಗೆ ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ಯಾರು ಹಿರಿಯರಿರ್ತಾರೆ ಅವರಿಗೆ ಗೌರವವನ್ನು ಮಾಡೋದು, ಸನ್ಮಾನವನ್ನು ಮಾಡೋದು, ಇದು ಅತ್ಯಂತ ಪುಣ್ಯಪ್ರದವಾದಂಥ ಕೆಲಸ. ಹಾಗಾಗಿ ಶ್ರಾವಣ ಉಳ್ಳಾಲರವರು ಇವತ್ತು ಅವರ ಸನ್ಮಾನವನ್ನು ಏನು ಮಾಡಿದ್ದಾರೆ, ಆ ಗೌರವವನ್ನು ನಮಗೆ ಏನು ಕೊಟ್ಟಿದ್ದಾರೆ, ಆ ಪುಣ್ಯ ಪ್ರಾಪ್ತಿ ಸಾವಿರ ಪಾಲಾಗಿ ಅವರಿಗೆ ಪ್ರಾಪ್ತವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಮಂತ್ರ ನಾಟ್ಯ ಕಲಾ ಗುರುಕುಲದ ಬಗ್ಗೆ ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ ನಾನು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಅವರು 10 ವರ್ಷಗಳಲ್ಲಿ ಈ ಸಂಸ್ಥೆಯನ್ನು ನಡೆಸುವುದಕ್ಕೆ ಎಷ್ಟು ಶ್ರಮಪಟ್ಟಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಅವರಿಗೆ ಬೆಂಬಲಿಗರಾಗಿ ತಾವೆಲ್ಲ ಹೇಗೆ ನಿಂತಿದ್ದೀರಿ ಅನ್ನುವಂಥದ್ದು ಎಲ್ಲರೂ ಹೇಳಿದ್ದಾರೆ. ಆದರೆ ನನಗನ್ನಿಸ್ತದೆ ಈ ಮಂತ್ರ ಅನ್ನುವಂಥ ಒಂದು ಪದವನ್ನು ಅವರು ಹೇಗೆ ಬಳಸಿಕೊಂಡ್ರು ಅಂತ ಹೇಳಿದರೆ, ಅವರು ನನ್ನ ಅಂದಾಜು ಒಂದು ಮಂತ್ರಾಧಾಕರಾಗಿ ಒಬ್ಬ ಅರ್ಚಕರಾಗಿ ಎಲ್ಲಿಯಾದರೂ ಇರಬೇಕೇನಿತ್ತು ಅಂತ ಒಂದು ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು ಬೆಳೆಸಿಕೊಂಡವರು ಬಂದಿದ್ದಾರೆ. ಅರ್ಚಕರಾಗೋ ಬದಲು ಅವರು ನರ್ತಕರಾಗಿದ್ದಾರೆ. ಆದ್ದರಿಂದ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದು ಒಂದು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಕಾರ್ಯಕ್ರಮಗಳು ನಡಿಬೇಕಿತ್ತೋ ಅಂಥ ಕಾರ್ಯಕ್ರಮಗಳನ್ನು ನೃತ್ಯ ಕ್ಷೇತ್ರದಲ್ಲಿ ಅವರು ನಡೆಸ್ತಾ ಬಂದಿದ್ದಾರೆ. ಹಾಗಾಗಿ ಅವರ ಈ ಒಂದು ಧಾರ್ಮಿಕ ಪ್ರಜ್ಞೆಗೆ ಮತ್ತು ನಮ್ಮ ಸನಾತನ ಸಂಸ್ಕೃತಿಗಾಗಿ ಅವರು ನೀಡುತ್ತಿರುವಂಥ ಕೊಡುಗೆಗಾಗಿ ನಾನು ಎಲ್ಲರ ಪರವಾಗಿ ಅವರಿಗೆ ನನ್ನ ಅಭಿನಂದನೆಯನ್ನು ಹೇಳ್ತಾ, ಈಗಾಗಲೇ ಬಹಳ ಸುದೀರ್ಘವಾದ ಸಮಯವನ್ನು ಈ ಸಭಾ ಕಾರ್ಯಕ್ರಮಕ್ಕೆ ನಾವು ತೆಗೆದುಕೊಂಡಿದ್ದೇವೆ. ಹಾಗಾಗಿ ನಾನು ಹೆಚ್ಚು ಮಾತನಾಡದೆ ಭಗವಂತನಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ, ಅವರ ವೈಯಕ್ತಿಕವಾಗಿ ಅವರಿಗೆ ಮತ್ತು ಅವರ ಟ್ರಸ್ಟಿನವರಿಗೆ ಮತ್ತು ಅವರ ಸಂಸ್ಥೆಗೆ ಈಗಾಗಲೇ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಬಂದಿದೆ. ಇನ್ನಷ್ಟು ಉಜ್ವಲವಾಗಿ ಪ್ರಜ್ವಲವಾಗಿ ಅವರ ನೃತ್ಯ ಸಂಸ್ಥೆ ಬೆಳಗಲಿ ಅಂತ ನಾನು ಹಾರೈಸುವುದರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ವಿದ್ವಾಂಸರಿಗೂ ಕೂಡ ತಲೆಬಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಭಾ ಶರೀರದಲ್ಲಿ ಕಮಲದಂತಹ ಅಕ್ಷವನ್ನು ತೆರೆಯುವ ರೀತಿ ಮಾರ್ಗದರ್ಶಕ ಮತ್ತು ಪ್ರಶಂಸಕ ನುಡಿಗಳನ್ನಿತ್ತ ಕಮಲಾಕ್ಷಾಚಾರ್ ಅವರಿಗೆ ಚಪ್ಪಾಳೆ ಮೂಲಕ ಹೃದಯವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಆರೋಗ್ಯಪೂರ್ಣವಾದ ದೀರ್ಘಾಯಸ್ಸು ಅವರಿಗೆ ಪ್ರಾಪ್ತ ಆಗಲಿ ಎಂಬುದಾಗಿ ಭಗವಚ್ಚರಣಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಾರ್ಯಕ್ರಮದ ಶುಭಾಂತ್ಯಕ್ಕೆ ಬಂದಿದ್ದೇವೆ. ಮಧ್ಯಾಹ್ನ ನಂತರ ಪ್ರಾತ್ಯಕ್ಷಿಕೆ, ಹಾಡುಗಾರಿಕೆ, ನಟುವಾಂಗದ ಕುರಿತು ನಡೆಯಲಿಕ್ಕಿದೆ. ಕೂಚಿಪುಡಿ ಮೋಹಿನಿ ಆಟಂ ನಡೆಯಲಿಕ್ಕಿದೆ ಮತ್ತು ಸಂಜೆಯ ಚಹಾ ವಿರಾಮದ ನಂತರ ಗುರುಕುಲದ ವಿದ್ಯಾರ್ಥಿಗಳಿಂದ ನೃತ್ಯ ಕಾರ್ಯಕ್ರಮಗಳು ಮೂಡಿಬರಲಿಕ್ಕಿದೆ.
ಸಂಜೆ ತನಕ ನಡೆಯುವಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ಈ ಮೂಲಕ ವಿಜ್ಞಾಪಿಸಿಕೊಳ್ಳುತ್ತಿದ್ದೇವೆ. ಇದೀಗ ಬೆಳಗಿನ ಒಂದು ಭಾಗದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಕಾರ್ಯಕ್ರಮದ ಕೊನೆಯಲ್ಲಿ ಇದೀಗ ವಂದನಾರ್ಪಣೆ. ಮಂತ್ರ ನಾಟ್ಯಕಲಾ ಗುರುಕುಲದ ಟ್ರಸ್ಟಿಗಳು ಮತ್ತು ಕಾರ್ಯದರ್ಶಿಗಳಾಗಿರುವಂತಹ ಟ್ರಸ್ಟಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀ ಕಿರಣ್ ಉಳ್ಳಾಳ್ ಇವರಿಂದ. ಈಗಾಗಲೇ ಸಮಯ ಮೀರಿರುವುದರಿಂದ ತುಂಬ ಚೊಕ್ಕವಾಗಿ ನಾನು ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮಂತ್ರನಾಟ್ಯಕಲಾ ಗುರುಕುಲ ಉಳ್ಳಾಲ ಮಂಗಳೂರು ಇದರ ಗುರುಕುಲ ಉತ್ಸವ ದಶಮಾನೋತ್ಸವ ಸಂಭ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಇಂದಿನ ದೇವತಾ ಜ್ಯೋತಿ ಪ್ರಜ್ವಲನೆಯನ್ನು ನಡೆಸಿದಂತಹ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತ ನಾಟ್ಯಾಚಾರ್ಯ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇಂದು ನಮಗೆ ಆಶೀರ್ವಚನವನ್ನು ನೀಡಿದಂಥ ಶ್ರೀಕೃಷ್ಣ ಗುರೂಜಿ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದ ಅದು ಇನ್ನೇನು ಸ್ವಲ್ಪ ಸಮಯದಲ್ಲಿ ನಮ್ಮನ್ನು ಪುನಃ ಕೂಡಿಕೊಳ್ಳಿಕ್ಕಿರುವಂತಹ ಶ್ರೀ ಆನಂದನ್ ಬಂಟ್ವಾಳ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇಂದು ಗೌರವ ಉಪಸ್ಥಿತಿಯಲ್ಲಿದ್ದಂತಹ ಶ್ರೀ ಚಂದ್ರ ಕಾರಣಾಂತರಗಳಿಂದ ಇಂದು ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಆದರೂ ಕೂಡ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀ ರಾಜೇಶ್ ಜಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಶಕೀಲಾ ಜನಾರ್ದನ್ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಾಟ್ಯ ಮಂತ್ರಕ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಶ್ರೀ ದೀಪಕ್ ಮಜುಮ್ದಾರ್ ಮುಂಬೈ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಸಪ್ತಕಲಾಶ್ರೀ ವಂದನಂ ಗೌರವವನ್ನು ಸ್ವೀಕರಿಸಿದಂತಹ ಶ್ರೀ ಪಿ ಕಮಲಾಕ್ಷ ಆಚಾರ್, ವಿದುಷಿ ಶ್ರೀಮತಿ ನಯನಾ ವೀರೈ, ವಿದುಷಿ ಶ್ರೀಮತಿ ಕಮಲಾ ಭಟ್, ವಿದುಷಿ ಶ್ರೀಮತಿ ಗೀತಾ ಸರಳಾಯ, ವಿದುಷಿ ಶ್ರೀಮತಿ ರಾಜಶ್ರೀ ಎಸ್ ಶೆಣೈ, ವಿದ್ವಾನ್ ಕೆ ಚಂದ್ರಶೇಖರ ನಾವಡ, ವಿದುಷಿ ಶ್ರೀಮತಿ ಶಾರದಾ ಮಣಿಶೇಖರ್ ಇವರೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇಂದು ನಮ್ಮೊಂದಿಗೆ ಸಹಕರಿಸಿದಂತಹ ಎಲ್ಲ ಪೋಷಕರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ನಮಗೆ ಇಂದು ಪ್ರಸಾದದಲ್ಲಿ ಸಹಕರಿಸಿದಂತಹ ಶ್ರೀ ಮಧು ತುಮ್ಮಿನಾಡು ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ LED ಸ್ಕ್ರೀನ್ನಲ್ಲಿ ಸಹಕರಿಸಿದಂತಹ ಹರೀಶ್ ಅಡ್ಯಾರ್ ಮತ್ತು ಬಳಗಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಧ್ವನಿ ಮತ್ತು ಬೆಳಕಿನಲ್ಲಿ ನಮಗೆ ಸಹಕರಿಸಿದಂತಹ ಸೃಜನ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರಾದಂತಹ ಹೊಸಕುರಲ್ ಬಳಗಕ್ಕೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಛಾಯಾಗ್ರಹಣದಲ್ಲಿ ನಮಗೆ ಸಹಕರಿಸಿದಂತಹ ಗಣೇಶ್ ಮುಂಡೋಲಿ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮಗೆ ಸಹಕರಿಸಿದಂಥ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕಿಯನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಸ್ನೇಹಿತರೆ, ಈಗಾಗಲೇ ತಮ್ಮ ಗಮನಕ್ಕೆ ತಂದಿರುವ ಹಾಗೆ ಬೆಳಗಿನ ಸಭಾ ಕಲಾಪಾದಿ ಚಾಲನೆಯ ಉದ್ಘಾಟನೆಯ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ದಶಮಾನೋತ್ಸವದ 2ನೆಯ ಆಯಾಮ ಅದು ಮಧ್ಯಾಹ್ನ ನಂತರ ನಡೆಯುವಂತಹ ಸಾಂಸ್ಕೃತಿಕ ವಿನೋದಗಳು. ಆ ಮುಂಚಿತವಾಗಿ ಆಗಮಿಸಿದ ಚಿತ್ತೈಸಿದ ಎಲ್ಲ ಸಭಿಕರಿಗೆ ಕೂಡ ರುಚಿಯಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಸಭಾಂಗಣದ ಎಡಪಾರ್ಶ್ವದಲ್ಲಿರುವ ಸಭಾಂಗಣಕ್ಕೆ ಹೋಗಿ ಅಲ್ಲಿ ತಮಗೆ ಊಟೋಪಚಾರದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ದಯವಿಟ್ಟು ಪ್ರೀತಿ ಇಟ್ಟು ಸ್ವೀಕರಿಸಬೇಕು. ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಸ್ಮೃತಿ ಕಳೆದ ಸಂಪ್ರದಾಯಗಳ ನೆನಹು ಅನಶ್ಕು ನರ್ತನಪುರಿ ಕಾಣಿ ಕರ್ನಾಟ ಸಂಪ್ರದಾಯ ಇವರ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ಅಪರಾಹ್ನ 3 ಗಂಟೆಗೆ ಕೂಚಿಪುಡಿ ಮೋಹಿನಿಯಾಟ್ಟಂ ಶ್ರೀ ಸುರೇಂದ್ರನಾಥ ಹಾಗೂ ಶ್ರೀಮತಿ ಬಿಜಿನಾ ಸುರೇಂದ್ರನಾಥ ಹೈದರಾಬಾದ್ ಇವರಿಂದ ಮೂಡಿಬರಲಿಕ್ಕಿದೆ. ಸಂಜೆ 4 ಗಂಟೆಗೆ ಸರಿಯಾಗಿ ನಾಟ್ಯಮಂತ್ರಂ ಭರತನಾಟ್ಯ ನೃತ್ಯ ಪ್ರಸ್ತುತಿ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕ್ಯಾಮ್ಯ ಈಶತ್ವ ವಶಿತ್ವ ಅಮರತ್ವ ಬ್ರಹ್ಮತ್ವ ಈ ತಂಡಗಳಿಂದ ಮೂಡಿಬರಲಿಕ್ಕಿದೆ. ಇದರ ನೃತ್ಯ ನಿರ್ದೇಶನ ಮತ್ತು ಸಂಯೋಜನೆ ಮಾಡಿದ್ದಾರೆ ವಿದ್ವಾನ್ ಶ್ರಾವಣ್ ಉಳ್ಳಾಳ್. ಹೀಗೆ ಸರಿಸುಮಾರು 6:30-7 ಗಂಟೆ ತನಕ ನಡೆಯುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು. ಸಾವಕಾಶವಾಗಿ ಎಲ್ಲರಿಗೂ ಕೂಡ ಊಟೋಪಚಾರದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಹಾಗಾಗಿ ನೂಕುನುಗ್ಗಲಿಲ್ಲದೆ ಪ್ರೀತಿ ಇಟ್ಟು ತೆರಳಿ ಸ್ವೀಕರಿಸಬೇಕು.
ಅರ್ಧ ಗಂಟೆಯ ತಾಸು ತಮಗೆ ಅವಧಿ. ಅರ್ಧ ಗಂಟೆಯ ಒಳಗೆ ಊಟೋಪಚಾರವನ್ನು ಮುಗಿಸಿ ಬಂದರೆ ಮುಂದಿನ ಕಾರ್ಯಕ್ರಮವನ್ನು ಶೀಘ್ರವಾಗಿ ಪ್ರಾರಂಭಿಸಲು ಅನುಕೂಲವಾಗುತ್ತದೆ. ಆದ ಕಾರಣ ಅರ್ಧ ಗಂಟೆ ಒಳಗೆ ಆದಷ್ಟು ಶೀಘ್ರವಾಗಿ ಭೋಜನವನ್ನು ಸ್ವೀಕರಿಸುವಲ್ಲಿ ಮನಸ್ಸು ಮಾಡಬೇಕಾಗಿ ವಿನಂತಿ.
ತಕ್ಕ ಧಿಬ್ಬಿ ತಕ್ಕ ಝೊಣ್ಣು ತಕ್ಕ ಧಿಮ್ಮಿ ತಕ್ಕ ಝೊಣ್ಣು ಧಳ್ಳಂಗ್ ಗುತಕ್ಕ ಧಿಕ್ಕು ತಕ್ಕ ತದ್ದಿಂಗಣ್ಣ ತೋಂತಾಂ ತದ್ಧೀಂ ತಕ್ಕಿಟ್ಟ ತಕ್ಕ ತದ್ಧೀಂ ತಕ್ಕಿಟ್ಟ ಝೊಣ್ಣು ತದ್ಧೀಂ ತಕ್ಕಿಟ್ಟ ಕಿಟ ತಗ ತರಿಕಿಡ ತೌ ತಕ್ಕ ತದ್ಧೀಂ ತಕ್ಕಿಟ್ಟ ತದ್ಧೀಂ ತಕ್ಕಿಟ್ಟ. ಮೊದಲುಗೊಂಡಿತ್ತು. ಆನಂತರದಲ್ಲಿ ದೇವತಾ ಜ್ಯೋತಿ ಪ್ರಜ್ವಲನ, ಒಂದು ಶೀರ್ಷಿಕೆ ಗೀತೆಯ ಅವತರಣಿಕೆ, ಆನಂತರ ವಿಶೇಷವಾಗಿ ಸಭಾಕಲಾಪ ನಡೆದು ಅದರಲ್ಲಿ ಗುರುವಂದನ, ಮಾತೃವಂದನ ಮತ್ತು ನಾಟ್ಯ ಮಂತ್ರೈಕೆ 2023 ಎನ್ನುವ ಪ್ರಶಸ್ತಿ ಪ್ರದಾನ ನೆರವೇರಿತ್ತು. ನಂತರದಲ್ಲಿ ಸಪ್ತಕಲಾಶ್ರೀ ವಂದನ ಎನ್ನುವ ಪರಿಕಲ್ಪನೆಯಲ್ಲಿ 7 ಮಂದಿ ಸಪ್ತ ಋಷಿ ಸದೃಶರಾಗಿರುವ ಭರತನಾಟ್ಯ ಗುರುಗಳಿಗೆ, ಕಲಾಶ್ರೀ ಪುರಸ್ಕೃತರಿಗೆ ಅಭಿವಂದನಾ ಕಾರ್ಯಕ್ರಮ ನಡೆದಿತ್ತು. ಅದರ ಸಮಾಪನದ ಹಂತಕ್ಕೆ ವಂದನಾರ್ಪಣೆಯಿಂದ ನಿಂತಿದ್ದ ಕಾರ್ಯಕ್ರಮ ಮತ್ತೆ ಈಗ ಪುನರಾರಂಭಗೊಳ್ತದೆ. ಮಧ್ಯಂತರ ವಿರಾಮದ ನಂತರ ತಾವೆಲ್ಲರೂ ಶುಚಿರುಚಿಯಾದಂತಹ ಸವಿಭೋಜನವನ್ನು ಸಾವಕಾಶವಾಗಿ ಸ್ವೀಕರಿಸಿದ್ದೀರಿ ಎಂಬ ಅಂಬೋಣ ನಮ್ಮದು. ಹಾಗಾಗಿ ಯಾರಾದರೂ ಈ ಸಭಾಂಗಣದಲ್ಲಿ ಊಟೋಪಚಾರವನ್ನು ಸ್ವೀಕರಿಸಲು ಬಾಕಿ ಇದ್ದಲ್ಲಿ ಆದಷ್ಟು ಶೀಘ್ರವಾಗಿ ಅಲ್ಲಿಗೆ ತೆರಳಬೇಕು. ಅವರು ಕಾಯ್ತಾ ಇದ್ದಾರೆ, ಕೌಂಟರನ್ನು ತೆಗೆಯುವ ಸಮಯ ಆಗಿದೆ. ಅದಕ್ಕೋಸ್ಕರ ಯಾರಾದರೂ ಭೋಜನವನ್ನು ಸ್ವೀಕರಿಸಲು ಬಾಕಿ ಇದ್ದಲ್ಲಿ ಆದಷ್ಟು ಶೀಘ್ರ
ಕಾರ್ಯಕ್ರಮವನ್ನು ಆರಂಭಿಸೋಣ. ಇದೀಗ ಗುರುಕುಲೋತ್ಸವದ 2ನೇ ಆಯಾಮ ಮಧ್ಯಾಹ್ನ ನಂತರದ ಕಾರ್ಯಕ್ರಮ ಸ್ಮೃತಿ ಕಳೆದ ಸಂಪ್ರದಾಯಗಳ ನೆನಹು ನರ್ತನಪುರಿ ಖಾಣಿ ಕರ್ನಾಟಕ ಸಂಪ್ರದಾಯದ ಅನಶ್ಕು ಅವರು ನಡೆಸಿಕೊಡ್ತಾರೆ. ಹೃದಯ ತುಂಬಿದ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಅನಶ್ಕು ಅವರನ್ನು. ಅವರ ಪರಿಚಯ ಇದೀಗ ಶೈನಾ ಶ್ರಾವಣ್ ಇವರಿಂದ. Dr. Anushku. Anushku is probably the last and only living disciple of Mahavaidyanataya Adigalu, a Natavanar of traditions who took up Parivarjaka style of life, a practitioner of Nartanapuri style of Bharatanatyam, which focuses more on the aspects of Lalitya and Shastra, while incorporating Lokadharmi to reach the masses. Being a doctor by profession and an enthusiastic researcher, Anush has published 3 medical papers on the topics of HIV, cancer, and the therapeutic management of pemphigus. He did his Rangapravesha at Siddhalingeshwara Tapobhumi, Kagir, and currently he has been polishing teachings of Adigalu under able guidance of Vidushi Shubhada Deshpande at Nataraja Sangeeta Vidya Nilayatana Bagalkote since last 4 years, and has been studying the sculptures of Chalukyan era during the period to draw lines of similarity with the theory and soul of Nartanapuri Bani. Sticking to the traditions, performance Anush has been limited to dancing in the temple halls of Karnataka and beyond, as the predecessors were confined to temple performances. But in the recent, he is trying to introduce the style back to audience and masses in attempt to restore the Bani and its glorious past. Apart from temple halls, as part of Seva, Anush has presented the Bani at US Sovrabam by Department of Kannada and Culture, Jilla Rajyotsava, Kartika Aradhane at Ellaguru at Tulasigiri, and has also appeared on Basava TV. He has conceptualized and choreographed an unique dance drama titled Vachanandanar, where Vachanas were spun to depict life of Nandanar. He has also performed at International Millet Fest, Annual Teachers Meet, Shivanubhava Gosti, conducted by Charanti Mutt, and many more. Anush recent production, Punaha, Karnataka Sampradaya Revisited, has won hearts of art lovers of near and far. He seeks blessings and support of contagious of promotion, protection, and propagation of the art form. So Natuvangam and vocal support, Srimati Vidyashri Radhakrishna, Gana Nritya Academy, Mangalore. Dear Sabhikas, humble pranamams at your lotus feet. ನೆರೆದಿರುವ ಗುರುಗಳ ಚರಣದಾವರೆಗಳಲ್ಲಿ ಪೊಡಮಾಡುತ್ತಾ ನನ್ನ ಗುರುಗಳಾದ ಶ್ರೀ ವಳವೂರು ಮಹಾವೈದ್ಯನಾಥಯ್ಯ ಅಡಿಗಳನ್ನು ನೆನೆಸ್ಕೊಳ್ಳುತ್ತಾ ತಡಮಾಡದೆ ಮುಂದಿನ ಪ್ರಸ್ತುತಿಗೆ ಸಿದ್ಧವನ್ನು ಮಾಡ್ತಾನೆ. ವೆನ್ ಇಟ್ ಕಮ್ಸ್ ಟು ನರ್ತನಪುರಿ ಸ್ಟೈಲ್ ಆಫ್ ಡಾನ್ಸಿಂಗ್, ಸಾಮಾನ್ಯವಾಗಿ ನರ್ತಕರಲ್ಲಿರೋದು ಒಂದು ಭಾವನೆ, ಭರತನಾಟ್ಯಂ ಅನ್ನೋದು ತಮಿಳುನಾಡು ಸಂಪ್ರದಾಯದಿಂದ ಇನ್ಸ್ಪೈರ್ ಆಗಿದ್ದು ಹಾಗೂ ತಮಿಳು ಇತಿಹಾಸದಿಂದ ಬಂದದ್ದು ಅಂತ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಕರ್ನಾಟಕದಲ್ಲಿ ಚೋಳಚೇರರ ಕಾಲದಕ್ಕಿಂತ ಮುಂಚೆಯೂ ಭರತನಾಟ್ಯ ಸಂಪ್ರದಾಯ ಇತ್ತು ಅನ್ನುವುದು ನರ್ತನಪುರಿ ಬಾಣಿಯ ವಾದ. ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ಚಾಲುಕ್ಯರ ಶಾಸನಗಳು ಸಿಗುತ್ತೆ. ಸದ್ಯಕ್ಕೆ ನೀವು ಮುಂದೆ ನೋಡ್ತಾ ಇದ್ದೇವೆ. ದಿಸ್ ಈಸ್ ಅನ್ ಎಕ್ಸ್ಪರ್ಟ್ ಫ್ರಮ್ ಮಾನಸೋಲ್ಲಾಸ.
ಸುಮಾರು 1ನೇ ಶತಮಾನದಲ್ಲಿ ಸೋಮೇಶ್ವರ ಒಂದು ಪುಸ್ತಕ ಬರೀತಾನೆ ಬೇಸ್ಡ್ ಆನ್ ನಾಟ್ಯಶಾಸ್ತ್ರ ಆ್ಯಂಡ್ ಸಮ್ ಎಕ್ಸ್ಪರ್ಟ್ಸ್ ಆಫ್ ಅಭಿನಯ ದರ್ಪಣ, ಇನ್ ವಿಚ್ ಹಿ ಸೇಸ್ ದ ಒಕೇಶನ್ಸ್ ಫಾರ್ ಡಾನ್ಸ್, ನೃತ್ಯ ಯಾವಾಗ ಮಾಡಬೇಕು ಅಂತ. ಸಾಮಾನ್ಯವಾಗಿ ನೃತ್ಯವನ್ನು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಬಾರದು ಅನ್ನೋದು ನಿಯಮ. ವೆನ್ ನೃತ್ಯ ಫೋಕಸಸ್ ಮೋರ್ ಆನ್ ವರ್ಲ್ಡ್ಲಿ ಗೇನಿಂಗ್ಸ್ ಮಚ್ ಮೋರ್ ದೆನ್ ಸ್ಪಿರಿಚುವಲ್ ಗೇನಿಂಗ್ಸ್, ಇಟ್ಸ್ ಕಾಲ್ಡ್ ಅಲಕ್ಷ್ಯ ನೃತ್ಯ. ಅಂದರೆ ನೃತ್ಯದ ಲಕ್ಷಣ ಇರಲ್ಲ ಅಥವಾ ಲಕ್ಷಣಹೀನ ನೃತ್ಯ ಅಂತ ಹೇಳಲ್ಪಡುತ್ತೆ. ಹಾಗಾದರೆ ನೃತ್ಯಗಳನ್ನು ಮಾಡೋದು ಯಾವ್ಯಾವಾಗ ಅಂತ ಹೇಳಿದಾಗ ಉತ್ಸವ, ವಿಜಯ, ಹರ್ಷ, ಕಾಮ, ವಿಲಾಸ, ವಿವಾದ ಮತ್ತು ಪರೀಕ್ಷಾ, ಬರೀ ಈ ಸಂದರ್ಭಗಳಷ್ಟೇ ನೃತ್ಯವನ್ನು ಮಾಡಬೇಕು ಅನ್ನೋದು ನಿಯಮ ಆಯಿತು. ಈಗ ನಮಗೆ ಮೊದಲನೇ ಕಾಡೋ ಪ್ರಶ್ನೆ, ಉತ್ಸವ ಅಂದರೆ ಎಂಥ ಉತ್ಸವ? ಸೊ ದ ಕವಿ ಫರ್ದರ್ ಡಿಫೈನ್ಸ್ ಯತ್ ಕಾರಣಾನಾಂ ಸಿತಾದೇವ, ಎಲ್ಲಿ ದೇವರಿರ್ತಾರೋ, ತಾ ರಾಜ ಅಥವಾ ರಾಜ ಇರ್ತಾನೋ, ರಸಿಕೋಸಿತ, ಎಲ್ಲಿ ರಸಿಕರಿರ್ತಾರೋ ಅದನ್ನು ಮಾತ್ರ ಉತ್ಸವ ಅನ್ಬೋದೇ ವಿನಃ ಸಾಮಾನ್ಯವಾಗಿ ಆದ ಗ್ಯಾದರಿಂಗನ್ನು ಉತ್ಸವ ಅನ್ಲಿಕ್ಕಾಗಲ್ಲ. ಅಂಥ ಪ್ರಸಂಗಗಳಲ್ಲಿ ನೃತ್ಯವನ್ನು ಪ್ರಸ್ತುತಪಡಿಸ್ಬೋದು. ಎರಡನೇದು ವಿಜಯ. ಇಫ್ ಅ ರಾಜ ಹ್ಯಾಸ್ ವಾನ್, ಆವಾಗ ವಿಜಯ. ಈಗ ಸದ್ದಿನ ಕಾಲಮಾನದಲ್ಲಿ ವಿ ಕ್ಯಾನ್ ಈಕ್ವೇಟ್ ದಟ್ ಟು ಎನಿ ವಿಕ್ಟ್ರಿ ಇನ್ ಎಲೆಕ್ಷನ್ಸ್. ಬಟ್ ಹಿಂದಿನ ಕಾಲದಲ್ಲಿ ರಾಜ ವಿಜಯ ಸಾಧಿಸಿದಾಗ ನೃತ್ಯವನ್ನು ಪ್ರಸ್ತುತಪಡಿಸ್ಬೋದಾಗಿತ್ತು. ಹಾಗೆಯೇ ವಿ ಹ್ಯಾವ್ ಹರ್ಷ, ಕಾಮ ಆ್ಯಂಡ್ ವಿಲಾಸ. ಕಾಮ ಅಂದಿದ್ದ ಕೂಡಲೇ ದೇರ್ ಇಸ್ ಅ ಹ್ಯೂಜ್ ಮಿಸ್ಕನ್ಸೆಪ್ಷನ್. ಶಾರೀರಿಕವಾಗಿ ಆಗೋದು ಮಾತ್ರ ಕಾಮ ಅಲ್ಲ. ಕಾಮ ಹಿಯರ್ ಮೀನ್ಸ್ ಡಿಸೈರ್. ಯಾವಾಗ ಒಬ್ಬ ರಸಿಕನಲ್ಲಿ ಅಥವಾ ಸಮಾನ ಮನಸ್ಸುಳ್ಳವರಲ್ಲಿ ನೃತ್ಯವನ್ನು ನೋಡೋ ಆಕಾಂಕ್ಷೆ ಹೆಚ್ಚಾಗುತ್ತೋ ಆವಾಗ ನೃತ್ಯವನ್ನು ಪ್ರಸ್ತುತಪಡಿಸ್ಬೋದು. ಇದಕ್ಕೆ ಸ್ಪೆಸಿಫಿಕ್ ಆದ ನೃತ್ಯ ಬಂಧಗಳಿರ್ತವೆ. ಇಟ್ಸ್ ನಾಟ್ ಲೈಕ್ ಎಲ್ರಿಗೂ ಮೆಚ್ಚು ಹಾಗೆ ನೃತ್ಯವನ್ನು ಪ್ರಸ್ತುತಪಡಿಸ್ಬೋದು. ದೇರ್ ಈಸ್ ಜಕ್ಕಿಣಿ, ತದನಂತರ ದೇವದಾಸ ಸಂಪ್ರದಾಯಗಳಲ್ಲಿ ದೇರ್ ಈಸ್ ಸಲಾಮು, ದೇರ್ ಇಸ್ ದರು, ದೇರ್ ಇಸ್ ಪ್ರವೇಶ, ಆ್ಯಂಡ್ ದೇರ್ ಆರ್ ಸರ್ಟೆನ್ ಡ್ಯಾನ್ಸ್ ಫಾರ್ಮ್ಸ್ ಕಾಲ್ಡ್ ಟಿಪ್ಪರಿ, ಶಹಾಜಿ ಭೋಸ್ಲೆ ಅವರ ಮಾರ್ಗಮದ್ದಲ್, ಇವನ್ನೆಲ್ಲ ಕಾಣ್ತೇವೆ. ಅವುಗಳನ್ನು ದಟ್ ಟು ಬಿ ಪರ್ಫಾರ್ಮ್ಡ್ ವೆನ್ ದೇರ್ ಇಸ್ ಡಿಸೈರ್. ದೆನ್ ದೇರ್ ಇಸ್ ವಿಲಾಸ. ವಿಲಾಸ ಅನ್ನೋದು ಇಟ್ಸ್ ಕಾಮನ್ಲಿ ಅ ಪ್ರೈವೇಟ್ ಕಾನ್ಸರ್ಟ್. ಒಬ್ಬ ಸಭಿಕ, ಒಬ್ಬ ನಟ, ಒಬ್ಬ ನಟುವನಾರ್, ಇಷ್ಟು ಜನ ಮಾತ್ರ ಕೂಡಿದ್ದಲ್ಲಿ ಅದು ವಿಲಾಸ ನೃತ್ಯ ಆಗುತ್ತೆ. ಆಂಧ್ರ ಪ್ರದೇಶದ ವಿಲಾಸಿನಿ ನೃತ್ಯ, ತದನಂತರ ದೇವದಾಸಿ ನೃತ್ಯಗಳು, ಇವೆಲ್ಲ ವಿಲಾಸದ ಮೇಲೆ ಫೋಕಸನ್ನು ಮಾಡುತ್ತೆ. ವಿವಾದ ಅಂದರೆ ಸಪೋಸ್ ಒಬ್ಬ ನರ್ತಕನಿಗೂ ಇನ್ನೊಬ್ಬ ನರ್ತಕನಿಗೂ ವಿವಾದ ಆಗಿದ್ದಲ್ಲಿ ಅದನ್ನು ಬಗೆಹರಿಸಲಿಕ್ಕೆ ನಾಟ್ಯ ಮಾತ್ರ ಸಾಧ್ಯ. ದೇರ್ ಥಿಯರಿಟಿಕಲ್ ಪ್ರೂಫನ್ನು ಕೊಡಲಿಕ್ಕಾಗಲ್ಲ. ಆ ವಿವಾದ ಟೈಮಲ್ಲಿ ವಿ ಶುಡ್ ಬಿ ಪ್ರೆಸೆಂಟಿಂಗ್ ನಾಟ್ಯ. ಆ್ಯಂಡ್ ದೆನ್ ದೆರ್ ಇಸ್ ಪರೀಕ್ಷಾ. ಒಬ್ಬ ನರ್ತಕ ಅಥವಾ ಒಬ್ಬ ಸಂಗೀತಗಾರನ ವ್ಯಾಲ್ಯೂ ಎಷ್ಟಿದೆ ಅಂತ ಪರೀಕ್ಷೆ ಮಾಡುವಾಗ ಮಾತ್ರ ನೃತ್ಯವನ್ನು ಪ್ರದರ್ಶಿಸ್ಬೋದು. ಇಷ್ಟು ಸಂದರ್ಭಗಳನ್ನು ಬಿಟ್ಟು ಇಫ್ ಯು ಪ್ರೆಸೆಂಟ್ ಎನಿ ನೃತ್ಯ ಅಟ್ ಎನಿ ಅದರ್ ಸ್ಪೇಸ್, ದಟ್ ವಿಲ್ ಬಿ ಕಾಲ್ಡ್ ವಿಲಕ್ಷಣ ನೃತ್ಯ. ಅಂದರೆ ನೃತ್ಯಕ್ಕೆ ವಿಲಕ್ಷಣನೂ ಇರಲ್ಲ, ಆ ನೃತ್ಯದಿಂದ ಮೋಕ್ಷ ಸಾಧನೆ ಕೂಡ ಆಗಲ್ಲ ಅಂತ. ಮುಂದುವರೆದ ಕವಿ ಹೇಳ್ತಾನೆ, ಭರತನಾಟ್ಯಂ ಅಂದರೆ ಏನು ಅಂತ. ಸಾಮಾನ್ಯವಾಗಿ ನಾವು ಅಂದ್ಕೊಂಡಿರೋದು ಭಾ ಅಂದರೆ ಭಾವ, ರಾ ಅಂದರೆ ರಾಗ, ತಾ ಅಂದರೆ ತಾಳ. ಬಟ್ ಅದು ತದನಂತರ ಬಂದ ಕಾನ್ಸೆಪ್ಟು. ಆಫ್ಟರ್ ಈ ಕೃಷ್ಣ ಅಯ್ಯರ್ ಇಂಟ್ರಡ್ಯೂಸ್ಡ್ ಇಟ್, ಆ ಕಾನ್ಸೆಪ್ಟ್ಗಳು ಬಂದವು. ಹಾಗಾದರೆ ಅದಕ್ಕೂ ಪೂರ್ವದಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಉತ್ತರಿಸೋದಾದರೆ, ಮಾನಸೋಲ್ಲಾಸದಲ್ಲಿ ಹೇಳ್ತಾರೆ, ಭಾಕಾರೆ ಭಕ್ತಿಯುಕ್ತ. ಭಕ್ತಿ. ರಾ ಇಸ್ ನಾಟ್ ರಾಗ, ರಾ ಇಸ್ ರಸ. ಆ್ಯಂಡ್ ತಾ ಇಸ್ ನಾಟ್ ತಾಳ, ತಾ ಇಸ್ ತನ್ಮಯತ. ಹಾಗಾಗಿ ನೋಡಿದ್ರೆ ಅದು ಭಾವ, ರಾಗ, ತಾಳೋಡಿ ಭಾರತ ನಾಟ್ಯ, ಭರತನಾಟ್ಯ ಆಗಲ್ಲ. ಇಫ್ ಇಟ್ ಈಸ್ ಭರತನಾಟ್ಯ, ದಟ್ ಶುಡ್ ಹ್ಯಾವ್ 3 ಆಸ್ಪೆಕ್ಟ್ಸ್: ಭಕ್ತಿ, ರಸ ಆ್ಯಂಡ್ ತನ್ಮಯತ. ಇಲ್ಲಿ ಮತ್ತೆ ಕೇಳ್ಬೋದು, ಭಕ್ತಿ ಈಸ್ ಅಗೇನ್ ರಸ ಅಲ್ವೇ, ಮತ್ತೆ ರಸವನ್ನು ಮತ್ತೆ ಯಾಕೆ ಸ್ಟ್ರೆಸ್ ಮಾಡಿದ್ದೀರಾ ಅಂತ. ಇಲ್ಲಿ ಭಕ್ತಿ ಈಸ್ ಫಾರ್ ಮೋಕ್ಷ ಸಾಧನ ಆ್ಯಂಡ್ ರಸ ಈಸ್ ಸೊ ದಟ್ ದ ಆಡಿಯನ್ಸ್ ದೇರ್ ಕ್ಯಾನ್ ಇಂಬೈಬ್ ಇಟ್. ರಸ ಹೇಗೆ ಉತ್ಪತ್ತಿ ಆಗುತ್ತೆ, ಅಗೇನ್ ರಸಸ್ಫುರಣ ಈಸ್ ಅ ಬಿಗ್ ಚಾಪ್ಟರ್ ಇನ್ ನಾಟ್ಯಶಾಸ್ತ್ರ. ವಿಲ್ ಡೀಲ್ ವಿತ್ ದಟ್ ಲೇಟರ್. ಆ್ಯಂಡ್ ದೆನ್ ಮುಂದುವರಿತು ವಿ ಕ್ಯಾನ್ ಆಸ್ಕ್, ಲೈಕ್ ನರ್ತನಪುರಿ ಬಾಣಿ ಅಂತಲೇ ಎದಕ್ಕೆ ಕರಿತೇವೆ, ಅಥವಾ ಒಂದು ಬಾಣಿ ಅನ್ನೋದು ಹೇಗೆ ಡಿಫೈನ್ ಆಗುತ್ತೆ. ಅದಕ್ಕೂ ಮುಂಚೆ ವಿ ಶುಡ್ ನೋ ದ ಟೈಪ್ಸ್ ಆಫ್ ನಾಟ್ಯ. ಸಾಮಾನ್ಯವಾಗಿ ಗೊತ್ತಿರೋದು 2, ಒಂದು ಲಾಸ್ಯ, ಒಂದು ತಾಂಡವ. ಅಪಾರ್ಟ್ ಫ್ರಮ್ ದ್ಯಾಟ್ ದ ಕವಿ ಸೇಸ್, ನಾಟ್ಯ ಲಾಸ್ಯ ತಾಂಡವೇಚ ಲಾಘವ ವಿಷಮ ತಥಾ ವಿಕಟೋಚೋತಿ ನಿದೃಷ್ಟೆ ನಿಕೃತೇಚನ ಷಡ್ಯುಪಕಾರಂ. 6 ತರಹದ ನಾಟ್ಯಗಳನ್ನು ಕವಿ ಹೇಳ್ತಾರೆ. ಒಂದು ನಾಟ್ಯ, ಒಂದು ಲಾಸ್ಯ, ಪಾರ್ವತಿ ಪ್ರಮುಖವಾದದ್ದು. ದೇರ್ ಇನ್ ವಿ ಶಲ್ ಬಿ ಯೂಸಿಂಗ್ ಸ್ತ್ರೀಕರಣಾಸ್. ಫಾರ್ ಎಕ್ಸಾಂಪಲ್,
ಇಂತಹದನ್ನ ಟೆಂಪಲ್ ಸ್ಕಲ್ಪ್ಚರ್ಸ್ಗಳಲ್ಲಿ ಸಾಮಾನ್ಯವಾಗಿ ಕಾಣ್ತೇವೆ. ಫಾರ್ ಎಕ್ಸಾಂಪಲ್, ನಾನು ಸ್ಟಡಿ ಮಾಡಿರೋ ಬಾದಾಮಿ ಸ್ಕಲ್ಪ್ಚರ್ಸ್ಗಳಲ್ಲಿ there is a pose wherein a woman is introducing the deity. If we define that, apart from that there is Tandava, which was Shiva's thing, and then there is Laghava. ಲಾಘವದ ಲಕ್ಷಣಗಳನ್ನು ನೋಡುವಾಗ when it comes to Laghu, swastika karanas embellished with anchita karanas, they create an eagerness and merriment in the people. That is called Laghu Nritya. ಸದ್ಯಕ್ಕೆ ಹೇಳೋದಾದ್ರೆ ಸೆಮಿ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್ ಏನಿದೆಯೋ ಅದನ್ನ they mentioned long ago under the category of Laghu Nritya. And the characteristics of Laghu Nritya would be swastika karana and anchita karana. Swastika karanas are karanas which are done in swastika pada. ಅಂಚಿತ ಕಾಲು ಅಂಚಿತ ಸ್ಥಾನದಲ್ಲಿರುತ್ತೆ. ಇವುಗಳನ್ನ ಯೂಸ್ ಮಾಡ್ಕೊಂಡ್ರಷ್ಟೇ ಅದು ಲಘು ನೃತ್ಯ ಅನ್ಸುತ್ತೆ. ಇಫ್ ದೀಸ್ ಕರಣಾಸ್ ಆರ್ ನಾಟ್ ಅಟ್ ಆಲ್ ಯೂಸ್ಡ್, ದೆನ್ ದಟ್ ವೋಂಟ್ ಕ್ವಾಲಿಫೈ ಆಸ್ ಲಘು ನೃತ್ಯ. ಲಘು ನೃತ್ಯ ಕ್ಯಾನ್ ಬಿ ಸೀನ್ ಇನ್ ಡಾನ್ಸ್ ಫಾರ್ಮ್ಸ್ ಸಚ್ ಆಸ್ ನಿರೂಪಣಂ and dance forms such as tappiri. These are all standard margam items dating back to Shahaji Bhosle's time. I shall be demonstrating that in a moment. And then there is Vishama and things as such. And when we come to dancers, there are 6 kind of dancers. ಸಾಮಾನ್ಯವಾಗಿ ಡ್ಯಾನ್ಸರ್ ಅಥವಾ ನರ್ತಕ ಅಂದರೆ ಒಬ್ಬನೇ ಅಂತ ನಾವು ಭಾವಿಸ್ತೇವೆ. ಬಟ್ ಮಾನಸೋಲ್ಲಾಸ ಸ್ಟೇಟ್ಸ್ there are different types of dancers who are excelled in a particular style. There are nartakas, there are natas, there are charanas, there are kollatikas, and there is nartaki. And ಎಲ್ಲದಕ್ಕೂ ಒಂದು ಸ್ಪೆಸಿಫಿಕ್ ಆದ ಡಿಸ್ಕ್ರಿಪ್ಷನ್ ಇದೆ. ಡಿಫರಿಂಗ್ ಫ್ರಮ್ ದ ಸ್ಟ್ಯಾಂಡರ್ಡ್ ನೋಷನ್ ಆಫ್ ಒಬ್ಬ ನರ್ತಕಿ ಬೆಳ್ಳಗಿರಬೇಕು ತಳ್ಳಿಗಿರಬೇಕು, ಮಾನಸೋಲ್ಲಾಸ ಕಂಡೆಮ್ಸ್ ದಟ್. Instead, when we see Nartaki Lakshana, it says Nartaki is said to be beautiful, young, slender body, dark complexioned. Not whitish or wheatish or something that we make up. But according to contemporaries, after the influence of British India, we had a different notion of beauty altogether. If I had to mark that out, Shayama, wherein the dancer should be dark complex. When we see dancers of past, ಹಿಂದಿನ ಕಾಲಗತ ನೋಡಿದಾಗ ದೇವದಾಸಿಗಳಾಗಿರಲಿ, ಅಡಿಯರ್ ನಾಟ್ಯವನ್ನು ಮಾಡೋರಾಗಿರಲಿ ಅಥವಾ ಸ್ಪೆಸಿಫಿಕ್ ಆಗಿ ಬೇರೆ ನಾಟ್ಯಗಳನ್ನು ಮಾಡೋರಾಗಲಿ, ಕರಿ ಮುಖ ಕರ್ರಗಿರೋರನ್ನೇ ಆರಿಸ್ಕೊಳ್ತಾ ಇದ್ರು. ವೈ? ಬಿಕಾಸ್ ಡಾನ್ಸ್ ಇಸ್ ಅ ಪಾರ್ಟ್ ಆಫ್ ತಂತ್ರ ಸಾಧನ ವಿಚ್ ಫೋಕಸಸ್ ಮೋರ್ ಆನ್ ರಜಾ. ಸಿನ್ಸ್ ದಟ್ ಆಸ್ಪೆಕ್ಟ್ಸ್ ಶುಡ್ ಬಿ ಇಂಬೈಬ್ಡ್ ಟೋಟಲಿ, ವಿ ಸ್ಟಾರ್ಟೆಡ್ ಹ್ಯಾವಿಂಗ್ ಗರ್ಲ್ಸ್ ಹೂ ಆರ್ ಡಾರ್ಕ್ ಸ್ಕಿನ್. ಅಂಡ್ ಆಲ್ಸೋ ಡ್ಯೂರಿಂಗ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಕಿಂಗ್ಶಿಪ್, 2 ಟೈಪ್ ದೇವದಾಸಿಗಳು ಇರ್ತಾ ಇದ್ರು. ಒಂದು ರಾಜದಾಸಿಯರು, ಒಂದು ದೇವದಾಸಿಯರು. ದೇವದಾಸಿಯರಲ್ಲೇ ಮತ್ತೆ 2 ವಿಧ ಆಗ್ತಾ ಇತ್ತು. ಒಂದು ಅಂಗಸೇವಿಕರು, ಒಂದು ರಂಗಸೇವಿಯರು. ಅಂಗಸೇವಿಕಾಸ್ ದೇ ವರ್ಷಿಪ್ ದ ಡೇಟಿ ಅಷ್ಟೇ, ಪೂಜೆ ಪುನಸ್ಕಾರಗಳಿಗಷ್ಟೇ ಅವರು ಮೀಸಲು. ಅವ್ರುಗಳು ಮಾಡೋ ಐಟಮ್ಗಳೇ ಬೇರೆ. ಅಂಗಸೇವಿಕಗಳು ಮಾಡೋ ಐಟಮಲ್ಲಿ ದೇರ್ ಇಸ್ ನವಸಂಧಿ ಕೌತ್ವಂ, ದೇರ್ ಇಸ್ ಮಲ್ಲಾರಿ, ದೇರ್ ಇಸ್ ನವಸಂಧಿ ಸ್ತುತಿ, ಆಹ್ವಾನ, ಶಾಂತಿ. ರಂಗಸೇವದಲ್ಲಿ ಮಾಡೋ ಐಟಮ್ಸ್ಗಳಲ್ಲಿ ದೇರ್ ಇಸ್ ನಿರೂಪಣಂ, ದೇರ್ ಇಸ್ ಟಪ್ಪರಿ ಅಂಡ್ ಥಿಂಗ್ಸ್ ಆಸ್ ಸಚ್ ದಟ್ ಶಲ್ ಬಿ ಇವೆಂಚುಲಿ ಡೆಮಾನ್ಸ್ಟ್ರೇಟೆಡ್. So without wasting much time, I shall be now moving to the first item in a Devadasi repertoire, that is Mallari. Coming to Mallaris, there are different types of Mallaris. Mallari onde Mallari alla. There is Ter Mallari, there is Kumbhadar Mallari, tadanantara there is Kumbhadara, Tair, Taligai Mallari. Kumbhadara Mallarina Kumbharti ಎತ್ತವಾಗ ಲಾಸ್ಟಿಗೆ ಯೂಸ್ ಮಾಡ್ತಾರೆ. ತೇರ್ ಮಲ್ಲಾರಿನ ದೇವ್ರ ಇನ್ನೇನು ಪ್ರೊಸೆಷನಲ್ಲಿ ಬರ್ತಾ ಇದ್ದಾರೆ ಅದರಲ್ಲಿ ಯೂಸ್ ಮಾಡ್ತಾರೆ. ತಾಳಿಗೈ ಮಲ್ಲಾರೀಸ್ ಆರ್ ವೆರಿ ಎಲಾಬ್ರೇಟ್. ಯೂಶಲಿ ಸಂಕೀರ್ಣ ಜಾತಿ ತ್ರಿಪುಟ ತಾಳ ಅಥವಾ ಸಂಕೀರ್ಣ ಜಾತಿ ಧ್ರುವ ತಾಳ, ಸಂಕೀರ್ಣ ಜಾತಿ ಮಟ್ಟೆ ತಾಳ, ಅವುಗಳಲ್ಲಿ ತಾಳಿಗೈ ಮಲ್ಲಾರಿ ಬರುತ್ತೆ. ತಾಳಿಗೈ ಮಲ್ಲಾರಿ ದೇವರಿಗೆ ನೈವೇದ್ಯವನ್ನು ಮಾಡುವಾಗ ಉಪಯೋಗಿಸ್ತಾರೆ. ಐ ಶಲ್ ಬಿ ಡೆಮಾನ್ಸ್ಟ್ರೇಟಿಂಗ್ ಅ ಶಾರ್ಟ್ ಪೀಸ್ ಆಫ್ ತೇರ್ ಮಲ್ಲಾರಿ. ತೇರ್ ದೇವರನ್ನ ತೇರಲ್ಲಿ ಎಳ್ಕೊಂಡು ಹೋಗುವಾಗ ಸಾಮಾನ್ಯವಾಗಿ ತೇರ್ ಮಲ್ಲಾರಿ ಇಸ್ ಸೆಟ್ ಟು ಖಂಡ ಜಾತಿ ತ್ರಿಪುಟ ತಾಳ. ಅಂಡ್ ಐ ಶಲ್ ಬಿ ಡೆಮಾನ್ಸ್ಟ್ರೇಟಿಂಗ್ ಅ ಕ್ಲಾಸಿಕಲ್ ನರ್ತನ ಪುರಿ ಸ್ಟೈಲ್. ಅಪಾರ್ಟ್ ಫ್ರಮ್ ತದ್ ಧಿತ್ ತೋಮ್ ನಮ್, we use different shallus in that. And then second speed alli third speed chaya barutte. When we do second speed the second speed alle taddi tomdam jam tajam tajam tajam, ad third speed alli second speed hogutte. But second speed ಅನ್ನೋದಕ್ಕೆ ಮುಕ್ತಾಯದಲ್ಲಿ ಗೊತ್ತಾಗುತ್ತೆ. 2 ಅಕ್ಷರಗಳನ್ನು ಒಂದೇ ಸ್ಪೀಡಲ್ಲಿ ಯೂಸ್ ಮಾಡಿಕೊಂಡು ಥರ್ಡ್ ಸ್ಪೀಡಿನ ಛಾಪು ಕೊಟ್ಟರೂ ಸಹ ಸೆಕೆಂಡ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಗುರ್ತು ಮಾಡ್ಕೋಬೇಕಾಗುತ್ತೆ. ದೀಸ್ ಆರ್ ಸ್ಪೆಷಾಲಿಟೀಸ್ ಆಫ್ ಸ್ಪೆಸಿಫಿಕಲಿ
ತೇರ್ ಮಲ್ಲಾರಿ ಆಫ್ ನರ್ತನಪುರಿ ಬಾಣಿ. ಬೇರೆ ಬೇರೆ ಮಲ್ಲಾರಿಗಳಲ್ಲಿ ಸೆಕೆಂಡ್ ಸ್ಪೀಡ್ ಅಷ್ಟೇ. ಬಟ್ ವೆನ್ ಇಟ್ ಕಮ್ಸ್ ಟು ಕರ್ನಾಟಕ ಸಂಪ್ರದಾಯಸ್, ಬೀಟ್ ಮೂಗೂರು ಬಾಣಿ, ಬೀಟ್ ಕೋಲಾರ್ ಬಾಣಿ ಆರ್ ಬೀಟ್ ಮಧುಗಿರಿ ಬಾಣಿ, ಅವುಗಳಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಥಾನ ಚಲನ ಆ್ಯಂಡ್ ಶೀಘ್ರ ಚಲನ. ಸ್ಥಾನ ಚಲನ would be done at a single spot, takka 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 takka. And when it is ಶೀಘ್ರ ಚಲನ, ta de tom nam nam tom de ta. And these are imbibed within the Mallaris, and I shall be presenting a piece for you now. Please do enjoy. ಜೋಣು ತ ಕೀಟ ತಕ ತ ಜೋಣು ತ ಕೀಟ ತಕ ಧೀಮಿತಂ ಧೀಮೂತ ಧೀಮಿತಕ ನಕ ಝಂ ಝಂ ಕಿಟ ತಕ ತಕುಂತರಿ ತಾಂ ತಾಂ ತ್ವಾಂ ನಂ ನಂ ಜಣು ಜಣು ಧಿಮಿ ಧಿಮಿ ಕಿಟ ಕಿಟದ ಕುಂದರಿ ಕುಂದಣ ತಾಂ ತಾಂ ನಂ ಝಣುತ ಝಣು ಝಣುತ ಧಿಮಿ ಧಿಮಿತ ಕಿಟ ಕಿಟತ ಝಣು ಧಿಮಿ ಕಿಟ ನಂ ನಂ ತ ಧೀಂಗೀಣ ತ್ವಂ ಧೀಂಗೀಣ ತ್ವಂ ತಕ ಧಿಕು ತರೀಂಗೀಣ ತ್ವಂ ಧೀಂ ಧೀಂಗೀಣ ತ್ವಂ ತ ಜೋಣು ತ ಕಿಟ ತಕ ಧಿಮಿತಂ ಧೀಮ್ನುತ ಧಿಮಿತ ಕಣಕ ಝಂ ಝಂ ಕಿಟ ತಕ ತಕುಂದರಿ ತಾಂ ತಾಂ ತೋಂ ನಂ ನಂ ಝಣು ಝಣು ಧಿಮಿ ಧಿಮಿ ಕಿಟ ಕಿಟ ತಕುಂದರಿ ಕುಕುಂದರಿ ತಾಂ ತಾಂ ನಂ ಝಣುತ ಝಣು ಝಣುತ ಧಿಮಿ ಧಿಮಿ ತ ಕಿಟ ಕಿಟ ತತ ಝಣು ಧಿಮಿ ಕಿಟ ನಂ ನಂ ತೀಂಗೀಣ ತೋಂ ಧೀಂಗೀಣ ತೋಂ ತಕ ದಿಕು ತದೀಂಗೀಣ ತ್ವಂ ತದೀಂಗೀಣ ತ್ವಂ ತಾ. The one peculiarity of Devadasi Nadanam is, although the Shallus are different, the performance would not be actually according to the Shallu. Even if the Shallu is in Vidya, or if the Shallu is in Pettu, or if the Shallu is in Khanda, the movements are usually limited to Tishra. For example, ta janu, although it is ta janu, that shall still be done as ta janu. And the most common beginning is, once the tear is put down, the dancer will usually start in Natyarambha, wherein Natyarambha is held straight. When it comes to Devadasi Banis, Natyarambha is always bent down, forming a bow. And this is again characteristic of Karnataka Sampradayas, not Tamil. Tamil Sampradayas, they focus more on geometries, wherein lines are to be drawn. But when it comes to Karnataka Sampradayas, lines are always bent. Formations are almost focusing much towards Lalitya. And even endings, they end either in Lalita Hasta, with hip swaying around and things as such. And now moving to the very next piece is Navasandhi Kautvam or Navasandhi Ahvana.
Navasandhi Ahvana is done so to invite all the gods to preside to a particular function. When we see Natya Shastra, Adralli Bharatamuni heltane, Gadya was taken up from Rigveda, Shlokas were taken up from Yajur, Sangatya was taken up from Sama, Abhinaya was from Atharvana. The thing is, proof there. Heltivappa sari, but where is the proof from Yajur? Show something from Yajur alva. So back to the date of Devadasis of Karnataka, Gayatri mantras were taken up as Navasandhika Uttvams. There is Indra Gayatri, there is Gayatri for Surya, there is Gayatri for Brahma, there is Gayatri for Nairuti and all. And one pattern that we should see is, when the Gayatri adanantara, Devarig Ahvanavana kalislagatte. For example, if it is Indra Gayatri, Adadnandra, we shall be using, showing the Indra Hasta. After that, Devrik Amantrana Kalistave. He Indra Indre Avahaye Swanam Grahanam Kuru. Only after that will a dancer move to next Devata. And every direction has a Devata. And these are focused specifically in the Devadasi traditions. Iga prashne madbodu. Like Professor Sudharani Raghupati, she has done immense research on Navasandhi Kautvams, but she has Tamil Kautvams already. But those Tamil Kautvams, they are not part of Yajurveda. But Karnataka Sampradaya, it focuses specifically on scripts of Natya Shastra and has adopted shlokas from Yajurveda, which are to be sung in Samaveda patterns. And I shall be demonstrating Navasandhi Kautvams, starting from Brahma. Due to limitations of time, I shall be limiting that to Varuna. I won't be taking all the 9. I shall start with Brahma, I shall end at Varuna. And so that we could focus on much more patterns. Thank you. Om Vedatmane cha vidmahe Hiranyagarbhe dhimahi Tanno Brahma prachodayat. Om Chaturmukhaya vidmahe Kamandaludharaya dhimahi Tanno Brahma prachodayat. सहस्रनेत्राय विद्महे वज्रहस्ताय धीमहि तन्नो इन्द्र प्रचोदयात्. ॐ देवराजाय विद्महे तन्नो शक्र प्रचोदयात्. ॐ महाज्वालाय विद्महे अग्निमध्याय धीमहि तन्नो अग्निप्रचोदयात्. ॐ सप्तजिह्वाय विद्महे अग्निदेवाय धीमहि तन्नो अग्निप्रचोदयात्.
सूर्यपुत्राय विद्महे महाकालाय धीमहि तन्नो यमः प्रचोदयात्। ॐ निशाचराय विद्महे खड्गहस्ताय धीमहि तन्नो निरुतिः प्रचोदयात्। ॐ जलबिम्बये विद्महे नीलपुरुषाय धीमहि तन्नो वरुणः प्रचोदयात्। ॐ शुद्धहस्ताय विद्महे पाशहस्ताय धीमहि तन्नो वरुणः प्रचोदयात्। शं नो विष्णुरुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्मा वदिष्यामि कृतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ
which is not actually the hasta that we regularly practice. We practice a different set of Devata hastas, but the Gayatri specifically asks for Pasha and Shuddha hasta. If you could translate Pasha hasta and Shuddha hasta in terms of Natya Shastra, Pasha would be Pataka hasta showing Abhaya or even Chandrahala. Whereas, Abhaya hasta would be Pataka or Chandrahala. Whereas Pasha hasta would always be Kapitta, but not Tamrachuda. Although Tamrachuda can be depicted in Pasha signifying Yama, there is a controversy which says usually Pasha would be for pulling something, not for wielding something. Since Varuna wields the world, Pasha hasta used to be depicted using Kapitta, not by Tamrachuda. And surprisingly, when we see hastas of Manasollasa, there is no mention of specific hastas, with Trishula hasta. There is no mention of Tamrachuda hasta, and there is no mention of Mayura hasta, and there are variations of Kangula. Unfortunately, my laptop has gone down, and I've shown you the references, and those are the photos which I've took directly from Manasollasa. When it comes to Aral Samdamsha, we do Samdamsha as such. But Manasollasa specifically says to do Samdamsha as such, wherein in Hamsasya the forefinger is touched and let down, signifying the glowing stars. Instead of Samdhamsha, he shows this Samdhamsha. And there are specific hastas, with Vakra Danta hasta, Vakra Gaja hasta, and then there is Vakra Kartara hasta, there is Vakra Suchi, and these are specific Vakra hastas, which are again observations made from within the Natya Shastra, and these would be called as Deshi hastas. Vakra Suchi would be this, not to be confused with Tamrachuda. Tamrachuda, this second joint would be bent. When it comes to Vakra Suchi, it will be halfway the Tamrachuda. And there is Ardha Suchi, which is to denote Swalpa, Panchuru. For such cases, we use Ardha Suchi. And then it comes to Ardha Chandra, we usually use outstretched hand, right? But in Manasollasa, this is not Ardha Chandra, this is Ardha Chandra. And then there are specific hastas in the Manasollasa, which are way different. If this is Padma Kausha, if this is bent more, any idea of what this hasta would be? Any guesses? This is Padma Kausha, right? What if Padma Kausha is bent much more? We usually use this in Simha Vikridita. I'll display the Karana. ಪೂರ್ಣನಾಭ ಅವರು ಹೇಳಿದರು. In Carnatic Banis, and no other dance style apart from the dances of Karnataka use these hastas, because we find our roots in Manasollasa, which was written by King Someshwara, who was a Kannadiga. Kannadigarige tammade aada nritya sampradaya ide. We haven't copied anything from Tamil Nadu. Cholas and Cheras, they came somewhere around 1800, but 1100 AD Someshwara wrote a lot about these hastas, which are strikingly similar yet different from Natya Shastra. Yes, no doubt Natya Shastra is the root, but Natya Shastra mentions two types of dance, Margi and Deshi. As Margis are valid, every Deshi is equivalently valid and not to be very shocked about, but Karnataka had its own Sadir Parampara, Karnataka had its own dance styles, not just limited to the Yakshagana or Bayalata, even though those are very standard dance forms.
The Shastric base of such dances can be found in Manasollasa. And also, if you see Silapadikaram, that's a very standard Tamil text to which a lot of Tamilians trace their roots back. There is one saying, Natanamadum Kannadiyar. There is actually two differences. One, seeing in mirror, which is modulated actually, but the actual mean is a mirror cannot dance, right? So here Natanamaduvar Kannadiyar means Karnataka people were dancing. Even in the age of Shilapadikaram, I have proof for that. If someone argues, I shall produce with proof that Karnataka had dance even before the advent of Shilapadikaram. And when we see specific adavus, when it comes to Devadasi Sadiratam, they focus more on Lalitya rather than Angashodhi. Suppose if I do a very common Nattadavu, the standard Nattadavu would be but this same in Karnataka Sampradaya or any Devadasi Sampradaya would have a little sorak. Sorak is the moving of waist, that is this, and the hip is raised above. It's like rather than ending here, then take a bit here. Rather than ending here, then take it a bit notch and then coming back. Then coming again, coming back, coming again, coming back. So these specific bendings, which are called balanas, are characteristic of not only Karnataka Sampradaya but every Devadasi Sampradaya. Unfortunately, during the revival phase of Kalakshetra, these Sampradayas were deemed very erotic and hence they were destroyed, almost at the verge of destruction. But we see them living very few even now at the temple sculptures. If I have to demonstrate Angahara, Angahara is a collection of Karanas. Every Angahara is not stiff. And dance is made up of Angaharas. As per Bharatamuni, Karanas make up the basic movement. Fine. Set of Karanas make up an Angahara, and a collection of Angahara defines a Nritya. So, if there is no Lalitya, then from where does Nritya comes from? Again, contradicting the Tamil notion of body stiff agirbeku, valadbardu. There are traditions and standard evidences which say parvagilla kade yavon ಸ್ವಲ್ಪ body valadsu yavano enu ankalalla. Demonstrating the same, we have something called valadavu, we have something called joladavu. Valadavu is where lata hasta is used when the hand is in katika mukha. I shall demonstrate a valadavu that goes like it's like it goes up, it comes down, and then goes up, it comes down. This would be a valu. And then there is joladavu, wherein body is let loose to flow. And this actually inspired the English notion of opera. Whenever we see English ballet, we see this movement. And this is actually inspired by notions of Carnatic influence. I should stress on the fact Carnatic influence, not the Margic influence, Carnatic influence. Why? Because if you focus on common tapanguchi that we do, it is dunkin-nakan, dunkin-nakan. But even in the dunkin-nakan, there is the derivative of that is turned out. And again coming back to Valadavu, sorry I went out of the notion. Vala is where your body is let loose. So that's how lines are drawn. Europeans, yes, they have copied, and from where have they copied? They have copied from Valu and from Jolu. Although these adavus were deemed very erotic, because obviously whenever some woman does this or this, her uru is very much exposed. That's why these adavus were eventually stopped by neoclassic revivalists. But these adavus were still in very much use. I mean, coming to the aspects of Bhava, Bhava was totally unrestricted and it just flew seamless. To demonstrate that, I shall be showing a piece called Nirupanam.
Nirupanam is again a piece in Carnatic Devadasi Margams, wherein scripts are taken from either Harishchandra Kavya or from Sahasa Bhima Vijayam or even from Baddaradhane, even from Kaviraja Marga. We have sets which are already choreographed in a particular way. The peculiarity of Nirupanam is here Bhava just flows. There is no restriction. But importance is given to Natya Dharmi, not to Loka Dharmi. When it comes to Padams, when it comes to Javalis, Loka Dharmi takes over. But when it comes to Nirupanam, since this is a temple item, there is much more of Natya Dharmi which is to be found. Actually presenting a short piece from Harishchandra Kavya written by Raghavanka. The lyrics go like Bisuda Diru, Hasula Nondihanendu, Bivavanetti Tekkegapisikondu. If there are PUC people around here, you might have read that in your syllabus. And this is actually part which is being traditionally taught to Devadasi dancers. Harishchandra won't be knowing like this is his son dying. Sattiravana chattid mailindi tagid estu bidtane like shulka kattal neenu sudlik bande anta. But Indumati will start crying, Allayya, Sattira sannu koosu, idukku maryada ilva anta. Then Harishchandra will say, illa nanige dharmane meladaddu. ನೀನು ಬಿಸಾಕ್ಬಿಟ್ರೆ ನಾನು ಊರು ದಾಸಯ್ಯನ ನಾನು ಸುಡ್ಲಿಕ್ಕಿಲ್ಲ ಅಂತ ತಿರಸ್ಕರಿಸಿದಾಗ ಇಂದುಮತಿ ಪ್ರಲಾಪಿಸ್ತಾಳೆ ಬಿಸಾಕ್ಬೇಡ ಅಂತ. ಆ ಪ್ರಲಾಪದ ಸಣ್ಣ ಭಾಗವನ್ನು ಈಗ ನಾನು ನಿಮಗೆ ಪ್ರದರ್ಶಿಸ್ತೇನೆ. ಇದರಲ್ಲಿ ತಾಳ ಫಿಕ್ಸ್ ಆಗಿರಲ್ಲ. ನಿರೂಪಣಂ ಡಸಂಟ್ ಹ್ಯಾವ್ ಅ ಸ್ಪೆಸಿಫಿಕ್ ತಾಳ. ಆಲ್ದೋ ದೇರ್ ಈಸ್ ಐಂದ್ರ ತಾಳ, ಗಣಪತಿ ತಾಳ, ಚಚಪುಟ ತಾಳ, ಕುಬೇರ ತಾಳ, ವಿಚ್ ಆರ್ ಸ್ಪೆಸಿಫಿಕಲಿ ಫಾರ್ ನಿರೂಪಣಮ್ಸ್. ಸಿನ್ಸ್ ದೋಸ್ ತಾಳಸ್ ಆರ್ ನೋ ಮೋರ್ ಇನ್ ಯೂಸ್, eventual tradition said let nirupana flow without the hold of talas. Before the advent of Shulati Saptatalas, there were Margatalas, alwa, which had Ganapati, which had Aindra, which had Kaubera, which had Simhanandi. If I had to demonstrate a simple Aindra Tala, that would be Ta, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 20, 24. There won't be any Laghu. There is Dhrita, there is Kakapada, and there are things as such which are Marga items. Kakapada is nowhere used in the contemporary Tala systems. We use Laghu, Dhrita, Anudhrita. But there is also Kakapada, there is Chachaputa, which were used back then. And these Nirupanas were set to Kakapadas. Since those are in no use, I shall be moving with that. And there shall be only one Trikala Jati. Every Nirupanam after a Prasanga has a Trikala Jati. And then you can see the Devadasi movements of Vala and Lola, Valadu and Loladu being performed while performing Trikala Jatis. Without further ado, I shall be presenting a Nirupanam, which is a classical Devadasi piece, choreographed originally by my Guru Valavur Mahavaidyanath Ayadiyar, which was taught to him by Rangammanavaru, who was a Mysuru Devadasi. He learned it from Shobhavalli, she learned it from God knows who. But the traditions end back to Achala, who was a dancer in the time of Chalukyas. Nirupanam. ಬಿಸುಡದಿರು 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 ಬೇಡ ಬಿಸುಡದಿರು ಬಿಸುಡದಿರು ಬೇಡ ಹಸುಳೆ ನೊಂದಿಹರೆ ಹಸುಳೆ ನೊಂದಿಹನೆ ಬಿಸುಡದಿರು ಬಿಸುಡದಿರು ಬೇಡ ಹಸುಳೆ ನೊಂದಿಹನೆ ಬೇಡ
ಧಿಗು ತಕ್ಕ ಧಿಗು ತಕ್ಕ ಧಿಗು ತಕ್ಕ ಧಿಗು ತಕ್ಕ ಧಳ್ಳಂಗು ತಕ್ಕ ಧಿಕ್ಕು ತಕ್ಕ ತದ್ದಿಂಗಿಣ್ಣ ತೋಂ ತಾಂ ಕಿಟ್ಟ ತಕ್ಕ ತೈ ಝಣ್ಣು ತಕ್ಕ ಘಂ ಧಿಮ್ಮಿ ಕಿಟ್ಟ ನಂ ತಕ್ಕ ಧಿಕ್ಕು ತಾಂ ಕಿಟ್ಟ ತಕ್ಕ ತೈ ಝಣ್ಣು ಕಿಟ್ಟ ಘಂ ಧಿಮ್ಮಿ ಕಿಟ್ಟ ನಂ ತಕ್ಕ ಧಿಕ್ಕು ತಾಂ ಕಿಟ್ಟ ತಕ್ಕ ತೈ ಝಣ್ಣು ಕಿಟ್ಟ ಘಂ ಧಿಮ್ಮಿ ಕಿಟ್ಟ ನಂ ತಕ್ಕ ಧಿಕ್ಕು ತಾಂ ಕಿಟ್ಟ ತಕ್ಕ ತೈ ಝಣ್ಣು ಕಿಟ್ಟ ಘಂ ಧಿಮ್ಮಿ ಕಿಟ್ಟ ನಂ ತಕ್ಕ ಧಿಕ್ಕು ತಾಂ ಕಿಟ್ಟ ತಕ್ಕ ಧೀಂ ಝಣ್ಣು ಕಿಟ್ಟ ಘಂ ಧಿಮ್ಮಿ ಕಿಟ್ಟ ನಂ ತಕ್ಕ ಧಿಕ್ಕು ತಾಂ ಕಿಟ್ಟ ತಕ್ಕ ತೈ ಝಣ್ಣು ಕಿಟ್ಟ ಘಂ ಧಿಮ್ಮಿ ಕಿಟ್ಟ ನಂ ತಕ್ಕ ಧಿಕ್ಕು ತಾಂ ಕಿಟ್ಟ ತಕ್ಕ ತೈ ಝಣ್ಣು ಕಿಟ್ಟ ಘಂ ಧಿಮ್ಮಿ ಕಿಟ್ಟ ನಂ ತಕ್ಕ ಧಿಕ್ಕು ತಾಂ ತಜಣ್ಣು ಧೀಂ ತಜಣ್ಣು ಝಣ್ಣು ತಕ್ಕ ತಾಂ ತಜಣ್ಣು ಧೀಂ ತಜಣ್ಣು ತಜಣ್ಣು ತಾಂ ತಜಣ್ಣು ಧೀಂ ತಜಣ್ಣು ತೋಂ ತಜಣ್ಣು ನಂ ತಜಣ್ಣು ತದ್ದಿತ್ತ ಕಿಡತಗ ತರಿಕಿಡ ತೋಂ ದಿತ್ತ ಕಿಡತಗ ತರಿಕಿಡ ತೋಂ ತ ಕಿಡತಗ ತರಿಕಿಡ ತೋಂ ತಜಂ 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 ಬೇಸುಡದಿರೋ ಬೇಸುಡದಿರೋ ಹಸುಳೆ ನೊಂದಿಹನೆ ಹಸುಳೆ ನೊಂದಿಹನೆ ಬೀಳ್ವಿದವನೆತ್ತಿ ತಗ್ಗಿಸಿಕೊಂಡು ಕುಲವ ನೋಡದೆ ಬೇಡಿಕೊಂಬೆನೆ ಎನ್ನ ಮಗನಲ್ಲ ನಿನ್ನನೆಂದು ಬೇಸುಡದಿರೋ 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 One peculiar thing to be noticed is the pause while performing Nitrikal Jati. It's like between the Jatis, we had a small pause in the previous Adava we took up. This won't be done when it comes to Varnams. When it comes to Varnams, the Jati will be continuous without any pause. But in Nirupanam again has rasa-based classifications. If it is Karuna, we shall pass and then we shall continue. If it is Raudra, pass and then continue. If it is Shringara, which is not usually seen, Nirupanams won't focus a lot on Shringara. The key aspect is Nirupanam should give rasas which are more divine. Since Shringara is not, although it is a divine rasa, but back in the days of Devadasis, Shringara was very erotic and was done unapologetically. If it is Kucha, they will show Kucha. They won't hide it with any other thing. Or they won't use Vakradanta Hasta. Vakradanta Hasta is again a Hasta in the Manasollasa, wherein two Sarpa Shirshas are crossed over to show Danta of an elephant. This would be showing Kuja. And also, for us, Avahita Hasta is this. But when it comes to Manasollasa, Savameshwara says, Avahita is when two Shukatunda Hastas are raised up and crossed, showing a bosom, which is
since I'm running out of time, I shall be cutting a few items. And now I shall be coming to a very peculiar item in Devadasi repertoire called Munshi Padyalu. Munshi Padyams. Munshi means a clerk in olden Telugu or Kannada. Munshi Padyas were a means to attract British lords to come to Devadasi recitals. And this has a funny combination of Telugu and English, and of Kannada and English, of Tamil and English. You might have heard, "Oh my lovely lalana yelane pomante." Oh my lovely lalana yelane pomante. Oh my lovely lalana is English. Yelane pomante is Telugu again. In the same way, there was a Devadasi named Shobhavalli. He belonged to the Telugu traditions. Later on, she migrated to Nartanapuri, and then she taught these Javalis to freedom fighters of Nartanapuri. This seems very jovial at the outskirt. When I say, "Itu vanti chalu, come back dear dovu, mavadu unnadu inna different townu." It's like, "Itu vanti chalu," it's saakappa, come back dear dovu. Here the word darling, dear, it was considered very erotic back then. So Devadasis, they invented the term davu. "Hey, vaadu na davve, vaadu na manavadu, vaadocchina vela." So, and this is almost in the flavor of Netranda Nerathil. It has the flavor of same Javali, but here it is a Munshi Padyam. And this was done as a form of protest, not as a form of dance. Devadasis would sing these items, and in the original form, these items would, one Javali would last for 45 minutes. One Javali for 45 minutes. They would keep repeating the same thing. "Itu vanti chalu, come back dear davu, ma swarna jumakalu, na mukku pudakalu, I will give it to you, bring him back to me." Such words. Until the British would gather in a particular auditorium. And when British would gather, the Devadasis would signal, "Itu vanti chalu, come back dear davu," showing Tripataka or a flag, which means now the time is ripe, you can attack. And when the freedom fighters see this hasta, someone would interpret it. If Devadasis use some other flag, they would be under suspicion. You don't know, madligatara anta. If Devadasis sway their pallu, then again, "Hey, you eno scheme hakkandavle, eno gundadistale." But if Devadasi educates the connoisseurs on different hastas, if it is a Tripataka, if it is Ardhapataka, they would say, "Hey, innu barbeda, halt alliru. This is not the time to come. They are still yet to come." And the moment a leader or a British commander arrives, they'll shift from Ardhapataka to gently Tripataka. "Itu vanti chalu." Now the time is that this is enough. Saakaitu your kata. Kondakbudu. And then they'll shoot, they'll come with swords, they'll rage for freedom. This item seems very jovial. Tumba maja kodo item. "Come back dear davu, jumki kodtini karkombare, vanki kodtini karkombare, nange tadkolak agtilla, avun vapas karkomba." This is to entice the British. Avruna kattitkondo udaisbadana. These Javalis were a form of rebellion and giving due respect to all the Devadasis who are not acknowledged a lot in contemporary medias. This Javali, while being entertaining, while being educating, is also a homage, a tribute to the thousands of Devadasis who have led their life for the cause of freedom struggle. One amongst them was no doubt Shobhavalli, whose name is not at all etched, but her folk tale survives. Kathegalu ulkombandide. Shobhavalli ಬಗ್ಗೆ ಯಾರಿಗೂ ಕೇಳಿಲ್ಲ. How many of us knows about Nachiyarama? Nachiyarama was also a dancer, also a freedom fighter. Shobhavalli, a dancing freedom fighter. There were a lot of dancing freedom fighters who went unnoticed. And this is a tribute. Presenting to you Itu vanti chalu, a very jovial item in Raga Ghara Hari Priya. ఇటు వంటి చాలు చాలురా, ఇటు వంటి చాలు చాలురా, ఇటు వంటి చాలు చాలురా, ఇటు వంటి చాలు. కమ్ బ్యాక్ డియర్ డవ్వు,
ఇటువంటి చాలు కంబాడి అడవు ఇటువంటి చాలు కంబాడి అడవు మావాడు ఉన్నాడు మావాడు ఉన్నాడు ఇన్న డిఫరెంట్ అవును మావాడు ఉన్నాడు ఇన్న డిఫరెంట్ అవును ఇటువంటి చాలు కంబాడి అడవు ఇటువంటి చాలు కంబాడి అడవు మావాడు ఉన్నాడు ఇన్న డిఫరెంట్ అవును ఇటువంటి చాలు కంబా నా స్వర్ణ జుముకాలు నా స్వర్ణ జుముకాలు నా ముక్కు పుడుకాలు నా స్వర్ణ జుముకాలు వంకీలు నకాలు నా స్వర్ణ జుముకాలు వంకీలు నకాలు I will give it to you, bring him back to me. I will give it to you, bring him back to me. ఇటువంటి చాలు కంబాడి అడవు మావాడు ఉన్నాడు ఇన్న డిఫరెంట్ అవును ఇటువంటి చాలు చాలు మావాడు ఇటువంటి చాలు ನನ್ನ ಗಂಡ ಎಲ್ಗೋ ಹೋಗಿದ್ದಾನೆ ನೀನು ಬಂದು ನಮ್ಮ ಮನೆಗೆ ಸೇರ್ಕೋ ಅನ್ನೋ ಹಾಗೆ. ಸೊ ದಿಸ್ ಈಸ್ ಅಭಿಸಾರಿಕ, ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಭಿಸಾರಿಕ. ಆ್ಯಂಡ್ ನಾಟ್ ಟು ಜಡ್ಜ್ ಎನಿ ಕ್ಯಾರೆಕ್ಟರ್ ಜಸ್ಟ್ ಬಿಕಾಸ್ ಶಿ ಈಸ್ ಪೋರ್ಟ್ರೇಯಿಂಗ್ ದಟ್. ಅಭಿಸಾರಿಕ ವಾಸ್ ಮ್ಯಾಂಡೇಟ್ರಿ ಬ್ಯಾಕ್ ಇನ್ ದೋಸ್ ಡೇಸ್ ಟು ಸರ್ವೈವ್. And with due respect, Devadasis deserve whatever struggle they have went through. For us, it is very judgmental. We sitting in very, prestiged, coming from very good families, we don't feel that at all. But when Devadasis were forced to be Abhisarikas, they took up this form of rebellion. Although this is jovial, this has Abhisarika, this D means the Nayika. Although the Nayika comes in the Pragalbha categories, because there are categories of Nayika again. There is Mugdha, there is Pragalbha, and there is... You were saying something. This Nayika comes under the categories of Pragalbha. She is disturbed. And again the Nayaka here, he is Neecha Nayaka. He is not Dhira, he is not Dhira Datta, he is Kanishta Nayaka. He is not even Madhyama. Why? Because he is ready to seize the moment and come back. And in the second half, he calls her Sakhi. Nan jumka kodtene, na mook bottu kodtene, karkombare. It's like, na mukku pudakalu, I will give it to you, bring her back to me. So yes, that was Munshi Padam. Now we shall be moving to one more peculiar item in the Devadasi repertoire called Jakkini. You might have heard a lot about Jakkinis. Well, there are two different forms of Jakkini which coexisted. The one is the purer form of Jakkini,
which was from the Mughal court, which was eventually brought down to Adil Shahi courts, which have their lyrics in either Persian, Urdu or Arabic. And the shollus for that would be ya lali yali or nam tum tadara dara dare tani tadara nara dare tani. This would give a feel of bhakti. And the Jakkini that I shall be performing today is penned by Amir Khusru, who was a poet back in the times of Nizamuddin Aulia, dating back to the Lodi traditions. From there on, dancers learned those Jakkinis and they eventually flew down to south. And since Shahaji Bhosle had a rivalry with Mughals and all the Islamic rulers, even literally, he started composing Jakkinis in Marathi to counter that of Persian. He composed Deva Yala Ala Tadala Tarilala Deva Yala Ara Yala Deva, come back to me. And the same essence is Namidanam Chiyakir. Namidanam. I don't know what is happening to me, but just by seeing you, I feel like dancing. Dame Didar Mi Rakhsam. Rakhs is a Persian word that means to dance. And then the shollus, they're actually Arabic shollus, which means ya Allah, ya Ali, ya alali and stuff. These, when coming down to south, were modified as ya lali, ya lalu, lali, la 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 luli, and then eventually tadarina, tarina, na na na. These are specific rhythms used in Sufistic traditions. When they sit for zikr, ha hu hi, tadara ta hu hi. Before the advent of Mughals, there was no tillanas in Carnatic repertoire. Tillanas were inspired from taranas, which were in turn inspired from Jakkinis. Actually presenting a Jakkini, which was originally penned by Amir Khusru, which goes Namidanam chu akhir chu dame didar mi rakhsam. I don't know who you are, I don't know what I am, but the moment I see you, ninu nodid koodle nan kunibeku anta. Here you in authentic meaning refers to Guru, and Guru himself is Deva, and here we have interpreted that you is Krishna. I don't know what's happening to me, but when I see the Sakshat Rupa of you, I feel like dancing. Jakkini from the Persian half of Carnatic music. Namidanam kiya kirchu Namidanam kiya kirchu dame didar me raksam. Namidanam kiya kirchu dame didar me raksam. Magar nazam baije के पेशे यार निरखम मगर नाजम बईजे शो के पेशे यार निरखम. नमीदानम ची मंजिल बू शब जाए मनम बोदम. मंजिल बोध शंप जाए मन बोधम. बाहर सो रख से बिस्मिल बोध शबजे की मन बोधम. बाहर सो रख से बिस्मिल शबजे की मन बोधम. नमीदानम की आखिर चो नम तुम तदरदनि दरतानि तदरदनि नम तुम तदरदनि दरतानि तदरदनि नम तुम तदरदनि दरतानि
ಯಾಲಾಲಿ ಯಾಲಾಲಿ ಯಾಲಾಲೋ ಯಾಲೋ ಯಾಲಾಲಿ 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 ಯಾಲೋ ಯಾಲಾಲೋ ನಂ ತುಂ ತದರದನಿ ತರತಾನೆ ತದರದನಿ ನಂ ತುಂ ತದರದನಿ ಯರತಾನೆ ತದರದನಿ ನಂ ತುಂ ತದರದನಿ ಯರತಾನೆ ತದರದನಿ ನಂ ತುಂ ತದರದನಿ ಯರತಾನೆ ಯಾಲಲಿ ಯಾಲಲಿ ಯಾಲೋ ನಮಿದಾನಂ ಕಿಯಾ ಕಿರ್ಚು दमे दीदार में रक्सम today, which is called a kavya, also referred to as gadya, specifically performed in Carnatic Devadasi repertoire, which is tuned into more of folkish styles. You might have heard about Kavadi Chindu, you might have heard about Kurutti, and before the advent of Kavadi Chindu and Kurutti, there was Soligara Kavya, there is Mantesami Kavya, there is Nanjundi Chamundi Kavya, and essentially presenting a short piece from Soligara Kavya. The background is Narayana has now a crush on a very low esteemed female. Her name is Kusumale. Lakshmi Devi and Tulasama will come to know about this. They are like Hadmuru Sahasira, Hadinaru Sahasira, Saladano Narayana Tandanna. And it is Madhura Bhakti. They treat Lord as if he is their friend. We are also praying Adhara Vagodore Adi Narayana. This is kind of taunting and loving the Lord in a sense that he is their own. And this is specifically seen in Carnatic Sampradayas, and this was the precursor. I will agree even if this is a controversy, but it is not, because I have proof for that. This is the precursor for Kuruttis, for Kavadi Chindis, for everything that is brought into Bharatanatyam Patava. Unfortunately, after the advent of Chennaya into Mysore courts, all these were left out, saying, "Idu tumba lalita, idu tumba shringara, idu beda, idu beda, idu beda." Tagadattane hodru from the Carnatic Sampradaya. It is high time that the Sampradaya comes back to its originality, and that to Nartanapuri Sampradaya, to which I belong. A lot of people have not even heard about it. Nartanapuri Bani ಅನ್ನೋದು ಒಂದು ಬಾಣಿ ಇದೆ ಅಂತ ಎಷ್ಟು ಜನರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. And unfortunately, I am the last living disciple of Nartanapuri Bani. ನಾನು ಬಿಟ್ಟರೆ ಯಾರು ಗತಿ ಇಲ್ಲ. Sorry for that. So without further delay, since we are running out of time, I shall be presenting a kavya, which is in folkish traditions, in praise of Ranganatha, while also taunting him for being very mischievous. Presenting to you kavya in folkish tunes. ಕಕ್ಕೆಯ ಹೂವಿಗೊಲಿದು ಕವಲು ನಾಮ ಕೊಲಿದು ಕಕ್ಕೆಯ ಹೂವಿಗೊಲಿದು ಕವಲು ನಾಮ ಕೊಲಿದು ಕಕ್ಕೆಯ ಹೂವಿಗೊಲಿದು ಕವಲು ನಾಮ ಕೊಲಿದ ಸೋಲಿಗರ ಬಾಲೆಗೊಲಿದ ರಂಗನಾಥ ತಂದನ್ನ ನಾರಾಯಣ ತಂದನ್ನ ತಂದನನ ತಾನನ ತಂದನ್ನ ತಾನನ ತಂದನನ ತಾನನ ತಂದನ್ನ ತಾನನ ತಂದನ್ನ ತಾನಾರಾಯಣೋ ತಂದನ್ನ ವೆಂಕಟರಮಣ ತಂದನ್ನ ಆಧಾರವಾಗುದೊರೆ ಆದಿನಾರಾಯಣ
ಧೃಗತ ತಳಂಗು ತಕತ ದಿಗಿಣ ತೋಂ ತಜಂತ 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 ತಕುಂಧರಿ ಕಿಟ ತಕತ ತಜಂತ 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 ತಕುಂಧರಿ ಕಿಟ ತಕತ ತಜಂತ ತಕುಂಧರಿ ಕಿಟ ತಕತ ತಜಂತ ತಕುಂಧರಿ ಕಿಟ ತಕತ ತಜಂ ತಕ ತಜಂ ದಳಂಗು ತೋಂ ತಕತ ದಿಗಿಣ ತೋಂ ತಜಂ ತಕ ತಜಂ ದಳಂಗು ತೋಂ ತಕತ ದಿಗಿಣ ತೋಂ ತಜ್ಜಂ ತಕಜಂ ತಕಣಂ ತಕರಂ ದಳಂಗು ತಕ ದಿಗು ತಕತ ದಿಗಿಣ ತೋಂ ತಜ್ಜಂ ತಕಜಂ ತಕಣಂ ತಕರಂ ದಳಂಗು ತಕ ದಿಗು ತಕತ ದಿಗಿಣ ತೋಂ ತಜಂ ತಂ ತ್ರಿಗೃತ ತಕ ತಜಂ ಜಂ ತ್ರಿಗೃತ ತಜಂ ತಕ ತಜಂ ತಜಂ ತಕ ಜಂ ತಕ ದಿಗುತ ಕೃತಕ ತಿರುಗಿಡ ತೋಂ ದಿತ್ತ ಕೃತಕ ತಿರುಗಿಡ ತೋಂ ತಕ್ ಕೃತಕ ತಿರುಗಿಡ ತೋಂ ಆಧಾರವಾಗುವುದೊರೆಯೇ ಆದಿನಾರಾಯಣ ಆಧಾರವಾಗುವುದೊರೆಯೇ ಆದಿನಾರಾಯಣ ವೇದನಗಿರಿ ವೆಂಕಟರಮಣ ತಂದನ್ನ ನಾರಾಯಣೋ ತಂದನ್ನ ಎಡದಲ್ಲಿ ತುಳಸಮ್ಮ ಎಡದಲ್ಲಿ ತುಳಸಮ್ಮ ಬಲದಲ್ಲಿ ಲಕ್ಷ್ಮೀದೇವಿ ಎಡದಲ್ಲಿ ತುಳಸಮ್ಮ ಬಲದಲ್ಲಿ ಲಕ್ಷ್ಮೀದೇವಿ ಇಬ್ಬರ ನಡುವೆ ನಮ್ಮ ಗೋವಿಂದ ತಂದನ್ನ ಇಬ್ಬರ ನಡುವೆ ನಮ್ಮ ಗೋವಿಂದ ತಂದನ್ನ ತಂದನ್ನ ತಾನನೋ ತಂದನನ ತಾನನೋ ತಂದನ್ನ ತಾನನೋ ತಂದನನ ತಾನನೋ ತಂದನ್ನಾರಾಯಣೋ ತಂದನ್ನ ನಾರಾಯಣೋ ತಂದನ್ನ ನಾರಾಯಣೋ ಓ that marks the ending of a traditional Devadasari Pettuva. Now, a Devadasari Pettuva usually ends in a salute to the Raja, again inspired from the British traditions, that are set to note to swaras, which a Nartaka sings and performs. The Natuvanar won't be performing here. The reason is, when it comes to dance, a Natuvanar is at a higher position than that of Raja. So, whenever there is salamu or salute, the Natuvanar will be walking alongside the Raja, where the Nartaka will sing and dance at once. Presenting you the last item, Mangala Salamu.
presentation. A big round of applause to Shri Vidyashri Akka for the amazing support that she had on Natuvangam and vocals. And a big thanks to all of you Rasikas for understanding. And if you have any questions or queries, or if you need proof for whatever I've said, feel free to contact. I shall be more than happy to share the proof for authentic Carnatic repertoire that has existed for centuries. Shri Narayana Marpanamastu. ಆಯೋಜಕರ ಅನುಮತಿ ಮೇರೆಗೆ ಒಂದು ಮಾತು ಅವರ ಬಗ್ಗೆ. ತಾವೆಲ್ಲರೂ ಗಮನಿಸಿರುವ ಹಾಗೆ ಅನಶ್ಕು ಅವರ ಹೆಸರೇ ಒಂದು ವೈಚಿತ್ರ್ಯಪೂರ್ಣವಾದದ್ದು. ಅವರ ನೃತ್ಯದಲ್ಲಿ ಇರುವಂತಹ ವಿಭಿನ್ನತೆಗಳನ್ನು ತಾವೆಲ್ಲ ನೋಡಿದ್ದೀರಿ. ನಾನು ಇವರ ಜೊತೆ ಕೇವಲ 2 ದಿನದ ಒಡನಾಟದಲ್ಲಿ ನಾನು ಕಂಡುಕೊಂಡದಂದರೆ ನಿಮ್ಮ ಜೊತೆ ಹಂಚಿಕೊಳ್ಳೇಬೇಕು. ಅತ್ಯದ್ಭುತವಾದಂತಹ ಶಾಸ್ತ್ರಜ್ಞಾನ ಇರುವಂತಹ ಅನಶ್ಕು ಖಂಡಿತ ಇಲ್ಲಿರುವಂತಹ ವಿದ್ಯಾರ್ಥಿಗಳೆಲ್ಲ ಯಾವುದೇ ವಿಚಾರ ಇದ್ದರೂ ಅವ್ರ ಹತ್ರ ತಿಳ್ಕೊಳ್ಬಹುದು. ನಾನು ಬರೀ 2 ದಿವಸದಲ್ಲಿ ಅವ್ರು ಹೇಳಿದ ಹಾಗೆ ಭರತನಾಟ್ಯ ಏನಿದ್ರು ತಂಜಾವೂರಿಂದನೇ ಬಂದಿದ್ದು ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಅವರ ಮಾತಿನ ಮೂಲಕ ನಾವೆಲ್ಲ ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಚಾರ ಕರ್ನಾಟಕದಲ್ಲಿ ಇದರ ಒಂದು ಮೂಲ ಇತ್ತು ಅಂತ ಹೇಳೋದನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಬಹುಶಃ ಇವರಿಗೆ 1 ಗಂಟೆ 2 ಗಂಟೆ ಸಾಕಾಗೋದಿಲ್ಲ. ಇವರ ಜ್ಞಾನವನ್ನು ಹರಡುವಂತಹ ಇನ್ನಷ್ಟು ಕಾರ್ಯಕ್ರಮಗಳಾಗಲಿ ಅಂತ ಆಯೋಜಕರ ಪರವಾಗಿ ನನ್ನ ವೈಯಕ್ತಿಕ ನೆಲೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆಯೋಜಿಸಿದಂತಹ ತಮಗೆ ವಿಶೇಷ ಅಭಿನಂದನೆಗಳು. ನಲುಮೆಯ ಸ್ನೇಹಿತರೆ, ಬಹಳ ಪ್ರಫುಲ್ಲಿತ ಮನಸ್ಸಿನಲ್ಲಿ ನಾವೆಲ್ಲ ಬಂದು ಸೇರಿಕೊಂಡಿದ್ದೇವೆ. ಮಧ್ಯಾಹ್ನ ನಂತರದ ಮೊದಲ ಅವತರಣಿಕೆಯಾಗಿ ಸ್ಮೃತಿ ಎನ್ನುವ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಕಾರಗೊಂಡಿತು. ನಮ್ಮೆಲ್ಲರ ನಾಟ್ಯದ ಪ್ರಾಥಮಿಕ ಪರಿಚಯವನ್ನು ಮೀರಿದ ಒಂದು ಮೇಲ್ಸ್ತರದ ಜ್ಞಾನವನ್ನು ನಿರೀಕ್ಷಿಸುವಂತಹ ಪ್ರದರ್ಶನವಾದರೂ ಕೂಡ ಆ ಮಟ್ಟಿನಲ್ಲಿ ಸಾಮಾನ್ಯ ಜನರಿಗೂ ತಿಳಿದಿರಬೇಕಾದ ನಾಟ್ಯದ ಅತ್ಯಂತ ಮುಖ್ಯ ವಿಚಾರ ಹೊಳಹುಗಳನ್ನು ತಿಳಿಸಿದಂತಹ ಪ್ರಯತ್ನ ಇದು ಸ್ಮೃತಿ. ಭರತನಾಟ್ಯ ಎಂಬುದು ಬೇರೆ ಮೂಲದಿಂದ ಬಂದದ್ದು ಅಥವಾ ತಂಜಾವೂರು ಮೂಲದಿಂದ ಬಂದದ್ದು ಎನ್ನುವಂತಹ ಪೂರ್ವಾಗ್ರಹಗಳೇನಿತ್ತೋ ಅದನ್ನು ಮೀರಿ ದೇಶೀಯವಾದಂತಹ ಕರ್ನಾಟಕ ಮೂಲವಾಗಿರುವಂತಹ ಕಲೆಯ ಉತ್ಖನನಗಳು ಉತ್ಪನ್ನಗಳು ಇವೆ ಎಂಬುದನ್ನು ಸಾಬೀತುಪಡಿಸಿದಂತಹ ಒಂದು ಪ್ರಾತ್ಯಕ್ಷಿಕೆ ಉಪಯುಕ್ತವಾದದ್ದು. ಸ್ನೇಹಿತರೆ, ಇಲ್ಲಿ ನೆರೆದಿರುವಂತಹ ಯುವ ಮನಸ್ಸುಗಳೆಲ್ಲ ತಿಳಿದುಕೊಳ್ಳಬೇಕು. ಒಂದು ಹಂತದಲ್ಲಿ ಅಗ್ಗದ ಮೋಜಿನ ಮಜಾವಳಿಯಲ್ಲಿ ಇಡೀ ದೇಶ ಇಡೀ ಪ್ರಪಂಚ ವಿದ್ಯುನ್ಮಾನ ವಿದ್ಯಮಾನಗಳಲ್ಲಿ ತಲ್ಲೀನಗೊಂಡು ಡಿಜಿಟಲೈಸ್ಗೊಳ್ಳುತ್ತಿರುವಂಥ ಈ ಕಾಲದಲ್ಲಿ ಶಾಸ್ತ್ರದ ಕಡೆಗೆ ಇಣುಕಿ ನೋಡುವವರು ಕೂಡ ಇಲ್ಲ, ಆ ಬಗ್ಗೆ ಯಾವ ಆಸಕ್ತಿಯೂ ಯುವ ಜನಾಂಗಕ್ಕೆ ಇಲ್ಲ ಎನ್ನುವಂತಹ ಸಿನಿಕತನದ ಮಾತುಗಳು ಕೇಳ್ತಾ ಇರುವಾಗಲೇ ಇಂತಹ ಅಪೂರ್ವ ಪ್ರತಿಭೆಗಳು ಶಾಸ್ತ್ರವನ್ನು ಅರೆದು ಕುಡಿದಂತಹ ಖಚಿತ ಜ್ಞಾನವನ್ನು ಪಟ್ಟುಕೊಂಡು ನಮ್ಮೆದುರು ಅಭಿವ್ಯಕ್ತಗೊಳ್ಳುತ್ತಿರುವುದು ನಿಜಕ್ಕೂ ಶುಭ ಲಕ್ಷಣ, ಭಾರತೀಯತೆಗೆ ಕೊಟ್ಟ ಹೊಸ ಜೀವಂತಿಕೆ ಅಂತ ಅಂದುಕೊಳ್ಳಬೇಕು. ಹಾಗಾಗಿ ನಾವೆಲ್ಲ ಅತ್ಯಂತ ಹೃದಯಪೂರ್ವಕವಾದ ಚಪ್ಪಾಳೆಯ ಮೂಲಕ ಅನುಷ್ಕ್ ಅವರಿಗೆ ವಂದನೆಗಳನ್ನು ಸಲ್ಲಿಸಬೇಕು. ಇಡೀ ಭಾರತೀಯ ನೃತ್ಯ ಪರಂಪರೆಯ ಭವಿಷ್ಯದ ಭರವಸೆಯ ಮುದ್ರೆಯಾಗಿ ಅವರು ನಮ್ಮೆದುರಿರುವುದಕ್ಕೆ ನಾವು ಸಂತೋಷ ಪಡಬೇಕು, ಭಗವಂತನಿಗೆ 1000 ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಾಗಾಗಿ ನರ್ತನಪುರಿ ಬಾಣಿ ಕರ್ನಾಟಕ ಸಂಪ್ರದಾಯದ ಅನುಷ್ಕ್ ಅವರಿಗೆ ಮತ್ತು ಅವರ ಜೊತೆ ಹಿನ್ನೆಲೆ ಸಾಥ್ ಕೊಟ್ಟಂತಹ ವಿದ್ಯಾಶ್ರೀ ರಾಧಾಕೃಷ್ಣ, ವಿದೂಷಿ ವಿದ್ಯಾಶ್ರೀ ರಾಧಾಕೃಷ್ಣ ಅವರಿರುವರಿಗೂ ನಮ್ಮ ಗುರುಗಳು ಇಂದಿನ ಕಾರ್ಯಕ್ರಮದ ಮುಖ್ಯ ಉಪಸ್ಥಿತಿಯಲ್ಲಿರುವಂತಹ ಉಳ್ಳಾಳ ಮೋಹನ್ ಕುಮಾರ್ ರವರು ವೇದಿಕೆಗೆ ಬಂದು ಗೌರವವನ್ನು ಸಲ್ಲಿಸಬೇಕಾಗಿ ವಿನ್ನಹ
ಉಳ್ಳಾಳ ಮೋಹನ್ ಕುಮಾರ್ ಅಂತಹ ಪ್ರತಿಭಾನ್ವಿತರು, ಪ್ರತಿಭಾ ಸಂಪನ್ನರು ಮತ್ತು ಪ್ರತಿಭಾ ಗುರುಗಳ ಎದುರು ಇಂತಹ ಒಂದು ಯುವ ಮನಸ್ಸು ಅಭಿವ್ಯಕ್ತಗೊಳ್ಳುವುದು ಬಹಳ ಒಳ್ಳೆಯ ಸುಲಕ್ಷಣ. ಹಾಗಿರುವಾಗ ಆ ಗುರುಗಳನ್ನೇ ಮುಖ್ಯವಾಹಿನಿಯಲ್ಲಿಟ್ಟುಕೊಂಡು ಇಂದು ಅನುಷ್ಕ ಅವರು ತಮ್ಮ ವಿಚಾರಗಳನ್ನು ಮತ್ತು ತಮ್ಮ ನೃತ್ಯ ಪ್ರಾತ್ಯಕ್ಷಿಕೆಗಳನ್ನು ವೇದಿಕೆಯಲ್ಲಿ ಸಾಕಾರಗೊಳಿಸಿದರು. ಇದು ನಿಜಕ್ಕೂ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ ಮತ್ತು ಗುರುಗಳಿಗೆ ಒಂದು ಹೊಸ ಅನುಭವವನ್ನು ಕೂಡ ತಂದುಕೊಟ್ಟಿದೆ. ಹಾಗಾಗಿ ಉಳ್ಳಾಳ ಮೋಹನ್ ಕುಮಾರ್ ಅವರಿಂದಲೇ ಈ ಗೌರವವನ್ನು ಅನುಷ್ಕ ಅವರಿಗೆ ಸಲ್ಲಿಸಬೇಕು, ವಿದ್ಯಾಶ್ರೀ ರಾಧಾಕೃಷ್ಣ ಅವರಿಗೆ ಸಲ್ಲಿಸಬೇಕು ಎಂಬುದು ಮಂತ್ರ ನಾಟ್ಯಕಲಾ ಗುರುಕುಲದ ಆಶಯ. ಪೂಜ್ಯ ಗುರುಗಳನ್ನು ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಉಳ್ಳಾಳ ಮೋಹನ್ ಕುಮಾರ್. ಕಲಾ ಸ್ನೇಹಿತರಾದ ಅನುಷ್ಕುರವರೇ, ಕರಾವಳಿಯ ಈ ವೇದಿಕೆ ನಿಮಗೆ ಸದಾ ಸ್ಮರಣೀಯವಾಗಿರಲಿ. ವಿಶೇಷತಃ ಬಹಳ ಮಹತ್ವದ ದೇಗುಲ ಕಾರ್ಯಕ್ರಮಗಳಲ್ಲೆಲ್ಲ ಪ್ರಸ್ತುತಿ ಕೊಟ್ಟವರು. ನಾನು ಅನುಷ್ಕ ಅವರಲ್ಲಿ ವಿಚಾರಿಸ್ತಿದ್ದೆ, ಅವರು ಕರಾವಳಿಗೆ, ಈ ತುಳುನಾಡಿಗೆ ಇದು 3ನೇ ಸಲ ಬರುವಂಥದ್ದಂತೆ. ಈ ಹಿಂದೆಲ್ಲ ಪ್ರಸ್ತುತಗೊಂಡದ್ದೆಲ್ಲವೂ ದೇಗುಲಗಳಲ್ಲಿ ಮಾತ್ರ, ದೇಗುಲೇತರವಾಗಿರುವಂತಹ ಸನ್ನಿವೇಶದಲ್ಲಿ ಕಾರ್ಯಕ್ರಮವನ್ನು ಪ್ರಸ್ತುತಗೊಳಿಸುವುದು ಇದೊಂದು ರಸಾನುಭವ ಹೌದು, ಆದ್ಯಾನುಭವವೂ ಹೌದು. ಹಾಗಾಗಿ ಅಂತಹ ಸವೀಕ್ಷಣಕ್ಕೆ ಜೀವಂತಿಕೆಯನ್ನು ಕೊಟ್ಟಂಥ ಅನುಷ್ಕ ಅವರಿಗೆ ಪೂಜ್ಯ ಗುರುಗಳಿಂದ ಶಾಲು ಫಲಕಾಣಿಕೆಗಳ ಅಭಿವಂದನೆ. ನಿಜಕ್ಕೂ ಉಳ್ಳಾಳ ಮೋಹನ್ ಕುಮಾರ್ ಅವರಿಗೆ ಬಹಳ ಸಂತೋಷ ಆಗಿದೆ ಎಂಬುದು ನಮ್ಮ ಅನಿಸಿಕೆ. ಏಕೆಂದರೆ ಹಿರಿಯ ತಲೆಮಾರೊಂದು ಭರವಸೆಗೆ ಭವಿಷ್ಯದ ಕುಡಿಗಳನ್ನು ನಿರ್ಮಿಸಿಕೊಂಡು ಮುಂದಕ್ಕೆ ಸಾಗುವುದು ಅತ್ಯಂತ ಸ್ವಾಗತಾರ್ಹವಾದ ಬೆಳವಣಿಗೆ. ಹಾಗಿರುವಾಗ ಉಳ್ಳಾಳ ಮೋಹನ್ ಕುಮಾರ್ ಅವರು ಅನೇಕ ಶಿಷ್ಯರನ್ನು ಬೆಳೆಸಿದವರು. ಇದೀಗ ಅನುಷ್ಕ ಅವರಿಗೆ ಅಭಿನಂದಿಸಿದ್ದಾರೆ. ಜೊತೆಯಲ್ಲಿ ಹಿನ್ನೆಲೆ ಸಾಥ್ ಕೊಟ್ಟಿರುವಂತಹ ವಿದ್ಯಾಶ್ರೀ ರಾಧಾಕೃಷ್ಣ, ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಬಹಳ ಸೊಗಸಾದಂತಹ ಹಿನ್ನೆಲೆ, ಸುಶ್ರಾವ್ಯವಾಗಿರುವಂತಹ ಗೀತೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನುಷ್ಕರವರು ಯಾವ ರೀತಿಯ ಉದ್ದೇಶವನ್ನು ಇಟ್ಟುಕೊಂಡಿದ್ರೋ, ಆಶಯವನ್ನು ಇಟ್ಟುಕೊಂಡಿದ್ರೋ ಅದನ್ನು ತಲುಪಿಸುವಲ್ಲಿ ವಿದ್ಯಾಶ್ರೀ ಅವರ ಧ್ವನಿ ಹೆಚ್ಚು ಕೆಲಸ ಮಾಡಿದೆ. ಹಾಗಾಗಿ ನಿಜಕ್ಕೂ ಅದಕ್ಕೆ ವಿಶೇಷವಾದ ಕೃತಜ್ಞತೆ. ಅಂತೂ ಒಂದು ಹೊಸ ಸಾಧ್ಯತೆಯನ್ನು ನಾವು ನೋಡಿಕೊಂಡಿದ್ದೇವೆ. ಮಿತ್ರ ಅನುಷ್ಕರವರೇ, ಮುಂದಿನ ದಿನಗಳಲ್ಲಿ ಕರಾವಳಿಯ ಅನೇಕ ವೇದಿಕೆಗಳು ನಿಮಗೆ ಲಭ್ಯ ಆಗಲಿ. ಅದಕ್ಕಿಂತಲೂ ಮುಖ್ಯವಾಗಿ ಹಲವು ನೃತ್ಯ ಗುರುಗಳನ್ನು ಸೇರಿಸಿಕೊಂಡು ಇಂತಹದ್ದೊಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿ ನಮ್ಮ ಗತವೈಭವದ ಸ್ಮೃತಿಯನ್ನು ಮಾಡುವಂತಹ ಸದವಕಾಶ ತಮ್ಮ ಪಾಲಿಗೊದಗಲಿ ಎಂಬ ಸದಾಶಯದೊಂದಿಗೆ ಹೃದಯಪೂರ್ವಕವಾದ ಅಭಿವಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಆತ್ಮೀಯರೇ, ಗುರುಕುಲೋತ್ಸವದ 3ನೆಯ ಹಂತ ಇನ್ನೊಂದು ಸಾಂಸ್ಕೃತಿಕ ಕಲಾಪ ಕೂಚಿಪುಡಿ ಮತ್ತು ಮೋಹಿನಿಯಾಟ್ಟಂ. ಇದನ್ನು ಪ್ರಸ್ತುತಪಡಿಸುವುದಕ್ಕೆ ಆಗಮಿಸಿರುವವರು ದೂರದ ಹೈದರಾಬಾದಿನ ಕಲಾವಿದರಾಗಿರುವ ಶ್ರೀ ಸುರೇಂದ್ರನಾಥ ಹಾಗೂ ಶ್ರೀಮತಿ ಬಿಜಿನಾ ಸುರೇಂದ್ರನಾಥ. ನಮ್ಗೆ ಗೊತ್ತಿರುವ ಹಾಗೆ ಈ ಭಾಗದಲ್ಲಿ ಕೊಂಚ ಕಡಿಮೆ ಎಂದೇ ಹೇಳಬೇಕಾದ ಕೂಚಿಪುಡಿ ಮತ್ತು ಮೋಹಿನಿಯಾಟ್ಟಮನ್ನು ಬೇರೆ ಬೇರೆ ನೃತ್ಯ ತಂಡಗಳು ತಮ್ಮ ಭರತನಾಟ್ಯ ಕಲಾಭಿವ್ಯಕ್ತಿಯ ಸನ್ನಿವೇಶದಲ್ಲಿ ತೋರ್ಪಡಿಸುವಂಥ ಪ್ರಯತ್ನ ಮಾಡಿತ್ತು. ಅಂತಹದ್ದೇ ಒಂದು ಸಾಧ್ಯತೆ ಈ ದಿನದ ಕಾರ್ಯಕ್ರಮ. ನಾಡಿನ ಸುಪ್ರಸಿದ್ಧ ಕೂಚಿಪುಡಿ ಮತ್ತು ಮೋಹಿನಿಯಾಟ್ಟಂ ಕಲಾವಿದರಾಗಿರುವ ಮತ್ತು ನಾಟ್ಯದ ವಿವಿಧ ಪ್ರಕಾರಗಳಲ್ಲಿ ಬಹಳ ಖಚಿತವಾಗಿರುವ ಜ್ಞಾನ ಇರುವ, ಪ್ರವೇಶ ಇರುವ ಶ್ರೀ ಸುರೇಂದ್ರನಾಥ ಹಾಗೂ ಶ್ರೀಮತಿ ಬಿಜಿನಾ ಸುರೇಂದ್ರನಾಥ ಅವರು ಇದೀಗ ದ್ವಂದ್ವ ನಾಟ್ಯದಲ್ಲಿ, ನಾಟ್ಯ ವೈವಿಧ್ಯತೆಯಲ್ಲಿ ಈ ಕೂಚಿಪುಡಿ ಮೋಹಿನಿಯಾಟ್ಟವನ್ನು ಪ್ರಸ್ತುತಪಡಿಸ್ತಾರೆ. ಹೈದರಾಬಾದಿನ ಕಲಾವಿದರು. ಜೋರಾದ ಚಪ್ಪಾಳೆಯ ಮೂಲಕ ಹೃದಯಪೂರ್ವಕವಾಗಿ ಬರಮಾಡಿಕೊಳ್ಳೋಣ ತುಳುನಾಡಿನ ಈ ಕಾರ್ಯಕ್ರಮಕ್ಕಾಗಿ ಶ್ರೀ ಸುರೇಂದ್ರನಾಥ ಹಾಗೂ ಶ್ರೀಮತಿ ಬಿಜಿನಾ ಸುರೇಂದ್ರನಾಥ ಹೈದರಾಬಾದ್ ಇವರಿಂದ ಇದೀಗ ಮುನ್ನೆಲೆಯಲ್ಲಿ ಕೂಚಿಪುಡಿ ಮತ್ತು ಮೋಹಿನಿಯಾಟ್ಟಂ. Good evening to all.
we begin our performance with an invocatory piece called Trimurtanjali. This item is a combination of Kuchipudi and Mohiniyattam. Trimurtanjali is in praise of Lord Brahma, Vishnu and Maheshwara. This item set in Ragamaliga and Aditalam.
नारदापित ब्रह्मास्त्रधर हंसवाहन सत्यलोकवास नारदापित ब्रह्मास्त्रधर हंसवाहन सरस्वती प्रिया सरस्वती प्रिय वेद प्रतीता सृष्टिकर्त नमो ब्रह्मदेवा ओम नमो ब्रह्मदेवाय ओम नमो ब्रह्मदेवाय तरिता तकदरितये ॐ तरितदीं तरिततों तरितनं तरिततां तगुतरिकिटतक वैकुण्ठस्थितशेषशयन वैकुण्ठस्थितशेषशयन शङ्खचक्रधर गरुडवाहन लक्ष्मीपति मोहिनी रूप स्थितिकर्त नमो विष्णुदेवा ॐ नमो विष्णुदेवाय ॐ नमो विष्णुदेवाय कैलासवास व्याघ्रचर्मधर त्रिशूलधर नन्दिवाहन 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 शक्ति समेत वैरिनाशक संहारकर्त नमः शिवाय ॐ नमः शिवाय ॐ नमः शिवाय ॐ नमो ब्रह्मदेवाय ॐ नमो ब्रह्मदेवाय ॐ नमो विष्णुदेवाय ॐ नमो विष्णुदेवाय ॐ नमः शिवाय ॐ नमः शिवाय While many interpretations of this bhajan have been based on the padartha of the song, the dancer unravels the bhajan with its gudardha or its deeper essence. Taking Kausalya's emotions as a basis of interpretation, the dancer depicts the queen mother's joy upon seeing her beloved son return from Vanavasa. While the entire palace is celebrating the Lord's return, Kausalya's mind, overwhelmed with happiness, takes her back to Rama's childhood.
Kausalya recollects Rama wearing his anklets and playing with the bow and arrows given by her. She remembers being astonished with his exact aim of his arrows. She also remembers many other incidents like Rama leaving the sage Vishwamitra for studying, his marriage to Sita, and finally the upsetting incident of his vow to leave to the forests at the behest of his father. All these upsetting thoughts confuse Kausalya while she also celebrates his return. This bhajan is set in Yaman Ragam and Misra Chapatalam. Music composed by Bijesh Krishna and choreographed by Akshara Bijesh. श्रीरामचन्द्र कृपाल भज मन हरण भव भयदारुणा 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 नवकञ्जलोचन कञ्ज मुख कर कञ्ज पद कञ्जारुणं 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 नवकञ्जलोचन कञ्ज
ಸಿರಮುಕುಟ ಕುಂಡಲ ತಿಲಕ ಚಾರು ಉದಾರು ಅಂಗ ವಿಭೂಷಣಂ ಸಿರಮುಕುಟ ಕುಂಡಲ ತಿಲಕ ಚಾರು ಉದಾರು ಅಂಗ ವಿಭೂಷಣಂ ಸಿರಮುಕುಟ ಕುಂಡಲ ತಿಲಕ ಚಾರುದಾರು ಅಂಗ ವಿಭೂಷಣಂ ಸಿರಮುಕುಟ ಕುಂಡಲ ತಿಲಕ ಚಾರುದಾರು ಅಂಗ ವಿಭೂಷಣಂ ಸಿರಮುಕುಟ ಕುಂಡಲ ತಿಲಕ ಚಾರುದಾರು ಅಂಗ ವಿಭೂಷಣಂ ಅಜಾನುಭುಜ ಶರ ಚಾಪಧರ ಸಂಗ್ರಾಮ ಜಿತಕರ ದೂಷಣಂ 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 ಶ್ರೀನಗ ಸುಧಾವರಂ ಶ್ರೀರಾಮ 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 ಭಜ ದೀನ ಬಂಧು ದಿನೇಶ ದಾನವ ದೈತ್ಯ ವಂಶ ನಿಗಂಧನಂ 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 ಭಜ ದೀನ ಬಂಧು ದಿನೇಶ ದಾನವ ದೈತ್ಯ ವಂಶ ನಿಗಂಧನಂ
चन्द्रदशरथनन्दनं As a dance teacher in Kendriya Vidyalaya. He is a recipient of Junior Fellowship for Young Artists by the Ministry of Culture, India in 2011 and 2013. Participated in and above 1,000 performances all over the states and other states also. Certified for Nritya Shiromani Award in Kathak Festival, Orissa in 2014. Performed at the Kuchipudi International Festival. Started learning dance at the age of 12 under the guidance of Bhagavatula Venkatarama Sharma. Initiated Bharatanatyam and Kuchipudi at the age of 15 under the guidance of Singaramani Dr. C.H. Ajay Kumar. Was further guided by Professor Vedantam Ramalinga Shastri in Kuchipudi. Performances given in the prestigious Nadanirajanam program at Tirumala Srivari Sannidhi and prestigious 64th and 65th anniversary functions at Sangeeta Vidyat Sabha, Kakinada in 2010 and 11. Has performed for Srivari Brahmosavam Festival, Tyagaraja Narayana Dasa for the 60th anniversary Seva Samiti, Rajmandri, Odisha State Level Festival, Tanisha Yuva Utsav Festival at Kuchipudi, Mongolia Utsav for National Bhala Bhavan, New Delhi. Performed for Telugu Association and Telugu Samajam, Singapore in 2010. He also performed in Malaysia, Kuala Lumpur in 2013. Surendranath has performed all over India and abroad. Even performance for Sri Krishna Devaraya Mahotsav Sri Kakulam and performed in Bhimvaram conducted by Maulamma Devasthanam in 2008. He has gained many accolades and awards from many dignitaries of dance for his Kuchipudi performance. We wish all the best to Sri Surendranath sir. Thank you.
प्रसीद मम भास्कर दिवाकर नमस्तुभ्यं प्रभाकर नमोऽस्तु ते सप्तास्वरधमारूढम् प्रचण्डं कश्यपात्मजम् श्वेतपद्मधरं देवं तं सूर्यं प्रणमाम्यहम् तं सूर्यं प्रणमाम्यहम् सप्तास्वरधमारूढं प्रचण्डं कश्यपात्मजं सप्तास्वरधमारूढं प्रचण्डं कश्यपात्मजं सप्तास्वरधमारूढं प्रचण्डं कश्यपात्मजं सप्तास्वरधमारूढं प्रचण्डं कश्यपात्मजं श्वेतपद्मधरं देवं तं सूर्यं प्रणमाम्यहम् श्वेतपद्मधरं देवं तं सूर्यं प्रणमाम्यहम् तं सूर्यं प्रणमाम्यहम् नक्षत्रग्रह ताराणाम् अधिपो विश्वभावनः तेजसामपि तेजस्वी द्वादशात्म नमोऽस्तु ते लोहितं रथमारूढं सर्वलोकपितामहं लोहितं रथमारूढं सर्वलोकपितामहं लोहितं रथमारूढं सर्वलोकपितामहं महापापहरं देवं तं सूर्यं प्रणमाम्यहम् महापापहरं देवं तं सूर्यं प्रणमाम्यहम् तं सूर्यं प्रणमाम्यहम्
त्रैगुण्यं च महासूरं ब्रह्मविष्णुमहेश्वरं त्रैगुण्यं च महासूरं ब्रह्मविष्णुमहेश्वरं महापापकरं देवं तं सूर्यं प्रणमाम्यहं महापापकरं देवं तं सूर्यं प्रणमाम्यहं तं सूर्यं प्रणमाम्यहम् नमः पूर्वाय गिरये पश्चिमे गिरये नमः ज्योतिर्गणानां पतये दिनाधिपतये नमः ब्रह्मितं तेजसां पुञ्जं वायुराकाशमेव च ब्रह्मितं तेजसां पुञ्जं वायुराकाशमेव च ब्रह्मितं तेजसां पुञ्जं वायुराकाशमेव च प्रियं च सर्वलोकानां तं सूर्यं प्रणमाम्यहम् प्रियं च सर्वलोकानां तं सूर्यं प्रणमाम्यहं तं सूर्यं प्रणमाम्यहम् बन्धूकपुष्पसङ्कास्यं हारकुण्डलभूषितं बन्धूकपुष्पसङ्कास्यं हारकुण्डलभूषितम् एकचक्रधरं देवं तं सूर्यं प्रणमाम्यहम् एकचक्रधरं देवं तं सूर्यं प्रणमाम्यहम् तं सूर्यं प्रणमाम्यहम् तं सूर्यं जगतां नाथं ज्ञानप्रकाशमोक्षदं तं सूर्यं जगतां नाथं ज्ञानप्रकाशमोक्षदं महापापकरं देवं तं सूर्यं प्रणमाम्यहं महापापकरं देवं तं सूर्यं प्रणमाम्यहं तं सूर्यं प्रणमाम्यहं तं सूर्यं प्रणमाम्यहम् जयाय जयभद्राय हरियश्वाय नमो नमः नमो नमः सहस्रांशो आदित्याय नमो नमः आदित्याय नमो नमः आदित्याय नमो नमः An epitome of grace and technique, Vijana is proficient in both Kuchipudi and Mohiniyattam. She is a scholar, performer and lead teacher while continuing to polish her skills.
bachelor's through research and practice. Having dedicated all her life to dance, Bijina holds a bachelor's degree in Mohiniyattam and Kuchipudi from Kerala Kalamandalam and a master's degree in Kuchipudi from University of Hyderabad. She is currently completing her PhD from Visva-Bharati University. She embodies the traditional and practical teachings of her gurus, Sri Ratnakar, Kalamandalam, Satyabratam, Srimati Jannalagadda Anuradha, Dr. P. Ramadevi and Srimati Chavali Bala Tripura Sundari. Bijina holds many awards including the Junior Fellowship Award from the Ministry of Culture, India and the Vallatthol Endowment Award from Kerala Kalamandalam. She was also invited for the 4th International Smikmeke Convention at IIT Guwahati. As a scholar, Bijina has conducted research on topics like Kerala's ritual art forms, Mudiyettu, and she has experimented with contemporary and conventional choreographies including fairies, Kalidasa's Meghadootha and Swati Tirunal Padam. Bijina performed across the country and even internationally in group, solo and duet productions from prestigious festivals like Uttara Purva Sangeet Natak Academy, Kerala International Film Festival, Kuchipudi International Festival and CCRT Dance Festival at Tyagaraja Gana Sabha to invited cultural events like the 2010 Commonwealth Games, Art of Living celebrations, Swami Vivekananda's birth centenary and ONV Kurup Awards. Bijina has been a marquee performer of both Kuchipudi and Mohiniyattam. She is also making her mark in the world of duets along with her dancing husband Surendranath. Bijina is also teacher par excellence, where she aims to impart both the practical and theoretical aspects of dance, be it as a dance teacher at Chirek and Ambitus schools or as a guest lecturer at the Rajiv Gandhi University of Knowledge Technologies. She has always pursued her dream of teaching. Today she is an art assistant professor at Maulana Azad National Urdu University, Hyderabad. Bijina with her all-round prowess is well on her way to a flourishing dancing career in years to come.
కులను నీవు పాలించి పోషించి కదా ప్రసాదమును ఈ వేళలో నరత కులను నీవు పాలించి పోషించి కదా ప్రసాదమును అందించి నటించు నటరాజా. తద్దిం తదిం త తకదిం తదిం త తద్దిం తదిం తాంగ తకట తకదిం తకిట తద్దిం తదిం త దగడిం తదిం త తద్దిం తదిం తాంగ తకట తకదిం తకిట తకిట తకదిం తకిట తకిట తకదిం తకిట తాం తది గిన్నత తది గిన్నత తది గిన్నత తాం తది గిన్నత తది గిన్నత తది గిన్నత తాం కడక దరగడదం కడక దరగడదం కడక దరగడదం పోషించి కళా ప్రసాదము అందించి నటించు నటరాజా అందించి నటించు నటరాజా సదా మా వైపు దయ చూచి కరుణించి రోగవ వరద ಲೋಕೋ ಭಿನ್ನ ರುಚಿ ಎನ್ನುವ ಹಾಗೆ ನಾಟ್ಯೋ ಭಿನ್ನ ರುಚಿ. ವಿವಿಧ ಪ್ರಕಾರಗಳು, ವಿವಿಧ ಆಯಾಮಗಳು, ವಿವಿಧ ಚೈತನ್ಯಗಳು ಸೇರಿಕೊಂಡಿರುವಂತಹ ಒಂದು ಸಾಲಂಕೃತ ಪರಿಪೂರ್ಣ ಕಲೆ ಭರತನಾಟ್ಯ. ಭರತನಾಟ್ಯದ ಮಗ್ಗುಲುಗಳನ್ನು ಮಜಲುಗಳನ್ನು ಪರಿಶೋಧಿಸಿದರೆ ನಮಗೆ ಬೇರೆ ಬೇರೆ ಪ್ರಕಾರಗಳ ಪ್ರಾತ್ಯಕ್ಷಿಕೆಗಳು, ಉದಾಹರಣೆಗಳು, ಸಾಕ್ಷಾತ್ಕಾರಗಳು ಸಿಗ್ತದೆ. ಹಾಗಿರುವಾಗ ಅಂತಹ ನಾಟ್ಯರಂಗದ ಬಹಳ ವಿಭಿನ್ನ ಮತ್ತು ವಿಶೇಷ ಪ್ರಕಾರ ಎಂದೆನಿಸಿಕೊಂಡ
ಕೂಚಿಪುಡಿ ಮೋಹಿನಿಯಾಟ್ಟಮನ್ನು ಬಹಳ ಅರ್ಥಪೂರ್ಣವಾಗಿ ವಿವಿಧ ಸೂಕ್ಷ್ಮ ಗ್ರಾಹಿತ್ವವನ್ನಿಟ್ಟುಕೊಂಡು ಒಳನೋಟಗಳನ್ನು ಬೀರಿಕೊಂಡು ಮತ್ತೆ ಕೂಚಿಪುಡಿ ಭರತನಾಟ್ಯಕ್ಕೆ ಈ ಜಗತ್ತಲ್ಲಿ ಸಾವಿರಾರು ಅರ್ಥಗಾರಿಕೆಯನ್ನು ಅರ್ಥವಂತಿಕೆಯನ್ನು ನೀಡಿಯಾಗಿದೆ. ಹಿರಿಯರು ಕಿರಿಯರಾದಿಗಳು ನೀಡ್ತಾನೆ ಬಂದಿದ್ದಾರೆ. ಆದರೆ ಮತ್ತೆ ಹೊಸ ಅರ್ಥಗಾರಿಕೆಯನ್ನು ಮಂಗಳೂರಿನಲ್ಲಿ ಹುಡುಕುವ, ಕೆದಕುವ, ಆ ಮೂಲಕ ಜನರಿಗೆ ಪರಿಚಯಿಸಿಕೊಡುವ, ದಾಟಿಸುವ ಪ್ರಯತ್ನವನ್ನು ಮಾಡಿ ಯಶಪ್ರದರಾಗಿರುವ ಶ್ರೀ ಸುರೇಂದ್ರನಾಥ ಹಾಗೂ ಶ್ರೀಮತಿ ಬಿಜಿನಾ ಸುರೇಂದ್ರನಾಥ ಹೈದರಾಬಾದ್ ಅವರಿಗೆ ನಾವೆಲ್ಲರೂ ಹೃದಯ ತುಂಬಿದ ಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ. ದಯವಿಟ್ಟು ಈ ದಿನದ ಕೂಚಿಪುಡಿ ಮೋಹಿನಿಯಾಟ್ಟಂ ಎನ್ನುವಂತಹ ಸಾಂಸ್ಕೃತಿಕ ವೈವಿಧ್ಯವನ್ನು ವ್ಯಕ್ತಪಡಿಸಿದ ಶ್ರೀ ಸುರೇಂದ್ರನಾಥ ಹಾಗೂ ಶ್ರೀಮತಿ ಬಿಜಿನ ಸುರೇಂದ್ರನಾಥ ಹೈದರಾಬಾದ್ ಇವರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಮಂತ್ರ ನಾಟ್ಯಕಲಾ ಗುರುಕುಲದ ನಾಟ್ಯ ನಿರ್ದೇಶಕರಾಗಿರುವ ಶ್ರಾವಣ್ ಉಳ್ಳಾಳ್ ಇವರು ಬಂದು ಗೌರವವನ್ನು ಸಮರ್ಪಿಸಬೇಕು. ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ ಶ್ರೀ ಸುರೇಂದ್ರನಾಥ ಹಾಗೂ ಶ್ರೀ ಬಿಜಿನ ಸುರೇಂದ್ರನಾಥ ಇವರನ್ನು. ಮಂತ್ರ ನಾಟ್ಯಕಲಾ ಗುರುಕುಲದ ನಿರ್ದೇಶಕರಾದ ಶ್ರಾವಣ ಉಳ್ಳಾಳ್, ಕಿರಣ್ ಉಳ್ಳಾಳ್ ಇವರೆಲ್ಲ ಸೇರಿಕೊಂಡು ಗೌರವದಿಂದ ಅಭಿವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಶ್ರೀ ಸುರೇಂದ್ರನಾಥ ಹಾಗೂ ಶ್ರೀಮತಿ ಬಿಜಿನ ಸುರೇಂದ್ರನಾಥ ಹೈದರಾಬಾದ್ ದಂಪತಿಗಳಿಗೆ. ಬಹಳ ಸೊಗಸಾದಂತಹ ಪ್ರಸ್ತುತಿ. ಈ ಭಾಗದಲ್ಲಿ ಯಕ್ಷಗಾನ, ಭರತನಾಟ್ಯಾದಿ ರಂಗಪ್ರಕಾರಗಳು ಸದಾ ನಳನಳಿಸುತ್ತಿರುವಂತಹ ಗಳಿಗೆಯಲ್ಲೇ ಕೊಂಚ ಅಪರೂಪದ್ದೆನ್ನಬಹುದಾದ, ಅಪೂರ್ವದ್ದೆನ್ನಬಹುದಾದ ಕೂಚಿಪುಡಿ ಮೋಹಿನಿಯಾಟ್ಟಂ ಎನ್ನುವಂತಹ ಅನರ್ಘ್ಯ ಕಲಾ ಪ್ರಕಾರವನ್ನು ಈ ಕರಾವಳಿಯ ಜನತೆಗೆ ಮತ್ತೆ ನೆನಪಿಸಿಕೊಂಡು ಮರುಕಥಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಒಂದು ಒಳ್ಳೆಯ ನೋಟಕ್ಕೆ, ಸೊಗಸಾದಂತಹ ಪ್ರಸ್ತುತಿಗೆ ಸಾಕ್ಷೀಭೂತರನ್ನಾಗಿಸಿದ ಶ್ರೀ ಸುರೇಂದ್ರನಾಥ ಹಾಗೂ ಶ್ರೀಮತಿ ಬಿಜಿನ ಸುರೇಂದ್ರನಾಥ ಹೈದರಾಬಾದ್ ದಂಪತಿಗಳಿಗೆ ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸೋಣ. ಅವರಿಗೆ ಇನ್ನಷ್ಟು ಪ್ರಜ್ವಲವಾದ ಭವಿತವ್ಯ ಪ್ರಾಪ್ತವಾಗಲಿ ಎಂಬುದಾಗಿ ಭಗವಚ್ಚರಣಗಳಲ್ಲಿ ಪ್ರಾರ್ಥಿಸಿಕೊಂಡು ಸುರೇಂದ್ರನಾಥ, ಶ್ರೀಮತಿ ಬಿಜಿನ ಸುರೇಂದ್ರನಾಥ ಅವರ ಕೊಂಡಾಟದ ಶಿಶು, ನಲುಮೆಯ ಮಗಳು ವೈದರ್ಭಿ ವೇದಿಕೆಗೆ ಆಗಮಿಸಿದ್ದಾರೆ. ಒಂದು ಚಪ್ಪಾಳೆಯ ಮೂಲಕ ಶುಭವನ್ನು ಬಯಸೋಣ, ಶುಭಾಶೀರ್ವಾದವನ್ನು ನೀಡೋಣ. ವೈದರ್ಭಿ ಎಂಬಂತಹ ಪ್ರಾಚೀನವಾಗಿರುವ ರೀತಿಮಾರ್ಗದ ನಾಮಾಂಕಿತವನ್ನಿಟ್ಟುಕೊಂಡು ನಾಡಿಗೆ ಹೊಸ ಸಾಂಪ್ರದಾಯಿಕತೆಯನ್ನು ಪರಿಚಯಿಸುವಂತಾಗಲಿ, ಭವಿಷ್ಯ ಭವ್ಯವಾಗಲಿ ಎಂಬ ಸಂಪ್ರಾರ್ಥನೆಯೊಂದಿಗೆ ಸ್ನೇಹಿತರೆ, ಇಲ್ಲಿ ನೆರೆದಿರುವ ಬಹುತೇಕರು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದದ್ದು ಇನ್ನು ಮುಂದಕ್ಕೆ ನಡೆಯುವಂತಹ ವಿದ್ಯಮಾನದ ಬಗ್ಗೆ. ಅಂದರೆ ಇಲ್ಲಿ ಇರುವ ಬಹುತೇಕರ ಮನೆ ಮಕ್ಕಳು ಮಂತ್ರ ನಾಟ್ಯಕಲಾ ಗುರುಕುಲದ ಶಿಷ್ಯರಾಗಿ ಕಳೆದ ಅನೇಕ ವರ್ಷಗಳಿಂದ ಅಭ್ಯಾಸವನ್ನು ಮಾಡಿಕೊಂಡು ಕಳೆದ ಅನೇಕ ದಿನಗಳಿಂದ ಒಂದಷ್ಟು ತರಬೇತಿಯನ್ನು ಪಡೆದಿದ್ದಾರೆ ಈ ದಿನದ ಈ ಕ್ಷಣದ ಕಾರ್ಯಕ್ರಮಕ್ಕಾಗಿ. ಆಗ ಮಧ್ಯಾಹ್ನ ಊಟ ಮುಗಿಸಿ ಒಂದಷ್ಟು ಪ್ರಸಾದನಕ್ಕೆ ಮುಖವೊಡ್ಡಿ, ಅಲಂಕರಣಕ್ಕೆ ಮೈಯೊಡ್ಡಿ, ಒಂದಷ್ಟು ಉಲ್ಲಾಸಕ್ಕೆ ಮನಸ್ಸೊಡ್ಡಿ ಕಾಯ್ತಾ ಇದ್ದಾರೆ ಮಕ್ಕಳು. ಆ ಮಕ್ಕಳು ಇನ್ನು ಮುಂದಕ್ಕೆ ನಿರಂತರವಾಗಿ ಸರಿಸುಮಾರು 2-2.5 ಗಂಟೆಯ ಅವಧಿಯಲ್ಲಿ ಬೇರೆ ಬೇರೆ ವೈವಿಧ್ಯಪೂರ್ಣವಾಗಿರುವಂತಹ ಸಮೂಹ ನೃತ್ಯಗಳನ್ನು ವ್ಯಕ್ತಪಡಿಸ್ತಾರೆ. ಈ ಕಾರ್ಯಕ್ರಮ ನಿರಂತರವಾಗಿರ್ತದೆ. ಪ್ರಾರಂಭ ಒಂದಿದ್ದು ಆನಂತರ ಒಂದಾದ ನಂತರ ಇನ್ನೊಂದರಂತೆ ಕಾರ್ಯಕ್ರಮ ಸಮಾಪನ ಆಗಲಿಕ್ಕಿದೆ. ಹಾಗಾಗಿ ಕೊನೆಯ ತನಕ ಇದ್ದು ದಯವಿಟ್ಟು ಅಲ್ಲಿ ಆಗಮಿಸಿದ ಎಲ್ಲ ಮಕ್ಕಳಿಗೆ ಕೂಡ, ಪಾಲ್ಗೊಂಡ ಎಲ್ಲ ಮಕ್ಕಳಿಗೆ ಕೂಡ ಒಂದು ಸ್ಮರಣ ಕಾಣಿಕೆಯನ್ನು ನೀಡ್ತಾರೆ. ಆದ ಕಾರಣ ಅದನ್ನು ಕೊನೆಯಲ್ಲಿ ನೀಡುವುದು. ದಯವಿಟ್ಟು ಯಾರು ಕೂಡ ಮಧ್ಯದಲ್ಲಿ ತೆರಳದೆ ಕೊನೆಯ ತನಕ ಇದ್ದು ನಿಮ್ಮ ಹಾಗೆ ನಿಮ್ಮ ಸ್ನೇಹಿತರ ಪ್ರಸ್ತುತಿಯನ್ನು ಕಣ್ತುಂಬಿಕೊಂಡು ಪ್ರೋತ್ಸಾಹಿಸಬೇಕು.
ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಮಾಡಿದಂತಹ ನಮ್ಮ ಆತ್ಮೀಯ ಸನ್ಮಿತ್ರರಾದಂತಹ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರ ಪರಿಚಯವನ್ನು ಈಗ ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಬಹುಮುಖ ಪ್ರತಿಭೆ ಡಾಕ್ಟರ್ ಅರುಣ್ ಉಳ್ಳಾಲ್ ರವರು ಮಂಗಳೂರು ವಿಶ್ವವಿದ್ಯಾಲಯದಿಂದ MA ಪದವಿ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ತುಳುನಾಡಿನ ಚರಿತ್ರೆಗೆ ಸಂಬಂಧಿಸಿ ಕ್ರಾಂತಿವೀರ ಕಲ್ಯಾಣ ಸ್ವಾಮಿಯ ಕುರಿತ ಅಧ್ಯಯನಕ್ಕೆ MPhil ಪದವಿ, ದೆಹಲಿಯ UGCಯಿಂದ ರಾಷ್ಟ್ರೀಯ ಮಾನ್ಯತೆಯ NET ಪದವಿ ಗಳಿಸಿರುವರು. ವಿಶೇಷವಾಗಿ ಕಳೆದ ವರ್ಷ 2021 ಏಪ್ರಿಲ್ 10ರಂದು ತಮ್ಮ ಸತತ 7 ವರ್ಷಗಳ PhD ಸಂಶೋಧನೆಗಾಗಿ ಭಗವತಿ ಆರಾಧನೆ ಸಾಂಸ್ಕೃತಿಕ ಅಧ್ಯಯನ ವಿಷಯದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಶಿಕ್ಷಣ ರಂಗದಲ್ಲೇ ಅತ್ಯುನ್ನತವಾದ ಡಾಕ್ಟರೇಟ್ ಪದವಿ ಪಡೆದವರು. ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ ವಿದ್ವತ್ಪೂರ್ಣವಾಗಿ ಬರೆಯಬಲ್ಲ ಡಾಕ್ಟರ್ ಉಳ್ಳಾಲ್ ರವರು ಛಂದೋಪೂರ್ಣವಾಗಿಯೂ ಶಾಸ್ತ್ರೀಯವಾಗಿಯೂ ಸಾಹಿತ್ಯವನ್ನು ಪ್ರಯೋಗಿಸಬಲ್ಲ ನಾಡಿನ ಕೆಲವು ಯುವ ಬರಹಗಾರರಲ್ಲಿ ಓರ್ವರು. ತುಳುನಾಡಿನ ಚರಿತ್ರೆಯ ಮೂಲ ವಿಷಯಗಳ ಕುರಿತಾಗಿಯೇ ಅಧ್ಯಯನ ನಡೆಸಿ ಉನ್ನತ MPhil ಪದವಿಯನ್ನು ಗಳಿಸಿದ ಇವರು ಸಂಸ್ಕೃತಿ ಚಿಂತನೆಗಳ ಕುರಿತು ನೀಡುವ ಪಾಂಡಿತ್ಯಪೂರ್ಣ ಉಪನ್ಯಾಸಗಳು ಯುವ ಮನಸ್ಸುಗಳನ್ನು ನಾಡು ನುಡಿಯತ್ತ ಸೆಳೆಯುತ್ತಿವೆ. ತುಳುಪರ ಹೋರಾಟಗಳಲ್ಲೂ ತೊಡಗಿಕೊಂಡಿರುವ ಡಾಕ್ಟರ್ ಉಳ್ಳಾಲ್ ರವರು ಈವರೆಗೆ ಹಲವು ಕಿರುಚಿತ್ರ, CD, ಕ್ಯಾಸೆಟ್, ಆಲ್ಬಂಗಳಿಗೆ ಸಾಹಿತ್ಯ ರಚಿಸಿರುವುದಲ್ಲದೆ ಖ್ಯಾತ ರಂಗ ನಿರ್ದೇಶಕ ಶ್ರೀ ವಿಜಯಕುಮಾರ್ ಕೊಡಿಯಾಲ್ಬೈಲ್ ನಿರ್ದೇಶನದ ಶಿವದೂತೆ ಗುಳಿಗೆ ಜನಪ್ರಿಯ ನಾಟಕಕ್ಕೆ ಬರೆದಿರುವ ಗೀತೆ ವಿಶೇಷ ಜನಜನಿತಗೊಂಡಿದೆ. ತುಳು ಕನ್ನಡ ಉಭಯ ಭಾಷೆಗಳಲ್ಲಿ ಅರುಣ್ ರವರ ಶುದ್ಧ ಭಾಷೆಯ ಪ್ರಬುದ್ಧ ವಿಚಾರದ ನಿರೂಪಣೆ ಉಪನ್ಯಾಸಗಳಿಗೆ ದೇಶದಾದ್ಯಂತ ಮಾತ್ರವಲ್ಲದೆ ವಿದೇಶಗಳಲ್ಲೂ ಬಹುಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಕತಾರ್ನ ಕರ್ನಾಟಕ ಸಂಘದ ವಸಂತೋತ್ಸವದಲ್ಲಿ ಇವರ ಸ್ವಚ್ಛ ಕನ್ನಡದ ಭಾಷಾ ಶಕ್ತಿಯ ನಿರೂಪಣೆಯ ವೈಖರಿಗೆ ಮೆಚ್ಚಿದ ಖ್ಯಾತ ಚಲನಚಿತ್ರ ನಟ ಅನಂತ್ ನಾಗ್ ಹಾಗೂ ಗಾಯತ್ರಿ ದಂಪತಿಗಳು ಮುಕ್ತ ಮನದಿಂದ ಶ್ಲಾಘಿಸಿರುವುದು ತುಳುನಾಡಿನ ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಸಮಾಜ ಸೇವಕರಾಗಿ ಇಷ್ಟು ಎಳೆಯ ಪ್ರಾಯದಲ್ಲಿ ಡಾಕ್ಟರ್ ಅರುಣ್ ಉಳ್ಳಾಲ್ ರವರು ಮಾಡುತ್ತಿರುವ ಕೆಲಸಗಳು ಯುವ ಜನಾಂಗಕ್ಕೆ ಸ್ಪಷ್ಟ ಮಾದರಿ. ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಹಿಂದೂಗಳಿಗೂ ಧರ್ಮ ಶಿಕ್ಷಣ ತರಗತಿಯನ್ನು ಸ್ಥಾಪಿಸಿ ಪ್ರತಿ ವಾರವೂ ಯಾವುದೇ ಶುಲ್ಕವಿಲ್ಲದೆ 450 ವಿದ್ಯಾರ್ಥಿಗಳು ಯುವಕ ಯುವತಿಯರಿಗೆ ಉಚಿತ ಧರ್ಮ ಶಿಕ್ಷಣ ಮತ್ತು ಭಾರತೀಯ ಸಂಸ್ಕಾರ ಪಾಠ ನೀಡುತ್ತಿರುವುದು ಇವರ ಸಮಾಜ ಸೇವೆಯಲ್ಲಿ ಅತ್ಯಂತ ವಿಶೇಷವಾದುದು. ಇದರ ಫಲವಾಗಿ ಕರ್ನಾಟಕ ಮತ್ತು ಕೇರಳದಲ್ಲಿ 5 ಕುಣಿತ ಭಜನಾ ತಂಡ ಮತ್ತು ಸಮಾಜ ಸೇವಾ ತಂಡ ಸ್ಥಾಪಿಸಿ ಆ ಮೂಲಕ 100ಕ್ಕಿಂತಲೂ ಹೆಚ್ಚು ಮದರಂಗಿ, ಮದುವೆ, ಗೃಹ ಪ್ರವೇಶ ಮೊದಲಾದ ಶುಭ ಸಮಾರಂಭಗಳನ್ನು ಮದ್ಯ ಅಮಲು ಮುಕ್ತಗೊಳಿಸಿ ಸಾತ್ವಿಕ ಕ್ರಮಕ್ಕೆ ಪರಿವರ್ತಿಸಿದ ದೊಡ್ಡ ಕೀರ್ತಿ ಡಾಕ್ಟರ್ ಅರುಣ್ ಉಳ್ಳಾಲ್ ರವರಿಗೆ ಸಲ್ಲುತ್ತದೆ. 100 ಮಂದಿಗೆ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಕೊಡಿಸುವಲ್ಲಿ ಸುದ್ದಿಯಾಗದಂತೆ ಇವರು ನಡೆಸುವ ಪ್ರಾಮಾಣಿಕ ಪ್ರಯತ್ನ, ಪರಿಶ್ರಮಗಳು ನಿಜಕ್ಕೂ ಅಭಿನಂದನೀಯ. ರಾಜ್ಯ ರಾಷ್ಟ್ರ ಮಟ್ಟದ ಸಮ್ಮೇಳನ ಮಾತ್ರವಲ್ಲದೆ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲೂ ಸಂಸ್ಕೃತಿ ವಿಷಯಗಳಿಗೆ ಸಂಬಂಧಿಸಿದಂತೆ ಹಿರಿಯ ವಿದ್ವಾಂಸರ ಸಮ್ಮುಖದಲ್ಲಿ ತಮ್ಮ ವಿಚಾರಗಳನ್ನು ನಿರ್ಭಿಡೆಯಿಂದ ಮಂಡಿಸಿದವರು ಇವರು. ಮುಂಬೈನಂತಹ ಮಹಾನಗರದಲ್ಲಿ ವಿಷಯನಿಷ್ಠ ಉಪನ್ಯಾಸ ನೀಡಿದವರು. ತಮಗಿರುವ ಬಹುಪದವಿ ಜನಪ್ರಿಯತೆಗಳ ಹಮ್ಮು ಸ್ವಲ್ಪವೂ ಇಲ್ಲದೆ, ಪ್ರಚಾರ ಪ್ರಶಸ್ತಿಗಳ ತೆವಲಿಲ್ಲದೆ, ಯಾರಿಂದ ಯಾವುದನ್ನೂ ಕಿಂಚಿತ್ತೂ ಬಯಸದೆ ತಮ್ಮ ಪಾಡಿಗೆ ಸಂಸ್ಕೃತಿಪರ ಕೆಲಸಗಳನ್ನು ಮತ್ತು ಸಮಾಜ ಸೇವೆಯನ್ನು ಮಾಡುತ್ತಲೇ ಬಂದಿರುವವರು. ಇವರ ಸಂಸ್ಕೃತಿ ಕೆಲಸಗಳನ್ನು ಪರಿಗಣಿಸಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿರುವುದು ನಮಗೆಲ್ಲರಿಗೂ ಬಹುದೊಡ್ಡ ಸಂಭ್ರಮ ತಂದಿರುವ ಸಂಗತಿ. ಇದೇ ವರ್ಷ ಇವರ ತುಳುಪರ ಕೆಲಸಗಳನ್ನು ಗಮನಿಸಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಚಾವಡಿ ಪ್ರಶಸ್ತಿ ನೀಡಿಯೂ ಅಭಿನಂದಿಸಿದೆ. ಇದಲ್ಲದೆ ಅಂತಾರಾಷ್ಟ್ರೀಯ JCI ಯುವ ಪ್ರಶಸ್ತಿ, ಕಲ್ಲಚ್ಚು ಪ್ರಕಾಶನದ ಪುರಸ್ಕಾರ, ಮಡಿಲು ಸಮ್ಮಾನ್ ಪ್ರಶಸ್ತಿ ಮುಂತಾದವುಗಳಲ್ಲದೆ 100 ಸಂಘ ಸಂಸ್ಥೆಗಳ ಗೌರವ ಸನ್ಮಾನಗಳಿಗೆ ಅರುಣ್ ಪಾತ್ರರಾಗಿದ್ದಾರೆ. ಇಂಥ ಸಾಧಕ ಮಿತ್ರನನ್ನು ಇಂದು ಗುರುಕುಲ ಉತ್ಸವದ ಈ ದಶಮಾನೋತ್ಸವ ಸಂದರ್ಭದಲ್ಲಿ ಮಂತ್ರನಾಟ್ಯ ಕಲಾ ಗುರುಕುಲವು ಅಭಿನಂದಿಸಲು ಸಂತೋಷ ಪಡುತ್ತದೆ. ಡಾಕ್ಟರ್ ಅರುಣ್ ಉಳ್ಳಾಲ್ ರವರು ನಾವು ನೀಡುವಂತಹ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ.
ಸ್ನೇಹಿತರೆ, ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಮಂತ್ರನಾಟ್ಯ ಕಲಾ ಗುರುಕುಲದ ವಿದ್ಯಾರ್ಥಿಗಳು ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, ವಶಿತ್ವ, ಅಮರತ್ವ, ಬ್ರಹ್ಮತ್ವ ಮುಂತಾದ ತಂಡಗಳ ಪರಿಕಲ್ಪನೆಯಲ್ಲಿ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ನಾಟ್ಯ ಮಂತ್ರಂ ಎನ್ನುವಂತಹ ಹೆಸರನ್ನು ಆ ಭಾಗಕ್ಕೆ ನಾವು ಕೊಟ್ಟಿದ್ದೇವೆ. ಈ ನಾಟ್ಯ ಮಂತ್ರಂ ಎಂಬುದು ಸ್ವತಂತ್ರವಾಗಿ ಮಂತ್ರನಾಟ್ಯ ಕಲಾ ಗುರುಕುಲದ ಪ್ರಸ್ತುತಿ. ಈ ತನಕ ಇದ್ದದ್ದೆಲ್ಲವೂ ಅತಿಥಿ ಕಲಾವಿದರ ಪ್ರಸ್ತುತಿ. ಹಾಗಾಗಿ ನಮ್ಮದೇ ಪ್ರತ್ಯೇಕವಾಗಿರುವಂತಹ ಅಸ್ತಿತ್ವ ಅಸ್ಮಿತೆಗಳುಳ್ಳ ಈ ಭಾಗ ಇದೀಗ ಒಂದು ಸಾಂಕೇತಿಕ ದೀಪ ಪ್ರಜ್ವಲನದ ಮುಖೇನ ಶುಭಾರಂಭಗೊಳ್ಳಬೇಕು ಎಂಬುದು ನಮ್ಮ ಅಂಬೋಣ. ಆ ಕಾರಣಕ್ಕೋಸ್ಕರ ಈ ದಿನದ ಬೆಳಗಿನ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಂತಹ ಖ್ಯಾತ ಚಲನಚಿತ್ರ ನಿರ್ಮಾಪಕರು ಹಾಗೂ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರಾಗಿರುವ ಶ್ರೀ ಆನಂದ್ ಎನ್ ಬಂಟ್ವಾಳ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಬೆಳಿಗ್ಗೆ ನಿಮ್ಮ ಅನುಪಸ್ಥಿತಿ ನಮ್ಮನ್ನು ತುಂಬ ಕಾಡಿತ್ತು, ಮತ್ತೆ ಮತ್ತೆ ನೆನಪಿಸಿಕೊಂಡಿದ್ದೆವು. ಆನಂದಣ್ಣ, ಆನಂದ ಭಾವದಲ್ಲಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಚಪ್ಪಾಳೆ ಮೂಲಕ ಎದುರುಗೊಳ್ಳೋಣ ಆನಂದ್ ಎನ್ ಬಂಟ್ವಾಳ. ಸ್ನೇಹಿತರೆ, ನಮಗೆಲ್ಲ ಗೊತ್ತೇ ಇದೆ, ಈ ಹಿಂದೆ ಬಹಳ ದೊಡ್ಡ ಸಂಚಲನವನ್ನು ಮಾಡಿದ ಚಲನಚಿತ್ರ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್. ಇದರ ನಟರು, ನಿರ್ದೇಶಕರು, ಅವರಿವರು ಎಲ್ಲವೂ ಸರಿಯೇ, ಆದರೆ ಅದು ಉದಯಗೊಳ್ಳುವುದಕ್ಕೆ ಆರಂಭದಲ್ಲಿ ಬೇಕಿರುವ ಮೂಲ ಬಂಡವಾಳ ಎಂಬುದನ್ನು ಹಾಕಬೇಕು. ಅದರ ಗುರುತರ ಜವಾಬ್ದಾರಿ, ಹೊಣೆಗಾರಿಕೆ ಇರುವಂಥದ್ದು ನಿರ್ಮಾಪಕರ ಮೇಲೆ. ಅಂತಹ ಚಲನಚಿತ್ರ ನಿರ್ಮಾಣ ಎಂದು ಒಂದು ಕಾಲಕ್ಕೆ ಕೈ ಸುಡುವ ಕೆಲಸ ಎಂಬ ಅರ್ಥದಲ್ಲಿದ್ದಂತಹ ಚಿಂತನೆಯನ್ನು ಬದಲಿಸಿಕೊಂಡು, ಇಲ್ಲ, ಅದು ಕೈಯನ್ನು ಎತ್ತರಿಸುವಂತಹ ಗೇಲ್ಕಾಯ್ದ ಬೇಲೆ ಎನ್ನುವ ಅರ್ಥದಲ್ಲಿ ಸಾಬೀತುಪಡಿಸಿದ ದೊಡ್ಡ ಸತ್ಕೀರ್ತಿ ಸಲ್ಲಬೇಕು ನಮ್ಮ ಊರಿನವರಾದ, ನಮ್ಮವರೇ ಆದ ಆನಂದ್ ಎನ್ ಬಂಟ್ವಾಳ ಇವರಿಗೆ. ಅದಲ್ಲದೆ ಈ ಬಾರಿ ಅದೃಷ್ಟ ಎಂಬಂತೆ, ಸದಾವಕಾಶ ಎಂಬಂತೆ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರಾಗಿ ನಿಯುಕ್ತಿಗೊಂಡಿದ್ದಾರೆ. ಅವರು ಈ ನಾಟ್ಯ ಮಂತ್ರಂ ಎನ್ನುವಂಥ ಪರಿಕಲ್ಪನೆಯ ಗುರುಕುಲದ ವಿದ್ಯಾರ್ಥಿಗಳ ನಾಟ್ಯ ಕಾರ್ಯಕ್ರಮವನ್ನು ಪವಿತ್ರವಾಗಿರುವಂತಹ ನಾಟ್ಯ ಜ್ಯೋತಿಯನ್ನು ಬೆಳಗುವುದರ ಮುಖೇನ ಶುಭಾರಂಭಗೊಳಿಸ್ತಾ ಇದ್ದಾರೆ. ಬೇರೆ ಬೇರೆ ವೇದಿಕೆಯಲ್ಲಿ ಗೌರವವನ್ನು ಪಡೆದುಕೊಂಡ ಮತ್ತು ಚಲನಚಿತ್ರದ ಪ್ರಖ್ಯಾತಿಯ ನಂತರ ಬಂತು ನಾಡಿನ ಸೆಲೆಬ್ರಿಟಿಗಳಲ್ಲಿ ಒಬ್ಬರಾದ ಆನಂದ್ ಎನ್ ಬಂಟ್ವಾಳ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಮಟ್ಟಿಗಿನ ಪ್ರೋತ್ಸಾಹ ಕೊಟ್ಟವರು. ಬೆಳಗಿನ ಸಮಾರಂಭದ ಉದ್ಘಾಟನೆಯನ್ನು ಕೂಡ ಅವರು ಮಾಡಬೇಕಾಗಿತ್ತು, ಆದರೆ ಬೆಳಿಗ್ಗೆ ಬಂದಿದ್ರು, ನಮ್ಮ ಜೊತೆ ಇದ್ದರು, ಅದರ ಪೂರ್ವಭಾವಿ ತಯಾರಿಯ ಕ್ಷಣಕ್ಕೆ ನಮ್ಮ ಸಮ್ಮುಖದಲ್ಲಿದ್ದರು. ಆದರೆ ಮತ್ತೆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿರುವ ತುರ್ತಿದ್ದ ಕಾರಣ ಅವರು ಇನ್ನೊಂದು ಕಾರ್ಯಕ್ರಮಕ್ಕೆ ತೆರಳಿದರು. ಈಗ ಭಗವದ್ ಅನುಗ್ರಹ, ಭಗವದಿಚ್ಛೆ ಎನ್ನುವ ಅರ್ಥದಲ್ಲಿ ಮತ್ತೆ ಈ ಸಮಾರೋಪದ ಹಂತಕ್ಕೆ ಉದ್ಘಾಟನೆಯ ದೀವಿಗೆಯನ್ನು ಅದು ಸಮಾರೋಪದ ಸಂದರ್ಭದಲ್ಲಿ ಬೆಳಗ್ತಾರೆ ಅಂತ ಹೇಳಿದರೆ ಅದು ನಿತ್ಯ ನಿರಂತರವಾದ ಜ್ಯೋತಿ. ಬೆಳಿಗ್ಗೆ ನಾನೇ ಉಲ್ಲೇಖಿಸಿದ ಹಾಗೆ ಸೂರ್ಯ ಅಸ್ತಮಿಸುವಾಗ ಭರವಸೆ ಇರುವುದಾದರೆ ಅದು ದೀಪ ಮಾತ್ರ. ಅಂತಹ ದೀಪಕ್ಕೆ ಆನಂದ ಬೆಳಕನ್ನು ಕೊಟ್ಟ ಆನಂದಣ್ಣ ಆನಂದ ನುಡಿಯೊಂದಿಗೆ. ಮಂತ್ರ ನಾಟ್ಯ ಕಲಾ ಗುರುಕುಲ ರಿಜಿಸ್ಟರ್ ಉಳ್ಳಾಲ ಇದರ ದಸಮೋತ್ಸವ, ಈ ದಸ ಸಂಭ್ರಮದ ಈ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ನನಗೊಂದು ಉದ್ಘಾಟನೆಗೆ ಅವಕಾಶ ಕೊಟ್ಟಿರುವಂಥ ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರ ಕಿರಣ್ ಉಲ್ಲಾಲ್ ಮತ್ತು ಶ್ರವಣ್ ಅವರಿಗೆ ನಾನು ಕೃತಜ್ಞತೆ ಹೇಳುತ್ತಾ, ಈ ಒಂದು ಕಾರ್ಯಕ್ರಮ ಬೆಳಗ್ಗೆಯಿಂದ ಒಳ್ಳೆ ರೀತಿಯಿಂದ ನಡೀತಿದೆ. ಇನ್ನು ಸಂಜೆ ತನಕ ಉತ್ತಮ ರೀತಿಯಿಂದ ನಡೆಯಲಿ, ನಿಮ್ಮೆಲ್ಲರ ಸಹಕಾರ ಇರಲಿ. ಹಾಗೆ ಮುಂದಕ್ಕೂ ಈ ಒಂದು ಸಂಸ್ಥೆಗೆ ನನ್ನ ಪೂರ್ಣ ಸಹಕಾರ ನೀಡುತ್ತೇನೆ ಅಂತ ಹೇಳುತ್ತಾ ಮಾತಿಗೆ ಅವಕಾಶ ಕೊಟ್ಟಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು. ಅಮೃತ ಒಂದು ಬಟ್ಟಲೆ ಎಷ್ಟಿರಲಿ, ಒಂದು ಹನಿಯಷ್ಟಿರಲಿ, ಅದು ಸವಿಯೇ. ಆನಂದಣ್ಣನ ನುಡಿ ಕೂಡ ಅಂತಹದ್ದೇ ಸಂತೋಷ ಭಾವದಲ್ಲಿತ್ತು. ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವೇದಿಕೆ ಇನ್ನು ಮುಂದಕ್ಕೆ ನಾಟ್ಯ ಮಂತ್ರಂ ಎನ್ನುವಂತಹ ಗುರುಕುಲದ ವಿದ್ಯಾರ್ಥಿಯ ನೃತ್ಯಾವತರಣಿಕೆಗೆ ವಂದನೆಗಳು.
ತಳಂಕು ತಕ್ಕ ದಿಕ್ಕು ತಕ್ಕಿಟ್ಟ ತದ್ದಿಂಗೆಣ್ಣ ತಾಂ ತತ್ತುಂ ತಕ್ಕಿಟ್ಟ ತಾಂ ತಕ್ಕ ದಿಕ್ಕು ತದ್ದಿ ತಾಕಿಡ್ತಕದಾಂ ತಕ್ಕ ದಿಕ್ಕು ತದ್ದಿ ತಾಕಿಡ್ತಕದೈ ತದ್ದಿ ತದ್ದಿ
ಇಂದಿನ ನಾಟ್ಯ ಮಂತ್ರಂ ಕಾರ್ಯಕ್ರಮದ ಮೊದಲ ಪ್ರಸ್ತುತಿ ಪುಷ್ಪಾಂಜಲಿ, ರಾಗ ಪಾಲಿನಿ, ಆದಿತಾಳ. ಗಣಪತಯೇ ನಮಃ. ಓಂ ಗಣಪತಯೇ ನಮಃ. ಓಂ ಗಣಪತಯೇ ನಮಃ. ಪ್ರಣಮ್ಯ ಶಿರಸಾ ದೇವಂ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಸ್ಮರೇ ನಿತ್ಯಂ. ಆಯುಳ್ಕಾಮಾರ್ಥ ಸಿದ್ಧಯೇ 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 ಸಿದ್ಧಯೇ. ತಜಂ ತಜ್ಜಂ ತಗದಜಂ ತಜ್ಜಂ ಜಣು ತಗದಿಮಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಕಿಡತಂ ರೆಗಪ ತಧೀಂ ಕಿಡತಂ ಪನಿರಿ ತದ್ಧಿಂ ಕಿಡತಂ ತಜಂ ತಜ್ಜಂ ತಗದಜಂ ತಜ್ಜಂ ಜಣು ತಗದಿಮಿ ತಜ್ಜಂ ತೋ ಜಣು ತಜ್ಜಂ ಧೀ
ತದಿ ಗಿಡದೊ ಮೃಗಪ ತದಿ ಗಿಡದೊ ಬನಿರಿದ ದಿಂಗಿಡದೊ ತಜಂ ತಜ್ಜಂ ತಜ ಗಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ಮೃಗಪ ತದಿ ಗಿಡದೊ ಬನಿರಿದ ದಿಂಗಿಡದೊ ತಜಂ ತಜ್ಜಂ ದಗಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ಮೃಗಪ ತದಿ ಗಿಡದೊ ಬನಿರಿದ ದಿಂಗಿಡದೊ ತಜಂ ತಜ್ಜಂ ದಗಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ಮೃಗಪ ತದಿ ಗಿಡದೊ ಬನಿರಿದ ದಿಂಗಿಡದೊ ತಜಂ ತಜ್ಜಂ ದಗಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ಮೃಗಪ ತದಿ ಗಿಡದೊ ಬನಿರಿದ ದಿಂಗಿಡದೊ ತಜಂ ತಜ್ಜಂ ದಗಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ಮೃಗಪ ತದಿ ಗಿಡದೊ ಬನಿರಿದ ದಿಂಗಿಡದೊ ತಜಂ ತಜ್ಜಂ ತಗಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ಮೃಗಪ ತದಿ ಗಿಡದೊ ಬನಿರಿದ ದಿಂಗಿಡದೊ ತಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ಮೃಗಪ ತದಿ ಗಿಡದೊ ಬನಿರಿದ ದಿಂಗಿಡದೊ ತಜಂ ತಜ್ಜಂ ತಗಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ಮೃಗಪ ಗಿಡದೊ ಬನಿರಿದ ದಿಂಗಿಡದೊ ತಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ತದಿಂಗಿಡದೊ ತದಿಂಗಿಡದೊ ತಜಂ ತಜ್ಜಂ ತಗಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ಮೃಗಪ ತದಿ ಗಿಡದೊ ಬನಿರಿದ ದಿಂಗಿಡದೊ ತಜಂ ತಜ್ಜಂ ತಗಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ಮೃಗಪ ತದಿ ಗಿಡದೊ ಬನಿರಿದ ದಿಂಗಿಡದೊ ತಜಂ ತಗಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ಮೃಗಪ ತದಿ ಗಿಡದೊ ಬನಿರಿದ ದಿಂಗಿಡದೊ ತಜಂ ತಗಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ಜಣು ತಜ್ಜಂ ಧೀ ತದಿ ಗಿಡದೊ ಮೃಗಪ ತದಿ ಗಿಡದೊ ಬನಿರಿದ ದಿಂಗಿಡದೊ ತಜಂ ತಗಜಂ ತಜ್ಜಂ ಜಣು ದಗದಿ ತಜ್ಜಂ ತೋ ತಜಂ ತಜಣು ತಾಂ ತಜಂ ತಜ್ಜಂ ತಜಣು ಧಮಿದ ತಗದಿಮಿ ತಗಜಣು ತಾಂ ತಜಂ ತಜಣು ತಾಂ ತಜಂ ತಜ್ಜಂ ತಜಣು ಧಮಿದ ತಗದಿಮಿ ತಗಜಣು ತಾಂ ತಜಂ ತಜ್ಜಂ ತಜ್ಜಂ ದಣ ತಜಣು ತದಿಮಿ ತಗದಿಮಿ ದಿಮಿ ತಗ ತಗಜಂ ತಗ ತಜಂ ಜಣು ತಜಂ ಧಿಮಿ ತಜಂ ತೋಂ ತಾ ಧೀ ಕೆ ನ ತೋ ತಾ ಧೀ ಕಿ ನ ತೋ ತದ್ದಿ ಗಿ ನ ತೋ ತಗ ತರಿದ ತಗದಿಮಿ ತಗ ಜಣು ತಜಂ ತರಿದ ತಜಂ ದಣ ತಜಂ ದಿಮಿ ತಗದಿ ಕು ತದಿ ಗಿಡ ತಗದಿ ಕು ತದಿ ಗಿಡ ತಗದಿ ಕು ತದಿ ಗಿಡ ತಾ ಹರೇ ವದನೆ ಮಾತಂಗ ರೂಪಂ ಲಂಬೋದರ ಫಣಿಬಂಧಂ ಶಿರೇ ಬಾಲ
पाशम् अंगुश आयुधम् मूषिकवाहना मुनिजन सेवितं मोदगादि सुभक्ष्य प्रियं माता पार्वती शिवसुदं वन्दे विघ्नविनाश कारणं गणपति गणादि संसेवितं गणपतिं गणादि संसेवितं संसेवितं ಧನ್ಯವಾದಗಳು. ಮುಂದಿನ ತಂಡ ಅಣಿಮಾ ತಂಡ, ರಘುಪತಿ ರಾಘವ. सीताराम रघुपति राघव राजा राम पतित पावन सीताराम सुंदर विग्रह मेघ श्याम गंगा तुलसी सालिग्राम 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 रघुपति राघव राजा राम पतित पावन सीताराम रघुपति राघव राजा राम पतित पावन सीताराम राम 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 भद्रगिरीश्वर सीताराम भगत जन प्रिय सीताराम भद्रगिरीश्वर सीताराम भगत जन प्रिय सीताराम भद्रगिरीश्वर सीताराम भगत जन प्रिय सीताराम भद्रगिरीश्वर सीताराम भगत जन प्रिय सीताराम
रघुपति राघव राजा राम पतित पावन सीताराम रघुपति राघव राजा राम पतित पावन सीताराम राम 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 जय राम 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 जानकी रमण सीताराम जय जय राघव सीताराम 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 रघुपति राघव राजा राम पतित पावन सीताराम रघुपति राघव राजा राम पतित पावन सीताराम राम 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 जय राम 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 दशरथ नंदन राम 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 दशमुख मर्दन राम 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 पशुपति रंजन राम 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 पाप विमोचन राम 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 दशरथ नंदन राम 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 दशमुख मर्दन राम 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 पशुपति रंजन राम 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 पाप विमोचन राम 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 आपद बांधव राम 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 मैथिली नंदन राम 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 मारुति वंदित राम 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 अनाथ रक्षक राम 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 आपद बांधव राम 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 मैथिली नंदन राम 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 मारुति वंदित राम 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 जय राम 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 जय राम 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 जय राम 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 जय राम 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 जय राम राम
ಮುಂದಿನ ಪ್ರಸ್ತುತಿ ಮಹಿಮಾ ತಂಡ ಶ್ರೀ ಗಣೇಶ ಶರಣ ರಾಗ ತಿಲಂ ಆದಿತಾಳ್. ಅಲ್ಲಿ ಗರಿಮಾ ತಂಡದ ಎಲ್ಲ ಮಕ್ಕಳು ಪಾಹಿ ಜಗದೀಶ್ವರಿಗೆ ನೃತ್ಯ ಪ್ರಸ್ತುತಿ ನೆರವೇರಿಸಲಿಕ್ಕಿರುವವರು ವೇದಿಕೆ ಹಿಂಭಾಗಕ್ಕೆ ಬರಬೇಕು. ಆದಷ್ಟು ಬೇಗ ಎಲ್ಲ ತಯಾರಾಗಿರಬೇಕು. ಇದೀಗ ಶ್ರೀ ಗಣೇಶ ಶರಣ. श्री गणेश शरणं श्री गणेश शरणं गजानन 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 देवर मुनिवर पणियुं दयाकरा श्री गणेश शरणं गजानन देवर मुनिवर पणियुं दयाकरा श्री गणेश शरणं गजानन देवर मुनिवर पणियुं दयाकरा श्री गणेश शरणं गजानन श्री गणेश शरणं गजानन देवर मुनिवर पणियुं दयाकरा श्री गणेश शरणं गजानन देवर मुनिवर पणियुं दयाकरा श्री गणेश शरणं गजानन देवर मुनिवर पणियुं दयाकरा श्री गणेश शरणं நாகாபரணனே நான் மறை போற்றும் நாமனே பிரணவ ரூபனே ஜய நாகாபரணனே நான் மறை போற்றும் நாமனே பிரணவ ரூபனே ஜய நாகாபரணனே நான் மறை போற்றும் நாமனே பிரணவ ரூபனே ஜய நாகாபரணனே மறை போற்றும் நாமனே பிரணவ ரூபனே ஜய
ಗಜಾನನ ಶ್ರೀ ಗಣೇಶ ಶರಣಂ 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 ಪಾದನಂಬು ರಾಮದಾಸ ವರದನ ಮೋದಗ ಪ್ರಿಯನೇ ಗೌರೀಸುದನೇ ಪಾದನಂಬು ರಾಮದಾಸ ವರದನೆ ಮೋದಗ ಪ್ರಿಯನೇ ಗೌರೀಸುದನೇ ആദിദേവൻ ഉന്നില്ലരുള്ളില്ലയേ വേദമാലോ ചെയ്തൊഴിയുണ്ടോ ആദിദേവൻ ഇല്ലരുള്ളില്ലയേ വേദമാലോ ചെയ്തൊഴിയുണ്ടോ പാദനമ്പും രാമദാസവരദനെ മോദക പ്രിയനേ ഗൗരീസുതനേ ആദിദേവൻ ഉന്നില്ലരുള്ളില്ലയേ വേദമാലോ ചെയ്തൊഴിയുള്ളോ ശ്രീ ഗണേശ ശരണം ഗജാനന ദേവർ മുനിവർ പണിയും ദയാകര ശ്രീ ഗണേശ ശരണം ഗജാനന ദേവർ മുനിവർ പണിയും ദയാകര ശ്രീ ഗണേശ ശരണം ശ്രീ ഗണേശ ശരണം ഗണേശ ശരണം ശരണം ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ಪಾಹಿ ಜಗದೀಶ್ವರ, ರಾಗ ಗಾನಮೂರ್ತಿ, ಆದಿತಾಳ. ಪ್ರಸ್ತುತಪಡಿಸುವವರು ಗರಿಮಾ ತಂಡ. ಅಲ್ಲಿ ಮುಂದಕ್ಕೆ ಲಘಿಮಾ ತಂಡದವರು ತಯಾರಾಗಿರಬೇಕು. ಇದೀಗ ನಿಮ್ಮ ಮುಂದೆ ಪಾಹಿ ಜಗದೀಶ್ವರ. पाहि जगदीश्वर, पाहि जगदीश्वर, पाहि जगदीश्वर, पाहि जगदीश्वर, पाहि जगदीश्वर, पाहि सकल लोगोदार शंकरा, पाहि जगदीश्वर,
ಶಂಕರ ಪಾಹಿ ಜಗದೀಶ್ವರ ಪುರಹರ ಮಾಂ ಪಾಹಿ ಸಕಲ ಲೋಕೋದ್ಧಾರ ಶಂಕರ ಪಾಹಿ ಜಗದೀಶ್ವರ ಪುರಹರ ಮಾಂ ಪಾಹಿ ಸಕಲ ಲೋಕೋದ್ಧಾರ ಶಂಕರ देहि तव चरणं मम शरणं 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 दिवस्पति सेवितं भवभयहरणं 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 पाहि जगदीश्वर पुरहर मां पाहि सकल लोकोद्धार शंकर शंकर परम पुरुष सकल भुवनाधार परमानंद स्वरूप शंभो परम पुरुष सकल भुवनाधार परमानंद स्वरूप शंभो परात्पर पापहर गानमूर्ते मुरली भक्तव शंकर परात्परा पापहर गानमूर्ते मुरली भक्तव शंकर परम पुरुष सकल भुवनाधार परमानंद स्वरूप शंभो परात्पर पापहर गानमूर्ते मुरली भक्तव शंकर मम पाहि जगदीश्वर पुरहर मां पाहि सकल लोकोद्धार शंकर पाहि जगदीश्वर पाहि जगदीश्वर जगदीश्वर ईश्वर ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ಮಾಮವತುಶ್ರೀ ರಾಗ ಹಿಂದೋಳ ಆದಿತಾಳ. ಪ್ರಸ್ತುತಪಡಿಸುವವರು ಲಘಿಮಾ ತಂಡ. ಅಲ್ಲಿ ಮುಂದಕ್ಕೆ ಪ್ರಾಪ್ತಿ ತಂಡದವರು ತಯಾರಾಗಿರಬೇಕು. ಇದೀಗ ನಿಮ್ಮ ಮುಂದೆ ಮಾಮವತುಶ್ರೀ.
ಮಾಮವಧು ಶ್ರೀ ಸರಸ್ವತಿ 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 ಕಾಮ ಕೋಟಿ ಪೀಠ ನಿವಾಸಿನಿ 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 ಮಾಮವಧು ಶ್ರೀ ಸರಸ್ವತಿ ಕೋಮಳಕರ ಸರೋಜ ಧೃದ ವರವಾಗ್ ವಿಭೂಷಣಿ ಕೋಮಳಕರ ಸರೋಜ ಧೃದವೀಣ ಸೀಮಾದೀದ ವರವಾಗ್ ವಿಭೂಷಣಿ ಕೋಮಳಕರ ಸರೋಜ ಧೃದವೀಣ ಸೀಮಾದೀದ ವರವಾಗ್ ವಿಭೂಷಣಿ ಕೋಮಳಕರ ಸರೋಜ ಧೃದವೀಣ ಸೀಮಾದೀದ ವರವಾಗ್ ಭೂಷಣಿ ಕೋಮಳಕರ ಸರೋಜ ಧೃದವೀಣ ಸೀಮಾದೀದ ವರವಾಗ್ ಭೂಷಣಿ ಮಾಮವಧು ಶ್ರೀ ಸರಸ್ವತಿ ಕಾಮ ಕೋಟಿ
ರಾಜಾದಿ ರಾಜ ಪೂಜಿತ ಚರಣೆ ರಾಜೀವ ನಯನೆ ರಮಣೀಯ ರಾಜಾದಿ ರಾಜ ಪೂಜಿತ ಚರಣೆ ರಾಜೀವ ನಯನೆ ರಮಣೀಯ ರಾಜ ರಾಜ ಪೂಜಿತ ಚರಣೆ ರಾಜೀವ ನಯನೆ ರಮಣೀಯ ರಾಜಾದಿ ರಾಜ ಪೂಜಿತ ಚರಣೆ ರಾಜೀವನಯ ರಮಣೀಯ ರಾಜಾದಿರಾಜ ಪೂಜಿತ ಚರಣೆ ರಾಜೀವನಯನೆ ರಮಣೀಯ ರಾಜಾದಿರಾಜ ಪೂಜಿತ ಚರಣೆ ರಾಜೀವ ನಯನೆ ರಮಣೀಯ ಸುಜನ ಮನೋರಥ ಪೂರಣ ಚತುರ ನಿಜಗಳ ಶೋಭಿತ ಮಣಿಮಯ ಅಜಗಮ ವಂದಿತ ವಾಸುದೇವ ಚರಣಾರ್ಪಿತ ಸಕಲ ವೇದ ಸಾರ ಸುಜನ ಮನೋರಥ ಪೂರಣ ಚತುರ ನಿಜಗಳ ಶೋಭಿತ ಮಣಿಮಯ ಅಜಗಮ ವಂದಿತ ವಾಸುದೇವ ಚರಣಾರ್ಪಿತ ಸಕಲ ವೇದ ಸಾರ ರಾಜಾದಿರಾಜ ಪೂಜಿತ ಚರಣೆ ರಾಜೀವನಯನೆ ನವನಯನೆ ಸುಜನ ಮನೋರಥ ಪೂರಣ ಚತುರ ನಿಜಗಳ ಶೋಭಿತ ಮಣಿಮಯ ಅಜಗದ ವಂದಿತ ವಾಸುದೇವ ಚರಣಾರ್ಪಿತ ಸಕಲ ವೇದ ಸಾರಮಾಮದು ಶ್ರೀ ಸರಸ್ವತಿ ಕಾಮಗೋಡಿ ಪೀಡನಿವಾಸಿನಿ ಮಾಮದು ಶ್ರೀ ಸರಸ್ವತಿ ಕಾಮಗೋಡಿ ಪೀಡನಿವಾಸಿನಿ ಮಾಮದು ಶ್ರೀ ಸರಸ್ವತಿ ಕಾಮಗೋಡಿ ಪೀಡನಿವಾಸಿನಿ श्री सरस्वती श्री सरस्वती ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ಜತಿಸ್ವರ ರಾಗ ಅಭೋಗಿ ಆದಿತಾಳ. ಪ್ರಸ್ತುತಪಡಿಸುವವರು ಪ್ರಾಪ್ತಿ ತಂಡ. ಅಲ್ಲಿ ಮುಂದಕ್ಕೆ ಪ್ರಾಕಾಮ್ಯ ತಂಡ ತಯಾರಾಗಿರಬೇಕು. ಇದೀಗ ನಿಮ್ಮ ಮುಂದೆ ಜತಿಸ್ವರ.
ಸಾ ದಸ ಧಮ್ಮ ಗರಿ ಸರಿ ಗ ಸ ಧ ಸರಿ ಗ ಮಧ ಮಧ ದ ಸಾ ದಸ ಧಮ್ಮ ಗರಿ ಸರಿ ಗ ಸ ಧ ಸರಿ ಗ ಮಧ ಮಧ ದ ಸಾ ದಸ ಧಮ್ಮ ಗರಿ ಸರಿ ಗ ಸ ಧ ಸರಿ ಗ ಮಧ ಮಧ ದ ಸಾ ದಸ ಧಮ್ಮ ಗರಿ ಸರಿ ಗ ಸಿ ಸರಿ ಗ ಸ ದ ಸರಿ ಗ ಮದ ಮದ ದ ಸಾ ದ ಸ ದ ಮ ಗ ರಿ ಸರಿ ಗ ಸ ದ ಸರಿ ಗ ಮದ ಮದ ದ ಸಾ ದ ಸ ದ ಮ ಗ ರಿ ಸರಿ ಗ ಸ ದ ಸರಿ ಗ ಮದ ಮದ ದ ಸಾ ದ ಸ ದ ಮ ಗ ರಿ ಸರಿ ಗ ಸ ಸರಿ ಗ ಸ ದ ಸರಿ ಗ ಮದ ಮದ ದ ಸಾ ದ ಸ ದ ಮ ಗ ರಿ ಸರಿ ಗ ಸ ಸರಿ ಗ ಸ ದ ಸರಿ ಗ ಮದ ಮದ ದ ಸಾ ದ ಸ ದ ಮ ಗ ರಿ ಸರಿ ಗ ಸ ದ ಸರಿ ಗ ಮದ ಮದ ದ ಸಾ ಸಾ ದ ಸ ದ ಮ ಗ ರಿ ಸರಿ ಗ ಸ ದ ಸರಿ ಗ ಮದ ಮದ ದ ಸಾ ದ ಸ ದ ಮ ಗ ರಿ ಸರಿ ಗ ಸ ದ ಸರಿ ಗ ಮದ ಮದ ದ ಸಾ ದ ಸ ದ ಮ ಸಾ ದ ಸ ದ ಮ ಮ ಗ ರಿ ಸರಿ ಗ ಸ ದ ಸರಿ ಗ ಮ ದ ದ ದ ಸಾ ದ ಸ ದ ಮ ಗ ರಿ ಸರಿ ಗ ಸ ದ ಸರಿ ಗ ಮ ದ ಮ ದ ದ ಸಾ ದ ಸ ದ ಮ ಗ ರಿ ಸರಿ ಗ ಸ ದ ಸರಿ ಗ ಮ ದ ಮ ದ ದ ಸಾ ದ ಸ ದ ಮ ಗ ರಿ ಸರಿ ಗ ಸ ಸರಿ ಗ ಸ ದ ಸರಿ ಗ ಮ ದ ಮ ದ ದ ಸಾ ದ ಸ ದ ಮ ಗ ರಿ ಸರಿ ಗ ಸ ಸರಿ ಗ ಮ ದ ಮ ದ ದ ಸರಿ ಸ ದ ಗ ರಿ ಸ ದ ಗ ಮ ದ ಮ ದ ಸಾ ಸ ದ ಮ ಗ ರಿ ಸರಿ ಗ ಮ ದ ಸರಿ ಸ ದ ದ ಗ ರಿ ಸ ದ ಗ ಮ ದ ಮ ದ ಸಾ ಸ ದ ಮ ಗ ರಿ ಸರಿ ಗ ಮ ದ ಸಾ ಸ ಸಾ ದ ಸ ದ ದ ಮ ಗ ರಿ ಟಿ ಸರಿ ಗ ಸ ದ ಸರಿ ಗ ಮ ದ ಮ ದ ದ ಸಾ ದ ಸ ದ ಮ ಗ ರಿ ಸರಿ ಗ ಸ ದ ಸರಿ ಗ ಮ ದ ಮ ದ ದ ಧ ದ ಸ ದ ಮ ಗ ರಿ ಸರಿ ಗ ಮ ದ ದ ಸರಿ ಮ ದ ಸ ದ ರಿ ಗ ಮ ಧ ದ
ಸ ರಿ ಸ ಧ ಗ ರಿ ಸ ಧ ಮ ಧ ಸ ದ ದ ಸ ದ ದ ಮ ಗ ಮ ದ ಸ ದ ಮ ಗ ರಿ ಸ ರಿ ದ ಸ ರಿ ಗ ಸ ರಿ ಗ ಮ ರಿ ಗ ಮ ದ ಗ ಮ ದ ಸ ಮ ದ ಸ ರಿ ದ ಸ ರಿ ಗ ಮ ಗ ರಿ ಗ ರಿ ರಿ ಸ ದ ರಿ ಸ ದ ರಿ ಸ ಸ ದ ಮ ಸ ದ ಮ ಗ ರಿ ಗ ಮ ದ ಸ ದ ಸ ದ ಮ ಗ ರಿ ಸ ರಿ ಗ ಸ ಸ ರಿ ಗ ಸ ದ ಸ ರಿ ಗ ಮ ದ ಮ ದ ದ ಸ ದ ಸ ದ ಮ ಗ ರಿ ಸ ರಿ ಗ ಸ ದ ಸ ರಿ ಗ ಮ ದ ಮ ದ ದ ಸ ಸ ದ ದ ಮ ಮ ಗ ಗ ರಿ ರಿ ಗ ಸ ದ ಸ ರಿ ಗ ಮ ಸ ರಿ ಗ ಮ ದ ಸ ಸ ದ ದ ಮ ಗ ಗ ರಿ ರಿ ಗ ಸ ದ ಸ ರಿ ಗ ಮ ಸ ರಿ ಗ ಮ ದ ಸ ಸ ಗ ರಿ ಸ ದ ಸ ದ ದ ರಿ ಸ ದ ಮ ದ ಮ ಮ ಸ ದ ಮ ಗ ರಿ ಸ ರಿ ಗ ಸ ರಿ ಗ ಮ ದ ಸ ರಿ ಗ ಮ ರಿ ಗ ಮ ದ ಗ ಮ ದ ಸ ಮ ದ ಸ ರಿ ಸ ರಿ ಗ ಗ ರಿ ರಿ ಸ ದ ದ ಸ ಗ ರಿ ಸ ದ ಮ ಗ ರಿ ಸ ದ ಮ ಗ ರಿ ಸ ದ ಮ ರಿ ಸ ದ ಮ ದ ಸ ದ ಮ ಗ ರಿ ಸ ದ ಮ ಗ ರಿ ಸ ರಿ ಗ ಮ ದ ಸ ಸ ಸ ದ ಸ ದ ಮ ಗ ರಿ ಸ ರಿ ಗ ಸ ದ ಸ ರಿ ಗ ಮ ದ ಮ ದ ದ ಸ ದ ಸ ದ ಗ ರಿ ಸ ರಿ ಗ ಸ ದ ಸ ರಿ ಗ ಮ ದ ಮ ದ ದ ಸ ದ ಸ ರಿ ಗ ಮ ದ ಮ ದ ದ ರಿ ದ ಸ ರಿ ಗ ಮ ದ ಮ ದ ದ ಗ ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ವೆಂಕಟೇಶ್ವರ ಸ್ತುತಿ ವೆಂಕಟಾಚಲ ನಿಲಯ. ರಾಗ ಸಿಂಧು ಭೈರವಿ, ಆದಿತಾಳ. ಪ್ರಸ್ತುತಪಡಿಸುವವರು ಪ್ರಕಾಮ್ಯ ತಂಡ. ಮುಂದಕ್ಕೆ ಈಶತ್ವ ತಂಡ ತಯಾರಾಗಿರಬೇಕು. ಇದೀಗ ವೆಂಕಟಾಚಲ ನಿಲಯ. ಹರೇ ಕಲ್ಯಾಣಾದ್ಭುತ ಗಾತ್ರ ಕಾಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ತೇ ನಮಃ
वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं शङ्खचक्रधर चिन्मयरूपं 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 वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं शङ्खचक्रधर चिन्मयरूपम् अम्बुजोद्भवविनुतम् अगणितगुणनामं तुम्बुरु नारद गानविलोलम् 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 वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं शङ्खचक्रधर चिन्मयरूपं वेङ्कटाचलनिलयं वैकुण्ठपुरवासं मकरकुण्डलधर मदनगोपालं 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 भक्तपोषक श्री पुरन्दर विठल मकरकुण्डलधर मदनगोपालं भक्तपोषक श्री
ಪುರಂದರ ವಿಠಲ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ 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 ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣ. ಧನ್ಯವಾದಗಳು. ಮುಂದಿನ ತಂಡ ಪ್ರಕಾಮ್ಯ ತಂಡ, ರಾಧಾ ಸಮೇತ ಕೃಷ್ಣ. राधा समेत कृष्ण, राधा समेत कृष्ण, कृष्ण राधा समेत कृष्ण, कृष्ण राधा समेत कृष्ण, राधा समेत कृष्ण, राधा समेत राधा समेत कृष्ण, राधा समेत राधा समेत कृष्ण, राधा समेत कृष्ण. नंदकुमार नवनीत चोर, नंदकुमार नवनीत चोर, नंदकुमार नवनीत चोर, नंदकुमार नवनीत चोर, नंदकुमार नवनीत
ನವನೀತ ಚೋರ ನಂದಕುಮಾರ ನವನೀತ ಚೋರ ವೃಂದಾವನ ಗೋವಿಂದ ಮುರಾರೇ ನಂದಕುಮಾರ ನವನೀತ ಚೋರ ವೃಂದಾವನ ಗೋವಿಂದ ಮುರಾರೇ ರಾಧಾ ಸಮೇತ ಕೃಷ್ಣ ರಾಧಾ ಸಮೇತ ಕೃಷ್ಣ ಗೋಪಿ ಮನೋಹರ ಗೋಕುಲ ಬಾಲ ಶೋಭಿತ ಮುರಳಿ ಗಾನ ವಿಲಾಸ ಶೋಭಿತ ಮುರಳಿ 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 वीणापाणि विश्वकल्याणी वीणापाणि विश्वकल्याणी गायन नर्तनानन्द प्रदायिनी वीणापाणि विश्वकल्याणी गायन नर्तनानन्द प्रदायिनी वीणापाणि विश्वकल्याणी गायन नर्तनानन्द प्रदायिनी वीणापाणि विश्वकल्याणी गायन प्रदायिनी वीणापाणि विश्वकल्याणी ಮೌನದ ಗಾಯನ ಹಣದ ನರ್ತನ ಧ್ಯಾನದ ಕಿವಿಗಳು ಗಮೃದ ಸಾಧನ ಮೌನದ ಗಾಯನ ಹಣದ ನರ್ತನ ಧ್ಯಾನದ ಕಿವಿಗಳು ಗಮೃದ ಸಾಧನ ವೀಣಾಪಾಣಿ ವಿಶ್ವಕಲ್ಯಾಣಿ ಗಾಯನ ನರ್ತನ ನಂದ ಪ್ರದಾಯಿನಿ ವೀಣಾಪಾಣಿ ವಿಶ್ವಕಲ್ಯಾಣಿ ಗಾಯನ ನರ್ತನ ನಂದ ಪ್ರದಾಯಿನಿ ವೀಣಾಪಾಣಿ ವಿಶ್ವಕಲ್ಯಾಣಿ ಯುಗ ಯುಗದಿಲ್ಲದಲ್ಲಿ ಜಗಕ್ಕೆ ನಿನ್ನೊಳವಿನ ಸೊಗವನಿಸೂಸುದೆ ನಗುದೇ ಯುಗ ಯುಗದಿಲ್ಲದಲ್ಲಿ ಜಗಕ್ಕೆ ನಿನ್ನೊಳವಿನ ಸೊಗವನಿಸೂಸುದೆ ನಗುದೇ
ಯುಗ ಯುಗದಲ್ಲಿ ಜಗಗೆ ನಿನ್ನೊಳವೀನ ಸೊಗವನಿಸೂಸುತ್ತ ನಗುದೇನಿ ಯುಗ ಯುಗದಲ್ಲಿ ಜಗಕ್ಕೆ ನಿನ್ನೊಳವೀನ ಸೊಗವನಿಸೂಸುದೆ ನಗುದೇನಿ ಯುಗ ಯುಗದಲ್ಲಿ ಜಗಗೆ ನಿನ್ನೊಳವೀನ ಸೊಗವನಿಸೂಸುದ ನಗುದೇನಿ ಯುಗ ಯುಗದಲ್ಲಿ ಜಗಕ್ಕೆ ನಿನ್ನೊಳವೀನ ಸೊಗವನಿಸೂಸುದ ನಗುದೇನಿ ಮುಗುದನಾಗಿ ನೋಡ್ಬೇನು ಸೊಗಸಿನ ಕೇಶವ ಮುಗಿಯದೆ ಮರಿಯುದೆ ಬಗೆ ಬಗೆದಾರೋ ವೇಣಾವಾಣಿ ವಿಶ್ವಕಲ್ಯಾಣಿ ಗಾಯನ ನರ್ತನ ನದ ಪ್ರದಾಯಿನಿ ವೇಣಾವಾಣಿ ವಿಶ್ವಕಲ್ಯಾಣಿ ಗಾಯನ ನರ್ತನ ನದ ಪ್ರದಾಯಿನಿ ವೇಣಾವಾಣಿ ವಿಶ್ವಕಲ್ಯಾಣಿ 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 ಕಲ್ಯಾಣಿ ಕಲ್ಯಾಣಿ. ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ವಿಶ್ವಾಧಿಪತೆ ವಿದ್ಯಾಧಿಪತೆ ಈಶತ್ವ ತಂಡದಿಂದ. ಇನ್ನು ಮುಂದಕ್ಕೆ ವಶಿತ್ವ ತಂಡ ತಯಾರಾಗಿರಬೇಕು. ಇದೀಗ ವಿಶ್ವಾಧಿಪತೆ ವಿದ್ಯಾಧಿಪತೆ. ವಿಶ್ವಾಧಿಪತೆ ವಿಶ್ವಾಧಿಪತೆ ವಿದ್ಯಾಧಿಪತೆ ವಿವೇಕಾಧಿಪತೆ ವಿಜಯ ಗಣಪತೆ 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 ವಿಶ್ವಾಧಿಪತೆ ವಿದ್ಯಾಧಿಪತೆ ವಿವೇಕಾಧಿಪತೆ
ಸೇವಿದ ಸೂತ್ರಧಾರ ಗಣಾದಿ ಸೇವಿದ ಸುರ ನರ ಸೇವಿದ ಹರ ಶಂಕರ ಸುತ ಸೂತ್ರಧಾರ ಗಣಾದಿ ಸೇವಿದ ಸುರ ನರ ಸೇವಿದ ಹರ ಶಂಕರ ಸುತ ಸೂತ್ರಧಾರ ಗಣಾದಿ ಸೇವಿದ ಸುರ ನರ ಸೇವಿದ ಹರ ಶಂಕರ ಸುತ ಈಶ್ವಾಧಿಪತೆ ವಿದ್ಯಾಧಿಪತೆ ವಿವೇಗಾಧಿಪತೆ ವಿಜಯ ಗಣಪತೆ ವಿಶ್ವಾಧಿಪತೆ ವಿದ್ಯಾಧಿಪತೆ ವಿವೇಗಾಧಿಪತೆ ವಿಜಯ ಗಣಪತೆ 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 ಅಷ್ಟಸಿದ್ಧಿ ವರಪ್ರದಾಯಕ ಆದಿಮೂಲ ತ್ರಿಲೋಕಪಾಲಕ 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 ಅನಂತ ಗುಣ ಕಲ್ಯಾಣ ಭೂಷಣ ದೇವಿ ಶಾರದ ದಾಸವಂದಿತ ಅನಂತ ಗುಣ ಕಲ್ಯಾಣ ಭೂಷಣ ದೇವಿ ಶಾರದ ದಾಸ ವಂದಿತ ಅಷ್ಟಸಿದ್ಧಿ ವರಪ್ರದಾಯಕ ಆದಿಮೂಲ ತ್ರಿಲೋಕಪಾಲಕ ಅನಂತ ಗುಣ ಕಲ್ಯಾಣ ಭೂಷಣ ದೇವಿ ಶಾರದ ದಾಸ ವಂದಿತ ವಿಶ್ವಾಧಿಪತೆ ವಿದ್ಯಾಧಿಪತೆ ವಿವೇಗಾಧಿಪತೆ ವಿಜಯ ಗಣಪತೆ 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 ವಿಶ್ವಾಧಿಪತೆ ವಿದ್ಯಾಧಿಪತೆ ವಿಜಯ ಗಣಪತೆ 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 ಗಣಪತೆ
ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ದೇವರ ನಾಮ ಭಜರೆ ಹನುಮಂತ ವಶಿತ್ವ ತಂಡದಿಂದ. ರಾಮ ಶ್ರೀರಾಮ ರಾಮ 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 ಶ್ರೀರಾಮ ರಾಮ 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 ಶ್ರೀರಾಮ ರಾಮ ರಾಮ മനോജവം മാരുത തുല്യവേഗം ജിതേന്ദ്രിയം ബുദ്ധിമാതാമരിഷ്ടം വാദാത്മജം വാനര യൂതമുഖ്യം ശ്രീരാമദൂതം ശിരസാ നമാമി ശിരസാ നമാമി ശിരസാ നമാമി നാമസുദേവം ഭജ സഖസിംഹം ഭൂസുരശ്രേഷ്ഠം കോമളകായം നാമസുദേവം ഭജ സഖസിംഹം ഭൂസുരശ്രേഷ്ഠം ഭജതേ ഹനുമന്തം മാനസ ഭജതേ ഹനുമന്തം മൂർഖനിശാചര വനസംഹാരം സീതാ ദുഃഖ വിനാശകരം മൂർഖനിശാചര വനസംഹാരം സീതാ ദുഃഖ വിനാശകരം മൂർഖനിശാചര മൂർഖനിശാചര സീതാ ദുഃഖ വിനാശകരം മൂകനിശാചര വനസംഹാരം സീതാ ദുഃഖ വിനാശകരം വനസംഹാരം സീതാ ദുഃഖ വിനാശകരം ഭജരേ ഹനുമന്തം മാനസ ഭജരേ ഹനുമന്തം ഹനുമന്തം പരമാനന്ദ ഗുണോദയ ചരിതം കരുണാരസ സമ്പൂർണ്ണ സുഭരിതം പരമാനന്ദ
ಗುಣೋದಯ ಚರಿತಂ ಕರುಣಾರಸ ಸಂಪೂರ್ಣ ಸುಭರಿದಂ ಪರಮಾನಂದ ಗುಣೋದಯ ಚರಿತಂ ಕರುಣಾರಸ ಸಂಪೂರ್ಣ ಸುಭರಿದಂ ಭಜನೆ ಹನುಮಂತಂ ಮಾನಸ ಭಜನೆ ಹನುಮಂತಂ ಹನುಮಂತಂ ಗುರುಜನ ಕೇಶವ ಕದಳಿ ರಂಗಂ ಸ್ಥಿರ ಸದ್ಭಕ್ತಂ ಮುಖ್ಯ ಪ್ರಾಣಂ ಗುರುಜನ ಕೇಶವ ಕದಳಿ ರಂಗಂ ಸ್ಥಿರ ಸದ್ಭಕ್ತಂ ಮುಖ್ಯ ಪ್ರಾಣಂ ಮುಖ್ಯ ಪ್ರಾಣಂ ಮುಖ್ಯ ಪ್ರಾಣಂ ಮುಖ್ಯ ಪ್ರಾಣಂ ಮುಖ್ಯ ಪ್ರಾಣಂ ಮುಖ್ಯ ಪ್ರಾಣಂ ಆಂಜನೇಯ ಗುರುಜನ ಕೇಶವ ಕದಳಿ ರಂಗಂ ಸ್ಥಿರ ಸದ್ಭಕ್ತಂ ಮುಖ್ಯ ಪ್ರಾಣಂ ಗುರುಜನ ಕೇಶವ ಕದಳಿ ರಂಗಂ ಸ್ಥಿರ ಸದ್ಭಕ್ತಂ ಮುಖ್ಯ ಪ್ರಾಣಂ ಭಜರೆ ಹನುಮಂತಂ ಮಾನಸ ಹನುಮಂತಂ ಭಜರೆ ಹನುಮಂತಂ ಮಾನಸ ಭಜರೆ ಹನುಮಂತಂ 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 ಓ ಆಂಜನೇಯ ಸ್ವಾಮಿಯೇ ಆಂಜನೇಯ ಸ್ವಾಮಿಯೇ ಶರಣಂ ತಕ್ಕ ದಿಮಿಕಿಟ ತಕ ತಾಂ ತಜ್ಜೋಂ ತಕ ದಿಕ್ಕು ತದಿಗಿಣ್ಣತೊಂ ತಕ ದಿಕ್ಕು ತದಿಗಿಣ್ಣತೊಂ ತಕ ದಿಕ್ಕು ತದಿಗಿಣ್ಣತೊಂ ಶಿವ ಶಕ್ತಿ ಸುತನಾಗಿ ಜನಿಸಿದ ಶರವಣ ಧೀರ ಕುಮಾರ ದುಷ್ಟ ಜನ ಸಂಹಾರ ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ವೀರ ಕುಮಾರ ದುಷ್ಟ ಜನ ಸಂಹಾರ ದುಷ್ಟ ಜನ ಸಂಹಾರ ಶಿವಶಕ್ತಿ ಸುತನಾಗಿ ಜನಿಸಿದ ಶರವಣ ವೀರ ಕುಮಾರ ದುಷ್ಟ ಜನ ಸಂಹಾರ ದುಷ್ಟ ಜನ ಸಂಹಾರ ತಾಂ ತತ್ತಜ್ಜಿ ಧೀಂ ತತ್ತಣ್ಣ ತೋಂ ತಜ್ಜೊಣ್ಣು ನಂ ತತ್ತಿಮ್ಮಿ ತಕ್ಕಿಟ್ಟತ್ತೊಂ ತತ್ತಿ ಗಿಣ್ಣತ್ತೊಂ ತತ್ತಿ ಗಿಣ್ಣತ್ತೊಂ ತತ್ತಿ ಗಿಣ್ಣತ್ತೊಂ ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ ದೇವದಾನವರ ಸೇನಾಧಿಪತಿಯಾಗಿ ಗಣಪತಿಯ ಅನುಗ್ರಹದಿ ವಲ್ಲಿಯನು ವರಿಸಿ ತಜ್ಜೊಂ ತಣ್ಣ ತಜ್ಜೊಂ ಜೊಣ್ಣು ತಜ್ಜೊಂ
ದೇವಯಾನಿ ಶ್ರೀವಳ್ಳಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ ದೇವಯಾನಿ ಶ್ರೀವಳ್ಳಿ ಸಹಿತ ಭಕ್ತರ ಪೊರೆಯೋ ಶ್ರೀ ಸುಬ್ರಹ್ಮಣ್ಯ ತರಿಗಿಟ ತಕ ತಕ್ಕ ಧಣಗಿಟ ತಕ ತಕ್ಕ ಜೊಣುಗಿಟ ತಕ ತಕ್ಕ ದಿಮಿಗಿಟ ತಕ ತಾಂ ತಚ್ಚೊಂ ತಕ ದಿಕ್ಕು ತದಿಗಿನ ತೊಂ ತಕ ದಿಕ್ಕು ತದಿಗಿನ ತೊಂ ತಕ ದಿಕ್ಕು ತದಿಗಿನ ತೊಂ ರಕ್ಕನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ದೇವಸೇನಾಪತೆ ತಾರಗನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ದೇವಸೇನಾಪತೆ ತಾರಗನ ಕೊಂದ ವೀರಾಗ್ರಣಿ ನೀನೆ ವೇಲಾಯುಧವ ಪಿಡಿದ ದೇವಸೇನಾಪತೆ ತಾಂ ತತ್ತದ್ದಿ ತತ್ತಣ್ಣ ತೋಂ ತಜ್ಜೊಣ್ಣು ನಂ ತದ್ದಿಮಿ ತಕ್ಕಿಟ್ಟ ತೊಂ ತತ್ತಿಗಿಣ್ಣ ತೊಂ ತತ್ತಿಗಿಣ್ಣ ತೊಂ ತತ್ತಿಗಿಣ್ಣ ತೊಂ ನಾಗರು ಬದಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತ ವತ್ಸಲ ಸ್ಕಂದ ನಾಗರೋ ಬದಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತವತ್ಸಲ ಸ್ಕಂದ ನಾಗರೋ ಬದಲಿರುವ ನಾಗೇಂದ್ರ ದೇವ ಗುಹನೆನಿಸಿದ ಭಕ್ತವತ್ಸಲ ಸ್ಕಂದ ತದ್ದಿ ತಜ್ಜೊಂ ದಣ್ಣ ತಜ್ಜೊಂ ಜೊಣ್ಣು ತಜ್ಜೊಂ ದಿಮ್ಮಿ ತಜ್ಜೊಂ ತದ್ದಿ ತಣ್ಣ ತಣ್ಣ ತಜ್ಜೊಣ್ಣು ತದ್ದಿಂಗಿಣ್ಣ ತೊಂ ಶಿವನಿಗೆ ಓಂಕಾರ ತತ್ವವನ್ನು ತಿಳಿಸಿದ ಮಹಾಚತುರ ಜ್ಞಾನ ನಿಧಿ ದೇವ ಶಿವನಿಗೆ ಓಂಕಾರ ತತ್ವವನ್ನು ಬೋಧಿಸಿದ ಮಹಾಚತುರ ಜ್ಞಾನ ನಿಧಿ ನೀನೆ ದೇವ ಶಿವನಿಗೆ ಓಂಕಾರ ತತ್ವವನ್ನು ಬೋಧಿಸಿದ ಮಹಾಚತುರ ಜ್ಞಾನ ನಿಧಿ ನೀನೆ ದೇವ ಸುಬ್ರಹ್ಮಣ್ಯ ಸ್ಕಂದ ಮಯೂರವಾಗನನೆ ಪಾರ್ವತಿ ಕುಮರನೆ ವಲ್ಲಿ ದೇವಸೇನಾ ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ದೇವಿ ಸ್ತುತಿ ಓಂಕಾರ ಬಿಂದು ರಾಗ ವಾಗಧೀಶ್ವರಿ ಆದಿತಾಳ. ಪ್ರಸ್ತುತಪಡಿಸುವವರು ಅಮರತ್ವ ತಂಡ. ಓಂ ಹ್ರೀಂ ಹೈಂ ಶ್ರೀಮಾದೇ ಶಿವಪ್ರಿಯಾಯ ನಮೋ ನಮಃ. ಓಂ ಹ್ರೀಂ ಹೈಂ
श्रीमाते शिवप्रिया नमो नमः। ॐ ह्रीं ह्रैं श्रीमाते शिवप्रिया नमो नमः। ॐ ह्रीं ह्रैं ओंकार बिंदु मध्य निलये ओंकार बिंदु मध्य निलये श्री चक्रराज राजेश्वरी 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 ओंकार बिंदु मध्य निलये वागीश्वरी वागीश्वरी सप्त मातृस्वरूपिणी कोलासुरन कोंद मूगांबिके वागीश्वरी सप्त मातृस्वरूपिणी कोलासुरन कोंद मूगांबिके वागीश्वरी सप्त मातृस्वरूपिणी कोलासुरन उत्तमूगांबिके वागीश्वरी सप्त मातृस्वरूपिणी कोलासुरन कोंद मूगांबिके वागीश्वरी सप्त मातृस्वरूपिणी कोलासुरन कोंद मूगांबिके ओंकार बिंदु मध्य निलये कालभैरव चामुंडेश्वरी महिषन संहरिಸಿ ಭಕ್ತರ ಮೊರೆಯ कालभैरवी ಚಾಮುಂಡೇಶ್ವರಿ महिषन ಸಂಹರಿಸಿ ಭಕ್ತರ ಮೊರೆಯ
ಇಷ್ಟಾರ್ಥಗಳನ್ನು ಕರುಣಿಸುತ್ತಾಯೇ ನಿನ್ನಯ ಚರಣಗೆ ನಮಿಪನು ದೇವಿ ನಿನ್ನಯ ಚರಣಗೆ ನಮಿಪನು ದೇವಿ ಕಾಳ ಭೈರವಿಯೇ ಚಾಮುಂಡೇಶ್ವರಿ ಮಹಿಷನ ಸಂಹರಿಸಿ ಭಕ್ತರ ಪೊರೆಯ ಇಷ್ಟಾರ್ಥಗಳನ್ನು ಕರುಣಿಸುತ್ತಾಯೇ ನಿನ್ನಯ ಚರಣಗೆ ನಮಿಪನು ದೇವಿ ಓಂಕಾರ ಮಧ್ಯ ನಿಲಯೇ ಶ್ರೀ ಚಕ್ರರಾಜ ರಾಜೇಶ್ವರಿ ಓಂಕಾರ ಮಧ್ಯ ನಿಲಯೇ ಶ್ರೀ ಚಕ್ರರಾಜ ರಾಜೇಶ್ವರಿ ಓಂಕಾರ ಬಿಂದು ಮಧ್ಯ ನಿಲಯೇ ಶ್ರೀ ಚಕ್ರರಾಜ ರಾಜೇಶ್ವರಿ 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 ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ಕೃತಿ ಶ್ರೀವಳ್ಳಿ ದೇವಸೇನಾಪತಿ, ರಾಗ ನಟಭೈರವಿ, ಆದಿತಾಳ. ಪ್ರಸ್ತುತಪಡಿಸುವ ಕಲಾವಿದೆಯರು ಬ್ರಹ್ಮತ್ವ ತಂಡ. ಮಗರಿ ಸಾರಿ ಗಾರಿ ಗಮ ಪದನಿ ದಮ ಪಮ ಗರಿ ಸರಿ ಪಮ ಪಮ ಗರಿ ಪಮ ಗರಿ ಸರಿ ಗರಿ ಗಮ ಗಮ ಪಮ ಪದ ಸರಿ ಗಮ ಪದನಿ ಸರಿ ಗಾರಿ ಸನಿ ದರೆ ಸಾ ನಿ ದಬ ಸಾ ನಿ ದಬ ದರೆ ಸಾ ನಿ ದಬ ಸಾ ನಿ ದಬ ಮದ ಮಗರಿ ಸರಿ ಗಮ ಪರೆ ಗಮ ಪದ ದ ನಿ ಸ ಗರಿ ಗರಿ ಸನಿ ದರೆ ಸ ಗರಿ ಸನಿ ದರೆ ಸ ನಿ ದಬ ಸ ನಿ ಗರಿ ಸನಿ ದರೆ ಸ ನಿ ದಬ ಪ ಮಗರಿ ಸ ಶ್ರೀ ವಲ್ಲಿ ದೇವಸೇ ನಾಪತೆ ಶ್ರೀ
श्रीवल्ली देवसेनापते श्री सुब्रह्मण्य नमोस्तुते 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 श्रीवल्ली देवसेनापते निनि सा 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 नि सा नि सा 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 नि सा नि सा नि सा दा पा सुवासिनी प्रिये माद सौमंगल्यवर्धिनी मांगल्यं देहि मे नित्यं श्री आनंदवल्ली नमोस्तुते श्रीवल्ली देवसेनापते श्री सुब्रह्मण्य नमोस्तुते श्रीवल्ली देवसेनापते श्री सुब्रह्मण्य नमोस्तुते श्रीवल्ली देवसेनापते श्री सुब्रह्मण्य नमोस्तुते 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 देवता सार्वभौम जय जय द्विषड्भुज कार्तिकेय अमेय देवता सार्वभौम जय जय द्विषड्भुज कार्तिकेय अमेय देवता सार्वभौम जय जय द्विषड्भुज देवता सार्वभौम जय जय द्विषड्भुज कार्तिकेय अमेय श्रीवल्ली देवसेनापते श्री सुब्रह्मण्य नमोस्तुते श्रीवल्ली देवसेनापते वसदा शिवकुमार विमानी गृद चित्रमयूरमा
ಶಿವಕುಮಾರ ವಿಮಾನೀಕೃತ ಚಿತ್ರಮಯೂರ ಶಿವಕುಮಾರ ಶಿವಕುಮಾರ ಮುರುಗಾಯ ಮುರುಗಾ ಶಿವಕುಮಾರ ಕುಮಾರ ಚಿತ್ರಮಯೂ ಶಿವಕುಮಾರ ಚಿತ್ರಮಯೂರ ಚಿತ್ರಮಯೂರ ಮಯೂರ ಚಿತ್ರಮಯೂರ ಚಿತ್ರಮಯೂರ ಮವಸದ ಶಿವಕುಮಾರ ವಿಮಾನೀಕೃತ ಚಿತ್ರಮಯೂ ಶ್ರುತಕಾಮಿತ ಫಲದಾಯಕ ಹತಶೂರ ಕರುಣಾ ಚಲಧರ ಜಗದೋಧಾರ ಶ್ರುತಕಾಮಿತ ಫಲದಾಯಕ ಹತಶೂರ ಕರುಣಾ ಜಲಧರ ಜಗದೋಧಾರ ಮವಸದ ಶಿವಕುಮಾರ ವಿಮಾನೀಕೃತ ಚಿತ್ರಮಯೂರ ಕಾಮಿತ ಫಲದಾಯಕ ಹತಶೂರ ಕರುಣಾ ಜಲಧರ ಜಗದೋಧಾರ ಶ್ರೀವಲ್ಲೇ ದೇವಸೆ ನಾಮದೆ ಶ್ರೀ ಸುಬ್ರಹ್ಮಣ್ಯ ನಮೋ ಸ್ತುತೆ ಶ್ರೀವಲ್ಲಿ ದೇವಸೇನಾಪತೆ ಶ್ರೀವಲ್ಲಿ ದೇವಸೇನಾಪತೆ ಶ್ರೀ ಸುಬ್ರಹ್ಮಣ್ಯ ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮದಿಂ ದಿವ್ಯಮಯೂರವಾಗಂ ರುದ್ರಸ್ಯ ಸೂನುಂ ಸುರಸೈನ್ಯನಾದಂ ಗುಹೋ ಶರಣಂ ಪ್ರಪದ್ಯೆ 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 ಶರಣಂ ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ಹರಿಸ್ಮರಣೆ, ರಾಗ ಯಮನ್ ಕಲ್ಯಾಣಿ, ಆದಿತಾಳ. ಪ್ರಸ್ತುತಪಡಿಸುವ ಕಲಾವಿದೆಯರು ಪ್ರಾಪ್ತಿ ತಂಡ.
ಹರಿಸ್ಮರಣೆ ಮಾಡು ನಿರಂತರ ಹರಿಸ್ಮರಣೆ ಮಾಡು ನಿರಂತರ ಪರಗತಿಗೆ ಇದು ನಿರ್ಧಾರ 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 ಹರಿ ಸ್ಮರಣೆ ಮಾಡು ನಿರಂತರ ಪರಗತಿಗೆ ಇದು ನಿರ್ಧಾರ ಹರಿ ಸ್ಮರಣೆ ಮಾಡು ನಿರಂತರ ಪರಗತಿಗೆ ಇದು ನಿರ್ಧಾರ ಹರಿ ಸ್ಮರಣೆ ಮಾಡು ನಿರಂತರ ದುರಿದ ಜಗಕ್ಕೆ ಕಂಡೀರವನೆನಿಸಿದ ಶರಣಾಗದ ರಕ್ಷಕ ಪಾವನಿ ದುರಿದ ಜಗಕ್ಕೆ ಕಂಡೀರವನೆನಿಸಿದ ಶರಣಾಗದ ರಕ್ಷಕ ಪಾವನಿ ದುರಿದ ಗಮ ದುರಿದ ಜಗಕ್ಕೆ ದುರಿದ ಜಗಕ್ಕೆ ಕಂಡೀರವ ದುರಿದ ಗಜಕ್ಕೆ ಕಂಡೀರವನೆನಿಸಿದ ಶರಣಾಗತ ರಕ್ಷಕ ಪಾವನಿ ದುರಿದ ಜಗಕ್ಕೆ ಕಂಡೀರವನೆನಿಸಿದ ಶರಣಾಗತ ರಕ್ಷಕ ಪಾವನಿ ದುರಿದ ಜಗಕ್ಕೆ ಕಂಡೀರವನೆನಿಸಿದ ಶರಣಾಗತ ರಕ್ಷಕ ಪಾವನಿ ಹರಿ ಸ್ಮರಣೆ ಮಾಡು ನಿರಂತರ ಪರಗತಿಗೆ ಇದು ನಿರ್ಧಾರ ಹರಿ ಸ್ಮರಣೆ ಮಾಡು ನಿರಂತರ ತರುಣಿ ದ್ರೌಪದಿ ಮೊರೆಯಿಟ್ಟಾಕ್ಷಣ ಬರದಿಂದ ಅಕ್ಷಯವಿತ ಮಹಾತ್ಮನ ತರುಣಿ ದ್ರೌಪದಿ ಮೊರೆಯಿಟ್ಟಾಕ್ಷಣ ಬರದಿಂದ ಅಕ್ಷಯವಿತ ಮಹಾತ್ಮನ ತರುಣಿ ದ್ರೌಪದಿ
ಮೊರೆಯಿಟಾಕ್ಷಣ ಭರದಿಂದ ಅಕ್ಷಯವಿದ್ದ ಮಹಾತ್ಮನ ತರುಣಿ ದ್ರೌಪದಿ ಮೊರೆಯಿಟಾಕ್ಷಣ ಭರದಿಂದ ಅಕ್ಷಯವಿದ್ದ ಮಹಾತ್ಮನ ಹರಿ ಸ್ಮರಣೆ ಮಾಡು ನಿರಂತರ ಶ್ರೀಶ ಪುರಂತರ ವಿಠಲರಾಯನ ಸೃಷ್ಟಿ ಗೊಡೆಯನ ಮುಟ್ಟಿ ಭಜಿಸಿನಿ ಶ್ರೀಶ ಪುರಂದರ ವಿಠಲರಾಯನ ಸೃಷ್ಟಿ ಗೊಡೆಯನ ಮುಟ್ಟಿ ಭಜಿಸಿ ನೀ ಶ್ರೀಶ ಪುರಂದರ ವಿಠಲರಾಯನ ಸೃಷ್ಟಿ ಗೊಡೆಯನ ಮುಟ್ಟಿ ಭಜಿಸಿ ನೀ ಹರಿ ಸ್ಮರಣೆ ಮಾಡು ನಿರಂತರ ಪರಗದಿಗೆ ಇದು ನಿರ್ಧಾರ ಹರಿ ಸ್ಮರಣೆ ಮಾಡು ನಿರಂತರ ಹರಿ ಸ್ಮರಣೆ ಮಾಡು ಹರಿ ಸ್ಮರಣೆ ಮಾಡು ಹರಿ ಸ್ಮರಣೆ ಮಾಡು ಮಾಡು ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ನರಸಿಂಹ ಕೌತುವಂ ಪ್ರಸ್ತುತಪಡಿಸುವ ತಂಡ ಅಮರತ್ವ. ಇಲ್ಲಿಗೆ ಶಾಸ್ತ್ರೀಯ ನೃತ್ಯಗಳ ಮಾಲಿಕೆ ಮುಕ್ತಾಯಗೊಳ್ಳುತ್ತದೆ. ಇದು ಶಾಸ್ತ್ರೀಯ ನೃತ್ಯದ ಭಾಗದ ಕಡೆಯ ನೃತ್ಯವಾಗಿರುತ್ತದೆ. ಇದೀಗ ನಿಮ್ಮ ಮುಂದೆ ನರಸಿಂಹ ಕೌತುವಂ. श्रीमत्पयोनिधि निकेतन चक्रपाणि भोगीन्द्र भोगी मणिराजित पुण्यमूर्ते योगीश शाश्वत शरण्य भवाब्दिपोद लक्ष्मी नृसिंह मम देहि करावलम्बं लक्ष्मी नृसिंह मम देहि करावलम्बम्। ॐ नमो नारसिंहाय ॐ नमो नारसिंहाय ॐ नमो नारसिंहाय ॐ नमो नारसिंहाय
ಉಗ್ರಾಯ ವೀರಾಯ ವಜ್ರಧನುಷಾಯ ಜ್ವಾಲಾ ಮಾಲಿನೆ ಜ್ವಲನ್ಮುಖಾಯ ಓಂ ನರಸಿಂಹಾಯ ಉಗ್ರಸಿಂಹಾಯ ದಂಬೋಲಿ ತೀಕ್ಷಣಕ ದಿವ್ಯಸಿಂಹಾಯ ಉಗ್ರಾಯ ವೀರಾಯ ವಜ್ರದ್ರಂಷ್ಟಾಯ ಜ್ವಾಲಾಮಾಲಿನೇ ಜ್ವಲನ್ಮುಖಾಯ ಓಂ ನರಸಿಂಹಾಯ ಉಗ್ರಸಿಂಹಾಯ ದಂಬೋಲಿ ತೀಕ್ಷ್ಣಕ ದಿವ್ಯಸಿಂಹಾಯ ಉಗ್ರಾಯ ವೀರಾಯ ವಜ್ರದ್ರಂಷ್ಟಾಯ ಜ್ವಾಲಾಮಾಲಿನೇ ಜ್ವಲನ್ಮುಖಾಯ ತಡಿಕು ಡಿಂಗ್ ಡಿಂಗ್ ಗುಗುತ ಡಿಂಗ್ ಡಿಂಗ್ ಗುತ ತೃಗತಣ ಜೋಣು ಡಿಡಿ ಗುಗುತ ಡಿಂಗ್ ಡಿಂಗ್ ತಡಿಕು ಡಿಂಗ್ ಡಿಂಗ್ ಗುಗುತ ಡಿಂಗ್ ಡಿಂಗ್ ಗುತ ತೃಗತಣ ಜೋಣು ಡಿಡಿ ಗುಗುತ ಡಿಂಗ್ ಡಿಂಗ್ ತತ್ತಿತ್ತ ದಿತ್ತಕ ದಿತ್ತಾಹ ಡಿಂಗ್ ಡಿಂಗ್ ತಕ ದಿತ್ತ ದಿತ್ತಕ ದಿತ್ತಾಹ ಡಿಂಗ್ ಡಿಂಗ್ ತತ್ತಿತ್ತ ದಿತ್ತಕ ತಕತಾಹ ಡಿಂಗ್ ಡಿಂಗ್ ತಕ ದಿತ್ತ ದಿತ್ತಕ ದಿತ್ತಾಹ ಡಿಂಗ್ ಡಿಂಗ್ ಮಹಾದ್ರಂಷ್ಟಾಯುಧ ಮಹಾಜ್ವಾಲಾಯ ಭೈರವಾಧಂಬರ ವಿಶ್ವಂಬರಾಯ ಘೋರ ವಿಕ್ರಮ ದೈತ್ಯ ದಾನವ ಭಂಜನ ಕ್ರೂರ ಹಿರಣ್ಯಕಶಿಪು ಧ್ವಂಸಕಾಯ ಮಹಾದ್ರಂಷ್ಟಾಯುಧ ಮಹಾಜ್ವಾಲಾಯ ಭೈರವಾಢಂಬರ ವಿಶ್ವಂಭರಾಯ ಘೋರ ವಿಕ್ರಮ ದೈತ್ಯ ದಾನವ ಭಂಜನ ಕ್ರೂರ ಹಿರಣ್ಯಕಶಿಪು ಧ್ವಂಸಕಾಯ ಮಹಾದ್ರಂಷ್ಟಾಯುಧ ಮಹಾಜ್ವಾಲಾಯ ಭೈರವಾಢಂಬರ ವಿಶ್ವಂಭರಾಯ ಘೋರ ವಿಕ್ರಮ ದೈತ್ಯ ದಾನವ ಭಂಜನ ಕ್ರೂರ ಹಿರಣ್ಯಕಶಿಪು ಧ್ವಂಸಕಾಯ ತಾನುಂ ತನಂ ತರಿತ ನಂ ತರಿತ ಕಿಟ ತೊಂ ತೊಂ ದಿಮ್ಮಿ ದಿಮ್ಮಿ ತಕಿಟ ತೊಂ ತೊಂ ತತ್ತೊಂ ತೊಂ ತಾನುಂ ತನಂ ತರಿತ ನಂ ತರಿತ ಕಿಟ ತೊಂ ತೊಂ ದಿಮ್ಮಿ ದಿಮ್ಮಿ ತಕಿಟ ತೊಂ ತೊಂ ತತ್ತೊಂ ತೊಂ ತತಿ ತಕಿಟ ದಣ್ಣ ತಕಿಟ ಜೊಣ್ಣು ತಕಿಟ ದಿಮ್ಮಿ ತಕಿಟ ತತಿಗಿಣ ತೊಂ ತತಿಂಗಿಣ ತೊಂ ತತ್ತಿಂಗಿಣ ತೊಂ ತರ್ತಿ ತಕಿಟ ದಣ್ಣ ತಕಿಟ ಜೊಣ್ಣು ತಕಿಟ ದಿಮ್ಮಿ ತತಿಗಿಣ ತೊಂ ತತಿಂಗಿಣ ತೊಂ ತತ್ತಿಂಗಿಣ ತೊಂ ಅಘೋರಾಯ ವಿಜಯ ನಾರಸಿಂಹಾಯ ಸಚ್ಚಿದಾನಂದ ಯೋಗ ಪ್ರತಿಮಾಯ ಪ್ರಹ್ಲಾದ ಪಾಲಕ ಶ್ರೀನಾರಸಿಂಹ ವೇದ್ಯಾಯ ವೇದಸೆ ಪುರುಷೋತ್ತಮಾಯ ಅಘೋರಾಯ ವಿಜಯ ನಾರಸಿಂಹಾಯ ಸಚ್ಚಿದಾನಂದ ಯೋಗ ಸಿಂಹಾಯ ಪ್ರಹ್ಲಾದ ಪಾಲಕ ಶ್ರೀನಾರಸಿಂಹ ವೇದ್ಯಾಯ ವೇದಸೆ ಪುರುಷೋತ್ತಮಾಯ ಅಘೋರಾಯ ವಿಜಯ ನಾರಸಿಂಹಾಯ ಸಚ್ಚಿದಾನಂದ ಯೋಗ ಸಿಂಹಾಯ ಪ್ರಹ್ಲಾದ ಪಾಲಕ ಶ್ರೀನಾರಸಿಂಹ ವೇದ್ಯಾಯ ವೇದಸೆ ಪುರುಷೋತ್ತಮಾಯ ತ್ರಿಗಿಡ ತತ್ತರಿ ತ್ರಿಗಿಡ ತತ್ತಣ್ಣ ತ್ರಿಗಿಡ ತಜ್ಜೊಣ್ಣು ತ್ರಿಗಿಡ ತದ್ದಿಮ್ಮಿ ತರ್ರಿ ತತ್ತಣ್ಣ ಜೊಣ್ಣು ದಿಮ್ಮಿ ತಕ್ಕಿಟ ದಿಮ್ 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 ತ್ರಿಗಿಡ ತತ್ತರಿ ತ್ರಿಗಿಡ ತತ್ತಣ್ಣ ತ್ರಿಗಿಡ ತಜ್ಜೊಣ್ಣು ತ್ರಿಗಿಡ ತದ್ದಿಮ್ಮಿ ತರ್ರಿ ತತ್ತಣ್ಣ ಜೊಣ್ಣು ದಿಮ್ಮಿ ತಕ್ಕಿಟ ದಿಮ್ 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 ತಾಂ ತಕ್ಕಿಟ ದಿಮ್ ತಕ್ಕಿಟ ತೋಂ ತಕ್ಕಿಟ ನಂ ತಕ್ಕಿಟ ತದ್ದಿಂಗಿಣ್ಣ ತೋಂ ತದ್ದಿಂಗಿಣ್ಣ ತೋಂ ತದ್ದಿಂಗಿಣ್ಣ ತೋಂ ತಾಂ ತರಿಗಿಡದಗ ದಿಮ್ ತರಿಗಿಡದಗ ತೋಂ ತರಿಗಿಡದಗ ನಂ ತರಿಗಿಡ ತದ್ದಿಂಗಿಣ್ಣ ತೋಂ ತದ್ದಿಂಗಿಣ್ಣ ತೋಂ ತದ್ದಿಂಗಿಣ್ಣ ತೋಂ ಲಕ್ಷ್ಮೀ ನೃಸಿಂಹ ಭಕ್ತ ಪರಿಪಾಲಕ ಶರಣಾಗತ ವತ್ಸಲ ಶಾಂತ ರೂಪ ಲಕ್ಷ್ಮೀ ನೃಸಿಂಹ ಭಕ್ತ ಪರಿಪಾಲಕ ಶರಣಾಗತ ವತ್ಸಲ ಶಾಂತರೂಪ ಲಕ್ಷ್ಮೀ ನೃಸಿಂಹ ಭಕ್ತ ಪರಿಪಾಲಕ ಶರಣಾಗತ ವತ್ಸಲ ಶಾಂತರೂಪ ಓಂ ನರಸಿಂಹ ನಮಸ್ತೆ ನಮಸ್ತೆ ಓಂ ನರಸಿಂಹ ನಮಸ್ತೆ ನಮಸ್ತೆ ಮಹಾನರಸಿಂಹ ನಮಸ್ತೆ ನಮಸ್ತೆ ಮಹಾನರಸಿಂಹ ನಮಸ್ತೆ ನಮಸ್ತೆ ಮಹಾನರಸಿಂಹ ನಮಸ್ತೆ 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 ನಮಸ್ತೆ
ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮೆಲ್ಲ ಗುರುಕುಲದ ವಿದ್ಯಾರ್ಥಿಗಳ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಎಲ್ಲ ನಮ್ಮ ಗುರುಕುಲದ ಪೋಷಕರು ಹಾಗೆ ನಮ್ಮೆಲ್ಲ ಬಂಧು ಮಿತ್ರರಿಗೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ವಿಶೇಷ ಅಂದರೆ ಇಷ್ಟು ಹೊತ್ತು ಮಕ್ಕಳ ಕಾರ್ಯಕ್ರಮವನ್ನು ನೋಡಿದರೆ, ಇನ್ನು ಮುಂದಕ್ಕೆ ಮಕ್ಕಳ ಪೋಷಕರ ನೃತ್ಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕಿಂತಲೂ ಮುಂಚಿತವಾಗಿ ನಮ್ಮ ಮಕ್ಕಳ ಮುಖ ಯಾವತ್ತಿದ್ರೂ ಸುಂದರವೇ. ಆ ಸುಂದರವಾದ ಮುಖವನ್ನು ಮತ್ತಷ್ಟು ಸುಂದರಗೊಳಿಸಿದಂತಹ ನಮ್ಮ ಗೆಳೆಯರಿದ್ದಾರೆ. ಪ್ರಸಾದನದಲ್ಲಿ ಸಹಕರಿಸಿದಂಥ ನಮ್ಮ ಗೆಳೆಯರು ಮಧು ತುಮಿನಾಡು ವೇದಿಕೆಗೆ ಬರಬೇಕು. ನಾವು ನೀಡುವಂತಹ ಸಣ್ಣ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇವರಿಗೆ ಸಹಕರಿಸಿದಂತಹ ಕಿರಣ್, ಗೌತಮ್ ಹಾಗೆ ದೀಪಿಕಾ ಇವರು ಕೂಡ ವೇದಿಕೆಗೆ ಬರಬೇಕು. ಪ್ರೀತಿಯಿಂದ ಕರೆದಾಗ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕರಿಸ್ತಾ ಬಂದಿದ್ದಾರೆ. ಮಧು ತುಮಿನಾಡು, ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ಅವರ ತಂಡಕ್ಕೆ ಹಾಗೆ ಕಿರಣ್ ರವರು, ಗೌತಮ್ ಹಾಗೆ ದೀಪಿಕಾ, ಧನ್ಯವಾದಗಳು ಮಧು ತುಮಿನಾಡು ಹಾಗೆ ಅವರ ತಂಡದವರಿಗೆ. ಮುಂದಕ್ಕೆ ನಮಗೆ ಇಷ್ಟು ಹೊತ್ತು ನಮ್ಮ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೆ ಸುಂದರವಾದ ಒಂದು ಸಂಗೀತ ಲೋಕವನ್ನೇ ತೆರೆದಿಟ್ಟಂತಹ ನಮ್ಮ ನೆಚ್ಚಿನ ಮಿತ್ರರಾದಂತಹ ಇಂದು ಹಾಡುಗಾರಿಕೆಯಲ್ಲಿ ನಮಗೆ ಸಹಕರಿಸಿದವರು ಸ್ವರಾಗ್ ಕಣ್ಣೂರು, ಹಾಗೆ ಮೃದಂಗದಲ್ಲಿ ಸುರೇಶ್ ಬಾಬು, ಹಾಗೆ ಪಿಟೀಲಿನಲ್ಲಿ ರಾಜೇಶ್ ಕ್ಯಾಲಿಕಟ್, ಇವರೆಲ್ಲ ವೇದಿಕೆಗೆ ಬಂದು ನಮ್ಮ ಗುರುಕುಲ ನೀಡುವಂತಹ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವರಾಗ್ ಸರ್.
ಜೋರಾದ ಚಪ್ಪಾಳೆ. ಸಂಗೀತ ಸರಸ್ವತಿಯನ್ನೇ ಒಲಿಸಿಕೊಂಡವರು ಅದ್ಭುತವಾದ ಕಂಠದಿಂದ ನಮ್ಮೆಲ್ಲರನ್ನ ರಂಜಿಸಿದ್ದಾರೆ. ಸುರೇಶ್ ಬಾಬು ಸರ್ ನಮಗಿಂದು ಮೃದಂಗದಲ್ಲಿ ಸಹಕರಿಸಿದವರು. ಸಾಕ್ಷಾತ್ ಶಿವನ ನಂದಿಯೇ ಬಂದು ಮೃದಂಗವನ್ನು ನುಡಿಸ್ತಾ ಅನುಭವವನ್ನು ನಮಗೆ ತಂದಿಟ್ಟಿದ್ದಾರೆ. ಹಾಗೆ ನಮಗೆ ಪಿಟೀಲಿನಲ್ಲಿ ಸಹಕರಿಸಿದಂತಹ ರಾಜೇಶ್ ಕ್ಯಾಲಿಕಟ್ ಅವರು ಕೂಡ ವೇದಿಕೆಗೆ ಬರಬೇಕು. ಆ ಪಿಟೀಲಿನ ಮಾಧುರ್ಯದಲ್ಲಿ ನಮ್ಮನ್ನ ಸಂಗೀತ ಲೋಕಕ್ಕೆ ಕೊಂಡೊಯ್ದಿದ್ದಾರೆ. ಇನ್ನು ಮುಂದಕ್ಕೆ ನಿಮಗೆಲ್ಲರೂ ತಿಳಿದಿರುವಂತೆ ಕಳೆದ ಡಿಸೆಂಬರ್ 25ರಂದು ಉಳ್ಳಾಲದ ಭಾರತ ಹೈಸ್ಕೂಲ್ ಪ್ರೌಢಶಾಲೆಯಲ್ಲಿ ಮಂತ್ರೋತ್ಸವ ಎನ್ನುವಂತಹ ಕ್ರೀಡಾಕೂಟವನ್ನು ಈ ದಶಮಾನೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದೆವು. ಅದರಲ್ಲಿ ವಿಜೇತರಾದಂತಹ ಅನೇಕ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಇದೀಗ ಪ್ರಶಸ್ತಿಯನ್ನು ನೀಡಲಿಕ್ಕಿದ್ದೇವೆ. ಆದಷ್ಟು ಬೇಗ ಬಂದು, ಯಾಕಂತ ಹೇಳಿದರೆ ಈಗಾಗಲೇ ಸಮಯ ಮೀರಿ ಹೋಗಿದೆ, ಆದಷ್ಟು ಬೇಗ ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಪ್ರಶಸ್ತಿ ವಿವರವನ್ನು ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶೈನಾ ಶ್ರವಣ್ ಈಗ ಓದಿ ಹೇಳಲಿಕ್ಕಿದ್ದಾರೆ. ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಮತಿ ಶಕೀಲಾ ಜನಾರ್ದನ್ ರವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. Ball passing, LKG UKG ವಿಭಾಗ. First place Haviksh LK, second place RVAS. Haviksh LK first prize, second place RVAS. ಒಂದನೇ ಎರಡನೇ ವಿಭಾಗದಲ್ಲಿ ಫಸ್ಟ್ ಪ್ಲೇಸ್ ಆಪ್ತಿ AS, ಸೆಕೆಂಡ್ ಪ್ಲೇಸ್ ಆರುಷಿ ಏಮಾಲ್. ಎಲ್ಲ ವಿದ್ಯಾರ್ಥಿಗಳು ತಯಾರಾಗಿರಬೇಕು. ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳು ಸಾಲಾಗಿ ನಿಂತುಕೊಂಡಿರಿ. ಮೂರನೇ ನಾಲ್ಕನೇ ವಿಭಾಗದಲ್ಲಿ ಸಾನ್ನಿಧ್ಯ ಫಸ್ಟ್ ಪ್ಲೇಸ್, ಧನ್ವಿ ಸೂರಜ್ ಸೆಕೆಂಡ್ ಪ್ಲೇಸ್. ಸಾನ್ನಿಧ್ಯ ಫಸ್ಟ್ ಪ್ಲೇಸ್, ಧನ್ವಿ ಸೂರಜ್ ಸೆಕೆಂಡ್ ಪ್ಲೇಸ್. ವಿಕೆಟಿಗೆ ಗುಂಡು ಎಸೆಯುವುದು
LKG UKG ವಿಭಾಗದಲ್ಲಿ ಅಹಲ್ಯ ಕಿರಣ್ ಫಸ್ಟ್ ಪ್ಲೇಸ್, ಅಹಲ್ಯ ಕಿರಣ್. ಸೆಕೆಂಡ್ ಪ್ಲೇಸ್ RVAS. ಅಹಲ್ಯ ಕಿರಣ್. ಒಂದನೇ ಎರಡನೇ ವಿಭಾಗದಲ್ಲಿ ಫಸ್ಟ್ ಪ್ಲೇಸ್ ಸಾಧ್ವಿ ಆಳ್ವಾ, ಸಾಧ್ವಿ ಆಳ್ವಾ ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಮಾಳ್ವಿ LK, ಧನ್ವಿ ಸೂರಜ್ ಸೆಕೆಂಡ್ ಪ್ಲೇಸ್. ಸಾಧ್ವಿ ಆಳ್ವಾ. ಸಾಧ್ವಿ ಆಳ್ವಾ. ಸಾಧ್ವಿ ಆಳ್ವಾ, ಮಾಳ್ವಿ, ದಿವ್ಯ ಸೂರಜ್. ಮೂರನೇ ನಾಲ್ಕನೇ ವಿಭಾಗದಲ್ಲಿ ಪ್ರಕೃತಿ S ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಯಶಿಕಾ PB, ಆರಾಧ್ಯ N ಸೆಕೆಂಡ್ ಪ್ಲೇಸ್. ಫಿಫ್ಟಿ ಮೀಟರ್ ರನ್ನಿಂಗ್ ರೇಸ್ LKG UKG ವಿಭಾಗದಲ್ಲಿ ಹಂಶಿಕಾ K ಫಸ್ಟ್ ಪ್ಲೇಸ್, RVAS ಸೆಕೆಂಡ್ ಪ್ಲೇಸ್. ಒಂದನೇ ಎರಡನೇ ವಿಭಾಗದಲ್ಲಿ ಆಪ್ತೆ AS ಫಸ್ಟ್ ಪ್ಲೇಸ್, ಶಿವಂ ಸೆಕೆಂಡ್ ಪ್ಲೇಸ್. ಮೂರನೇ ನಾಲ್ಕನೇ ವಿಭಾಗದಲ್ಲಿ ದಿಯಾ P ಕುಂದರ್ ಫಸ್ಟ್ ಪ್ಲೇಸ್, ಭುವನೇಶ್ SV ಸೆಕೆಂಡ್ ಪ್ಲೇಸ್. ಮೂರು ವರ್ಷದ ಕೆಳಗಿನ ಓಟ ಸ್ಪರ್ಧೆ ಹವೀಕ್ಷ್ LK ಫಸ್ಟ್ ಪ್ಲೇಸ್, ಮೋನಿಶಾ ಸೆಕೆಂಡ್ ಪ್ಲೇಸ್. ಹವೀಕ್ಷ್ LK ಫಸ್ಟ್ ಪ್ಲೇಸ್, ಮೋನಿಶಾ ಸೆಕೆಂಡ್ ಪ್ಲೇಸ್. ಫ್ರಾಗ್ ರೇಸ್ LKG UKG ವಿಭಾಗದಲ್ಲಿ RVAS ಫಸ್ಟ್ ಪ್ಲೇಸ್, ಅಹಲ್ಯ ಕಿರಣ್ ಸೆಕೆಂಡ್ ಪ್ಲೇಸ್.
ಒಂದನೇ ಎರಡನೇ ವಿಭಾಗದಲ್ಲಿ ಆಪ್ತಿ ಎಸ್ ಫಸ್ಟ್ ಪ್ಲೇಸ್, ಮಾಳ್ವಿ LK ಸೆಕೆಂಡ್ ಪ್ಲೇಸ್. ಮೂರನೇ ನಾಲ್ಕನೇ ವಿಭಾಗದಲ್ಲಿ ಆದ್ಯ ಎಮಾಲ್ ಫಸ್ಟ್ ಪ್ಲೇಸ್, ಅಕ್ಷರ ದಿನೇಶ್ ಉಳ್ಳಾಲ್ ಸೆಕೆಂಡ್ ಪ್ಲೇಸ್. ನೂರು ಮೀಟರ್ ಓಟ ಸ್ಪರ್ಧೆಯಲ್ಲಿ 5ರಿಂದ 7ನೇ ತರಗತಿ ವಿಭಾಗದಲ್ಲಿ MN ಶ್ರಾವಣಿ ಫಸ್ಟ್ ಪ್ಲೇಸ್, ವೈಷ್ಣವಿ ಸೆಕೆಂಡ್ ಪ್ಲೇಸ್. ಹೈಸ್ಕೂಲ್ ವಿಭಾಗದಲ್ಲಿ ರಿಶಾಲಿ SG ಫಸ್ಟ್ ಪ್ಲೇಸ್, ಶ್ರೇಯಾ ಎಂದ್ರಾವ್ ಸೆಕೆಂಡ್ ಪ್ಲೇಸ್. ಒಂಟಿ ಕಾಲು ಓಟ 5ರಿಂದ 7ನೇ ವಿಭಾಗ MN ಶ್ರಾವಣಿ ಫಸ್ಟ್ ಪ್ಲೇಸ್, ಮಾನ್ವಿ S ಸೆಕೆಂಡ್ ಪ್ಲೇಸ್. MN ಶ್ರಾವಣಿ ಫಸ್ಟ್ ಪ್ಲೇಸ್. ಹೈಸ್ಕೂಲ್ ವಿಭಾಗದಲ್ಲಿ ಹಿಂದಕ್ಕೆ ಓಡುವುದು ರಿಶಾಲಿ SG ಫಸ್ಟ್ ಪ್ಲೇಸ್, ತನಿಷ್ಕಾ ಸೆಕೆಂಡ್ ಪ್ಲೇಸ್. ಗೂಟ ಸುತ್ತುವಿಕೆ 5ರಿಂದ 7ನೇ ವಿಭಾಗದಲ್ಲಿ ಮನಸ್ವಿ ಫಸ್ಟ್ ಪ್ಲೇಸ್, ವೈಷ್ಣವಿ ಸೆಕೆಂಡ್ ಪ್ಲೇಸ್. ಹೈಸ್ಕೂಲ್ ವಿಭಾಗದಲ್ಲಿ ರಿಶಾಲಿ SG ಫಸ್ಟ್ ಪ್ಲೇಸ್, ಧನ್ವಿ ಸೆಕೆಂಡ್ ಪ್ಲೇಸ್. ಮಹಿಳೆಯರ ನಡೆಯುವ ಸ್ಪರ್ಧೆ ಮಹಾಲಕ್ಷ್ಮಿ ಫಸ್ಟ್ ಪ್ಲೇಸ್, ಸವಿತಾ ಶೆಟ್ಟಿ ಸೆಕೆಂಡ್ ಪ್ಲೇಸ್. ನೂರು ಮೀಟರ್ ಓಟ ಸ್ಪರ್ಧೆ ಮಹಿಳೆಯರ ವಿಭಾಗದಲ್ಲಿ ಸವಿತಾ ಶೆಟ್ಟಿ ಫಸ್ಟ್ ಪ್ಲೇಸ್, ರೂಪಾ ಪ್ರವೀಣ್ ಸೆಕೆಂಡ್ ಪ್ಲೇಸ್. ಗಂಡಸರಿಗೆ 100 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸಾಗರ್ ಉಳ್ಳಾಲ್, ದ್ವಿತೀಯ ನಾಗೇಶ್ ರಾವ್. ಡಾಸ್ ಬಾಲ್ ರಿಶಾಲಿ SG and ಗ್ರೂಪ್ ಫಸ್ಟ್ ಪ್ಲೇಸ್. ಎಲ್ಲ ಮಕ್ಕಳು ಬರಬೇಕು ಸ್ಟೇಜಿಗೆ. ಗ್ರೂಪ್ ರಿಶಾಲಿ and ಗ್ರೂಪ್ ಫಸ್ಟ್ ಪ್ಲೇಸ್, ರಿಷಾ and ಗ್ರೂಪ್ ಸೆಕೆಂಡ್ ಪ್ಲೇಸ್. ರಿಷಾ and ಗ್ರೂಪ್ ಸೆಕೆಂಡ್ ಪ್ಲೇಸ್.
Risha and group, second place. Throw ball, Danvi and group, first place. Risha and group, second place. ಮಹಿಳೆಯರ ಥ್ರೋ ಬಾಲ್ ಮಂಡ್ಯಾತ್ಯ, ಸಿಂಧು ಪ್ರಕಾಶ್ ಆ್ಯಂಡ್ ಗ್ರೂಪ್ ಫಸ್ಟ್ ಪ್ಲೇಸ್, ಗೀತಾ ಆ್ಯಂಡ್ ಗ್ರೂಪ್ ಸೆಕೆಂಡ್ ಪ್ಲೇಸ್. ಸಿಂಧು ಪ್ರಕಾಶ್ ಆ್ಯಂಡ್ ಗ್ರೂಪ್ ಫಸ್ಟ್ ಪ್ಲೇಸ್. ಟಗ್ ಆಫ್ ವಾರ್ ಮಹಿಳೆಯರ ವಿಭಾಗದಲ್ಲಿ ಸಿಂಧು ಪ್ರಕಾಶ್ ಆ್ಯಂಡ್ ಗ್ರೂಪ್ ಫಸ್ಟ್ ಪ್ಲೇಸ್, ಗೀತಾ ಆ್ಯಂಡ್ ಗ್ರೂಪ್ ಸೆಕೆಂಡ್ ಪ್ಲೇಸ್. ಗಂಡಸರ ವಿಭಾಗದಲ್ಲಿ ಟಗ್ ಆಫ್ ವಾರ್ ಗಣೇಶ್ ಆ್ಯಂಡ್ ಗ್ರೂಪ್ ಫಸ್ಟ್ ಪ್ಲೇಸ್, second place Shravan and group. Musical chair, Sunayana S. Kulal first prize, Vidyavati second place. ಟಗ್ ಆಫ್ ವಾರ್ ನಲ್ಲಿ ಸೆಕೆಂಡ್ ಪ್ಲೇಸ್ ಪಡೆದಂತವರು ಒಮ್ಮೆ ವೇದಿಕೆಗೆ ಬನ್ನಿ. ಪುರುಷರ ವಿಭಾಗದಲ್ಲಿ ಟಗ್ ಆಫ್ ವಾರ್ ನಲ್ಲಿ ಸೆಕೆಂಡ್ ಪ್ಲೇಸ್ ಪಡೆದವರು ವೇದಿಕೆಗೆ ಬನ್ನಿ. ಕ್ರಿಕೆಟ್ ಪಂದ್ಯಾಟದಲ್ಲಿ ಸಂಗ್ರಾಮ್ ಆ್ಯಂಡ್ ಗ್ರೂಪ್ ಫಸ್ಟ್ ಪ್ಲೇಸ್, ಲಕ್ಕಿ ಗೇಮ್ಸ್ ಯಶಿಕಾ PB ಫಸ್ಟ್ ಪ್ಲೇಸ್, ಮಹೇಶ್ ಬಂಗೇರ ಸೆಕೆಂಡ್ ಪ್ಲೇಸ್. ಯಾರದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಇಲ್ಲಿ ಬಂದು ತಿಳಿಸಿ. ಏನಾದರೂ ಆ ಕಡೆ ಈ ಕಡೆ ಆಗಿದ್ರೆ ದಯವಿಟ್ಟು ಬಂದು ತಿಳಿಸಿ. ಹಾಗೆ ಇನ್ನು ಮುಂದಕ್ಕೆ 2021-22 ಸಾಲಿನ
ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದಂತಹ ಉನ್ನತ ಶ್ರೇಣಿಗಳಲ್ಲಿ ತೇರ್ಗಡೆ ಹೊಂದಿದಂತಹ ಮಕ್ಕಳನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹೆಸರನ್ನು ಕರೆದಾಗ ವೇದಿಕೆಗೆ ಮಕ್ಕಳೊಟ್ಟಿಗೆ ಅವರ ಪೋಷಕರು ಕೂಡ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂತೋಷ್ ಶೆಟ್ಟಿಗಾರ್ ಹಾಗೂ ಲತಾ ಕುಮಾರಿ ಇವರ ಮಗಳಾದ ದಿವ್ಯಾ ಎಸ್ ಹಾಡಿನ ಜೊತೆ ನೃತ್ಯದ ಮೇಲೆ ಆಸಕ್ತಿ ಹೊಂದಿದ್ದು ವಿದ್ವಾನ್ ಶ್ರಾವಣ್ ಉಳ್ಳಾಲ್ರಲ್ಲಿ ಭರತನಾಟ್ಯ ಶಿಕ್ಷಣವನ್ನು ಪಡೆಯುತ್ತಿದ್ದಾಳೆ. 2021-22ರ ಜೂನಿಯರ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ಈ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ. ದಯವಿಟ್ಟು ದಿವ್ಯಾ ಎಸ್ ಮತ್ತು ಆಕೆಯ ಪೋಷಕರು ವೇದಿಕೆಗೆ ಬರಬೇಕು. ಹಾಗೆ ಈ ಸಭಾಂಗಣದ ಮ್ಯಾನೇಜರ್ ಆಗಿರುವಂತಹ ಮೊನಿಫಸ್ ಪಿಂಟೋ ಅವರು ಈಗ ನಮ್ಮೊಂದಿಗಿದ್ದಾರೆ. ಅವರು ವೇದಿಕೆಗೆ ಬಂದು ನಾವು ನೀಡುವಂತಹ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಿವ್ಯಾ ಎಸ್ನ ಪೋಷಕರು ದಯವಿಟ್ಟು ವೇದಿಕೆಗೆ ಬರಬೇಕು, ಆಸೀನರಾಗಬೇಕು. ಕಳೆದ 21-22ನೇ ಸಾಲಿನ ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ಸಾಲಿನ ಜೂನಿಯರ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುವಂತಹ ದಿವ್ಯಾ ಎಸ್ ಇವಳಿಗೆ ಈ ಸುಸಂದರ್ಭದಲ್ಲಿ ಅಭಿನಂದನಾ ಪೂರ್ವಕವಾಗಿ ಈ ಗೌರವವನ್ನು ನೀಡ್ತಾ ಇದ್ದೇವೆ. ಒಂದಕ್ಕೆ ಗಾಯತ್ರಿ ಅಡಪ್ಪ ಹಾಗೂ ಅವರ ಪೋಷಕರು ವೇದಿಕೆಗೆ ಬರಬೇಕು ಆದಷ್ಟು ಬೇಗ. ಜ್ಞಾನದೀಪ ಹೈಸ್ಕೂಲ್ನಲ್ಲಿ 9ನೇ ತರಗತಿಯಲ್ಲಿ ಕಲಿಯುತ್ತಿರುವ ಈಕೆ ಶ್ರೀ ಶಿವಕುಮಾರ್ ಅಡಪ್ಪ ಹಾಗೂ ಶ್ರೀಮತಿ ಕಸ್ತೂರಿ ಅಡಪ್ಪರವರ ಸುಪುತ್ರಿಯಾಗಿರುತ್ತಾಳೆ. ನೃತ್ಯ, ಚಿತ್ರಕಲೆ, ಸಂಗೀತ, ಭಾಷಾ ಕಲಿಕೆ ಹಾಗೂ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದವಳಾಗಿರುತ್ತಾಳೆ. ಹಾಗೆಯೇ ಚಿತ್ರಕಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಸ್ಕೌಟ್ಸ್ ಹಾಗೂ ಗೈಡ್ಸ್ನಲ್ಲಿ ದ್ವಿತೀಯ ಸೋಪಾನವನ್ನು ಮುಗಿಸಿರುತ್ತಾಳೆ. ಹಾಗೆ ಥ್ರೋಬಾಲ್ ಆಟದಲ್ಲಿ ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. 2021-22ರ ಜೂನಿಯರ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ಈ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ಈ ಸುಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ. ಧನ್ಯವಾದಗಳು. ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನು ಅಭಿನಂದಿಸಿ. ರಿಷಾ ಆರ್ಜಿ ತಮ್ಮ ಪೋಷಕರೊಂದಿಗೆ ವೇದಿಕೆಗೆ ಬರಬೇಕು. ಶ್ರೀಯುತ ರಮೇಶ್ ಹಾಗೂ ಶ್ರೀಮತಿ ಪ್ರಫುಲ್ಲ ಇವರ ಸುಪುತ್ರಿಯಾಗಿರುವಂತಹ ರಿಷಾ ಆರ್ಜಿ ಚಿತ್ರಕಲೆ ಹಾಗೂ ಸಂಗೀತದಲ್ಲಿ ಆಸಕ್ತಿ ಹೊಂದಿದವರಾಗಿರುತ್ತಾಳೆ. ಹಾಗೆಯೇ ವಿದ್ವಾನ್ ಶ್ರಾವಣ್ ಉಳ್ಳಾಲ್ರವಲ್ಲಿ ಭರತನಾಟ್ಯ ಶಿಕ್ಷಣವನ್ನು ಪಡೆಯುತ್ತಿರುತ್ತಾಳೆ. ಹಾಗೆ 2021-22ರ ಜೂನಿಯರ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದಂತಹ ಈ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ಈ ಸುಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ. ಹಾಗೆ ಮಾನ್ವಿ ಎಸ್,
ಮಾನ್ವಿ ಎಸ್ ಅವರ ಪೋಷಕರು ಹಾಗೂ ಒಟ್ಟಿಗೆ ವೇದಿಕೆಗೆ ಬರಬೇಕು. ಮಾನ್ವಿ ಎಸ್ ಅಸಿಸಿ ಸೆಂಟ್ರಲ್ ಸ್ಕೂಲ್ ಬಗಂಬಿಲ ಮಂಗಳೂರು, ಇಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ. ಈಕೆ ಮಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿರುವಂತಹ ಶ್ರೀ ಸಂತೋಷ್ ಕೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಪೆರ್ಮನ್ನೂರು ಇಲ್ಲಿ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಜಯಲಕ್ಷ್ಮಿ ಇವರ ಸುಪುತ್ರಿಯಾಗಿರುತ್ತಾಳೆ. ಈಕೆ ತನ್ನ 6ನೇ ವಯಸ್ಸಿನಲ್ಲಿ ಭರತನಾಟ್ಯವನ್ನು ಪೂಜ್ಯ ಶ್ರವಣ್ ಸರ್ ಇವರ ಮಾರ್ಗದರ್ಶನದಲ್ಲಿ ಪ್ರಾರಂಭಿಸಿರುತ್ತಾಳೆ. ಈಕೆಗೆ ನೃತ್ಯ, ಚಿತ್ರಕಲೆ, ಕ್ರಾಫ್ಟ್ ಮಾಡುವುದು, ಪುಸ್ತಕಗಳನ್ನು ಓದುವುದೆಂದರೆ ಬಲು ಅಚ್ಚುಮೆಚ್ಚು. ಕಲಿಕೆಯಲ್ಲಿಯೂ ಪ್ರತಿಭಾನ್ವಿತೆ, ಓಟ, ಗುಂಡೆಸತ ಮುಂತಾದ ಕ್ರೀಡಾ ಚಟುವಟಿಕೆಯಲ್ಲಿಯೂ ಆಸಕ್ತಿ ಹೊಂದಿದ್ದಾಳೆ. 2021-22ನೇ ಸಾಲಿನಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿದ ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣಳಾಗಿರುವಂತಹ ಈಕೆಯನ್ನು ಈ ಸುಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ. ಮುಂದಕ್ಕೆ ಶ್ರಾವಣಿ ಆರ್ಡಿ, ಶ್ರೀಯುತ ರವಿಚಂದ್ರ ಹಾಗೂ ಮೂಕಾಂಬಿಕ ದಂಪತಿಗಳ ಸುಪುತ್ರಿಯಾಗಿರುವಂತಹ ಶ್ರಾವಣಿ ಚಿತ್ರಕಲೆ ಹಾಗೆ ನೃತ್ಯ ಹಾಗೆ ಕ್ರೀಡಾಕೂಟಗಳಲ್ಲಿ ಆಸಕ್ತಿ ಹೊಂದಿದವರಾಗಿರುತ್ತಾರೆ. ಥ್ರೋಬಾಲ್, ಶಾರ್ಟ್ ಪುಟ್ ಮುಂತಾದ ಕ್ರೀಡೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಪಡೆದವಳಾಗಿರುತ್ತಾಳೆ. 2021-22ರ ಜೂನಿಯರ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದಂತಹ ಈ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ಈ ಸುಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ತನಿಷ್ಕಾ ಆರ್, ತಂದೆ ತನಿಷ್ಕಾ ಆರ್, ತಂದೆ ರಾಘವಯಸ್ ಹಾಗೂ ತಾಯಿ ಪ್ರತಿಭಾರ್ ಇವರ ಸುಪುತ್ರಿಯಾಗಿರುವಂತಹ ತನಿಷ್ಕಾ ಯಕ್ಷಗಾನ, ಕ್ರೀಡೆ, ನೃತ್ಯ ಮುಂತಾದ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ. ಹಾಗೆ ಭಾಷಣ, ನೃತ್ಯ ಮುಂತಾದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದಾಳೆ. 2012ರಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾಳೆ. ಹಾಗೆ ಪ್ರತಿ ವರ್ಷ ತೊಕ್ಕೊಟ್ಟು ಶ್ರೀಕೃಷ್ಣ ಸಮರ್ಪಣಾ ವೇದಿಕೆಯಲ್ಲಿ ಶ್ರೀಕೃಷ್ಣ ವೇಷ ಸ್ಪರ್ಧೆ ಹಾಗೂ ಭಾಷಣ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿರುತ್ತಾಳೆ. ಶ್ರೀ ಗಣೇಶೋತ್ಸವ ಸಮಿತಿ ವೀರಿಯಲ್ಲಿ ಪ್ರತಿ ವರ್ಷ ನಡೆಯುವ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿಕೆ ಮತ್ತು ಬಹುಮಾನವನ್ನು ಗಳಿಸಿರುತ್ತಾಳೆ. 2021-22ರ ಜೂನಿಯರ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಂಥ ಈ ಪ್ರತಿಭಾವಂತ ವಿದ್ಯಾರ್ಥಿನಿಯನ್ನು ಈ ಸುಸಂದರ್ಭದಲ್ಲಿ ಗುರುಕುಲವು ಅಭಿನಂದಿಸುತ್ತದೆ. ಮುಂದಕ್ಕೆ ವೈಷ್ಣವಿ ಎಸ್.ಕೆ. ಸೈಂಟ್ ಜೆರೋಸಾ ಹೈಸ್ಕೂಲ್ನಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಈಕೆ ಶ್ರೀಯುತ ಸುರೇಶ್ ಹಾಗೂ ಶ್ರೀಮತಿ ಆಶಾ ಸುರೇಶ್ ದಂಪತಿಗಳ ಸುಪುತ್ರಿಯಾಗಿರುತ್ತಾಳೆ. ನೃತ್ಯ, ಚಿತ್ರಕಲೆ ಹಾಗೂ ಯಕ್ಷಗಾನದಲ್ಲಿ ವಿಶೇಷ ಆಸಕ್ತಿ ಹೊಂದಿರುವಂತಹ ಈಕೆ ಕರಾಟೆಯಲ್ಲಿ ತಾಲೂಕು ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾಳೆ. ಹಾಗೆ ಮಿಸ್ ಟೀನ್ ಕರ್ನಾಟಕ 2022 ಇದರಲ್ಲಿ ಪ್ರಶಸ್ತಿಯನ್ನು ಪಡೆದಿರುತ್ತಾಳೆ. ಹಾಗೆ ಮಿಸ್ ಟ್ಯಾಲೆಂಟೆಡ್ ಟೀನ್ ಕರ್ನಾಟಕ ಹಾಗೆ ಫೇಸ್ ಆಫ್ NB ಗ್ರೂಪ್ ಇಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆದಿರುತ್ತಾಳೆ. ತ್ರಿಷಾ ಪಿ ಉಚ್ಚಿಲ್ ಪೋಷಕರೊಟ್ಟಿಗೆ ವೇದಿಕೆಗೆ ಬರಬೇಕು. ಶ್ರೀಯುತ ಪುಷ್ಪರಾಜ್ ಜಿ ಉಚ್ಚಿಲ್ ಹಾಗೂ ರೂಪಕಲಾ ಉಚ್ಚಿಲ್ ಇವರ ಸುಪುತ್ರಿಯಾಗಿರುವಂತಹ ತ್ರಿಷಾ ಸಂಗೀತ, ಕ್ರೀಡೆ ಹಾಗೂ ನೃತ್ಯದಲ್ಲಿ ಆಸಕ್ತಿ ಹೊಂದಿದವರಾಗಿರುತ್ತಾಳೆ. 2021-22ನೇ ಸಾಲಿನ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ನಡೆಸಿದಂತಹ ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದುವುದರೊಂದಿಗೆ ಮುಂದಿನ ಹಂತಕ್ಕೆ ತೇರ್ಗಡೆಯಾಗಿರುತ್ತಾಳೆ. ಗುರುಕುಲೋತ್ಸವದ ಈ ಸುಸಂದರ್ಭದಲ್ಲಿ ಅವಳನ್ನು ನಾವು ಅಭಿನಂದಿಸುತ್ತಿದ್ದೇವೆ.
ಚೇತನ ಎಸ್. ಚೇತನ ಎಸ್ ತಮ್ಮ ಪೋಷಕರೊಂದಿಗೆ ವೇದಿಕೆಗೆ ಬರಬೇಕು. ಶ್ರೀಯುತ ಸತೀಶ್ ಹಾಗೂ ಆಶಾ ದಂಪತಿಗಳ ಸುಪುತ್ರಿಯಾಗಿರುವಂತಹ ಚೇತನ ನೃತ್ಯ ಹಾಗೂ ಕ್ರೀಡೆಗಳಲ್ಲಿ ಆಸಕ್ತಿ ಹೊಂದಿದವಳಾಗಿರುತ್ತಾಳೆ. ಹಾಗೆ 2021-22ನೇ ಸಾಲಿನ ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದವಳಾಗಿರುತ್ತಾಳೆ. ಈಕೆಯನ್ನ ಈ ಗುರುಕುಲ ಉತ್ಸವದ ದಶಮಾನೋತ್ಸವದ ಸುಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ. ಹಾಗೆ ಸಿಯಾ ತಮ್ಮ ಪೋಷಕರೊಂದಿಗೆ ವೇದಿಕೆಗೆ ಬರಬೇಕು. ಸಿಯಾ ಸುವರ್ಣ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ 8ನೇ ತರಗತಿಯ ವಿದ್ಯಾರ್ಥಿ, ಉಳ್ಳಾಲಬೈಲ್ ನಿವಾಸಿಯಾಗಿರುವಂತಹ ಪದ್ಮನಾಭ ವಸಂತಿಯವರ ಪ್ರಥಮ ಪುತ್ರಿ, ಮಂತ್ರನಾಟ್ಯ ಕಲಾ ಗುರುಕುಲದ ಗುರುಗಳಾಗಿರುವಂತಹ ಶ್ರೀ ಶ್ರವಣ್ ಉಳ್ಳಾಲ್ ಅವರ ಶಿಷ್ಯಲಾಗಿ ಕಳೆದ 8 ವರ್ಷಗಳಿಂದ ಭರತನಾಟ್ಯವನ್ನು ಅಭ್ಯಾಸ ಮಾಡುತ್ತಿದ್ದಾಳೆ. ಅತಿ ಚಿಕ್ಕ ವಯಸ್ಸು ಅಂದರೆ ಸುಮಾರು 4 ವರ್ಷದವಳು ಆಗಿರುವಾಗಲೇ ಗುರುಕುಲಕ್ಕೆ ಅಭ್ಯಾಸಕ್ಕೆ ಬರುತ್ತಿದ್ದು ಇವಾಗ ಜೂನಿಯರ್ ಪರೀಕ್ಷೆಯನ್ನು ಸಂಪೂರ್ಣಗೊಳಿಸಿ ಸೀನಿಯರ್ ಭರತನಾಟ್ಯದ ಅಭ್ಯಾಸವನ್ನು ಮಾಡುತ್ತಿದ್ದಾಳೆ. ಹಾಗೆ 2021-22ನೇ ಸಾಲಿನ ಭರತನಾಟ್ಯ ಜೂನಿಯರ್ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡಿರುತ್ತಾಳೆ. ದಯವಿಟ್ಟು ಸಿಯಾ ಸುವರ್ಣ ಹಾಗೂ ಅವರ ಪೋಷಕರು ವೇದಿಕೆಗೆ ಬರಬೇಕು. ಧನ್ಯವಾದಗಳು. ಮುಂದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೂನಿಯರ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದಂತಹ ಮಕ್ಕಳು ಹಾಗೂ ಪೋಷಕರೆಲ್ಲ ಸೇರಿ ಸಂಸ್ಥೆಯ ಗುರುಗಳಾದಂತಹ ವಿದ್ವಾನ್ ಶ್ರಾವಣ್ ಬುಳ್ಳಾಲ್ ಇವರಿಗೆ ಗುರುವಂದನೆಯನ್ನು ಸಲ್ಲಿಸುವರಿದ್ದಾರೆ. ದಯವಿಟ್ಟು ವಿದ್ವಾನ್ ಶ್ರಾವಣ್ ಬುಳ್ಳಾಲ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ಮುಗಿಸಬೇಕಿದೆ. ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಎಲ್ಲ ಪೋಷಕರು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಗುರುವಂದನೆಯನ್ನು ಸಲ್ಲಿಸುವಂತಹ ಪೋಷಕರು.
ಹಾಗೆ ದಯವಿಟ್ಟು ವಿದ್ವಾನ್ ಶ್ರವಣ್ ಬುಲ್ಲಾರ್ ಅವರು ಅಲ್ಲಿ ಆಸೀನರಾಗಿರಬೇಕು. ಬಗಂಬಿಲದ ಪೋಷಕರು ಆದಷ್ಟು ಬೇಗ ಬಂದು ಗುರುವಂದನೆಯನ್ನು ಸಲ್ಲಿಸಬೇಕು. ದಂಪತಿಗಳು ಇರುವರಿಗೆ ಗುರುವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇವರು ಕೈ ಬಿಟ್ಟರೂ ಕೂಡ ಕೈ ಬಿಡದವನು ಅಂತ ಇದ್ರೆ ಅದು ಗುರು ಮಾತ್ರ ಅಂತೆ. ಆ ಗುರುವಿನ ಸ್ಮರಣೆಯನ್ನು ನಾವು ಎಷ್ಟು ಮಾಡ್ತೀವೋ ಅಷ್ಟು ಆ ಗುರುವಿನ ಅನುಗ್ರಹ ನಮಗೆ ಪ್ರಾಪ್ತಿಯಾಗುತ್ತದೆ. ಈ ಪರಂಪರೆಯನ್ನು ಇನ್ನು ಮುಂದಕ್ಕೂ ನಮ್ಮ ವಿದ್ಯಾರ್ಥಿಗಳು ಮುಂದುವರಿಸಿಕೊಂಡು ಹೋಗಲಿ. ಗುರುವಿನ ಮೌಲ್ಯ ಏನೆಂಬುದು ನಮ್ಮ ಮುಂದಿನ ಪೀಳಿಗೆಗೂ ಅರ್ಥವಾಗಲಿ ಅನ್ನುವಂತಹ ಉದ್ದೇಶದಿಂದ ಎಲ್ಲ ಪೋಷಕರು ಈ ಗುರುವಂದನೆಯನ್ನು ನೆರವೇರಿಸಿದ್ದಾರೆ. ಇನ್ನು ಮುಂದಕ್ಕೆ ವಿಶೇಷವಾದಂತಹ ನೃತ್ಯ ಕಾರ್ಯಕ್ರಮ. ನಾನು ಆಗಲೇ ಹೇಳಿದ ಹಾಗೆ ಇಷ್ಟರವರೆಗೆ ಮಕ್ಕಳ ಕಾರ್ಯಕ್ರಮ ನೋಡಿದ್ರಿ. ಈಗ ಮಕ್ಕಳ ಒಟ್ಟಿಗೆ ಮಕ್ಕಳ ಪೋಷಕರು ಕೂಡ ಜನಪದ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅವರನ್ನು ಇನ್ನಷ್ಟು ಹುರಿದುಂಬಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಆದಷ್ಟು ಬೇಗ ಇದನ್ನು ಮುಗಿಸಬೇಕು. ಎಲ್ಲ ಪೋಷಕರು ತಯಾರಾಗಿರಿ. ಇದೀಗ ಮೊದಲ ಜನಪದ ನೃತ್ಯ ಲಲಿತ ಲವಂಗ ಲತಾಂಗಿ.
ಮನಸ್ವಿ ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ललितलवङ्गलता ललितलवङ्गलता परिशीलन कोमल मलय समीर परिशीलन कोमल मलय समीर परिशीलन मधुकर निकर करो बिटक गेला मधुकर निकर करो बिटक गेला पूजित कुंज कुटीर पूजित कुंज कुटीर वसंते विहरति हरिरिह सरस वसंते नृत्यति युवति जनेन समो नृत्यति युवति जनेन समो नृत्यति युवति जनेन समो ललितलवङ्गलता ललितलवङ्गलता माधविका परिमळ ललित माधविका परिमळ ललित नवमालिकया सुगंध
ಲಲಿತಲವಂಗಲತಾ ಲಲಿತಲವಂಗಲತಾ ಪರಿಶೀಲನ ಕೋಮಲ ಮಲಯ ಸಮೀರ ಪರಿಶೀಲನ ಕೋಮಲ ಲಲಿತಲವಂಗಲತಾ ಲಲಿತಲವಂಗಲತಾ ಧನ್ಯವಾದಗಳು ಬಂಧುಗಳೇ. ನಿಮ್ಮೆಲ್ಲರ ಗಮನಕ್ಕೆ ಮಾರ್ಚ್ ತಿಂಗಳ ಪ್ರಥಮ ವಾರದಲ್ಲಿ ಶ್ರೀ ಕ್ಷೇತ್ರ ಕುಕ್ಕಾಜೆ ಕಾಳಿಕಾಂಬ ಆಂಜನೇಯ ದೇವಸ್ಥಾನದಲ್ಲಿ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಈ ಸುಸಂದರ್ಭದಲ್ಲಿ ನಮ್ಮ ಮಂತ್ರನಾಟ್ಯ ಕಲಾ ಗುರುಕುಲವು ಕೂಡ ನೃಸಿಂಹ ಚರಿತಂ ಎನ್ನುವಂತಹ ನೃತ್ಯ ರೂಪಕವನ್ನು ನಡೆಸಲಿಕ್ಕಿದೆ. ಅದೇ ದಿನ ಗುರುಗಳಾದಂತಹ ವಿದ್ವಾನ್ ಶ್ರಾವಣ್ ಉಳ್ಳಾಲ್ ಅವರಿಗೆ ಗುರುವಂದನೆ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ತಾವೆಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಅಂದರೆ ಬ್ರಹ್ಮಕಲಶೋತ್ಸವದಲ್ಲಿ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕಾ ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಒಂದು ಸಣ್ಣ ನಿಮ್ಮ ಕೈಯಲ್ಲಿರುವಂತಹ ಮೊಬೈಲಿಗೆ ಒಂದು ಸಣ್ಣ ಕೆಲಸವನ್ನು ಕೊಡ್ತಾ ಇದ್ದೇನೆ. ಆದಷ್ಟು ಬೇಗ ಎಲ್ಲರೂ ನಿಮ್ಮ ಮೊಬೈಲನ್ನು ಒಮ್ಮೆ ಆನ್ ಮಾಡ್ಕೊಳ್ಳಿ. ಹೆಚ್ಚಿನ ವರ್ದು ಆನ್ ಉಂಟು. ಓಕೆ, ಆನ್ ಮಾಡ್ಕೊಳ್ಳಿ. ಯೂಟ್ಯೂಬ್ಗೆ ಒಮ್ಮೆ ಹೋಗಿ ಯೂಟ್ಯೂಬನ್ನು ಆನ್ ಮಾಡ್ಕೊಳ್ಳಿ. ಅಲ್ಲಿ ಮಂತ್ರ ನಾಟ್ಯ ಕಲಾ ಗುರುಕುಲ ಅಂತ ಟೈಪ್ ಮಾಡಿ. ಮಂತ್ರ ನಾಟ್ಯ ಕಲಾ ಗುರುಕುಲ ಅಂತ ಟೈಪ್ ಮಾಡಿ. ಯಾವ ಡಾನ್ಸ್ ಬರ್ತಾ ಇದೆ ಅಲ್ಲಿ? ಶ್ರಾವಣ್ ಸರ್, ಇದು ಮಕ್ಕಳಿದು ಯಾವುದಾದ್ರೂ ಡಾನ್ಸ್ ಬರ್ತಾ ಇದೆಯಾ? ಮಂತ್ರ ನಾಟ್ಯ ಕಲಾ ಗುರುಕುಲ ಅನ್ನುವಂಥ ಚಾನೆಲ್ ಇದೆಯಾ? ಓಕೆ, ಏನಿಲ್ಲ, ಒಂದು ಸಬ್ಸ್ಕ್ರೈಬ್ ಕೊಟ್ಟು ಬಿಡಿ ಅಷ್ಟೇ. ಏನು ಟಾಸ್ಕ್ ಅಂತ ಅನ್ಕೋಬೇಡಿ, ಒಂದು ಸಬ್ಸ್ಕ್ರೈಬ್ ಬಟನ್ ಒಂದು ಒತ್ತು ಬಿಡಿ. ಹಾಗೆ ಪೊಸಕೂರಲ್ಗೂ ಕೂಡ ಪೊಸಕೂರಲ್ ಅನ್ನುವಂಥ ಒಂದು ಚಾನೆಲ್ ಇದೆ. ನಮ್ಮ ಇಂದಿನ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ನೇರ ಪ್ರಸಾರದಲ್ಲಿ ಬರ್ತಾ ಇದೆ ಪ್ರತಿಯೊಂದು ಕಾರ್ಯಕ್ರಮ. ಅದಕ್ಕೂ ಕೂಡ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸಹಕರಿಸಿ. ಇನ್ನು ಮುಂದಕ್ಕೆ ತುಳಸಿ ದಳ ಜನಪದ ನೃತ್ಯ ಇದೀಗ ನಿಮ್ಮ ಮುಂದೆ. ಕೃಷ್ಣ 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 ತುಳಸಿ ದಳಾಯ್ದು ತಂದು ಕೃಷ್ಣ ನಿನಗೊಂದು
ಕಣ್ಣು ಬರೆದು ಚಂದನ ಬೊಟ್ಟು ಇಟ್ಟು ಚಿನ್ನದ ಗರಿಯಾನಿಟ್ಟು ಕೃಷ್ಣ ನೀ ಆಟವಾಡು. ಚಂದದ ಕಣ್ಣು ಬರೆದು ಚಂದನ ಬೊಟ್ಟು ಇಟ್ಟು ಚಿನ್ನದ ಗರಿಯಾನಿಟ್ಟು ಕೃಷ್ಣ ನೀ ಆಟವಾಡು. ನನ್ನೊಡನೆ ಆಟವಾಡು ಕೃಷ್ಣ ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ. ಕೃಷ್ಣ ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ. ಕೃಷ್ಣ ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ. ಇನ್ನೊಮ್ಮೆ ಆಡು ನೀ ಕೃಷ್ಣ 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 ಕೃಷ್ಣ. ಕೃಷ್ಣ ಕೃಷ್ಣ ಕೃಷ್ಣ. ತುಳಸಿದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಹಿಂದೆಂದು ಹಾಕುವೆನಾ. ತುಳಸಿದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಹಿಂದೆಂದು ಹಾಕುವೆನಾ. ತುಳಸಿದಳಾಯ್ದು ತಂದು ಕೃಷ್ಣ 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 ಕೃಷ್ಣ. ಧನ್ಯವಾದಗಳು. ಮುಂದಿನ ಜನಪದ ನೃತ್ಯ ಕೋಲಾಟ ಇದೀಗ ನಿಮ್ಮ ಮುಂದೆ.
ತುಳು ಜನಪದ ನೃತ್ಯ, ಉಳ್ಳಾಲ ವಲಯದ ಪೋಷಕರಿಂದ. ಧನ್ಯವಾದಗಳು. ಮುಡಿಪು ಬ್ಯಾಚ್ನ ಮಕ್ಕಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಮುಡಿಪು ಬ್ಯಾಚ್ನಲ್ಲಿರುವಂತಹ ಎಲ್ಲ ಮಕ್ಕಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಈ ಗುರುಕುಲ ಉತ್ಸವ 2023 ದಶಮಾನ ಉತ್ಸವದಲ್ಲಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳಿಗೆ ಮಂತ್ರನಾಟ್ಯ ಕಲಾ ಗುರುಕುಲ ಒಂದು ಸ್ಮರಣಿಕೆಯನ್ನು ನೀಡಲಿಕ್ಕಿದೆ. ಹಾಗಾಗಿ
ಮುಡಿಪು ವ್ಯಸನ ಎಲ್ಲ ಮಕ್ಕಳು ವೇದಿಕೆಯತ್ತ ಬರಬೇಕು ಆದಷ್ಟು ಬೇಗ. ಋಷಿಕಾ ಶೆಟ್ಟಿ, ಯುಕ್ತ, ಸಂಹಿತ, ಆರಾಧ್ಯಕ್ಕೆ ಅಹನ ಹಾಗೂ ಆರಾಧ್ಯ ವೈಎಸ್. ಧನ್ಯವಾದಗಳು. ಕುಕ್ಕಾಜು ಶಾಖೆಯ ಮಕ್ಕಳು ತಯಾರಾಗಿರಿ, ಬನ್ನಿ. ದೀಕ್ಷಿತ್ ಎಸ್ ಕುಲಾಲ್, ಬಿಂದುಶ್ರೀ, ರಕ್ಷಿತಾ, ಚಾರ್ವಿ ಡಿಎಸ್, ಅಪೇಕ್ಷಾ, ನಮಿತಾ, ಸಾನಿಕಾ, ತನ್ವಿ ಎಸ್, ಮಾನ್ವಿ, ಸುಷ್ಮಿತಾ, ಸ್ವಾತಿ, ಕಾವ್ಯಶ್ರೀ, ರಕ್ಷಿತಾ, ಲಿಜಿತಾ ಪಿ, ಕೀರ್ತನ ಎಸ್ ಕುಲಾಲ್ ಹಾಗೂ ಭವಿತಾ. ದೂರದ ಮಾಣಿಲ ಕುಕ್ಕಾಜೆಯ ಶಾಖೆಯ ಮಕ್ಕಳು ಇಂದು ಪ್ರಥಮ ಬಾರಿಗೆ ಗುರುಕುಲೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಾಧಾರಣ 2 ಗಂಟೆಯ ಜರ್ನಿ ಇದೆ ಅವರಿಗೆ ಹೋಗಿ ಬರಲಿಕ್ಕೆ 4 ಗಂಟೆ ಆಗ್ತದೆ. ಹಾಗಾಗಿ ಅವರನ್ನು ಒಂದು ಆದಷ್ಟು ಬೇಗ ನಾವು ಕಳಿಸುವಂತ ಮುಂದಕ್ಕೆ ಜನಪದ ನೃತ್ಯ ಲೇ 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 ಲೇ. ಆಯ್ತು ಪ್ಲೇ. ले 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 गा ले 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 कंडू ले 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 गा ले 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 गा ले 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 कंडू ले 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 गा ले 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 गा ले 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 कंडू ले 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 गा ले 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 गा ले 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 कंडू ले 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 गा ले 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 ले
ಉಪ್ಪು ನೀರುಗ ಅಣ್ಣ ಪಂಪೆ ಕೇಂಡ್ಲೆ ಮತ್ಸ್ಯ ದೇವೆರತ್ತೆಗ ಕಣ್ಣು ಬುಡ್ದು ನೀರುದು ನೈ ಉಪ್ಪು ನೀರುಗ ಅಣ್ಣ ಪಂಪೆ ಕೇಂಡ್ಲೆ ಮತ್ಸ್ಯ ದೇವೆರತ್ತೆಗ ಪರ್ವತನು ಬೆರಿದು ದೆತ್ತಿ ನೀರುಗ ಸರ್ವಲೋಕದೊಡೆಯ ಕೂರ್ಮ ದೇವೆರತ್ತೆಗ ಪರ್ವತನು ಬೆರಿದು ದೆತ್ತಿ ನೀರುಗ ಸರ್ವಲೋಕದೊಡೆಯ ಕೂರ್ಮ ದೇವೆರತ್ತೆಗ ಲೇ 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 ಗ ಲೇ 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 ಕಣ್ಣು ಲೇ 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 ಗ ಲೇ 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 ಗ ಲೇ 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 ಕಣ್ಣು ಲೇ 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 ಗ ರಕ್ಕಸರೆನ ಕೆತ್ತು ಭೂಮಿ ದೆತ್ತಿ ನೀರುಗ ರಕ್ಕಸಾರಿ ಭೂವರಾಹ ದೇವೆರತ್ತೆಗ ರಕ್ಕಸರೆನ ಕೆದ್ದು ಭೂಮಿ ದೆತ್ತಿ ನೀರುಗ ರಕ್ಕಸಾರಿ ಭೂವರಾಹ ದೇವೆರತ್ತೆಗ ಕಲ್ಲಮಾಲೆ ಕಂಟಿಲುಡು ಧರಿದಿ ನೀರುಗ ಮಲ್ಲುದಾನಿ ಶೂರ ನಾರಸಿಂಹರತ್ತೆಗ ಕಲ್ಲಮಾಲೆ ಕಂಟಿಲುಡು ಧರಿದಿ ನೀರುಗ ಮಲ್ಲುದಾನಿ ಶೂರ ನಾರಸಿಂಹರತ್ತೆಗ ಲೇ 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 ಗ ಲೇ 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 ಕಣ್ಣು ಲೇ 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 ಗ ಲೇ 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 ಗ ಲೇ 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 ಕಣ್ಣು ಲೇ 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 ಗ ಚಕ್ರವರ್ತಿ ಬಲಿಟ ಭೂಮಿ ನಟ್ಟಿ ನೇರುಗ ಚಕ್ರಧಾರಿ ಅದಿತಿ ಪುತ್ರೆ ವಾಮನತ್ತೆಗ ಚಕ್ರವರ್ತಿ ಬಲಿಟ ಭೂಮಿ ನಟ್ಟಿ ನೇರುಗ ಚಕ್ರಧಾರಿ ಅದಿತಿ ಪುತ್ರೆ ವಾಮನತ್ತೆಗ ಕ್ಷತ್ರಿಯರೆನು ಬಾಳ ಸರ್ತಿ ಕೆತ್ತಿ ನೇರುಗ ಕ್ಷತ್ರಿ ಮರ್ತೆ ಪರಶುರಾಮ ದೇವೆರತ್ತೆಗ ಕ್ಷತ್ರಿಯರೆನು ಬಾಳ ಸರ್ತಿ ಕೆತ್ತಿ ನೇರುಗ ಕ್ಷತ್ರಿ ಮರ್ತೆ ಪರಶುರಾಮ ದೇವೆರತ್ತೆಗ ಲೇ 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 ಗ ಲೇ 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 ಕಂಡು ಲೇ 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 ಗ ಲೇ 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 ಗ ಲೇ 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 ಕಂಡು ಲೇ 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 ಗ ಉಪ್ಪು ನೀರ ಕಡಲ ಕಟ್ಟ ಕಟ್ಟಿ ನೀರುಗ ಸರ್ಪಶಾಹಿ ರಾಮರೆನಿಬಿ ದೇವೆರತ್ತೆಗ ಉಪ್ಪು ನೀರ ಕಡಲ ಕಟ್ಟ ಕಟ್ಟಿ ನೇರುಗ ಸರ್ಪಶಾಹಿ ರಾಮರೆನಿಬಿ ದೇವೆರತ್ತೆಗ ಅರ್ಜುನಗೂ ಸಾರಥಿತ್ವ ಮಲ್ತಿ ನೀರುಗ ನಿರ್ಜನಾದಿ ಮಹಿಮ ಕೃಷ್ಣ ದೇವೆರತ್ತೆಗ ಅರ್ಜುನಗೂ ಸಾರಥಿತ್ವ ಮಲ್ತಿ ನೀರುಗ ನಿರ್ಜನಾದಿ ಮಹಿಮ ಕೃಷ್ಣ ದೇವೆರತ್ತೆಗ ಲೇ 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 ಗ ಲೇ ಲೇ ಕಣ್ಣು ಲೇ 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 ಗ ಲೇ 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 ಗ ಲೇ 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 ಕಣ್ಣು ಲೇ 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 ಗ ಕುಂಟು ಬುಡ್ದು ಬತ್ತಲೆಡು ಮುತ್ತಿ ನೇರುಗ ಒಂತೆ ಪಂತೆ ಬೌದ್ಧರೆನಿಪಿ ದೇವೆರತ್ತೆಗ ಕುಂಟು ಬುಡ್ದು ಬತ್ತಲೆಡು ಮುತ್ತಿ ನೇರುಗ ಒಂತೆ ಪಂತೆ ಬೌದ್ಧರೆನಿಪಿ ದೇವೆರತ್ತೆಗ ಕುದುರೆದಲ ಮಿತ್ತು ಪೋದು ತಿರುಗಿ ನೇರುಗ ಭದ್ರ ಕಲ್ಕಿ ಹಯವದನ ದೇವೆರತ್ತೆಗ ಕುದುರೆದಲ ಮಿತ್ತು ಪೋದು ತಿರುಗಿ ನೇರುಗ ಭದ್ರ ಕಲ್ಕಿ ಹಯವದನ ದೇವೆರತ್ತೆಗ ಲೇ 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 ಗ ಲೇ 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 ಕಂಡು ಲೇ 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 ಗ ಲೇ 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 ಗ ಲೇ 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 ಕಂಡು ಲೇ 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 ಗ ಲೇ 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 ಗ ಲೇ 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 ಕಂಡು ಲೇ 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 ಗ ಲೇ 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 ಗ ಲೇ 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 ಕಂಡು ಲೇ 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 ಗ ಲೇ 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 ಗ ಲೇ 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 ಕಂಡು ಲೇ 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 ಗ ಲೇ 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 ಕಂಡು ಲೇ 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 ಗ ಲೇ 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 ಕಂಡು ಲೇ 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 ಗ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಬರಬೇಕು. ಯಾಕಂತ ಹೇಳಿದ್ರೆ ಆ ಒಂದು ಹುಮ್ಮಸ್ಸಿಗೆ ಬೇಕಾಗಿ ಜೋರಾದ ಚಪ್ಪಾಳೆ. ಮತ್ತೊಂದು ಚಪ್ಪಾಳೆ ಈ ಹಾಡನ್ನು ಹಾಡಿದವರಿಗೆ. ಇದು 2 ವರ್ಷಕ್ಕಿಂತ ಹಿಂದೆ ನಮ್ಮದೇ ಗುರುಕುಲ ಉತ್ಸವದಲ್ಲಿ ಅವರು ಹಾಡುವಾಗ ಇದನ್ನು ರೆಕಾರ್ಡ್ ಮಾಡಿದಂಥದ್ದು. ಅವರು ಇದೀಗ ನಮ್ಮೊಂದಿಗೆ ಇಲ್ಲ. ಕಳೆದ ವರ್ಷ
ಕಳೆದ ವರ್ಷ 2021ರಲ್ಲಿ ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರು, ಶ್ರೀಮತಿ ಶೀಲಾ ದೇವಕರಕ್ಕ. ಹಾಗಾಗಿ ಅವರ ನೆನಪಿಗೆ ಈ ಹಾಡನ್ನು ಇವತ್ತು ಪ್ರಸ್ತುತಪಡಿಸಿದ್ದೇವೆ. ಇನ್ನು ಮುಂದಕ್ಕೆ ಜನಪದ ನೃತ್ಯ ಉಢಲ್ ಹೋ. Play. करता है डोले हाथ बोलता है दिल में क्या क्या शुरू, लुप छुप देखे आंखों में झाके है दिल में क्या क्या शुरू। असकाय करता है डोले हाथ बोलता है दिल में क्या क्या शुरू, लुप छुप देखे आंखों में झाके है दिल में क्या क्या शुरू। मुझे बता जरा कहता क्या दिल तेरा इश्क का रंग अग बाय 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 बाय। समझे क्या छोरी तू है सीना जोरी, तू करती क्यों अरे करती क्यों बातें फितूरी, वो दिल की तिजोरी है खुली यूं अरे खुली यूं। गाड़ी को मन के तू सिग्नल दिखा दे जरा, मुझे बताओ जरा कहता क्या दिल तेरा इश्क का रंग अग बाय 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 बाय। ಧನ್ಯವಾದಗಳು. ಇನ್ನು ಕೊನೆಯ 2 ನೃತ್ಯ ಪ್ರಸ್ತುತಿ ಮಾತ್ರ ಬಾಕಿ ಇದೆ. ಮುಂದಕ್ಕೆ ಜನಪದ ನೃತ್ಯ ದೆನ್ನಾನ. ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ
ಡೆನ್ನ ತುಳುವಪ್ಪೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ಡೆನ್ನ ಈ ತುಂಜಿ ಪೊರ್ಲು ಏ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ಡೆನ್ನ ಭರಿಟ್ ಬಲೆ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಹೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮಲದ ಕರೆಟ್ ಏರು ಬುಡ್ಡ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಆಟದ ಮೈದಾನೋಡು ಚಂಡಿ ಶಬ್ದಾಲಕ್ಕೆ ನೊಂದುಂಡು ಯಕ್ಷಗಾನದ ತೂವರೆನೆ ಜನ ಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಥೀನ ಕಥೆಗೆ ನೊಂದು ಸಂತಾನಿ ಪೆಲ್ತರಿ ತಿಂತಿನ ನೆಂಪು ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ಡೆನ್ನ ಈ ತುಂಜಿ ಪೊರ್ಲು ಏ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ಡೆನ್ನ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ಡೆನ್ನ ಈ ತುಂಜಿ ಪೊರ್ಲು ಏ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ಡೆನ್ನ ಭೈರ ದೇವರಿನ ಕಾರ್ಣಿಕದ ಮಣ್ಣಿಗೆ ಹಿರಿಯ ಕೊಲು ನಂಬುದಿನ ಸಾರ ಮಾಡಿ ಸತ್ಯಲುಗೆ ತುಳು ಭಾಷೆನು ಬೋರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರಗ ಪರಶುರಾಮ ದೇವರು ಉಂಡು ಮಲ್ತಿನ ತುಳುನಾಡು ಮುಲು ಜನ್ಮ ಪಡೆದಿನ ನಮ್ಮ ಭಾಗ್ಯದ ಬೂಡು ಎತ್ತು ಪಂಡಲ ಮುಗಿಯಂಗಪ್ಪೆ ಹಿರಿನ ಪೊರ್ಲನು ತೂಗರಿಯರಪ್ಪೆ ನಮ್ಮ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ಡೆನ್ನ ಈ ತುಂಜಿ ಪೊರ್ಲು ಏ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ಡೆನ್ನ ತುಳುವಪ್ಪೆ ಬರ್ಪಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ಡೆನ್ನ ಈ ತುಂಜಿ ಪೊರ್ಲು ಏ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ಡೆನ್ನ ಧನ್ಯವಾದಗಳು. ಗುರುಕುಲ ಉತ್ಸವ 2023 ದಶಮಾನೋತ್ಸವ ಸಂಭ್ರಮದ ಇಂದಿನ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇಂದಿನ ಕೊನೆಯ ನೃತ್ಯ ಪಂಜಾಬಿ ನೃತ್ಯ. ಸ್ವಲ್ಪ ಎನರ್ಜೆಟಿಕ್ ಆಗಿರುವಂತಹ ಈ ನೃತ್ಯ. ಇದರೊಟ್ಟಿಗೆ ಇಲ್ಲಿಗೆ ಬರಬೇಕು ಅಂತಿಲ್ಲ, ಅಲ್ಲೇ ಕೂತ್ಕೊಂಡು ಅವರೊಟ್ಟಿಗೆ ನೀವು ಕೂಡ ಕೂಡಿಕೊಳ್ಬಹುದು, ಕುಣಿಬಹುದು. ಕೊನೆಯ ನೃತ್ಯ ಪಂಜಾಬಿ ನೃತ್ಯ. ಈ ನೃತ್ಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕಿಯನ್ನು ನೀಡ್ತಾ ಇದ್ದೇವೆ. ಪ್ಲೇ. Sohniye
ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನೇರ ಪ್ರಸಾರವನ್ನು ಒದಗಿಸಿಕೊಟ್ಟಂತಹ ಹೊಸಗುರಲ್ ವಾಹಿನಿಯ ವಿದ್ಯಾಧರ್ ಶೆಟ್ರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿದ್ಯಾಧರ್ ಶೆಟ್ರು ಎಲ್ಲಿದ್ರು ವೇದಿಕೆಗೆ ಬರಬೇಕು. ಸೃಜನ್ ಸೌಂಡ್ಸ್ ಅಂಡ್ ಲೈಟ್ಸ್ ಇದರ ಮಾಲಕರಾದಂತಹ ಗಣೇಶ್ ಅವರು ವೇದಿಕೆಗೆ ಬಂದು ನಮ್ಮೊಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಷ್ಟು ಹೊತ್ತು ನಾವು ಮಾತಾಡಿದ ಸ್ವರಗಳನ್ನೆಲ್ಲ ನಿಮ್ಮ ಕಿವಿಗೆ ನಾಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ನಡೆಯುವಂತಹ ಪ್ರತಿ ಕಾರ್ಯಕ್ರಮಕ್ಕೆ, ಪ್ರತಿ ಒಂದು ನೃತ್ಯ ಕಾರ್ಯಕ್ರಮಕ್ಕೆ ಬೆಳಕನ್ನು ಒದಗಿಸುವ ಮುಖಾಂತರ ಎಲ್ಲ ಕಾರ್ಯಕ್ರಮಗಳನ್ನು ಸುಂದರವಾಗಿ ಕಾಣುವಂತೆ ನಮಗೆಲ್ಲ ಕಟ್ಟಿಕೊಟ್ಟಿದ್ದಾರೆ. ಒಂದಕ್ಕೆ ಹೊಸಗುರಲ್ ವಾಹಿನಿಯ ವಿದ್ಯಾಧರ್ ಶೆಟ್ರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮೊಂದು ಕಿರು ಗೌರವವನ್ನು, ನಾವು ನೀಡುವಂತಹ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ನಮ್ಮೆಲ್ಲ ಕಾರ್ಯಕ್ರಮವನ್ನ ದೇಶ ವಿದೇಶಗಳಿಗೆ ತಲುಪಿಸುವಂತಹ ಯೂಟ್ಯೂಬ್ ಲೈವ್ನ ಮುಖಾಂತರ ದೇಶ ವಿದೇಶಗಳಿಗೆ ತಲುಪಿಸುವಂತಹ ಕಾರ್ಯವನ್ನ ವಿದ್ಯಾಧರ್ ಶೆಟ್ರು ಮಾಡಿದ್ದಾರೆ. ಹಾಗೆ ಇಂದಿನ LED ಸ್ಕ್ರೀನ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ನಮ್ಮ ಮಿತ್ರರಾದಂತಹ ಹರೀಶ್ ಅಡ್ಯಾರ್ ಅವರು ವೇದಿಕೆಗೆ ಬರಬೇಕು. ನಾವು ನೀಡುವಂತಹ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹರೀಶ್ ಅಣ್ಣ, ಹರೀಶಣ್ಣ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನಲ್ಲಿ ಕಾರ್ಯನಿರ್ವಹಿಸಿದಂತಹ ನಮ್ಮ ಮಿತ್ರರು. ಪ್ರತಿ ಸಲ ನಾವು ಯಾವುದೇ ಕಾರ್ಯಕ್ರಮಕ್ಕೆ LED ಸ್ಕ್ರೀನ್ ಅವಶ್ಯಕತೆ ಬಿದ್ದಾಗ ಅವರು ಅದನ್ನು ನಮಗೆ ಒದಗಿಸಿ ಸಹಕರಿಸಿರ್ತಾರೆ. ಹಾಗೆ ನಮಗೆ ಇಂದು ಛಾಯಾಗ್ರಹಣದಲ್ಲಿ ಸಹಕರಿಸಿದಂತಹ ಶ್ರೀಯುತ ಗಣೇಶ್ ಮುಂಡೋಲೆ ವೇದಿಕೆಗೆ ಬರಬೇಕು. ಪ್ರತಿ ಸಲ ಕರೆದಾಗ ಛಾಯಾಗ್ರಹಣಕ್ಕೆ ಬರ್ತೇನೆ, ದುಡ್ಡು ಬೇಡ ನನಗೆ ಅಂತ ಹೇಳ್ತಾ ಇದ್ರು. ನನಗೆ ಒಂದು ಲೋಟ ನೀರು ಕೊಟ್ಟರೆ ಸಾಕು, ದುಡ್ಡು ನಾನು ತಗೊಳ್ಳುದಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಗೊತ್ತಿಲ್ಲ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಧ್ವನಿ ಮತ್ತು ಬೆಳಕಿನಲ್ಲಿ ಸಹಕರಿಸಿದಂತಹ ಸೃಜನ್ ಸೌಂಡ್ಸ್ ಅಂಡ್ ಲೈಟಿಂಗ್ಸ್, ಹಾಗೆ ನೇರ ಪ್ರಸಾರದಲ್ಲಿ ಸಹಕರಿಸಿದಂತಹ ಹೊಸಗುರಲ್ ವಾಹಿನಿ, ಹಾಗೆ ಛಾಯಾಗ್ರಹಣದಲ್ಲಿ ಸಹಕರಿಸಿದಂತಹ ಗಣೇಶ್ ಮುಂಡೋಳಿ, ಹಾಗೆ ಪ್ರಸಾದನದಲ್ಲಿ ಸಹಕರಿಸಿದಂತಹ ಮಧು ತುಮಿನಾಡು, ಹಾಗೆ ಎಲ್ಲ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ನಮ್ಮ ಈ ಗುರುಕುಲದ ಬಂಧು ಮಿತ್ರರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ತಿಳಿಸ್ತಾ, ಹಾಗೆ ನಮ್ಮೆಲ್ಲ ಗುರುಕುಲದ ಪೋಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಂದು ಮುಖ್ಯವಾದ ವಿಷಯ ನಾನು ಮರೆತಿದ್ದೇನೆ, ಅದು ನಿಜವಾಗಿ ಮರಿಬಾರ್ದಿತ್ತು, ಮರ್ತದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಇಂದಿನ ನಮ್ಮ ಊಟೋಪಚಾರ ಹಾಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಸಿಂಚನ ಕೇಟರರ್ಸ್ ಉಳ್ಳಾಲ ಬೈಲ್, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಹಾಗೆ ಈ ವೇದಿಕೆಯನ್ನ ನಮಗೆ ಕೊಟ್ಟು ಇಷ್ಟು ಹೊತ್ತು ನಮ್ಮನ್ನ ಸಹಿಸಿಕೊಂಡಂತಹ ಈ ಡಾನ್ ಬಾಸ್ಕೋ ಹಾಲ್ನ ಸರ್ವ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕಿಯನ್ನು ನೀಡ್ತಾ ಇದ್ದೇವೆ. ಹಾಗೆ ಪ್ರತಿ ಒಂದು ತಂಡ, ಇಂದು ಭಾಗವಹಿಸಿದಂತಹ ಎಲ್ಲ ತಂಡದ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಟೀಮ್ ಪ್ರಾಪ್ತಿ ತಂಡದ
ವಿದ್ಯಾರ್ಥಿಗಳು ನವ್ಯ ಎನ್ ಭಟ್, ಸಿಂಚನ ಎನ್ ಭಟ್, ಸೃಷ್ಟಿ, ಚಿನ್ಮಯಿ, ವರ್ಷಾ, ಶಾನ್ವಿ ವಿಪಿ, ತನಿಷ್ಕಾ, ಅದಿತಿ ಡಿ ಉಳ್ಳಾಲ್, ಚಿರಶ್ರೀ, ಮನಸ್ವಿ ವೇದಿಕೆಗೆ ಬರಬೇಕು. ಟೀಮ್ ಈಶತ್ವ ವೇದಿಕೆಗೆ ಬರಬೇಕು. ದೇವಾಂಶಿ, ವಂಶಿ ಎಸ್ ಕೆ, ಸಾಧ್ವಿ ಆಳ್ವಾ, ಆರ್ ವಿ ಬಂಗೇರ, ಧ್ವನಿತಾ ಎನ್ ಗೌಡ, ಕಶ್ವಿ ಎಸ್ ಉಳ್ಳಾಲ್, ನಿಹಾರಿಕಾ, ಮಾಳ್ವಿ ಎಲ್ ಕೆ, ಹಿತಾಂಶಿ ಪಿ ವಂಜನ್, ದಿವ್ಯ ಶೆಟ್ಟಿ, ನಮಸ್ಯ, ಭುವಿಯಾರ್, ಹರಿಪ್ರಿಯಾ ವಿ, ಪಂಚಮಿ ಎಂ, ಧನ್ಮಿ ಶೆಟ್ಟಿ, ಹಿತೈಷಿ ಜೆ. ಆದಷ್ಟು ಬೇಗ ವೇದಿಕೆಗೆ ಬರಬೇಕು ಎಲ್ಲ ವಿದ್ಯಾರ್ಥಿಗಳು. ಹಾಗೆ ಯಾವೆಲ್ಲ ಮಕ್ಕಳು ಕಾಸ್ಟ್ಯೂಮ್ ಅನ್ನು ಪಡ್ಕೊಂಡಿದ್ದಾರೆ, ಇವತ್ತು ತಾವು ಉಟ್ಟಂತಹ ಕಾಸ್ಟ್ಯೂಮ್ಗಳನ್ನು ನಾಳೆ ತಂದು ಸರ್ನ ಮನೆಗೆ ಮುಟ್ಟಿಸಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಪ್ಲಾಸ್ಟಿಕ್ ಕವರಲ್ಲಿ ಎಲ್ಲ ಐಟಮ್ಗಳನ್ನು ಹಾಕಿ ವಿದ್ಯಾರ್ಥಿಗಳ ಹೆಸರು ಹಾಗೂ ಅವರ ಬ್ಯಾಚ್, ಯಾವ ಬ್ಯಾಚ್, ಬಗಂಬಿಲ ಆದರೆ ಬಗಂಬಿಲ, ಕೇಸರಿ ಆದರೆ ಕೇಸರಿ, ಕುಕ್ಕಾಜ ಆದರೆ ಕುಕ್ಕಾಜ, ಯಾವ ಬ್ಯಾಚ್ ಇದೆ, ಉಳ್ಳಾಲ ಬ್ಯಾಚ್ ಆದರೆ ಉಳ್ಳಾಲ ಅಂತ ಮೆನ್ಷನ್ ಮಾಡಿ ಅದನ್ನು ಸರ್ನ ಮನೆಗೆ ತಂದು ಒಪ್ಪಿಸಬೇಕು. ನಾಳೆ ಸಂಜೆಯ ಒಳಗೆ ಅದನ್ನು ಆದಷ್ಟು ಬೇಗ ಒಪ್ಪಿಸಬೇಕು. ಯಾಕಂತ ಹೇಳಿದರೆ ಎಲ್ಲವೂ ರೆಂಟಿಗೆ ತಂದಂತಹ ಕಾಸ್ಟ್ಯೂಮ್, ಹಾಗಾಗಿ ಅದನ್ನು ಹಿಂದೆ ಕೊಡಬೇಕು.
ಬಗಮಿಲ್ಲದ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಪ್ರಕಾಮ್ಯ ತಂಡ ಧೃತಿ ಪಿ ಭಟ್, ವೈಷ್ಣವಿ, ಆರ್ಯ ಪ್ರಕಾಶ್, ಆರಾಧ್ಯ ಎಸ್ ಸಾಲ್ಯಾನ್, ಯಶಿಕಾ ಪಿ ಬಿ, ಧನ್ವಿ ವಿ, ನಿಶಿಕಾ ಶೆಟ್ಟಿ, ಇಂಚರ ಡಿ ಸುವರ್ಣ, ಆದ್ಯ ಎಂ ಮದ್ದಾನೆ, ತನ್ವಿ ಎಸ್, ಶ್ರಾವಣಿ ಎಂ, ದೈವಜ್ಞ ಎಂ, ವೈಷ್ಣವಿ ಎಸ್, ನಿಸರ್ಗ ಹಾಗೂ ಆರಾಧ್ಯ.
ಸಮನ್ವಿತಾ ಭಟ್, ಮಾನ್ಸಿ ಹಾಗೂ ಅಪರ್ಣ. ಪ್ರಾಪ್ತಿಯದು ಅಮರತ್ವ ತಂಡ ಶಿವಾನಿ, ಶ್ರಾವಣಿ ಆರ್ಡಿ, ವೈಷ್ಣವಿ ಎಸ್ಕೆ, ತನಿಷ್ಕಾ ಆರ್, ಭವಿಷ್ಯ ಎಂ, ಲಹರಿ ಎ ಉಳ್ಳಾಲ್, ರಿಷಿಕಾ ಎಸ್, ಪ್ರಿಷಾ ಪಿ ಉಚ್ಚಿಲ್, ಮನ್ವಿ ಎಸ್, ಶ್ರೇಯಾ ಎನ್ ರಾವ್, ದಿವ್ಯಾ ಎಸ್, ರಿಷಾ ಆರ್ಜಿ. ಕೊನೆಯ ತಂಡ ಬ್ರಹ್ಮತ್ವ, ಧನ್ವಿ, ನಿಧಿ, ಋಷಾಲಿ ಎಸ್ ಜಿ, ಅನಘಾಯೆ, ಸಿಯಾ ಪಿ ಸುವರ್ಣ, ಅಪರ್ಣಾ ನಂಬಿಯಾರ್, ಪ್ರವಿಕಾ ಎಚ್ ಉಳ್ಳಾಲ್, ಶ್ರೀದೇವಿ.